ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಖಾನವರು ವಹಿಸಲಿಕ್ಕಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀ P.A. ಕುಮಾರಸ್ವಾಮಿ ಕಳಸ, ಇವರು ಅಧ್ಯಕ್ಷರು, ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಂಘ ಕಳಸ ಇದರ ಅಧ್ಯಕ್ಷರು, ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘದ ಅಧ್ಯಕ್ಷರಾದ KL ಹರೀಶ್ ಇವರು ಇನ್ನೋರ್ವರು ಅತಿಥಿಗಳು. ಜೊತೆಯಲ್ಲಿ ನಮ್ಮವರಾಗಿರುವಂತಹ ಕುಕ್ಕಂದೂರು ಚಿನ್ನಯಾಚಾರ್ಯರು, ಇವರು PWD ಗುತ್ತಿಗೆದಾರರು ಸುಳ್ಯ, ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಅನುಗ್ರಹ ಆಶೀರ್ವಚನವನ್ನು ಗುರುಗಳು ಮಾಡಲಿಕ್ಕಿದ್ದಾರೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತ ಮಹಾಶಯರು ಶಿಸ್ತುಬದ್ಧವಾಗಿ ಶಾಂತ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಪಾದಪೂಜೆಗೆ ರಸೀದಿ ಮಾಡಿಸಿದಂತ ಭಕ್ತಾದಿಗಳು ಚಾಪೆಯಲ್ಲಿ ಆಸೀನರಾಗಬೇಕು ಮತ್ತು ಅವರಲ್ಲಿ ಯಾರಾದರೂ ಮಕ್ಕಳ ಹೆಸರಲ್ಲಿ ಮಾಡಿಸಿದ್ರೆ ಅವರ ಮನೆಯವರು ಜೊತೆಯಲ್ಲಿ ಕೂತ್ಕೊಳ್ಳಿ. ಮತ್ತೆ ಇತರರೆಲ್ಲ ಹಿಂಬದಿ ಜಾಗ ಇದೆ, ಅಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಅಂದ್ರೆ ಸ್ಥಳಾವಕಾಶದ ಕೊರತೆ ಮತ್ತು ಸರಾಗವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಆಗುವ ದೃಷ್ಟಿಯಲ್ಲಿ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಸಣ್ಣ ಮಕ್ಕಳ ಹೆಸರಲ್ಲಿ ಮತ್ತು ನೀವು ಏನಾದರೂ ಪಾದಪೂಜೆ ಮಾಡಿಸಿದ್ರೆ ಮಕ್ಕಳ ತಂದೆ ತಾಯಿಯವರ ಜೊತೆಯಲ್ಲಿ ಕೂತ್ಕೊಳ್ಳಿ. ಇಲ್ಲ ದೊಡ್ಡವರಿದ್ರೆ ಪತಿ ಪತ್ನಿಯವರು ಮಾತ್ರ ಕೂತ್ಕೊಳ್ಳಿ ಮತ್ತು ಅವರ ಮನೆಯವರಿದ್ರೆ ಹಿಂಬದಿಯಲ್ಲಿ ಆಸೀನರಾಗಬಹುದು ಅಂತ ವಿನಂತಿಯನ್ನು ಮಾಡ್ತೇನೆ. ಅಲ್ಲಿ ಯಾರು ಕೂಡ ತಮ್ಮ ಬಳಿಯಲ್ಲಿ ಸ್ಥಳಾವಕಾಶದ ಇದನ್ನು ಮಾಡಬೇಡಿ. ಎಲ್ಲರೂ ಹತ್ರ ಸೇರಿ ಕೂತುಕೊಳ್ಳುವ ಮೂಲಕ ಸ್ಥಳವನ್ನು ತುಂಬಿಕೊಳ್ಳಿ, ಎಲ್ಲಿಯೂ ಗ್ಯಾಪ್ ಬಿಡಬೇಡಿ. ಇನ್ನೊಂದು ವಿನಂತಿ, ತಾವು ಕೂತ ಇಕ್ಕೆಲಗಳಲ್ಲಿ ನಮ್ಮ ಪುರೋಹಿತರುಗಳಿಗೆ ಬರಲಿಕ್ಕೆ ಸ್ವಲ್ಪ ಜಾಗವನ್ನು ಬಿಟ್ಟು ಕೂತ್ಕೊಳ್ಳಿ. ಯಾಕಂತೇಳಿದ್ರೆ ನಿಮಗೆ ಮಂತ್ರಘೋಷವನ್ನು ಆ ಕಾರ್ಯಕ್ರಮದ ಇದನ್ನು ಹೇಳಲಿಕ್ಕೆ ನಮ್ಮ ಮಠದ ವೈದಿಕ ಬಂಧುಗಳು ಬರ್ತಾರೆ, ಅವರು ನಿಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ 2 ಇಕ್ಕೆಲಗಳಲ್ಲಿ ಅವರಿಗೆ ಹಾದು ಹೋಗುವ ಹಾಗೆ ಜಾಗವನ್ನು ಬಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಇಲ್ಲಿಯೂ ಸ್ಥಳಾವಕಾಶವನ್ನು ಬಿಟ್ಟುಕೊಡಬೇಡಿ, ಹತ್ರ ಸೇರಿ ಕೂತುಕೊಳ್ಳುವ ಮೂಲಕ ಇನ್ನೊಬ್ಬರಿಗೆ ಕೂತುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ.
ಸಭಾ ವೇದಿಕೆಗೆ ಗುರುಗಳ ಆಗಮನದ ನಂತರ ನಮ್ಮ ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಸದಸ್ಯರಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಶಾಲು ಹಾಕಿ ಗುರುಗಳಿಂದ ಆಶೀರ್ವಾದ ಇದೆ. ಎಲ್ಲ ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಸದಸ್ಯರು ಸಭಾ ಮಂಟಪದ ಎದುರು ಉಪಸ್ಥಿತರಿರಬೇಕು. ಆಮೇಲೆ ಗುರುಗಳಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಆಗ್ತದೆ. ದೀಪ ಪ್ರಜ್ವಲನೆಯ ನಂತರ ಪಾದ ಪೂಜೆ ಆರಂಭಗೊಳ್ತದೆ. ಅಲ್ಲಿ ಮಹಿಳೆಯರು ಯಾರು ಚಾರಲ್ಲಿ ಕೂತಿದ್ದೀರಿ ತಾವು ಸ್ವಲ್ಪ ಆ ಕಡೆಗೆ ಹೋದ್ರೆ ಅಲ್ಲಿ ಸ್ವಲ್ಪ ಪಾದ ಪೂಜೆಗೆ ಕೂತುಕೊಳ್ಳುವವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಮಹಿಳೆಯರು ಸ್ವಲ್ಪ ತಮ್ಮ ಜಾಗವನ್ನು ಬದಲಿಸಬೇಕು. ಆ ಬದಿಯಲ್ಲಿ ಚಾರ್ಗಳು ಖಾಲಿದೆ, ಅಲ್ಲಿಗೆ ತಮ್ಮ ಉಪಸ್ಥಿತಿಯನ್ನು ಬದಲಾಯಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಸ್ವಲ್ಪ ಎಲ್ಲ ಸದ್ಭಕ್ತ ಮಹಾಶಯರು ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಪೂಜ್ಯ ಗುರುಗಳು ಸಭಾ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು. ವಿಶ್ವಬ್ರಾಹ್ಮಣ ಸೇವಾ ಸಂಘ ಬೋಳೂರು ಪುತ್ತೂರು ಇವರು ಆನೆಗೊಂದಿ ಸರಸ್ವತಿ ಪೀಠ ಸೂರ್ಯ ಚೈತನ್ಯ ಶಾಲೆಗೋಸ್ಕರ ತಮ್ಮ ಸಂಘದ ವತಿಯಿಂದ ದೇಣಿಗೆಯನ್ನು ಪೂಜ್ಯ ಗುರುಗಳ ಹಸ್ತಕ್ಕೆ ಹಸ್ತಾಂತರಿಸಿದ್ದಾರೆ. 25,555 ರೂಗಳ ಈ ದೇಣಿಗೆಯನ್ನು ವಿಶ್ವಬ್ರಾಹ್ಮಣ ಸೇವಾ ಸಂಘದವರು ಚೆಕ್ಕಿನ ಮೂಲಕ ಹಸ್ತಾಂತರಿಸುತ್ತಿದ್ದಾರೆ.
ಪಾರದರ್ಶಕತೆ ಆಮೇಲೆ ಪಡ್ಕೊಳ್ಳಿ. ಸದಸ್ಯರಿಗೆ ಹೇಳಿದ್ದೇನೆ, ಎಲ್ಲ ಇದ್ದಾರೆ ಇಲ್ಲಿ. ಎಲ್ಲ ಸದಸ್ಯರು ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಇಲ್ಲಿ ಆಸೀನರಾಗಬೇಕು, ಆಗಮಿಸಬೇಕು. ಎಲ್ರಿಗೂ ಗುರುಗಳಿಂದ ಶಾಲೆ ಹಾಕಿ ಆಶೀರ್ವಾದ ಇದೆ. ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇಲ್ಲಿ ಬರಬೇಕಾಗಿ ವಿನಂತಿ. ಸದಸ್ಯರು ಪಕ್ಕ ಬನ್ನಿ. ಶಾಲಾ ಆಶೀರ್ವಾದದ ನಂತರ ಗುರುಗಳ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇದೆ. ದೀಪ ಪ್ರಜ್ವಲನೆ ಕಾರ್ಯಕ್ರಮದ ನಂತರ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಬೇಕು. ದೀಪ ಪ್ರಜ್ವಲನೆ ನಂತರ
ಪೂಜ್ಯ ಗುರುಗಳಿಂದ ಕಾರ್ಯಕ್ರಮದ ದೀಪ ಪ್ರಜ್ವಲನೆ. ಎಲ್ಲ ಸಂಪರ್ಕ ಮಹಾಶಯರು ಎದ್ದು ನಿಂತು ಈ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆಸೀನರಾಗಿ ಪಾದಪೂಜೆ ರಶೀದಿ ಮಾಡಿಸಿದಂತ ಯಾರಾದರೂ ಭಕ್ತಾದಿಗಳು ಉಪಸ್ಥಿತರಿರಲಿಕ್ಕೆ ಬಾಕಿ ಇದ್ರೆ ಇಲ್ಲಿ ಬಂದು ಪಾದಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇಲ್ಲಿ ಚಾಪೆಯಲ್ಲಿ ಕೂತು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಾರಾದರೂ ರಶೀದಿ ಮಾಡಿಸಿ ಬಾಕಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಪಕ್ಕ ಬರ್ಬೋದು, ಬೇಗ ಬರ್ಬೋದು, ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ಭದ್ರಂಗರ್ಣೇ ಭೃಷೃಣಯಾಮ ದೇವ ಭದ್ರಂ ಪಶ್ಯೇಮಾಚ್ಚರ್ಯಜತ್ರಾಃ ಸ್ಥಿರೈರಂಗೇ ಸ್ತುಷ್ಟವಾನ್ ಸತ್ತನೋಭಿರ್ವಿಷೇಮ ದೇವಹಿತಯ್ಯದಾಯೋಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ಚವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ
ಓಂ ಮಹಾಕಾಳ್ಯೈ ಸ್ವಾಹ, ಓಂ ಮಹಾಲಕ್ಷ್ಮೀ ಸ್ವಾಹ, ಓಂ ಮಹಾಸರಸ್ವತ್ಯೈ ಸ್ವಾಹ, ಓಂ ಜಗದಂಬಾಯೈ ನಮಃ. ಹಾಗೆ ಯಜಮಾನರು ಪ್ರಾಣಾಯಾಮ ಮಾಡಿಕೊಳ್ಳಿ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷೇ ಪರಮಾತ್ಮ ದೇವತಾ ದೈವೀ ಗಾಯತ್ರೇ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ದತ್ತವಿತರವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಭೋಜ್ಯೋತಿರಸೋ ಪ್ರದಂ ಬ್ರಹ್ಮಭೂರ್ಭುವಸ್ವರೋ. ಹಸ್ತಂ ಪ್ರಕ್ಷಾಲ್ಯ ಕೈ ತೊಳೆದುಕೊಳ್ಳಿ. ಸಂಕಲ್ಪಕ್ಕೆ ಬೇಕಾಗಿರುವಂತಹ ವಸ್ತುಗಳು ಹೂ ಮತ್ತು ತುಳಸಿಯನ್ನ ನಿಮ್ಮ ಪಂಚಪಾತ್ರೆಗೆ ಹರಿವಾಣದಲ್ಲಿಟ್ಟಿರ್ತಾರೆ. ಆ ವಸ್ತುಗಳನ್ನು ಎಡಗೈಗೆ ಹಾಕಿ ಬಲಗೈ ಮುಚ್ಚಿ ಬಲತೊಡೆಯ ಮೇಲಿಟ್ಟುಕೊಳ್ಳಿ. ಸಂಕಲ್ಪಕ್ಕೆ ಬೇಕಾಗಿರುವಂತಹ ಹೂ ಮತ್ತು ತುಳಸಿಯನ್ನ ಪುರೋಹಿತರು ಕೊಡ್ತಾ ಇದ್ದಾರೆ. ಆ ವಸ್ತುಗಳನ್ನ ಎಡಗೈಗೆ ಹಾಕಿ ಬಲಗೈ ಮುಚ್ಚಿ ಬಲತೊಡೆಯ ಮೇಲಿಟ್ಟುಕೊಳ್ಳಿ. ಮನೆಯವರು ಯಜಮಾನರ ಎರಡೂ ಕೈ ಅಡಿಯಲ್ಲಿ ಎಡಗೈಯನ್ನ ಹಾಗೆ ಬಲಗೈಯನ್ನ ಮೇಲ್ಭಾಗದಿಂದ ಮುಚ್ಚಿ ಹಿಡ್ಕೊಳ್ಳಿ. ನಿಮಗೆಲ್ಲ ಸಂಕಲ್ಪಗಳನ್ನ ಒಂದು ಬಾರಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ.
सिद्ध्यर्थम धर्म अर्थ काम मोक्षादि चतुर्विध पुण्य पुरुषार्थ सिद्ध्यर्थम इह जन्मनि पूर्वजन्मनि जन्म जन्मांतरेषु बाधित गुरुनिंदन गुरुवाक्य उल्लंघनादि समस्त दोष निवारणार्थम मनस्संकल्प सिद्ध्यर्थम पुत्रपौत्राभिवृद्ध्यर्थम अस्मिन् शुभ दिने श्री गुरोः पूर्णानुग्रह प्राप्त्यर्थम श्री गुरुपादुका पूजाराधनाख्यಂ ಕರ್ಮ ಕರಿಷ್ಯೆ. ಆ ವಸ್ತುಗಳನ್ನು ಬಲಗೈಗೆ ಹಾಕಿಕೊಳ್ಳಿ. ನಿಮಗೆಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಮನೆಯವರು 3 ಉದ್ಧರಣೆ ನೀರನ್ನು ಯಜಮಾನರ ಕೈಗೆ ಹಾಕಿ ಯಜಮಾನರು ಕರ್ಮ ಕರಿಷ್ಯೆ ಅಂತ ಹೇಳ್ತಾ ವಸ್ತುಗಳನ್ನು ಹರಿವಾಣಕ್ಕೆ ಬಿಡಿ. ಹಾಗೆ ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು 2 ಕೈಯಿಂದ ಭೂಮಿಯನ್ನು ಮುಟ್ಟಿ ಭೂಪ್ರಾರ್ಥನೆಯನ್ನು ಮಾಡಿ ಓಂ ಪೃಥ್ವೀ ಮೇರವೃಷ್ಟರ್ಹೇ ಆದಿಗೋರ್ಮೋ ದೇವತಾ ಸುರಂ ಛಂದಃ ಆಸನಹಿತ್ಯರ್ಥೇ ಜಪೇ ವಿನಿಯೋಗಃ ಓಂ ಪೃಥ್ವಿತ್ವಯಾದ ಲೋಕಾದೇವಿತ್ವಂ ವಿಷ್ಣುನಾದ ತ್ವಂ ಜದಾನೈ ಮಾಂ ದೇ ಪವಿತ್ರಂ ಗುರುಜಾಸನಂ ಅಪದರ್ಪಂತು ದೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞಾ ಅಪಗ್ರಾಮಂತು ಭೂತಾ ಸರ್ವೇ ದೇ ಭೂಮಿವಾರ್ಗಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೆ. ಹಸ್ತಂ ಪ್ರಕ್ಷಾಲ್ಯ ಕೈ ತೊಳೆದುಕೊಳ್ಳಿ. ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ದತ್ತಾಯಾಮಿ ಬ್ರಹ್ಮಣ ವಂದಮಾನಸ್ತಾಶಾಸ್ತೆ ಯಜಮಾನೋ ಹವಿರ್ವೇ ಅಹೇಳಮಾನೋ ವರ್ಣೇಹ ಗೋತ್ಯರ್ಷಂ ತಮಾನಾಯುಷ್ಮೋಷೇ ಕಲಶೇ ಭೋಹವರ್ಣಂ ಆವಾಹಯಾಮಿ ಓಂ ಭೋರ್ಣಂ ಆವಾಹಯಾಮಿ ಓಂ ಸುವರ್ಣಂ ಆವಾಹಯಾಮಿ ಓಂ ಭೋರ್ಭುವಸ್ವರ್ಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಗಂಗೆ ಜಯಮುನೆ ಜೈವ ಗೋದಾವರಿ ಧರ್ಮರೇ ಸಿಂಧಕಾವೇ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗದೋ ವಿವಾ ಸ್ಮರೇತ್ ಪುಂಡರೀಕಾಕ್ಷಂ ತವಾಕ್ಯಾಭ್ಯಂತರಶ್ರುತಿಃ ಕಲಶೋದಕೇನ ದೇವತಾಃ ಪ್ರೋಕ್ಷ್ಯ ಪೂಜಾದ್ರವ್ಯಾಣಿ ಪ್ರೋಕ್ಷ್ಯ ಆತ್ಮಾನಂ ಪ್ರೋಕ್ಷ್ಯ ಯಜಮಾನಂ ಚ ಪ್ರೋಕ್ಷ್ಯಯೇತ್. ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ದುರಕ್ಷತಾಂ ಕರುಣೆ ಖಂಡಾರಂ ತತ್ರ ದೇವತಾತ್ಮಾನ ಖಂಡಾಯ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತೋ ದೀಪರಾಜಾಯ ತೇ ನಮಃ ದೀಪದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ಆತ್ಮಾರಾಧನಂ ಕರಿಷ್ಯೆ. ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು ಬಲಗೈಯಿಂದ ಹೃದಯ ಭಾಗವನ್ನು ಮುಟ್ಟಿಕೊಂಡು ಆತ್ಮಾರಾಧನೆ ಮಾಡಿಕೊಳ್ಳಿ. ಓಂ ಹೃದಯಸ್ಥಿತಂ ಪಂಕಜಮಷ್ಟಪತ್ರಂ ಧ್ಯಾನಂ ಅಂಗುಷ್ಟಮಾತ್ರಂ ಮನೆಯೋರಂ ಧ್ಯಾಯೇತ್ ವಿಷ್ಣುಂ ಪುರುಷಂ ಪುರಾಣಂ ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾದನಸ್ಥಂ ಸಕಲಭುವನಬೀಜಂ ಸೃಷ್ಟಂ ಮಹಾರಹೇತಂ ನಿರತಿಸುಗಾತ್ಮಜ್ಯೋತಿಷಂ ಹಂಸರೂಪಂ ಪರಮಪುರುಷಮಾದ್ಯಂ ಚಂದ್ರೇಕಾತ್ಮೂರ್ತಿಂ ಆರಾಧಯಾಮಿ ವಿಣಸನ್ನಿಭಮಾತಲಿಂಗಂ ಮಾಯಾಪ್ರೇ ಹೃದಯಪಂಕಜಸನ್ನಿವಿಷ್ಟಂ ಶ್ರದ್ಧಾನದೇವಸುಸ್ತತಲಾವಿದೇಕೇರ್ನಿತ್ಯಂ ಸಮಾಧಿಕುಸಮಯ ಪುನರ್ಭವಾಯ ದೇಹೋ ದೇವಾಲಯಃ ಪ್ರೋಕ್ತೋ ದೇವೋ ಹಂಸಸ್ತರಾಜವಃ ದೇವತ್ಕಾಂಗರಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಆತ್ಮಾರಾಧನಂ ಸಮರ್ಪಯಾಮಿ. ಕೈ ತೊಳೆದುಕೊಳ್ಳಿ. ಹಾಗೆ ಕೈ ಮುಗಿದುಕೊಳ್ಳಿ. ಮಂಡಪಧ್ಯಾನಂ ಕರಿಷ್ಯೆ. ಓಂ ಉತ್ತರಸ್ಫೋರ್ಧ್ವರಾಜನೇ ಹರಿತಂ ಗಂಗಾಧರಂ ಗರ್ಭಂ ಶುದ್ಧಸ್ಫಾಟಕ ಭಿತ್ತಿಕಾ ವಿರಚಿತೈ ಸ್ತಂಭೈ ಚ ಹೇಮೈ ಶುಭೈಃ ದ್ವಾರೈಶ್ಚಾಮರರತ್ನರಾಜಕಚರೈಃ ಶೋಭಾವಹೈರ್ಮಂಡಪೈಃ ತತ್ರಾನ್ಯೈರ್ವಿಚಿತ್ರಸಂಗತೋಳೇ ಪ್ರೋಭ್ರಾಜಿರಂ ಸುಸ್ತಿಕೈಃ ಮುಕ್ತಾಜಾಲವಿಲಂಬಮಂಡಪೈರ್ವಜ್ರೈಃ ಸೋಪಾನಕೈಃ ನಾನಾರತ್ನಮಿದರವಿದೈಶ್ಚ ಕಲಶೈರತ್ಯന്തಜೋಭಾವಹಂ ಮಾಣಿಕ್ಯೋಜ್ವಲದೇಪದೇಭ್ಯಗಜರಂ ಲಕ್ಷ್ಮೀವಿಲಾಸಾಸ್ಪದಂ ಧ್ಯಾಗೇನ್ಮಂಡಪಮರ್ಚನೇಷು ಸಕಲೇಷ್ವೇವಂ ವಿನಂ ಸಾಧಕಃ ಭ್ಯೋ ನಮಃ. ಮಂಡಪಧ್ಯಾನಂ ಸಮರ್ಪಯಾಮಿ. ಮನಸ್ಸಿನಲ್ಲಿ ಪರಂಪರೆಯ ಎಲ್ಲ ಗುರುಗಳನ್ನು ಹಾಗೆ ವಿರಾಜಮಾನರಾಗಿರುವಂತಹ ಅನಂತಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಧ್ಯಾನ ಮಾಡಿಕೊಳ್ಳಿ. ಓಂ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಸಹಸ್ರಶೇರಶಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವದೋ ವೃತ್ವಾತ್ಯದಷ್ಟದಶಾಂಗುಲಂ ಸ್ವಾತ್ಮಸಂಸ್ಥಮಯಾನ್ ಶುದ್ಧಾತಾಮದ್ಯ ಪರಮೇಶ್ವರ ಅರಣ್ಯಾಮಿ ಹವ್ಯಾಶಂ ಮೂರ್ತಾ ವಾವಾಹಯಾಮ್ಯಹಂ. ಪರಂಪರಾರಿ ಸಮಸ್ತ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಪಾದುಕಾ ಮಧ್ಯೆ ಆವಾಹಯಾಮಿ. ಆವಾಹನಂ ಸಮರ್ಪಯಾಮಿ.
ॐ पुरुष एवेदं सर्वं यद्भूतं यच्च भव्यम् उदामृतस्येषानो यदन्नेनातिरोहति आसनं समर्पयामि ॐ एतावानस्य महिमारोज्यायाङ्श्च पूर्वजः पादोऽस्य विश्वाभूतानि त्रिवारस्यामृतं दिवे पादारविन्दयोः पाद्यं समर्पयामि ॐ त्रिवारोर्ध उदयत्पुरुषः पादोऽस्येह भवत्पुनः ततो विष्णुन्यक्रामत्शासनानजने अभि हस्तयोरर्घ्यं समर्पयामि ॐ तस्माद्विराळजागतविराजो अधिपूर्वजः सुजातो अत्तरश्चरपश्चाद्भूमिमधो मुखे आचमनीयं समर्पयामि ॐ यत्पुरुषेण हविजा देव वसन्तो अस्यासैराज्यं ग्रीष्मैध्मः शरद्धवेः मलापकर्षणस्नानं करिष्ये ॐ आपोहिष्ठामयो भवस्तान ऊर्जेर्दधातन महेरणायक्तते यो वश्यवरमारुधस्तस्य भाजगरेहनाः उषतेरिव मातराः तस्मारङ्गमामभोगश्चक्षगागजन्मध आपो जनयथा जनः आवाहितश्री सद्गुरुदेवताभ्यो नमः मलापकर्षणस्नानं समर्पयामि पञ्चामृतैस्तपगिष्ये आदौ क्षीरेण ॐ आप्यायस्सु समेतुरे विश्वदस्वमवृष्ण्यं भवावाजस्य दङ्गथे आवाहितश्री सद्गुरुदेवताभ्यो नमः क्षीरस्नानं समर्पयामि क्षीरस्नानानन्तरे शुद्धोदकैस्तपगिष्ये ॐ सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्तमां भवोद्भवाय नमः शुद्धोदकस्नानं समर्पयामि दध्नास्तपगिष्ये ॐ दधिक्रावणो अकार्षं जिष्णारश्चस्य वादिनः सरभिनोमकागरत्प्रण आयों चितारिषत् दधिस्नानं समर्पयामि शुद्धोदकैस्तपगिष्ये ॐ वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कर्णाय नमो बलविकरणाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः शुद्धोदकस्नानं समर्पयामि घृतैस्तपगिष्ये ॐ घृतमस्य गोनिर्घृते श्रितो घृतं वस्तधाम अनुस्वरमावहमादयस्य स्वाहा घृतं मृळववक्षहव्यम् घृतस्नानं समर्पयामि शुद्धोदकैस्तपगिष्ये ॐ अघोरेभ्यो धघोरेभ्यो घोरघोरधरेभ्यः सर्वेभ्यः सर्वसर्वेभ्यो नमस्ते रुद्ररूपेभ्यः शुद्धोदकस्नानं समर्पयामि मधुनास्तपगिष्ये ॐ मधुवातारतायते मधुच्चरन्ति माध्येर्नः सन्तोषधीः मधुनक्तमुदोषसो मधुमत्पार्थिवं मृदाः मरुद्योरस्तनः पिता मधुमान्नो वनस्पतिर्मधुमाङ्गस्तु सौर्याः माध्येर्गावो भगवन्दनः मधुस्नानं समर्पयामि शुद्धोदकैस्तपगिष्ये ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् शुद्धोदकस्नानं समर्पयामि शर्करयास्तपगिष्ये ॐ स्वादुपवस्य दिव्याय जन्मने स्वादुरिन्द्राय सहवेतनाम्ने स्वादुर्मित्राय वरुणाय वायवे बृहस्पतये मदमाङ्गलाभ्यः शर्करास्नानं समर्पयामि शुद्धोदकैस्तपगिष्ये ॐ ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्माय वो मे अस्तु सदाशिवो आवाहितु श्री सद्गुरुदेवताभ्यो नमः शुद्धोदकस्नानं समर्पयामि अथ शुद्धोदकमहाभिषेकं करिष्ये ॐ इयमददाद्रभसमृच्युतं दिवो दासं भद्रश्वागदाशुषे याशस्वं दमाचखादावसं वणिं दादे रात्राणि दविजातरस्तते
इयं युष्मेभिर्विसखा इवारदत्सानकिरीणां दविजयभिरोर्मिभिः आरावदग्निमवसे सवृक्तिभिः सरस्वतीमा विवासे मधीतिभिः सरस्वतीदेवनिदो निवर्हय प्रजां विश्वस्य मृदगस्य मागिनः उदक्षिणेभ्यो वनेरविन्दो वचमेभ्यो अस्रवो वाजिनीवते प्रणादेवे सरस्वते वाजेभिर्वाजिनीवते धीनामवित्रवतो यस्त्वा देव सरस्वत्यवब्रोते धने हिते इन्द्रन्नवृत्रतोर्ये त्वं देव सरस्वत्यवाजेषु वाजिने हृदापूषे वनस्तनिम् सरस्वते घोरा हिरण्यवर्तनिः वृत्रघ्ने वक्षसुष्टुतिम् यस्या अनन्तो अकृतस्तेजश्चरिष्णुरेणवः अमश्चरतिरोरुवत् सा नो विश्वा अनिद्विषस्ररम्यारतावरे तन्नहे एवतोर्याः तनः प्रिया प्रयासु सप्तस्तु सासु दुष्टा सरस्वती स्तोम्या भूत् ॐ शान्तिः आवाहित श्री सद्गुरुदेवताभ्यो नमः महाभिषेकं समर्पयामि वाजवाजाहितर्जते मे शोभा अरङ्ग्रदाः तेषां बाहिश्रुधे हवम् वाय उक्थेभिर्चरन्ते त्वामच्चाचरिताराः सुतसोमा अहर्विदाः वायो तव प्रपञ्चते धेनाजिगातिदाशुषे रुचि सोमपीतये इन्द्रवायो इमे सुता उपप्रयोभिरागतम् इन्द्रवो वामुषन्तिः वाजविन्द्रश्च चेतथः सुतानां वाजिनीवतो तावायातमुपद्रवत् वाजविन्द्रश्च तन्वत आयातमुपनिष्कृतम् मक्ष्वी इत्थाधिया नरा मित्रं भवे भूतदक्षं वरुणं च ऋजातसम् धियं घृदाचीं चाथन्दा हृदेन मित्रावरणावृता वृथा व्रतस्पृजा क्रतुं बृहन्तवाचाते कवीना मित्रावरणात् विजाता वृक्षया दक्षं दधाते अपदम् अश्विना यद्वरीरिजोद्रवत्वाणि शुभस्पति पुरभुजा जनस्य तम् अश्विना पुरदं ददानराजवीरया धिया धिष्ट्या वनतङ्गिराः दस्रायवाकवः सुदाना सत्या भ्रक्तबर्हिषः आयातं रुद्रवर्तने इन्द्राया हि चित्रभानो सुता इमे त्वायवाः अन्वेभिस्तना बोदासाः इन्द्राया हि धियेषुतो विप्रजोदः सुतावरः उपब्रह्माणि वाघताः ॐ शान्तिः ॐ तं यज्ञं बर्हिषि प्रोक्तन् वरुषं जातमग्रदः तेन देवा अगजं दशाध्यार्णयश्च गे एवं वस्त्राणि पेवसावसाधे यवोरच्छिद्रामन्दवोह सर्गाः अवातिरतमनृतानि विश्वरुतेन मित्रावरुणासु चेथे वस्त्रयुग्मार्थे क्षुदान् समर्पयामि आचमनं समर्पयामि ॐ तस्माद्यज्ञात् सर्वहतु समृतं हृदाज्यं पशोन्दान् चक्रे वायव्यानारण्यां ग्राम्याश्च ये यज्ञोपवेदं परमं पवित्रं प्रजापतेर्यत्सहजं दुरस्तात् आयुष्यमग्रं प्रथमञ्जशुभ्रं यज्ञोपवेदं परमस्तु तेजाः ववीतार्थे क्षुदान् समर्पयामि आचमनं समर्पयामि ॐ हिरण्यरोभस्स हिरण्यचन्द्रकपान्नवाच्चेतु हिरण्यवर्णः हिरण्यगात्परिगोनेर्निषद्या हिरण्यदातदत्यन्नमस्मै आभरणार्थे क्षुदान् समर्पयामि ॐ तस्माद्यज्ञात् सर्वहुदरजः सामानि जज्ञरे छन्दांसि जज्ञरे रस्मादिरुस्तस्मादजागत
गन्धद्वारान्दरादर्शां नित्यपुष्टाङ्गरेषणे ईश्वरें सर्वभूतानां दाम्योपक्वये श्रियम् गन्धं समर्पयामि अर्चनप्रार्चनप्रियमेधासो अर्चन्दवत्रका उतपुरन्नधृष्णर्चदा अक्षतान् समर्पयामि ॐ तस्मादश्वा अजायन्त एके च भयातडः गावो जज्जरेरस्मात् तस्माच्चाता आगनेते परागणे दोर्वारोहन्त पुष्पिणीः पुण्डरे एकानि समुद्रस्य गृहा इमे अलङ्करणार्थे नानाविधपरिमलपत्रपुष्पाणि समर्पयामि ಈಗ ಗುರುಗಳ ಅಷ್ಟೋತ್ತರ ಶತ ಅಂದರೆ 108 ನಾಮಗಳಿಂದ ಅರ್ಚನೆಯಾಗಲಿಕ್ಕಿದೆ. ಪಾದಪೂಜೆಯ ಸೇವೆಯನ್ನು ರಶೀದಿ ಮಾಡಿಸಿದಂತಹ ಎಲ್ಲ ಸೇವಾರ್ಥಿಗಳಿಗೆ ಹೂ ಮತ್ತು ತುಳಸಿಯನ್ನು ಕೊಡ್ತಾರೆ. ಆ ತುಳಸಿಯನ್ನು ಹಿಡ್ಕೊಂಡು ಅಷ್ಟೋತ್ತರ ಮುಗಿಯುವವರೆಗೆ ಮನಸ್ಸಿನಲ್ಲಿ ಶ್ರೀ ಗುರುಭ್ಯೋ ನಮಃ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇರಿ. ಹಾಗೆ ಯಾವೆಲ್ಲ ಸಂಕಲ್ಪವನ್ನು ನೆನೆಸಿಕೊಂಡು ಶ್ರೀ ಗುರುಗಳ ಪಾದುಕಾ ಪೂಜಾರಾಧನೆಯನ್ನು ನೆರವೇರಿಸ್ತಾ ಇದ್ದೀರೋ ಆ ಎಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಅರ್ಚನೆಯ ನಾಣ್ಯವನ್ನು ತಂದಿದ್ದರೆ ಯಾರಾದರೂ ಆ ನಾಣ್ಯಗಳನ್ನು ಪಂಚಪಾತ್ರೆಯ ಹರಿವಾಣದಲ್ಲಿಟ್ಟುಕೊಂಡು ಅರ್ಚನೆಯನ್ನು ಮಾಡ್ತಾ ಇರಿ. ನಾವಿಲ್ಲಿ ನಮಃ ಅಂತ ಹೇಳಬೇಕಾದ್ರೆ ನೀವು ಸಹ ನಮಃ ಅಂತ ಹೇಳುತ್ತಾ ಗುರುಗಳ ಪಾದುಕೆಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಅರ್ಚನೆಯನ್ನು ಮಾಡ್ತಾ ಇರಿ. ಮೊದಲಿಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ವೇದಾಂತಾಚಾರ್ಯವಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಆವಾಹಿತ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಅಷ್ಟೋತ್ತರನಾಮಾರ್ಚನಂ ಕರಿಷ್ಯೆ. ಓಂ ಬ್ರಹ್ಮರೂಪಾಯ ನಮಃ. ಓಂ ವಿಷ್ಣುರೂಪಾಯ ನಮಃ. ಓಂ ಶಿವರೂಪಾಯ ನಮಃ. ಓಂ ವಿಶ್ವರೂಪಾಯ ನಮಃ. ಓಂ ವೇತರಾಗಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಊರ್ಧ್ವರೇತಸೇ ನಮಃ. ಓಂ ಧ್ಯಾನನಿಷ್ಠಾಯ ನಮಃ. ಓಂ ಶುದ್ಧಜ್ಞಾನಿನೇ ನಮಃ. ಓಂ ವಿದ್ಯಾರೂಪಿಣೇ ನಮಃ. ಓಂ ಸಮಾಧಿಕೃತೆ ನಮಃ. ಓಂ ಅಪ್ರಮೇಯಾಯ ನಮಃ. ಓಂ ಯತಿರಾಜಾಯ ನಮಃ. ಓಂ ಶಾಂತಾಯ ನಮಃ. ಓಂ ಮಹಾತ್ಮನೇ ನಮಃ. ಓಂ ನಿರಸ್ತದೋಷಾಯ ನಮಃ. ಓಂ ನಿರವದ್ಯಾಯ ನಮಃ. ಓಂ ಜ್ಞಾನಧಾತ್ರೆ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಶ್ರುತ್ಯರ್ಥಬೋಧಕಾಯ ನಮಃ. ಓಂ ಸರ್ವಶಾಸ್ತ್ರವಿಶಾರದಾಯ ನಮಃ. ಓಂ ತತ್ವಪ್ರದರ್ಶಕಾಯ ನಮಃ. ಓಂ ಸರ್ವಜನಪ್ರಿಯಾಯ ನಮಃ. ಓಂ ಸರ್ವಸಂಗಪರಿತ್ಯಾಗಿನೇ ನಮಃ. ಓಂ ಸಕಲ ಸಂಶಯಹರಾಯ ನಮಃ. ಓಂ ಶಾಪಾನುಗ್ರಹಜಕ್ತಾಯ ನಮಃ. ಓಂ ಸಂಸಾರಾರ್ಣವತಾರಕಾಯ ನಮಃ. ಓಂ ಬ್ರಹ್ಮವಿದ್ಯಾವಿಶಾರದಾಯ ನಮಃ. ಓಂ ವಾಚಸ್ಪತಯೇ ನಮಃ. ಓಂ ವಾಗ್ವಿದಕ್ಷಣಾಯ ನಮಃ. ಓಂ ಚಿತ್ತಶುದ್ಧಿಕರಾಯ ನಮಃ. ಓಂ ಗುಣವರ್ಯಾಯ ನಮಃ. ಓಂ ವೈರಾಗ್ಯನಿರತಾಯ ನಮಃ. ಓಂ ನಿತ್ಯತೃಪ್ತಾಯ ನಮಃ. ಓಂ ನಿತ್ಯಾನಂದಾಯ ನಮಃ. ಓಂ ನಿರಾತಂಕಾಯ ನಮಃ. ಓಂ ನಿರಹಂಕಾರಾಯ ನಮಃ. ಓಂ ತಪೋಮೂರ್ತದೆ ನಮಃ. ಓಂ ತಮೋಗುಣನಿವಾರಕಾಯ ನಮಃ. ಓಂ ನಿತ್ಯಾನಿತ್ಯವಿವೇಕವದೇ ನಮಃ. ಓಂ ಚಿದಾನಂದಾಯ ನಮಃ. ಓಂ ಚಿನ್ಮಯಾತ್ಮನೇ ನಮಃ. ಓಂ ಚಿದ್ರೂಪಾಯ ನಮಃ.
ॐ चित्स्वरूपिणे नमः ॐ तेजोमूर्तये नमः ॐ क्षेमदायिने नमः ॐ क्षेमकराय नमः ॐ भव्याय नमः ॐ भद्रप्रियाय नमः ॐ विश्वरञ्जकाय नमः ॐ स्वप्रकाशाय नमः ॐ सदाधाराय नमः ॐ विश्वबन्धवे नमः ॐ विजालकीर्तने नमः ॐ वागीशाय नमः ॐ सर्वलोकहितोत्सुकाय नमः ॐ महामतये नमः ॐ काशाय वसनोपेताय नमः ॐ कमण्डलुलसत्कराय नमः ॐ ब्रह्मानन्दप्रदायकाय नमः ॐ अज्ञानतिमिरादित्याय नमः ॐ भस्मोद्धूलितविग्रहाय नमः ॐ सुज्ञानां बुधिचन्द्रमसे नमः ॐ श्रीमते नमः ॐ मुक्तिप्रदायकाय नमः ॐ शिष्योपदेशनिरताय नमः ॐ भक्ताभीष्टप्रदायकाय नमः ॐ सूक्ष्मतत्त्वरहस्यज्ञाय नमः ॐ शोकतापहारिणे नमः ॐ वेदवेदाङ्गतत्त्वज्ञाय नमः ॐ जितेन्द्रियाय नमः ॐ आत्मैकत्वदिन्दकाय नमः ॐ तारकाय नमः ॐ मोक्षदायिने नमः ॐ योगनिधये नमः ॐ सद्गुरवे नमः ॐ यदिधर्मप्रवर्तकाय नमः ॐ सर्वदुःखनिवारकाय नमः ॐ शिष्यहितपालकाय नमः ॐ शिष्यकोटिसंश्रिताय नमः ॐ ब्रह्मज्ञानसम्पन्नाय नमः ॐ श्रुतिपराय नमः ॐ ब्रह्मानन्दस्वरूपाय नमः ॐ अज्ञाननिवारकाय नमः ॐ महामहिम्ने नमः ॐ सर्वज्ञाय नमः ॐ सत्यज्ञानानन्ताय नमः ॐ ज्ञानमुद्राञ्चितकराय नमः ॐ तत्तमूर्तये नमः ॐ कार्याकार्यप्रबोधकाय नमः ॐ शिष्यहर्तापहारकाय नमः ॐ परिव्राजाश्रमोधर्त्रे नमः ॐ सर्वतन्त्रस्वतन्त्रधिये नमः ॐ महामते नमः ॐ शुचये नमः ॐ प्रसन्नवदनाम्भोजाय नमः ॐ परमार्थप्रकाशकाय नमः ॐ पुराणस्मृतारज्ञाय नमः ॐ निर्मलात्मकाय नमः ॐ विश्ववन्द्यपदाम्बुजाय नमः ॐ सत्यात्मने नमः ॐ सद्भावाय नमः ॐ समवदां श्रेष्ठाय नमः ॐ सुधेये नमः ॐ दक्षिणामूर्तये नमः ॐ भगवत्पारशङ्कराचार्याय नमः ॐ श्रीमत्काळहस्ताचार्यवर्याय नमः ॐ श्रीमज्जगद्गुरवे नमः ಅರ್ಚನೆ ಮಾಡಿರುವಂತಹ ನಾಣ್ಯವನ್ನು ಹಾಗೆ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಪುಷ್ಪವನ್ನು ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆ ಮಾಡಿ ಯಾವೆಲ್ಲ ಸಂಕಲ್ಪಗಳನ್ನು ನೆನೆಸಿಕೊಂಡು ಶ್ರೀ ಗುರುಗಳ ಪಾದುಕಾ ಪೂಜಾರಾಧನೆ ನೆರವೇರಿಸ್ತಾ ಇದ್ದೀರೋ ಹಾಗೆಲ್ಲ ಸಂಕಲ್ಪಗಳನ್ನು ಸ್ಮರಣೆ ಮಾಡುತ್ತಾ ಗುರುಗಳ ನಾಮವನ್ನು ಹೇಳ್ತಾ ಅರ್ಚನೆ ಮಾಡಿರುವಂತಹ ನಾಣ್ಯವನ್ನು ಹಾಗೆ ಆ ಪುಷ್ಪವನ್ನು ಹರಿವಾಣಕ್ಕೆ ಸಮರ್ಪಣೆ ಮಾಡಿ काशायवसनो वेदं भस्मोद्ग्रहम् जगद्गुरुं प्रसन्नवदनां भोजं ब्रह्मानन्दप्रदायकं वन्देऽहं काळहस्तार्यं शिष्यहर्तापहारकं निर्ममं निरहङ्कारं निगमार्थप्रकाशकं वन्देऽहं काळहस्तार्यं नित्यानित्यविवेकिनम् सूक्ष्मतत्त्वरहस्यज्ञं कार्याकारणबोधकम् वन्देऽहं काळहस्तार्यं संसारार्णवतारकम् धर्माधर्मविभागज्ञं ब्रह्मविद्याविशारदम् वन्देऽहं काळहस्तार्यं पुण्यशीलं तपस्विनं भक्ताभीष्टप्रदातारं भवरोगैकभेषजम् वन्देऽहं काळहस्तार्यं भवबन्धविमोचकम् योगपद्मासनस्तं योगिनं योगिनां वरम् वन्देऽहं काळहस्तार्यं योगीशं तत्त्वदर्शिनम् सरस्वती शिवात्मानं शिष्याभीष्टप्रदायकम् श्रीगुरुं काळहस्तेन्द्रसरस्वतीं समाश्रये
आवाहित श्री सद्गुरुदेवताभ्यो नमः। अष्टोत्तरशतनामार्चनं तव दिव्यचरणारविन्दयोः समर्पयामि। ॐ यत्पुरुषं वरदः करदाव्यकल्पयन् मुखं किमस्य गो बाहुका पूर्वपादा उच्यते वनस्पतिरसोद्भूतो गन्धाढ्यो गन्धवत्तमः आघ्रेयः सर्वदेवानां धूपोऽयं प्रतिगृह्यतां धूपमाग्रापयामि। ॐ ब्राह्मणोऽस्य मुखमासेत् बाहुराजन्यः कृतः पूर्वोदरस्य यद्वैश्यः पद्भ्यां शूद्रो अजायत साध्यं निवर्तुसंयुक्तं मह्निना गोचितं मया ग्रहाणमङ्गलदीपं त्रैलोक्यतिमिरापः दीपं दर्शयामि। ॐ चन्द्रमा मनसो जातश्चक्षुः सूर्यो अजायत मुखारिन्द्रश्चाग्निश्च प्राणाद्वायुरजायत। ಇದೀಗ ಶ್ರೀ ಗುರು ಚರಣಗಳಿಗೆ ಮಹಾಮಂಗಳಾರತಿಯಾಗಲಿಕ್ಕಿದೆ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ॐ नाभ्यादिरन्तरिक्षं शेष्णाद्योस्तमवर्तत पद्भ्यां भूमिर्दिशश्रोत्रात् तथा लोकान् अकल्पयन्। ॐ श्रयेदातश्रयानिरयाय श्रियम्बयोदरद्रभ्यो दधात् श्रियम्बदाना अमृतत्तमायन् भवन्ति दत्यादमिदामिदद्रो श्रिय एवैनं तच्छ्रियमादधा च सन्ततमृजावषट्कृत्यं तन्दत्यैदन्धीयते प्रजया वचभिर्य एवं वेद। ॐ भद्रं कर्णे विशृणयाम देवा भद्रं पश्येमाक्षभिर्यदत्राः स्थिरैरङ्गैस्तुष्टवान् तत्तनाभिर्विजयम देवहिरञ्जदायोः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरण्यतनयः स्वस्ति नो बृहस्पतिर्दधात्। ॐ विश्वतश्चक्षुरथ विश्वतो विश्वतो बाहुरथ विश्वतस्तात् स्वं बाहुभ्यां भवति संवत्सरैर्या बाभूमे जनयन् देव एका यं स्वेत्तरङ्गवसवृक्षासयतोऽद्या वा पृथिवेनिष्टदक्षुः वरेषणा मनसा पृच्छते तदद्यदद्यदट्टभुवनानि धारयन् या ते धामानि परमाणि या ममाया मध्यमा विश्वकर्मन्नुदेवान् चक्षास्मिभ्यः विश्वकर्मन् हविषावावधानः स्वयं दद्याम् मुह्यन्तन्ये अभितोजनादयास्माकं भगवाः सूर्यरस्तो पादस्पतिं विश्वकर्माणमोदये मनोरम्बाये अद्याहवेम। ॐ शान्तिः शान्तिः शान्तिः। आवाहित श्री सद्गुरुदेवताभ्यो नमः।
प्रसन्नबोधार्थे मङ्गलनीराजनं समर्पयामि रक्षां धारयामि। ॐ वेदान्ताचार्यमाचार्यभास्करं ज्ञानभास्करं धर्मसंस्थापिनं वन्दे काळहस्तं जगद्गुरुं राजाधिराजाय प्रसह्यसाहिने नमो वयं वै श्रवणाय कर्महे समय कामान् कामकामाय मह्यं कामेश्वरो वै श्रवणो ददात् कुबेराय वै श्रवणाय महाराजाय नमः। यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिरेनस्य यः परस्य महेश्वरः। ॐ स्वस्ति स्वस्ति प्रजाभ्यः परिपालयन्तां न्यायेन मार्गेण महिं महेशाः। गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु समस्तसन्मङ्गलानि भवन्तु। काले वर्जपर्जन्यः पृथ्वीशस्त्रधारिणी रेदोऽयं च भरहितो ब्राह्मणाः सन्तु निर्भयाः अपत्राः पुत्रिणः सन्तु पुत्रिणः सन्तु पौत्रिणः अधुना सदना सन्तु देवेम शरदस्यम् आवाहितः श्री सद्गुरुदेवताभ्यो नमः। वेदोक्तमन्त्रपुष्पाञ्जलिं समर्पयामि अथ मनसाभीष्टप्रार्थनान् करिष्ये। वेदांत आचार्य भास्करं ध्यान भास्करं धर्म संस्थापनवंदे काळहस्तं जगद्गुरु। नावेल्ल गुरुर्ब्रह्म गुरुर्विष्णु गुरुर्देवो महेश्वरः गुरुर्साक्षाತ್ परं ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಗುರುವನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ತಿಳಿದರೆ ಗುರು ಬ್ರಹ್ಮಸ್ವರೂಪನಾಗಿದ್ದಾನೆ, ಹಾಗೆ ಸ್ಥಿತಿಕಾರನ ಅಂತ ಮಹಾವಿಷ್ಣುವಾಗಿದ್ದಾನೆ, ಹಾಗೆ ಲಯಕಾರಕನಾಗಂತ ಲೋಕದ ಮಂಗಲ ಸ್ವರೂಪನ ಅಂತ ಮಹೇಶ್ವರನಾಗಿದ್ದಾನೆ. ಅಂತ ಪರಬ್ರಹ್ಮ ಸ್ವರೂಪನ ಅಂತ ಸಾಕ್ಷಾತ್ ವಿಶ್ವಕರ್ಮ ಸ್ವರೂಪನ ಅಂತ ಸದ್ಗುರುವನ್ನು ನಾವು ದರ್ಶನ ಮಾಡಬೇಕಂತೆ. ಆ ಗುರುವಿನ ದಿವ್ಯ ಮಂಗಳ ದರ್ಶನವನ್ನು ಮಾಡಬೇಕು, ಆ ಗುರುಗಳ ಪಾದ ಸ್ಪರ್ಶನವನ್ನು ಮಾಡಬೇಕು, ಆ ಗುರುಗಳಲ್ಲಿ ಆತ್ಮ ನಿವೇದನವನ್ನು ಮಾಡಬೇಕಂತೆ. ಕಲಿಯುಗದ ಆದಿಯಲ್ಲಿ ಕಾಳಹಸ್ತ ಮುನಿ ಶಿವನೇ ಕಾಳಹಸ್ತ ಮುನಿಯಾಗಿ ಅವತರಿಸಿ ವಿಶ್ವಕರ್ಮ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ಸುಶೀಮ ರಾಜನಿಗೆ ವಿಶ್ವಕರ್ಮ ಪುರಾಣವನ್ನು ಬೋಧಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅನೇಕ ವರ್ಷಗಳವರೆಗೆ ಶಿಲ್ಪವಿದ್ಯೆಯಿಂದ ಲೋಕದಲ್ಲಿ ವಿಶ್ವಕರ್ಮ ಜನಾಂಗ ಬೆಳಗುವಂತೆ ಮಾಡಿದಂಥ ಸದ್ಗುರು ಆ ಗುರುವಿನ ಕೃಪಾ ಕಟಾಕ್ಷದಿಂದ ಈ ಸಮಾಜ ಬೆಳಗುತ್ತಾ ಇತ್ತು. ಮುಂದೆ ದಂಭ ದರ್ಪ ಅಹಂಕಾರದಿಂದ ಗುರುವಾಕ್ಯೋಲ್ಲಂಘನ ಹಾಗೆ ಗುರು ಶಾಪದಿಂದಾಗಿ ಈ ಸಮಾಜ ಅಂಧಕಾರದ ಕೂಪದಲ್ಲಿ ಬಿದ್ದು ಗುರು ಇಲ್ಲದೆ ಗುರಿ ಇಲ್ಲದೆ ನಾನಾ ವಿಧವಾದಂಥ ಹೀನ ಯಾತೆಯನ್ನು ಅನುಪಿಸುವಂಥ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಅಭಿನವ ಕಾಳಹಸ್ತ ಮುನಿಯಾಗಿ ಅವತರಿಸಿ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮ ಸಮಾಜದವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಭಕ್ತಿ ಜ್ಞಾನ ವೈರಾಗ್ಯ ತಪಸ್ಸನ್ನು ಆಚರಿಸಿಕೊಂಡು ನಮ್ಮ ಸಮಾಜದ ಸರ್ವತೋಮುಖಾಂತ ಅಭಿವೃದ್ಧಿ ಆಗಲಿ ಅಂತೇಳಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ 3 ತಿಂಗಳ ಪರ್ಯಂತ ವಿಶೇಷವಾದಂಥ ಚಾತುರ್ಮಾಸ್ಯ ವ್ರತವನ್ನು ಪೂರೈಸಿ 8,000 ಕಿಲೋಮೀಟರ್ಗಳ ಪ್ರಯಾಣ ಮಾಡಿ ಹರಿದ್ವಾರ ಹಾಗೆ ಬದರೀನಾಥನ ದರ್ಶನ ಕೇದಾರೇಶ್ವರನ ದರ್ಶನ ಪುಣ್ಯ ಸಂದರ್ಶನವನ್ನು ಮಾಡಿ ನಮ್ಮ ಸಮಾಜ ಅಭ್ಯುದಯ ಆಗಲಿ ಎಲ್ಲರೂ ಸುಖವಾಗಲಿ ಅಂತ ಹೇಳ್ಕಂಥ ಭಾವದಲ್ಲಿ ಗುರುಗಳು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಅಂಥ ಪರಮ ಗುರುಗಳ ಪಾದ ಪೂಜೆ ಮಾಡಿದರೆ ಇಹದಲ್ಲಿರ್ತಕ್ಕಂಥ ಕ್ಲೇಶಗಳೆಲ್ಲ ಪರಿಹಾರ ಆಗೋದ್ರ ಜೊತೆಗೆ ಪರದಲ್ಲಿ ಮುಕ್ತಿ ಪ್ರಾಪ್ತವಾಗ್ತಂಥ ಜ್ಞಾನಿಗಳು ಹೇಳಿದ್ದಾರೆ. ಹಾಗೆ ಗುರುಗಳು ಏನು ಸತ್ಸಂಕಲ್ಪ ಮಾಡ್ತಾರೆ, ಗುರುಗಳು ನಮ್ಮ ಸಮಾಜದ ಅಭ್ಯುದಯ ಆಗಲಿ ಅಂತ ಹೇಳ್ಕಂಥ ನಿಟ್ಟಿನಲ್ಲಿ ಸಮಾಜದ ವಿಶೇಷವಾದಂಥ ವೇದ ಸಂಜೀವಿನಿ ನಾಗಧರ್ಮೇಂದ್ರ ವಿದ್ಯಾ ಪಾಠಶಾಲೆಯನ್ನು ಸ್ಥಾಪಿಸಿ ಅನೇಕ ವೇದ ವಿದ್ವಾಂಸರನ್ನು ಸಮಾಜಕ್ಕೆ ನೀಡಿದ್ದಾರೆ. ಹಾಗೆ ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ಕಂಥ ಭಾವದಿಂದ ಗೋಶಾಲೆಯನ್ನು ಸ್ಥಾಪಿಸಿ ಗೋ ಸಂರಕ್ಷಣೆಯನ್ನು ಕೂಡ ಗುರುಗಳು ಮಾಡ್ತಾ ಇದ್ದಾರೆ. ಈ ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಸರಸ್ವತಿ
ಸೂರ್ಯ ಚೈತನ್ಯ ವಿದ್ಯಾಸಂಸ್ಥೆಯನ್ನು ನಮ್ಮ ಸಮಾಜದ ಅಭ್ಯುದಯಕ್ಕೋಸ್ಕರ ಪಡೆದು ಅದನ್ನು ಸಮಾಜಕ್ಕೆ ನೀಡಿದ್ದಾರೆ. ಈ ಎಲ್ಲ ಗುರುಗಳ ಸತ್ಸಂಕಲ್ಪದಿಂದ ಸಮಾಜದ ಅಭಿವೃದ್ಧಿಗೆ ಏನು ಸತ್ಸಂಕಲ್ಪ ಮಾಡಿದ್ದಾರೋ ಆ ಸಂಕಲ್ಪ ಈಡೇರಲಿಕ್ಕೆ ನಾವೆಲ್ಲ ತನು ಮನ ಧನದಿಂದ, ಹಾಗೆ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೇಕೇನ ಅಮೃತತ್ವ ಆರುಷು ಅಂತ ಹೇಳಲ್ಪಟ್ಟಿದೆ. ನಾವು ತನು ಮನ ಧನದ ತ್ಯಾಗ ಸೇವೆಯನ್ನು ಮಾಡಿ ಆ ಗುರು ಸಂಕಲ್ಪ ಏನುಂಟು ಅದು ಈಡೇರಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಏನೆಲ್ಲ ಸಂಕಲ್ಪ ಮಾಡಿ ಆ ಪರಮ ಪುಣ್ಯದಾಯಕವಾದಂಥ ಪಾಪನಾಶಿನಿಯಾದಂಥ ಗುರುಗಳ ಪಾದಪೂಜೆ ಮಾಡಿದ್ದೀರೋ, ನೀವು ಏನೆಲ್ಲ ನಾವು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪಗಳೆಲ್ಲ ಗುರುಗಳ ಕೃಪಾದೃಷ್ಟಿಯಿಂದ ಶೀಘ್ರವೇ ಈಡೇರಲ್ಪಡ್ತದೆ. ಶ್ರದ್ಧೆಯಿಂದ ಭಕ್ತಿಯಿಂದ ದಕ್ಷಿಣ ಕನ್ನಡ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಎಲ್ಲ ಈ ಸಮಾಜದವರ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕಂಥ ನಿಟ್ಟಿನಲ್ಲಿ, ಎಲ್ಲರಿಗೂ ಗುರುಗಳ ದರ್ಶನ ಆಗಲಿ ಅಂತ ಹೇಳ್ಕಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಪಾದ ಪೂಜೆಯನ್ನು ಪುತ್ತೂರು ತಾಲೂಕಿನ ಬಳುವಾರಿನ ಈ ಭುವಿವಾಂತ ವಿಶ್ವಕರ್ಮ ಸಭಾ ಭವನದಲ್ಲಿ ಹಮ್ಮಿಕೊಂಡಿದ್ದೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳ ಪಾದಗಳ ಪಾದಪೂಜೆಯನ್ನು ಮಾಡಿದ್ದೀರಿ, ಅರ್ಚನಾರಾಧನೆ ಮಾಡಿದ್ದೀರಿ, ಮಹಾ ಮಂಗಳಾರತಿಯನ್ನು ಬೆಳಗಿದ್ದೀರಿ, ಗುರು ಚರಣಗಳಲ್ಲಿ ನಿಮ್ಮ ಮನೋಭಿಷ್ಟೆಯನ್ನು ಸಲ್ಲಿಸ್ತಾ ಇದ್ದೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂಥ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗಲಿ. ನಿಮ್ಮ ಮಕ್ಕಳು ವಿದ್ಯಾಂತರಾಗಿ ಯಶೋವಂತರಾಗಿ ಭಾಗ್ಯವಂತರಾಗಿ ಕೀರ್ತಿವಂತರಾಗಿ ಬಾಳುವಂತೆ ಅನುಗ್ರಹಿಸಲಿ. ಹಾಗೆ ಈ ಸಂಘ ಏನು ಸದುದ್ದೇಶದಿಂದ ಈ ಪಾದುಕಾ ಪೂಜೆಯನ್ನು ಹಮ್ಮಿಕೊಂಡಿದೋ ಅವರ ಸಂಕಲ್ಪ ಕೂಡ ಈಡೇರಲಿ. ಅವರು ಕೂಡ ಈ ಸಮಾಜದಲ್ಲಿ ತ್ಯಾಗ ಸೇವೆಯನ್ನು ಮಾಡುವಂಥ ಎಲ್ಲ ಅಭಿಷ್ಟೆಯನ್ನು ಈಡೇರುವಂತೆ ಆ ಗುರು ಕಾರುಣ್ಯ ಪ್ರಾಪ್ತಿಯಾಗಲಿ. ಹಾಗೆ ಸಂಧ್ಯಾ ಕಾಲದಲ್ಲಿ ಆ ದುರ್ಗಾದೇವಿಯ ವಿಶೇಷವಾದಂಥ ಪೂಜೆಯ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಅದು ಕೂಡ ನೆರವೇರಿ ಗುರುಗಳ ಕೃಪೆ ಆ ದೇವಿಯ ಕಾರುಣ್ಯ ಈ ಸಮಾಜ ನಭೂತೋ ನಭವಿಷ್ಯತೆ ಇರತಕ್ಕಂಥ ರೀತಿಯಲ್ಲಿ ಬೆಳಗಲಿ ಅಂತೇಳಿ ಆ ಗುರುಗಳ ಪಾದ ಪದ್ಮಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಭಾವೇಂದ್ರ ಕ್ಷಮಾಂ ಜಗದೀಶ್ವರ. ಓಂ ಯಜ್ಞೇನ ಗದ್ದಮಗಜಂತ ದೇವಾಸ್ತಾನ್ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಸ್ರಂದ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಆವಾಹಿತ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಉತ್ತರ ಪೂಜಾರ್ಥೇ ಅಕ್ಷತಾನ್ ಪುಷ್ಪಾಣಿ ಸಮರ್ಪಯಾಮಿ. ಬ್ರಹ್ಮಾರ್ಪಣೆಗೆ ಹೂ ಮತ್ತು ತುಳಸಿಯನ್ನು ಕೊಡುತ್ತಾರೆ. ಆ ವಸ್ತುಗಳ ಜೊತೆಗೆ ದಕ್ಷಿಣೆಯನ್ನು ಸೇರಿಸಿ ಹಿಡ್ಕೊಳ್ಳಿ. ಬ್ರಹ್ಮಾರ್ಪಣೆಗೆ ಹೂ ಮತ್ತು ತುಳಸಿಯನ್ನು ಕೊಡುತ್ತಾರೆ. ಆ ವಸ್ತುಗಳ ಜೊತೆಗೆ ದಕ್ಷಿಣೆಯನ್ನು ಸೇರಿಸಿ ಹಿಡ್ಕೊಳ್ಳಿ. ಓಂ ಸ್ವಸ್ತಿ ಕಾಗೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇನ ಸಮರ್ಪಯಾಮಿ. ಎಲ್ಲರೂ ಅಸ್ಮಾಕಂ ಹೇಳಿಕೊಳ್ಳಿ.
ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯಧೈರ್ಯವೀರ್ಯವಿಜಯಾಭಗಾಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥಕಾಮ ಮೋಕ್ಷಾದಿ ಚತುರ್ವಿಧ ಪುಣ್ಯಪುರುಷಾರ್ಥ ಸಿದ್ಧ್ಯರ್ಥಂ ಚಿಂತಿತಮನೋಭೀಷ್ಟ ಸಿದ್ಧ್ಯರ್ಥಂ ಗುರೋಃ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಅಸ್ಮಿನ್ ಶುಭದಿನೆ ಆಚರಿತ ಶ್ರೀ ಗುರುಪಾದುಕಾ ಪೂಜಾರಾಧನ ಕರ್ಮಣ ಸಂಪೂರ್ಣ ಫಲಪ್ರಾಪ್ತ್ಯರ್ಥಂ ಭಗವಾನ್ ಸರ್ವಾತ್ಮಕ ಶ್ರೀ ವಿಶ್ವಕರ್ಮ ಪರಬ್ರಹ್ಮ ಪ್ರೀಯತಾಂ. ಮನೆಯವರು 3 ಉದ್ಧರಣ ನೀರನ್ನು ಹಾಕಿ ಯಜಮಾನರ ಕೈಗೆ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಕೆಳಗಡೆ ಬಿಡಿ. ಹಾಗೆ ಕೈ ಮುಗಿದುಕೊಂಡು ಎಲ್ಲರೂ ಹೇಳಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಜಗದೀಶ್ವರ. ಹಾಗೆ ಯಜಮಾನರು ನಿಮ್ಮ 2 ಕಿವಿಯನ್ನು ಹಿಡ್ಕೊಂಡು ಗೋತ್ರ ಸೂತ್ರ ಪ್ರವರ ಹೇಳಿ 3 ಬಾರಿ ನೆಲಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಬ್ರಹ್ಮಾರ್ಪಣೆಯಲ್ಲಿರುವಂತಹ ತುಳಸಿಯನ್ನು ಕಣ್ಣಿಗೆ ಮುಟ್ಟಿಸಿ ಕಿವಿಯಲ್ಲಿಟ್ಟುಕೊಳ್ಳಿ. ಪುಷ್ಪವನ್ನು ಮನೆಯವರಿಗೆ ಕೊಡಿ. ಬ್ರಹ್ಮಾರ್ಪಣೆ ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಮನೆಯವರು 1 ಉದ್ಧರಣ ನೀರನ್ನು ಹಾಕಲಿ. ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ದಕ್ಷಿಣೆಯನ್ನು ಹರಿವಾಣಕ್ಕೆ ಸಮರ್ಪಣೆ ಮಾಡಿ. ಗುರುಪಾದ ಪೂಜೆ ಸಂಪನ್ನಗೊಂಡಿದೆ. ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ಮಾಡಲಿದ್ದಾರೆ ಪೂಜ್ಯ ಗುರುಗಳು. ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಖಾಣಿಯವರು ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಂಘ ಕಳಸ ಇದರ ಅಧ್ಯಕ್ಷರಾದ ಶ್ರೀ P.A. ಕುಮಾರಸ್ವಾಮಿ ಕಳಶ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ K.L. ಹರೀಶ್ ಆಚಾರ್ಯರು ಅತಿಥಿಗಳಾಗಿ, ಜೊತೆಯಲ್ಲಿ ಶ್ರೀ ಚಿನ್ನಯ್ಯಾಚಾರ್ಯ ಕುಕ್ಕಂದೂರು ಸುಳ್ಯ ಇವರು PWD ಗುತ್ತಿಗೆದಾರರು, ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈಗ ಪಾದಪೂಜೆ ಸಂಪನ್ನಗೊಂಡಿದೆ. ಮುಂದೆ ಗುರುಗಳ ಬಗ್ಗೆ, ಗುರು ಪರಂಪರೆಯ ಬಗ್ಗೆ ಮಠದ ಹಿರಿಯ ವಿದ್ಯಾರ್ಥಿ ವೇದ ವಿದ್ವಾಂಸರಾದ ಶ್ರೀ ಮೌನೇಶ್ವರವರಿಂದ ಗುರುಗಳು ಮತ್ತು ಗುರುಮಠದ ಬಗ್ಗೆ ಒಂದೆರಡು ಮಾತು. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ವೇದ ಮಠದ ವೇದ ವಿದ್ಯಾರ್ಥಿಗಳಿಂದ ವೇದಘೋಷದ ನಂತರ ಗುರುಗಳು ಗುರುಮಠದ ಬಗ್ಗೆ ಮಠದ ಹಿರಿಯ ವಿದ್ಯಾರ್ಥಿ ವೇದ ವಿದ್ವಾಂಸ ಮೌನೇಶ್ವರವರಿಂದ ಗುರುಗಳು ಗುರುಮಠದ ಬಗ್ಗೆ ವಿಶ್ಲೇಷಣೆ. ಮಠದ ವೇದ ವಿದ್ಯಾರ್ಥಿಗಳಿಂದ ವೇದಘೋಷ, ಆಮೇಲೆ ಗುರುಗಳ ಮತ್ತು ಮಠದ ಬಗ್ಗೆ ಮಠದ ಹಿರಿಯ ವಿದ್ಯಾರ್ಥಿ ವೇದ ವಿದ್ವಾಂಸ ಮೌನೇಶ್ವರವರಿಂದ ವಿಶ್ಲೇಷಣೆ. ಎಲ್ಲ ಸಭಾಸದರು ಎದ್ದು ನಿಲ್ಲಬೇಕಾಗಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತೆ. सा नो मन्द्रजमोर्जन्दुहानाधेनुर्वागस्मानुपसष्टुदयितो दीर्घतमामामतेजो चतुर्वान्दशमे युगे अपामर्थै यतीनां ब्रह्मा भवति सारथिः. विश्वदश्चक्षुरुत विश्वदो मुखो विश्वदो बाहुरुत विश्वदस्पात्. सम्बाहुभ्यां धमति सम्पदत्रैर्द्या वा भूमे जनयन् देव एकाः. ॐ शान्तिः शान्तिः शान्तिः. हरिः ॐ. ಎಲ್ಲರೂ ಕೂತ್ಕೊಳ್ಳಿ. ಗೌರವಾಧ್ಯಕ್ಷರಾದ ನಲ್ಕ ಗೋಪಾಲಕೃಷ್ಣ ಆಚಾರ್ಯರನ್ನು ವೇದಿಕೆಗೆ ಸಂಘದ ಕಾರ್ಯಕರ್ತರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿ. ಜೊತೆಯಲ್ಲಿ ವೇದಿಕೆಯಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ವಿಶ್ವೇಶ್ವರ ಪುರೋಹಿತರು ಕೂಡ ಆಸೀನರಾಗಬೇಕಾಗಿ ವಿನಂತಿ. ಗೌರವ ಸಲಹೆಗಾರರಾದ ಪ್ರೊಫೆಸರ್ ಪ್ರಭಾಕರಾಚಾರ್ಯ. ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಗೆ ಗುಣಮಗೆ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಅವಸ್ಥೆಗಳಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾಗಿದ್ದುಕೊಂಡು ಮಂಗಳಾಪುರದ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಬಿಂಬ ಮಧ್ಯದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ಕಷ್ಟ ಅಂತ ಹೇಳಿ ತಾಯಿಯ ಸನ್ನಿಧಾನಕ್ಕೆ ಬರುವ ಎಲ್ಲ ಮಕ್ಕಳ
ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕುಲಮಾತೆ ಶ್ರೀ ಕಾಳಿಕಾಂಬೆಯ ಸನ್ನಿಧಾನಕ್ಕೆ ನಮನಗಳನ್ನು ಅರ್ಪಿಸಿಕೊಳ್ಳುತ್ತಾ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ಇಡೀ ವಿಶ್ವಬ್ರಾಹ್ಮಣ ಸಮಾಜದ ಕುಲಗುರುಪೀಠವಾಗಿರುವಂತಹ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅಮೃತ ಸದೃಶವಾಗಿರುವಂತಹ ದಿವ್ಯ ಸನ್ನಿಧಾನಕ್ಕೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ನಮನಗಳನ್ನು ಅರ್ಪಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಹಾಗೆ ಇವತ್ತು ಭಾನುವಾರ, ಈ ಭಾನುವಾರದ ಈ ದಿನ ಸರ್ಕಾರಿ ರಜೆಯನ್ನು ಘೋಷಿಸಿದ್ದಾರೆ. ಹಾಗಿರಬೇಕಾದ್ರೆ ನಮ್ಮ ಮಕ್ಕಳು, ನಮ್ಮ ಮನೆಯವರು ಎನ್ನುವಂತಹ ದೃಷ್ಟಿಯಲ್ಲಿ ಕುಟುಂಬಕ್ಕೆ ಒಂದು ರಜೆ ಸಿಕ್ಕಿದೆ, ಮನೆಯವರೊಂದಿಗೆ ಒಂದು ಆರಾಮದಲ್ಲಿ ಇರುವ ಎನ್ನುವಂಥ ಸಂದರ್ಭದಲ್ಲಿಯೂ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ಸಂಸಾರದ ಒಂದು ಗೊಡವಿನಲ್ಲಿ ಆ ಒಂದು ಟೆನ್ಷನ್ ಇರ್ತದೆ ಸಂಸಾರದ್ದು. ಮಕ್ಕಳಿಗೆ ರಜೆ ಸಿಕ್ಕಿದೆ, ಮಕ್ಕಳೊಟ್ಟಿಗೆ ಒಂದಿನಾದರೂ ಇರುವ ಅಂತಿರಬೇಕಾದ್ರೆ ಹಿತರಕ್ಷಣಾ ವೇದಿಕೆಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಯಾರೂ ಸಹ ಬೇಸರ ಮಾಡದೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಗುರುಗಳ ಮಂಗಳಮಯವಾದಂತಹ ಮಂತ್ರಾಕ್ಷತೆ ಬೇಕು, ಹಾಗೆ ಸಾಯಂಕಾಲದಲ್ಲಿ ನೆರೆಯಿರುವಂತಹ ದುರ್ಗಾ ದೀಪ ನಮಸ್ಕಾರದಲ್ಲಿ ಸಹ ಭಾಗಿಯಾಗಿ ಆ ತಾಯಿಯ ಅನುಗ್ರಹ ಬೇಕು ಎನ್ನುವಂತಹ ದೃಷ್ಟಿಯಿಂದ ಸೇರಿರುವಂತಹ ಎಲ್ಲ ಸಹೃದಯ ಸಮಾಜ ಬಾಂಧವರ ಹೃದಯಾಂತರಾಳದಲ್ಲಿ ಅಡಗಿರುವಂತಹ ಭಗವಂತನ ಚೈತನ್ಯಕ್ಕೆ ಕರಜೋಡಿಸಿ ನಮನಗಳನ್ನು ಅರ್ಪಿಸಿಕೊಳ್ಳುತ್ತಾ, ನನ್ನೆಲ್ಲ ಸಹಪಾಠಿ ಮಿತ್ರರು ಇದ್ದಾರೆ, ಅವರಿಗೂ ಸಹ ನಮನಗಳನ್ನು ಅರ್ಪಿಸಿಕೊಳ್ಳುತ್ತಾ ಇಂದು ಗುರುವಿನ ಮಹಿಮೆಯ ಬಗ್ಗೆ ಮಾತಾಡಲಿಕ್ಕೆ ಅಧ್ಯಕ್ಷರು ಹೇಳಿದರು. ಗುರುವಿನ ಮಹಿಮೆಯನ್ನು 10-15 ನಿಮಿಷದಲ್ಲಿ ಹೇಳಿ ಮುಗಿಸುವಂತಹ ಮಾತಲ್ಲ ಅದು. ಯಾಕಂದರೆ ಗುರುವಿನ ಮಹಿಮೆ, ಗುರುವಿನ ಮಹತ್ವವನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅನುಭವಕ್ಕೆ ತಂದುಕೊಂಡು ಬೇಕಂತೆ. ಹಾಗಾಗಿ 10 ನಿಮಿಷದ ಅವಕಾಶವನ್ನು 10-15 ನಿಮಿಷದ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಗುರುವಿನ ಮಹಿಮೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ. ಗುರು ಅಂತ ಹೇಳುವಂಥದ್ದು 2 ಅಕ್ಷರದಿಂದ ಕೂಡಿದೆ, ಗು ಮತ್ತು ರು. ಈ 2 ಅಕ್ಷರ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಅಂತ ನೋಡುವ. ಸುಭಾಷಿತಕಾರರು ಹೇಳ್ತಾರೆ, ಗುಕಾರಶ್ಚಾಂಧಕಾರೋ ಹಿ ರುಕಾರಸ್ತೇಜ ಉಚ್ಯತೆ, ಅಜ್ಞಾನಗ್ರಾಸಕಂ ಬ್ರಹ್ಮ ಗುರುದೇವನ ಸಂಶಯ ಅಂತ. ಈ ಗು ಮತ್ತು ರು ಎನ್ನುವಂತಹ ಅಕ್ಷರಗಳನ್ನು ಅವರು ವಿಶ್ಲೇಷಣೆ ಮಾಡ್ತಾ, ಗುಕಾರವು ನಮ್ಮ ಅಜ್ಞಾನವೆಂಬಂತಹ ಕತ್ತಲನ್ನು ಸೂಚಿಸಿದರೆ, ರುಕಾರವು ಸುಜ್ಞಾನವೆಂಬಂತಹ ತೇಜಸ್ಸನ್ನು ನಮಗೆ ಹೇಳ್ತದಂತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗುರುಗಳು ನಮ್ಮನ್ನು ಅಜ್ಞಾನವೆಂಬಂತಹ ಕತ್ತಲಿನಿಂದ ಹೋಗಲಾಡಿಸಿ ಸುಜ್ಞಾನದ ಬೆಳಕಿನತ್ತ ಕೊಂಡೊಯ್ತಾರೆ ಅಂತ. ಒಂದು ಕೋಣೆಯಲ್ಲಿ ಕಸ ಇದೆ ಅಂತ ಭಾವಿಸಿಕೊಳ್ಳುವ. ಕಸ ಇದ್ದಾಗ ಹಿಡಿಸುಡಿ ತಂದಿಟ್ಟರೆ ಕಸ ಹೋಗ್ತದ? ಇಲ್ವಲ್ಲ. ನಾವು ನಮ್ಮ ಪ್ರಯತ್ನಪೂರ್ವಕವಾಗಿ ಗುಡಿಸಬೇಕು. ಆದರೆ ಕತ್ತಲೆ ಇದೆ ಅಂತ ಭಾವಿಕೊಳ್ಳುವ. ಒಂದು ಕೋಣೆಯಲ್ಲಿ ಕತ್ತಲೆ ಇದೆ ಎಂದು ಭಾವಿಸಿಕೊಂಡು ಅಲ್ಲಿ ನಾವು ಒಂದು ದೀಪವನ್ನು ಹಚ್ಚಿದರೆ, ಮುಂದೆ ದೀಪ ಹಚ್ಚಿದಾಗ ಕತ್ತಲೆ ನೀನು ಹೋಗು ಅಂತ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ದೀಪವನ್ನು ಬೆಳಗಿದ ಕೂಡಲೇ ಕತ್ತಲೆ ತನ್ನಿಂತಾನಾಗಿಯೇ ಹೋಗ್ತದೆ. ಹಾಗೆಯೇ ಗುರುಗಳು ನಮ್ಮನ್ನು ಅನುಗ್ರಹ ಮಾಡುವುದರ ಮುಖಾಂತರ, ಗುರುಗಳು ತಮ್ಮ ತಪಸ್ಸಿನ ಫಲವಾಗಿ ನಮ್ಮನ್ನು ಅನುಗ್ರಹಿಸಿದರೆ ನಮ್ಮಲ್ಲಿ ಅಜ್ಞಾನ ಎನ್ನುವಂಥದ್ದು ಮತ್ತೆ ಬರುವುದಿಲ್ಲ. ನಾವು ಸುಜ್ಞಾನದ ಬೆಳಕಿನತ್ತ ಸಾಕ್ತೇವೆ. ಅಂತಹ ಗುರುಗಳ ಮಹಿಮೆಯ ಬಗ್ಗೆ ಒಂದೆರಡು ಮಾತಿನಲ್ಲಿ ಹೇಳ್ತಾ, ನಾವೆಲ್ಲ ಗುರುಗಳ ಆಶೀರ್ವಚನಕ್ಕೋಸ್ಕರ ಕಾಯ್ತಾ ಇರುವಂಥದ್ದು. ಹಾಗಿರಬೇಕಾದರೆ ಮಧ್ಯದಲ್ಲಿ ಒಂದೆರಡು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಗುರು ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ? ಒಬ್ಬ ಶಿಲ್ಪಿ ಶಿಲೆಯಲ್ಲಿರುವಂತಹ ಬೇಡದೇ ಇರುವಂತಹ ಬಿಡಿ ಭಾಗಗಳನ್ನು ಬೇರ್ಪಡಿಸಿ ಒಂದು ಸುಂದರವಾದಂತಹ ವಿಗ್ರಹವನ್ನು ನಮಗೆ ನೀಡ್ತಾನೆ. ಬೇಡದೇ ಆಗಿರುವಂತಹ ಎಲ್ಲ ಕೆತ್ತನೆ ಮಾಡಿ ಮಾಡಿ ನಾವೆಲ್ಲ ಶಿಲ್ಪಿಗಳೇ, ನಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಗಿರಬೇಕಾದರೂ ಶಿಲೆಯಲ್ಲಿರುವಂತಹ ಬೇಡದ ಭಾಗವನ್ನು ತೆಗೆದು ಸುಂದರವಾದಂತಹ ಶಿಲೆಯನ್ನು, ಒಂದು ಶಿಲ್ಪವನ್ನು, ವಿಗ್ರಹವನ್ನು ನೀಡ್ತಾನೆ. ಹಾಗೆಯೇ ಗುರುಗಳೂ ಸಹ ನಮ್ಮಲ್ಲಿ ಇರುವಂತಹ ಅಜ್ಞಾನವನ್ನು, ಬೇಡದೇ ಇರುವಂತಹ ಏನೇ ಚಿಂತನೆಗಳಿದ್ದರೂ ಆ ಎಲ್ಲ ಚಿಂತನೆಗಳನ್ನು ಬದಿಗೆ ಸರಿಸಿ ಭಗವಂತನನ್ನು ಕಾಣಲಿಕ್ಕಿರುವಂತಹ ಮಾರ್ಗಕ್ಕೆ
ಇರುವಂತಹ ಎಲ್ಲ ಅಡೆತಡೆಗಳನ್ನು ಬದಿಗೆ ಸರಿಸಿ ಭಗವಂತನತ್ತ ಸಾಗಲಿಕ್ಕೆ ಇರುವಂತಹ ಮಾರ್ಗವನ್ನು ನಮಗೆ ನೀಡ್ತಾರೆ. ಗುರುಗಳೊಂದಿಗೆ ನಾವು ಸೇರಿದರೆ, ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ ನಮ್ಮ ಮೇಲೆ ಆದರೆ ಏನು ಪ್ರಯೋಜನ ಅಂತ ಹೇಳಿದರೆ, ಒಂದು ಸಣ್ಣ ಕಥೆ ಇದೆ. ಸಂಸ್ಕೃತದಲ್ಲಿ ಚೋರಸ್ಯ ಮನಃಪರಿವರ್ತನಂ ಎನ್ನುವಂಥ ಒಂದು ಕಥೆ ಇತ್ತು. ಶಾಲೆಗೆ ಹೋಗಬೇಕಾದ್ರೆ 8ನೇ ತರಗತಿಯಲ್ಲಿ ಒಂದು ಕತೆ. ಒಬ್ಬ ಕಳ್ಳ ಇದ್ದ. ಅವನು, ಕಳ್ಳನ ಬುದ್ಧಿ ಗೊತ್ತಿದೆ, ಕದಿಯುವಂಥದ್ದು, ಬೇರೆಯವರ ಮನೆಗೆ ಕನ್ನ ಹಾಕೋದು. ಹಾಗೆ ಒಂದಿನ ಅವನು ಒಬ್ಬ ಅಗರ್ಭ ಶ್ರೀಮಂತನ ಮನೆಗೆ ಹೋಗಿದ್ದ. ತನ್ನ ಕೆಲಸದಲ್ಲಿ ತೊಡಗಿದ್ದ. ಇನ್ನೇನು ಕದಿಬೇಕು ಅನ್ನೋಷ್ಟರೊಳಗೆ ಆ ಶ್ರೀಮಂತ, ಆ ಧನಿಕ ಮತ್ತು ಅವನ ಹೆಂಡತಿ ಮಾತನಾಡುವಂಥ ವಿಷಯ ಕೇಳುತ್ತದೆ ಅವನಿಗೆ. ಅವನ ಮಗಳಿಗೆ ವಿವಾಹವಾಗುವಂತಹ ಪ್ರಾಯ ಬಂದಿತ್ತು. ಹಾಗಾಗಿ ಆ ಧನಿಕ ಮತ್ತು ಅವನ ಹೆಂಡತಿ ತನ್ನ ಮಗಳಿಗೆ ಒಳ್ಳೆಯ ಒಂದು ಅನುರೂಪನಾಗಿರುವಂತಹ ವರನನ್ನು ಹುಡುಕಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಆಶ್ರಮವಿದೆ, ಅಲ್ಲಿ ಯಾರಾದರೂ ಸಕಲ ವಿಧವಾದಂತಹ ಶಾಸ್ತ್ರಗಳನ್ನು, ವೇದಗಳನ್ನು ಅಧ್ಯಯನ ಮಾಡಿರುವಂತಹ ಸುಶಿಕ್ಷಿತನಾಗಿರುವಂತಹ ವಿದ್ಯಾರ್ಥಿಯನ್ನು ಹುಡುಕಿ ವಿವಾಹ ಮಾಡಿಕೊಡುವ ಅಂತ ಅವರು ಮಾತನಾಡ್ತಾ ಇದ್ರು. ಎಲ್ಲ ಸಂಭಾಷಣೆಯನ್ನು ಮನೆಗೆ ಕದಿಲಿಕ್ಕೆ ಹೋಗಿದ್ದಂತಹ ಕಳ್ಳ ಕೇಳಿಸ್ಕೊಳ್ತಾನೆ. ಅವನ ದುರಾಲೋಚನೆ ಏನೆಂದರೆ, ಅವನ ಮಗಳನ್ನು ನಾನು ಮದುವೆ ಆದರೆ ಇವನ ಎಲ್ಲ ಆಸ್ತಿ, ಇವನ ಎಲ್ಲ ಸಂಪತ್ತು ನನ್ನದಾಗ್ತದೆ. ಮಗಳು ಸಹ ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ. ನನ್ನ ಜೀವನ ಇಲ್ಲಿಗೆ ಸಾಕಾಗ್ತದೆ. ಯಾಕಂದರೆ ಅವನ ಮಗಳನ್ನು ಮದುವೆಯಾಗಿ ಎಲ್ಲ ಸಂಪತ್ತು ನಂದಾದರೆ ಸಾಕಲ್ವ, ಇನ್ನೇನು ಬೇಕು ಅಂತ ಹೇಳಿ ಅವತ್ತೇ ಅವನು ಕದೀಲಿಲ್ಲ. ಸೀದಾ ಊರಿನ ಹೊರಗಿರುವಂತಹ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಸೇರಿ ಅವರೊಂದಿಗೆ ಬೆರೀತಾನೆ. ಅವನು ನಿಧಾನವಾಗಿ ಆ ಅಲ್ಲಿಯ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಂತೆ, ಗುರುಗಳು ಹೇಳಿಕೊಟ್ಟ ಹಾಗೆ ಬೆಳಗ್ಗೆ ಬೇಗ ಎದ್ದು ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ ಅವರೊಂದಿಗೆ ಅವನೂ ಸಹ ನಿಧಾನವಾಗಿ ಬೆರೀತಾ ಹೋಗ್ತಾನೆ. ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಮನಸ್ಸು ಬದಲಾಗ್ತದೆ. ಸಣ್ಣ ಮಾಡಿ ಹೇಳ್ತೇನೆ ಕಥೆಯನ್ನು. ಅವನ ಮನಸ್ಸು ಬದಲಾಗಿ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ ಅವನೂ ಸಹ ವೇದವನ್ನು ಅಧ್ಯಯನ ಮಾಡ್ತಾನೆ. ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ 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 ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಮನಸ್ಸು ಬದಲಾಗಿ ಹೋಗ್ತದೆ. ಅವನು ಬಂದ ವಿಷಯ ಏನಂದರೆ, ನಾನು ಕದಿಯುವುದನ್ನು ಬಿಟ್ಟು ಅವನ ಸಂಪತ್ತನ್ನೆಲ್ಲ ತನ್ನ ವಶ ಮಾಡಿಕೊಳ್ಬೇಕು, ಇಲ್ಲಿ ಗುರುಕುಲಕ್ಕೆ ಬಂದರೆ ಅಂತ ಎಣಿಸಿಕೊಂಡು ಬಂದವ. ಮುಂದೆ ನೋಡಿದರೆ ಸ್ವಲ್ಪ ದಿನಗಳ ನಂತರ ಆ ಧನಿಕ ಶ್ರೀಮಂತನಾದಂಥವನು ಆ ಗುರುಕುಲಕ್ಕೆ ಬರ್ತಾನೆ. ಬಂದು ಅಲ್ಲಿರುವಂತಹ ಎಲ್ಲ ಶಿಷ್ಯವೃಂದದವರನ್ನು ನೋಡ್ತಾನೆ. ತನ್ನ ಮಗಳಿಗೆ ಯೋಗ್ಯನಾದಂತಹ ವರನನ್ನು ಹುಡುಕ್ತಾ ಇರಬೇಕಾದ್ರೆ ಈ ಕಳ್ಳನನ್ನು ಸೂಚಿಸ್ತಾರೆ. ಅವನು ನೋಡಲಿಕ್ಕೂ ಸುಂದರವಾಗಿದ್ದ. ಕಳ್ಳನು ನೋಡಲಿಕ್ಕೆ ಸುಂದರವಾಗಿದ್ದುಕೊಂಡು ಅವನನ್ನೇ ಸೂಚಿಸಬೇಕಾದ್ರೆ ಕಳ್ಳ ಏನು ಹೇಳ್ತಾನಂದರೆ, ಅವನ ಮನಸ್ಸು ಬದಲಾಗಿತ್ತು. ಅವನೇ ಹೇಳ್ತಾನೆ, ನಾನು ನಿಮ್ಮ ಮನೆಗೆ ಕದಿಲಿಕೆ ಅಂತ ಬಂದವ, ನಿಮ್ಮ ಸಂಭಾಷಣೆಯನ್ನು ಕೇಳಿದೆ. ಊರಿನ ಹೊರಗಿರುವಂತಹ ಆಶ್ರಮದಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬನನ್ನು ನಾನು ಆಯ್ಕೆ ಮಾಡ್ತೇನೆ ಎನ್ನುವಂತಹ ವಿಷಯವನ್ನು ನಾನು ಕೇಳಿಕೊಂಡೆ. ಹಾಗಾಗಿ ನಾನು ಇಲ್ಲಿ ಬಂದೆ. ಆದರೆ ಈಗ ನನ್ನ ಮನಸ್ಸು ಬೇರೆ ಆಗಿದೆ. ನಾನು ನಿಮ್ಮ ಮಗಳನ್ನು ಬಯಸಲಿಲ್ಲ, ನಾನು ಆಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾ ಇದ್ದೇನೆ, ನನಗೆ ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಅವಳನ್ನು ತಿರಸ್ಕರಿಸ್ತಾನೆ. ಅಂದರೆ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ಗುರುಗಳ ಅನುಗ್ರಹ, ಗುರುಗಳ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಕಳ್ಳನ ಸಹ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಹಾಗಿರಬೇಕಾದ್ರೆ ನಾವು ನಿಷ್ಕಲ್ಮಶ ಮನೋಭಾವನೆಯಿಂದ ಗುರು ಸೇವೆಯನ್ನು, ಗುರು ಪಾದುಕಾ ಪೂಜಾರಾಧನೆಯನ್ನು ಮಾಡುವುದರಿಂದ ನಾವೂ ಸಹ ಭಗವಂತನನ್ನು ಕಾಣಲಿಕ್ಕೆ ಹೆಚ್ಚು ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇನ್ನು ನಮಗೆಲ್ಲ ತುಂಬ ಸಂಶಯ, ಗುರುಗಳು ಸಹ ನಮ್ಮ ಹಾಗೆ ಮನುಷ್ಯರಲ್ವಾ? ಅವರು ಸಹ ನಮ್ಮ ಹಾಗೆ ಮನುಷ್ಯರು. ಅವರಿಗೆ ನಾವು ಕಾಲಿಗೆ ಬೀಳುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು ಅಂತ ಕೆಲವರಿಗೆ ಒಂದು ಸಂಶಯ ಬರ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಭಾವೇಶು ವಿದ್ಯತೆ ದೇವಃ ನತು ದೇಹೇನ ಅಂತ ಹೇಳ್ತಾರೆ. ಗುರುಗಳಲ್ಲಿರುವಂತಹ ಆ ಗುರುವೆಂಬ ಚೈತನ್ಯಕ್ಕೆ ಪೂಜೆ ಹೊರತು ಆ ದೇಹಕ್ಕಲ್ಲ ಅಂತೆ. ಅಂದರೆ ಸೂಕ್ಷ್ಮವಾಗಿ ಒಂದು ಸಣ್ಣ ರೀತಿಯಲ್ಲಿ ಹೇಳುವುದಾದರೆ, ಪಾದಪೂಜೆ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಯಿತು. ಗುರುಗಳು ಬಂದು ಪೀಠದಲ್ಲಿ ವಿರಾಜಮಾನರಾದರು. ನಾವೆಲ್ಲ ಕೂತಿದ್ವಿ. ಪಾದಪೂಜೆ ಶುರುವಾಗಿ ಈಗ 12 ಕಾಲ ಆಯಿತು. ಕೂತಂಥವರು ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಒಮ್ಮೆ ಕಾಲು ಎತ್ತಿದ್ವಿ, ಕಾಲು ಬದಲಿಸ್ಕೊಂಡಿದ್ವಿ, ಪಕ್ಕದವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ, ಮಧ್ಯದಲ್ಲಿ ನೀರು ಬಾಟ್ಲಿದ್ರೆ ಸ್ವಲ್ಪ ನೀರು ಕುಡಿದ್ವಿ, ಆಚೆ ಈಚೆ ಸ್ವಲ್ಪ ನೋಡ್ತಾ ಇದ್ವಿ, ಏನೇನೋ ಮಾಡ್ತಿದ್ವಿ ನಮ್ಮಷ್ಟಕ್ಕೆ. ಒಮ್ಮೆ ಗುರುಗಳನ್ನು ಗಮನಿಸಿದ್ರ, ಪಾದಪೂಜೆ ಆರಂಭ ಆದಾಗಿನಿಂದ ಒಂದು ತೊಟ್ಟು ನೀರು ಕುಡಿಯದೆ ಪದ್ಮಾಸನದಲ್ಲಿ ಕುಳಿತವರು
ಇಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳನ್ನು ತದೇಕಚಿತ್ತರಿಂದ ನಾವು ವಿದ್ಯಾರ್ಥಿಗಳು ಮಾಡುವಂತಹ ಪಾದಪೂಜೆಯನ್ನು ಸಹ ಸೇರಿರುವಂತಹ ಎಲ್ಲ ಸಮಾಜ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂತ ಗುರುಗಳು ಗಮನಿಸ್ತಾ ಇದ್ರು. ನೀವು ಗಮನಿಸಿದ್ರೆ ಗೊತ್ತಿಲ್ಲ, ಮಠದಲ್ಲಿ ಸಹ ಚಾತುರ್ಮಾಸ್ಯಕ್ಕೆ ನೀವೆಲ್ಲ ಬಂದಿರ್ತೀರಿ. ಚಾತುರ್ಮಾಸ್ಯದಲ್ಲಿ ಪಾದಪೂಜೆ 11ವರೆಗೆ ಆರಂಭ ಆಗ್ತದೆ. 11ವರೆಗೆ ಪಾದಪೂಜೆ ಆರಂಭ ಆದರೆ ಪಾದಪೂಜೆ, ಆಶೀರ್ವಚನ, ಮಂತ್ರಾಕ್ಷತೆ ಅಂತ ಆಗಬೇಕಾದ್ರೆ ಸುಮಾರು 2:30-3 ಗಂಟೆ ಆಗ್ತದೆ ಕೆಲವೊಮ್ಮೆ. ಹಾಗಿರಬೇಕಾದ್ರೆ ನಾವು ಪಾದಪೂಜೆ ಆಯಿತು, ಮಂತ್ರಾಕ್ಷರ ತಗೊಂಡ್ವಿ, ನಮ್ಮದು ಊಟ ಆಯಿತು, ಮತ್ತು ಪುನಃ ಬಂದು ಸಭಾ ಕಾರ್ಯಕ್ರಮ ಕೂತ್ಕೊಂಡ್ವಿ. ಹಾಗಿರಬೇಕಾದ್ರೆ ಒಮ್ಮೆ ನೀವು ಆಲೋಚನೆ ಮಾಡಿ, ಗುರುಗಳಾದವರು ತಮ್ಮ ತಪೋಬಲದಿಂದ ಒಂದೇ ಸ್ಥಳದಲ್ಲಿ ಕೂತ್ಕೊಳ್ಳುತ್ತಾ ಶಿಷ್ಯರ ಆಗು ಹೋಗುಗಳನ್ನು ಎಲ್ಲ ಗಮನಿಸ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ನಮಗೂ ಗುರುಗಳಿಗಿರುವ ವ್ಯತ್ಯಾಸ ಏನು ಅಂತ ನೀವೊಮ್ಮೆ ಗಮನಿಸಿ. ಹಾಗಾಗಿ ಗುರುಗಳು ಒಬ್ಬ ವ್ಯಕ್ತಿಯಲ್ಲ, ಅದೊಬ್ಬ ಶಕ್ತಿ ಅಂತ ನಾವು ತಿಳ್ಕೊಂಡಾಗ ಗುರುವಿನತ್ತ ಸಾಗಲಿಕ್ಕೆ, ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸಮಯ ಆಗ್ತಾ ಇದೆ, ನಾನು ಸಹ ತುಂಬ ಮಾತಾಡಿದರೆ ಉದ್ದಾಗಿ ಹೋಗ್ತದೆ. ನಾವೆಲ್ಲ ಆಶೀರ್ವಚನವನ್ನು ಕೇಳಲಿಕ್ಕಿರುವಂಥದ್ದು. ಹಾಗಾಗಿ ಮಂತ್ರಾಕ್ಷತೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ. ಗುರುಗಳಿಂದ ನಾವು ಮಂಗಳಮಯವಾದಂತಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ತೇವೆ. ಆ ಮಂತ್ರಾಕ್ಷತೆಯ ಮಹತ್ವವೇನು? ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಗುರುಸ್ಮರಣೆಯನ್ನು ಮಾಡಬೇಕು? ಹೇಗೆಂದರೆ ಗುರುಗಳು ಪ್ರತಿನಿತ್ಯ ಶ್ರೀಚಕ್ರ ನಿಲಯ ವಾಸಿನಿಯಾಗಿರುವಂತಹ ರಾಜರಾಜೇಶ್ವರಿಗೆ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ತಾರೆ. ಮಠದಲ್ಲಿ ಶಿವಪಂಚಾಯತನ ದೇವತೆಯರಿಗೆ ಅಭಿಷೇಕಾದಿಗಳನ್ನು ಪೂಜೆಯನ್ನು ಮಾಡ್ತಾರೆ. ಅಂತಹ ಪವಿತ್ರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಆಪಾದ ಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ ಹೇಳಿದ್ದಾರೆ. ಪಾದದಿಂದ ತೊಡಗಿ ಶಿರಸ್ಸಿನವರೆಗೆ ಒಮ್ಮೆ ನಾವು ಗುರುಗಳನ್ನು ಕಾಣಬೇಕಂತೆ. ಕಂಡು ಗುರು ನಾಮಸ್ಮರಣೆಯನ್ನು ಮಾಡಬೇಕಂತೆ. ನಾವೆಲ್ಲ ಮನುಷ್ಯರು ಮಾಡೋದಾಗಾದರೆ ಅದರಿಂದ ಏನು ಪ್ರಯೋಜನ ಅಂತ ನಾವು ಎಣಿಸಿಕೊಂಡೇ ಮಾಡೋದು. ಪ್ರಯೋಜನ ಇಲ್ಲದರೆ ಏನೂ ಮಾಡೋದಿಲ್ಲ ನಾವು. ಇದರಿಂದ ಏನು ಪ್ರಯೋಜನ? ಹೀಗೆ ಗುರುಗಳನ್ನು ಪಾದದಿಂದ ತೊಡಗಿ ಶಿರಸ್ಸಿನವರೆಗೆ ಧ್ಯಾನಿಸಿಕೊಳ್ಳುತ್ತಾ ಗುರು ನಾಮಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಏನು ಪ್ರಯೋಜನ? ತೇನ ವಿಘ್ನಾಃ ಪ್ರಣಶ್ಯಂತಿ. ಇದರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಏನೆಲ್ಲ ಸಂಕಲ್ಪಗಳುಂಟು, ಅನೇಕ ಬಣ್ಣ ಬಣ್ಣದ ಕನಸುಗಳಿದೆ ನಮ್ಮಲ್ಲಿ, ಆ ಎಲ್ಲ ಕನಸುಗಳಿಗೆ ಇರುವಂತಹ ತೇನ ವಿಘ್ನಾಃ ಪ್ರಣಶ್ಯಂತಿ, ಎಲ್ಲ ವಿಧವಾದಂತಹ ವಿಘ್ನಗಳು ದೂರ ಆಗ್ತದಂತೆ. ಸಿದ್ಧಂತಿ ಚ ಮನೋರಥ, ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡ್ತಾರಂತೆ. ಹಾಗಾಗಿ ಗುರುಗಳನ್ನು ಆ ರೀತಿಯಾಗಿ ಕಾಣುತ್ತಾ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳುತ್ತೇವೆ. ಈ ಮಂತ್ರಾಕ್ಷತೆಯ ಫಲ ಏನು ಅಂದರೆ, ಮಂತ್ರಾಕ್ಷತಾ ಸ್ವಾಮಿ ಕರಾಗ್ರಯುಕ್ತಾ ಪತಂತಿ ನಿತ್ಯಂ ಯದಿಮಸ್ತಕೇಶು ಶಿಲಾಶ್ಚದೇವ ಮನುಜಾ ನರೇಂದ್ರಾ ವಂದ್ಯಂಗನಾ ಪುತ್ರಯುತಾ ಭವಂತಿ ಅಂತ ಒಂದು ಮಾತಿದೆ. ಗುರುಗಳ ಆ ಪವಿತ್ರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಯು ಒಂದು ಶಿಲೆಗೆ ಮೇಲೆ ಬಿದ್ದಾಗ ಆ ಶಿಲೆಯೂ ಸಹ ದೈವತ್ವವನ್ನು ಪಡ್ಕೊಳ್ಳುತ್ತದಂತೆ. ಶಿಲಾಶ್ಚದೇವ ಮನುಜಾ ನರೇಂದ್ರಾಹ, ಸಾಮಾನ್ಯರಾಗಿರುವಂತಹ ನಾವು ನೀವುಗಳು ಗುರು ನಾಮಸ್ಮರಣೆಯನ್ನು ಮಾಡ್ತಾ ಆ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ಶ್ರದ್ಧೆಯಿಂದ ಭಕ್ತಿಯಿಂದ ಶಿರಸ್ಸಿನ ಮೇಲೆ ಧಾರಣೆ ಮಾಡಿಕೊಂಡಾಗ ಮನುಜಾ ನರೇಂದ್ರಾಹ, ನಾವೆಲ್ಲ ರಾಜರಾಗ್ತೇವೆ. ಅಂದರೆ ನಾವೆಲ್ಲ ರಾಜ ಆಗಲಿಕ್ಕುಂಟ? ಯಾವ ರೀತಿಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೇವೆ. ಹಿರಿಯರು ಹಾಕಿಕೊಟ್ಟಂತಹ ಧರ್ಮದ ಮಾರ್ಗದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ. ಹಾಗಾಗಿ ಗುರುಗಳ ಮಂತ್ರಾಕ್ಷತೆಯನ್ನು ನಾವು ಶಿರಸ್ಸಿನಲ್ಲಿ ಧರಿಸುವುದರಿಂದ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆಯನ್ನು ನೀಡುತ್ತಾರಂತೆ. ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವುದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಮನುಜಾ ನರೇಂದ್ರಾಹ ವಂದ್ಯಂಗನಾ ಪುತ್ರಯುತಾ ಭವಂತಿ. ಇನ್ನು ಯಾರಿಗೆ ಸಂತತಿ ಇಲ್ಲವೋ ಅಂಥವರು ಪ್ರತಿನಿತ್ಯ ಗುರು ನಾಮಸ್ಮರಣೆಯನ್ನು ಮಾಡ್ತಾ ಮಂತ್ರಾಕ್ಷತೆಯನ್ನು ಶಿರಸ್ಸಿನಲ್ಲಿ ಧರಿಸುವುದರಿಂದ ಸತ್ಸಂತತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತೆ. ಅಂತಹ ಗುರುಗಳನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಸುಮಾರು 100 ವರ್ಷಗಳ ಕಾಲ ನಮ್ಮ ಸಮಾಜಕ್ಕೆ ಗುರುಗಳಿರಲಿಲ್ಲ. 1905ನೇ ಇಸವಿಯಲ್ಲಿ ನಾಗಧರ್ಮೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದ ನಂತರ 100 ವರ್ಷಗಳ ಕಾಲ ನಮ್ಮ ಸಮಾಜಕ್ಕೆ ಗುರುಗಳಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಹೇಗಿತ್ತಂದರೆ, ಹಿರಿಯರು ಹೇಳ್ತಾ ಇದ್ದರು, ನದಿಯ ಮಧ್ಯದಲ್ಲಿ ಅಂಬಿಗನಿಲ್ಲದಂತಹ ನಾವಿಯಂತಾಗಿತ್ತು ನಮ್ಮ ಸಮಾಜ ಅಂತ. ಗುರುಗಳು 1-2 ಗಂಟೆ ನಮ್ಮ ಮಠದಲ್ಲಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಹಾಗಿರಬೇಕಾದ್ರೆ 100 ವರ್ಷ ನಮ್ಮ ಸಮಾಜ ಊರ್ಧ್ವಮುಖವಾಗಿ ಸಾಗುತ್ತಿದ್ದಂತಹ ಉನ್ನತವಾದಂತಹ ಶಿಖರದತ್ತ ಸಾಗುತ್ತಿದ್ದಂತಹ ನಮ್ಮ ಸಮಾಜ ಗುರುಗಳಿಲ್ಲದೆ, ಯಾರೂ ಮಾರ್ಗದರ್ಶಕರಿಲ್ಲದೆ
ಅಧೋಗತಿಯನ್ನು ಕಾಣ್ತಾ ಇತ್ತಂತೆ. ನಾವು ಒಂದು ಗ್ರೌಂಡಲ್ಲಿ ಸುತ್ತಬೇಕಾದ್ರೆ ತುಂಬ ಹೊತ್ತು ಸುತ್ತಲಿಕ್ಕೆ ಆಗೋದಿಲ್ಲ, ಬಿದ್ದು ಬಿಡ್ತೇವೆ. ಅದೇ ಒಂದು ಕಂಬವನ್ನು ಹಿಡ್ಕೊಂಡು ಸುತ್ತಿದರೆ ತುಂಬ ಹೊತ್ತು ಸುತ್ತಲಿಕ್ಕೆ ಆಗ್ತದೆ. ಅಂದರೆ ನಾವು ಸಾಗಬೇಕಾದರೆ ಗುರುವೆಂಬಂತಹ ಶಕ್ತಿಯನ್ನು ಹಿಡ್ಕೊಂಡು ಅವರ ಮಾರ್ಗದರ್ಶನದಿಂದ ಸುತ್ತಿಕೊಂಡಿದ್ದರೆ ನಮ್ಮ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ 100 ವರ್ಷ ಗುರುಗಳಿರಲಿಲ್ಲ, ಗುರುಗಳಿಲ್ಲದೆ ನಮ್ಮ ಸಮಾಜ ಬರಡಾಗಿತ್ತು. ಮುಂದೆ ಎಲ್ಲ ಸಮಾಜ ಬಾಂಧವರ ಹಿರಿಯರ ಒಂದು ಪರಿಶ್ರಮದಿಂದಾಗಿ 2005ನೇ ಇಸವಿಯಲ್ಲಿ ಮಾತೋಶ್ರೀ ಸರಳಮ್ಮನವರ ಒಂದು ಅನುಗ್ರಹದಿಂದ ನಮಗೆ ಗುರುವೆಂಬಂತಹ ಬ್ರಹ್ಮ ಕಮಲವನ್ನು ಕಾಣುವಂತಹ ಯೋಗ ನಮಗೆ ದೊರಕಿದೆ. ಅಂತಹ ಗುರುಗಳು ಶ್ರೀಮಠದಲ್ಲಿ ಅನೇಕ ಕನಸುಗಳನ್ನು, ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಗುರುಗಳು ಎಲ್ಲ ವಿಧವಾದಂತಹ ಸುಖ ಭೋಗಗಳನ್ನು ತ್ಯಾಗ ಮಾಡಿ, ತ್ಯಾಗೇ ನೈಕೆ ಅಮೃತತ್ತ ಮಾನಶು ಅಂತ ಹೇಳಿದರು. ಅಂದರೆ ಎಲ್ಲ ವಿಧವಾದಂತಹ ನಿಮ್ಮಂತೆ ಇರುವಂತಹ ಸುಖ ಭೋಗಗಳನ್ನು ತ್ಯಾಗ ಮಾಡಿ ನಾನು ಅಂತ ಹೇಳೋದನ್ನು ಬಿಟ್ಟು ಎಲ್ಲರೂ ನಮ್ಮವರು ಎನ್ನುವಂತಹ ಯೋಜನೆಯನ್ನು ಹಾಕಿಕೊಳ್ತಾ ಸಮಾಜ ಬಾಂಧವರು ಶಿಕ್ಷಣವನ್ನು ಪಡ್ಕೊಂಡ್ರೆ ಸಮಾಜ ಉನ್ನತವಾದಂತಹ ಶಿಖರವನ್ನು ಏರ್ತದೆ ಎನ್ನುವ ದೃಷ್ಟಿಯಿಂದ ವೇದಾಧ್ಯಯನ, ವೈದಿಕ ಶಿಕ್ಷಣ ಜೊತೆಗೆ ಲೌಕಿಕ ಶಿಕ್ಷಣ ಎನ್ನುವಂತಹ 2 ಸಸಿಯನ್ನು ನೆಟ್ಟಿದ್ದಾರೆ. ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ ಎನ್ನುವಂಥ ಒಂದು ಸಸಿ ಆದರೆ, ಇನ್ನೊಂದು ಸೂರ್ಯ ಚೈತನ್ಯ ಗ್ಲೋಬಲ್ ಅಕಾಡೆಮಿ ಎನ್ನುವಂಥ ಇನ್ನೊಂದು ಸಸಿ. ಆ 2 ಸಸಿಗಳು ಈಗ ನಿಧಾನಕ್ಕೆ ಚಿಗುರೊಡೆದು ಮೇಲೆ ಬರ್ತಾ ಇದೆ. ಆ ಸಸಿಯನ್ನು ಬೆಳೆಸಿ ಅದನ್ನು ರಕ್ಷಣೆ ಮಾಡಿ ಪೋಷಿಸಿ ಹೆಮ್ಮರವಾಗಿಸುವಂಥ ಯೋಜನೆ ಇಡೀ ಸಮಾಜ ಬಾಂಧವರ ಮೇಲಿದೆ. ಹಾಗಾಗಿ ಸದಾ ಶ್ರೀಮಠಕ್ಕೆ ಆಗಮಿಸಿ ಆ ಎಲ್ಲ ಯೋಜನೆಗಳಲ್ಲಿ ನಮ್ಮದಾಗಿರುವಂಥ ಕೊಡುಗೆಯನ್ನು ನೀಡೋಣ. ಹಾಗಾಗಿ ಮಾಡುವಂಥದ್ದೆಲ್ಲ ಹಿರಿಯರು, ನಮ್ಮ ಮನೆಯಲ್ಲಿ ಮಾವಿನ ಮರ ಇದೆ, ಹಲಸಿನ ಮರ ಇದೆ, ಅದು ಯಾರು ನೀವು ನೆಟ್ಟದಲ್ಲ, ಹಿರಿಯರು ನೆಟ್ಟಿರುವಂತಹ ಹಲಸಿನ ಮರ, ಮಾವಿನ ಮರ ಈಗ ಹಣ್ಣು ಕೊಡ್ತಾ ಇದೆ, ಅದನ್ನು ನಾವು ತಿಂತಾ ಇದ್ದೇವೆ. ಈಗ ಗುರುಗಳು ನೆಟ್ಟಿರುವಂತಹ 2 ಸಸಿಗಳು ಮುಂದೆ ಬೆಳೆದು ಹೆಮ್ಮರವಾದರೆ ಅದರಿಂದ ಬರುವಂತಹ ಫಲವನ್ನು ನಮ್ಮ ಮುಂದಿನ ಪೀಳಿಗೆಯವರು ಅನುಭವಿಸ್ಬೋದು ಅಂತ ಹೇಳ್ತಾ, ಆ ಯೋಜನೆಗಳಲ್ಲಿ ನಿಮಗೆ ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪುತ್ತೂರಿನ ಪರಿಸರದವರು ಮಠದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಚಾತುರ್ಮಾಸ್ಯರ ಸಂದರ್ಭದಲ್ಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು, ಹಾಗೆ ಹಿತರಕ್ಷಣಾ ವೇದಿಕೆಯವರು ಪ್ರತಿ ವರ್ಷ ಆದಾಗಿನಿಂದ ಇಲ್ಲಿಯ ತನಕ ಒಂದು ದಿನವೂ ಸಹ ಇದನ್ನು ಅಂದರೆ ಪಾದಪೂಜಾ, ಸಾಮೂಹಿಕ ಪಾದಪೂಜೆ ಹಾಗೆ ದುರ್ಗಾ ನಮಸ್ಕಾರ ಸೇವೆ ಎನ್ನುವಂಥದ್ದು ಸುಮಾರು 6 ವರ್ಷಗಳ ಹಿಂದೆಯಿಂದ ಆರಂಭ ಆಯಿತು ಅಂತ ಭಾವಿಸ್ತೇನೆ ನಾನು. ಅಲ್ಲಿಂದ ಇಲ್ಲಿಯವರೆಗೆ ಆರಂಭ ಮಾಡಬೇಕಾದರೆ ಎಷ್ಟು ಉತ್ಸಾಹ ಇತ್ತು, ಇಲ್ಲಿಯ ತನಕ ಆ ಉತ್ಸಾಹಕ್ಕೆ ಯಾವುದೇ ಕುಂದುಕೊರತೆ ಬರದಂತೆ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸ್ತಾ, ಹಾಗೆ ಗುರುಸೇವಾ ಪರಿಷತ್ನವರು ಸಹ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ. ನಿಮಗೆಲ್ಲ ಗುರುವಿನ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವೆಲ್ಲ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂಥವರೇ. ನೀವು ಸಹ ನಿಮ್ಮ ಜೀವನದಲ್ಲಿ ಗುರುವಿನ ಮಹತ್ವವನ್ನು ಅರಿತುಕೊಂಡವರು, ಅನುಭವಿಸಿದಂಥವರು. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಗುರುಗಳ ಬಗ್ಗೆ ಹೇಳಲಿಕ್ಕೆ 2 ಅವಕಾಶವನ್ನು ಕೊಟ್ಟಂತಹ ಅಧ್ಯಕ್ಷರಿಗೆ ಹಾಗೆ ಸಮಾಜ ಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಆಡಿದ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಅಂತ ಕಾಣಬಹುದು, ಆ ಎಲ್ಲ ದೋಷಗಳನ್ನು ಪರಿಹರಿಸುವಂತೆ ಗುರುಚರಣಗಳಿಗೆ ಅರ್ಪಿಸಿಕೊಳ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆಯನ್ನಿಟ್ಟು ನಾನು ವಿರಮಿಸ್ತೇನೆ. ನಮಸ್ಕಾರ. ಮಠದ ವಿದ್ವಾಂಸರಾದ ಮೌನೇಶ್ವರವರಿಂದ ಗುರುಗಳ ಬಗ್ಗೆ, ಗುರುಮಠದ ಬಗ್ಗೆ ವಿಶ್ಲೇಷಣೆ ನಡೆದಿದೆ. ತಮಗೆ ಧನ್ಯವಾದಗಳು. ನಮ್ಮ ಇನ್ನೋರ್ವ ಅತಿಥಿ KL ಹರೀಶಾಚಾರ್ಯ, ದಕ್ಷಿಣ ಕನ್ನಡ ಚಿನ್ನದ ಕೆಲಸಗಾರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಗಣೇಶ್ ಕೆಮ್ಮಣ್ಣು ಆಗಮಿಸಿದ್ದಾರೆ, ಆನೆಗೊಂದಿ ಗುರುಸೇವಾ ಪರಿಷತ್ ಕೇಂದ್ರ ಸಮಿತಿ. ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಸ್ವಾಗತ ಸಂಘದ ಕಾರ್ಯದರ್ಶಿ ಪ್ರಭಾ ಹರೀಶಾಚಾರ್ಯವರಿಂದ ಸ್ವಾಗತ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ.
ಶ್ರೀ ಕಾಳಿಕಾಂಬೆಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸೀಮಾಧಿಪತಿ ಮಹಾಲಿಂಗೇಶ್ವರನನ್ನು ಮನಸಾರೆ ಸ್ಮರಿಸುತ್ತಾ ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಂದಂಥ ಎಲ್ಲ ಸದ್ಭಕ್ತ ಮಹಾಶಯರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ನೇತೃತ್ವದಲ್ಲಿ ಆಯೋಜಿಸಿರುವ ಸಾಮೂಹಿಕ ಗುರುಪಾದ ಪೂಜೆ ಹಾಗೂ ದುರ್ಗಾ ನಮಸ್ಕಾರ ಪೂಜೆ ಭಾಗವಹಿಸಲು ಆಗಮಿಸಿರುವ ಪರಮ ಪೂಜ್ಯ ಜಗದ್ಗುರು ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠಾಧೀಶರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತ್ರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಚಿತ್ತೈಸಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಶ್ರೀಗಳನ್ನು ನಮ್ಮ ಈ ಸಂಘದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸುತ್ತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಉಪಸ್ಥಿತರಿರುವ ಶ್ರೀ PA ಕುಮಾರಸ್ವಾಮಿ ಕಳಸ ಅಧ್ಯಕ್ಷರು, ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಂಘ ಕಳಸ, ಇವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ KL ಹರೀಶಾಚಾರ್ಯರು ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜನಾರ್ದನಾಚಾರ್ಯ ಕಾಣಿಯೂರು ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ನಲ್ಕ ಗೋಪಾಲಾಚಾರ್ಯ, ಗೌರವ ಸಲಹೆಗಾರರಾದ ಶ್ರೀ ಪ್ರಭಾಕರಾಚಾರ್ಯ, ಸಂಘದ ಕಾರ್ಯಾಧ್ಯಕ್ಷರಾದ ಸಂಜೀವಾಚಾರ್ಯ, ಕೋಶಾಧಿಕಾರಿ ಸಂತೋಷಾಚಾರ್ಯ ಹಾಗೂ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ವಿಶ್ವೇಶ್ವರ ಪುರೋಹಿತರಿಗೂ ಆಗಮಿಸಿರುವ ಎಲ್ಲ ಸದ್ಭಕ್ತ ಮಹಾಶಯರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ದಾನಿಗಳಿಗೂ, ವೈಯಕ್ತಿಕವಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೂ, ವಸ್ತು ರೂಪದಲ್ಲಿ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬರಿಗೂ, ಅಲ್ಲದೆ ಈ ಕಾರ್ಯಕ್ರಮದ ಪ್ರಸಾರವನ್ನು ನಡೆಸಲು ಆಗಮಿಸಿರುವ ಸುದ್ದಿ ಬಳಗದ ದೃಶ್ಯ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ವೈದಿಕ ವೃಂದದವರಿಗೂ, ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿ ಸದಸ್ಯರುಗಳಿಗೂ, ಸಭಾಭವನವನ್ನು ಒದಗಿಸಿರುವ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೂ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಸ್ವಾಗತ ನೆರವೇರಿಸಿದ ಪ್ರಭಾ ಹರೀಶ್ ಆಚಾರ್ಯರಿಗೂ ಸ್ವಾಗತ. ಮುಂದೆ ಸಂಘದ ಪದಾಧಿಕಾರಿಗಳಿಂದ ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ. ಮುಂದೆ ಸಂಘದ ಅಧ್ಯಕ್ಷರಿಂದ ಸಂಘದ ವತಿಯಿಂದ ಪೂಜ್ಯ ಗುರುಗಳಿಂದ ಮುಖ್ಯ ಅತಿಥಿಗಳಿಗೆ ಗೌರವಾರ್ಪಣೆ.
ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ PA ಕುಮಾರಸ್ವಾಮಿ ಕಳಸ, ಅಧ್ಯಕ್ಷರು ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಂಘ ಕಳಸ, ಇವರಿಗೆ ಗುರುಗಳಿಂದ ಸಂಘದ ವತಿಯಿಂದ ನಡೆಯುವಂಥ ಗೌರವಾರ್ಪಣೆ, ಪೂಜ್ಯ ಗುರುಗಳ ಹಸ್ತಮುಖೇನ ಸಂಘದ ವತಿಯಿಂದ ಗೌರವಾರ್ಪಣೆ. ಇನ್ನು ಅತಿಥಿಗಳಾಗಿ ಆಗಮಿಸಿರುವ ಅಧ್ಯಕ್ಷರು ದಾಖಾ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘ ಮಂಗಳೂರು KL ಹರೀಶ್, ಇವರಿಗೆ ಸಂಘದ ವತಿಯಿಂದ ಪೂಜ್ಯ ಗುರುಗಳ ಮುಖೇನ ಶಾಲು ಹೊದಿಸಿ ಗೌರವಾರ್ಪಣೆ. ವೇದಮೂರ್ತಿ ವಿಶ್ವೇಶ್ವರ ಪುರೋಹಿತರಿಗೆ ಸಂಘದ ವತಿಯಿಂದ ಪೂಜ್ಯ ಗುರುಗಳ ಮುಖೇನ ಶಾಲು ಹೊದಿಸಿ ಗೌರವಾರ್ಪಣೆ. ಮುಂದೆ ದಾಖಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಇದರ ವತಿಯಿಂದ ಆಣೆಗೊಂದಿ ಶ್ರೀ ಸರಸ್ವತಿ ಪೀಠ ಸೂರ್ಯ ಚೈತನ್ಯ ವಿದ್ಯಾಸಂಸ್ಥೆಗೆ ಧನ ಸಹಾಯದ ಕೊಡುಗೆ ಚೆಕ್ ಮುಖಾಂತರ ಅಧ್ಯಕ್ಷರು ಚೆಕ್ಕನ್ನು ಹಸ್ತಾಂತರಿಸುವ ಕಾರ್ಯಕ್ರಮ. ಮುಖ್ಯ ಅತಿಥಿಗಳ ಮಾತು PA ಕುಮಾರಸ್ವಾಮಿ ಅವರಿಂದ. ಓಂ ನಮೋ ವಿಶ್ವಕರ್ಮಣೆ ನಮಃ. ಶ್ರೀ ಕಾಳಿಕಾಂಬಾಯ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ನಮ್ಮ ಆರಾಧ್ಯ ದೇವರು ಹಾಗೂ ಗುರುವನ್ನು ನೆನೆಸ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳವರ ಚರಣ ಕಮಲಗಳಿಗೆ ವಂದಿಸುತ್ತಾ, ವಿಶ್ವಕರ್ಮ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರಾದ ಶ್ರೀಯುತ ಕಾಣಿಯೂರು ಜನಾರ್ದನಾಚಾರ್ಯವರೇ, ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಕೆಲಸಗಾರರ ಸಂಘದ ಮಂಗಳೂರು ಇದರ ಅಧ್ಯಕ್ಷರಾದ KL ಹರೀಶ್ ರವರೇ, ಹಾಗೂ ವಿಶ್ವೇಶ್ವರ ಪುರೋಹಿತರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯರೇ, ನೆರೆದಿರುವ ನನ್ನ ಸಮಾಜ ಬಾಂಧವರೇ, ಬಂಧುಗಳೇ, ವಿಶ್ವಕರ್ಮ ಹಿತರಕ್ಷಣಾ ವೇದಿಕೆ ಇದು ನಿಜವಾಗಲೂ ವಿಶ್ವಕರ್ಮರ ಹಿತ ಮತ್ತು ರಕ್ಷಣೆಯನ್ನು ಭರಿಸುವಂಥ ಅತ್ಯಂತ ಒಂದು ಶ್ರೇಷ್ಠ ಕೆಲಸ ಮಾಡುವಂಥ ಸಂಘ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ವಿಶ್ವಕರ್ಮ ಸಮಾಜದಲ್ಲಿ ಜನಾಂಗದಲ್ಲಿ ಜನಿಸಿದಂಥ ನಾವೆಲ್ಲ ಶ್ರೇಷ್ಠರಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ವಿಶ್ವಕರ್ಮರೆಲ್ಲ ಅತೀ ಬುದ್ಧಿವಂತರು. ಎಲ್ಲರೂ ಒಂದು ಕೆಲಸ ಮಾಡಲಿಕ್ಕೆ 100% ಆಲೋಚನೆ ಮಾಡಬೇಕಂತ ಹೇಳಿದರೆ ಇವರೊಂದು 10% ಒಂದು ಆಲೋಚನೆ ಬಂದರೆ ಅದು 100% ಮುಗಿಸಿಬಿಡ್ತಾರೆ ವಿಶ್ವಕರ್ಮರು. ಅಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥವರು. ನಾವು ವಿಶ್ವಕರ್ಮ ಜನಾಂಗದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡುವಂಥ ವಿಷಯ. ವಿಶ್ವಕರ್ಮ ಒಂದು ನಿರ್ಮಾಣಕಾರ. ಯಾವುದೇ ಒಂದು ಒಳ್ಳೆಯ ನಿರ್ಮಾಣವನ್ನು ಮಾಡಲಿಕ್ಕೆ ಭವಿಷ್ಯದ ಹಿನ್ನೆಲೆ, ಭೂತಕಾಲದ ಹಿನ್ನೆಲೆ ಗೊತ್ತಿರಬೇಕು, ವರ್ತಮಾನ ಕಾಲದ ಅರಿವಿರಬೇಕು, ಭವಿಷ್ಯದ ಪರಿಕಲ್ಪನೆ ಇರಬೇಕು. ಅಂದರೆ ನಾವು ಒಂದು ಕೆಲಸವನ್ನು ಕಾರ್ಯಗತಗೊಳಿಸಬೇಕಿದ್ರೆ ಹಿಂದೆ ಅದು ಯಾವ ರೀತಿಯಲ್ಲಿ ಬಂದಿತ್ತು, ಈಗ ಅದು ಯಾವ ರೀತಿಯಲ್ಲಿ ಪ್ರಯೋಜನ ಪಡ್ಕೊಳ್ತದೆ, ಮುಂದೆ ನಮ್ಮ ಸಮಾಜಕ್ಕೆ ಯಾವ ರೀತಿಯಲ್ಲಿ ಅದು
ಹೆಲ್ಪ್ ಆಗ್ಬೋದು ಅನ್ನುವ ಪರಿಕಲ್ಪನೆ ಇಟ್ಕೊಂಡು ಒಂದು ಕೆಲಸ ಮಾಡಿದ್ದೇ ಅದಲ್ಲಿ ನಾವು ಮಾಡುವಂಥ ನಿರ್ಮಾಣ ಅತ್ಯಂತ ಶ್ರೇಷ್ಠ ನಿರ್ಮಾಣ ಆಗ್ತದೆ. ಇಂಥ ಶ್ರೇಷ್ಠ ಕೆಲಸ ಮಾಡ್ತಕ್ಕಂಥ ವಿಶ್ವಕರ್ಮರು ಈಗ ಗುರುವಿಂದಾಗಿ ನಾವು ಮುಂದೆ ಬಂದಿದ್ದೇವೆ. ಆದರೆ ಎಲ್ಲ ಜನಾಂಗದವರು ಮುಂದೆ ಬಂದಷ್ಟು ನಾವು ಇನ್ನು ಪ್ರವರ್ಧಮಾನವಾಗಿ ಮುಂದೆ ಬರಲಿಲ್ಲ, ತುಂಬ ಕುಂಠಿತರಾಗಿದ್ದೇವೆ. ಯಾಕೆ, ಏನು ಕಾರಣ ಇರ್ಬೋದು? ಹಾಗೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಿದಾಗ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಕಮ್ಮಿ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಮಾಡರ್ನಿಸಮಿಂದಾಗಿ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡೋದಿಲ್ಲ, ಬೆಳಿಗ್ಗೆ ಹೇಳ್ತೇವೆ ಸೀದಾ ಹೋಗ್ತೇವೆ, ಟೈಮ್ ಇಲ್ಲ ನಮಗೆ. ಕೆಲಸಕ್ಕೆ ಹೋಗೋದೇ ಒಂದು ಇದು ಕೆಲಸಕ್ಕೆ ಹೋಗೋದು, ಸಂಜೆವರೆಗೆ ಕೆಲಸ ಮಾಡೋದು, ರಾತ್ರಿ ಬರೋದು. ಆದರೆ ಧಾರ್ಮಿಕವಾಗಿ ನಾವು ಮುಂದುವರೆದ್ರೆ ಮಾತ್ರ ನಾವು ಸಮಾಜದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ, ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ, ಜಪ ಮಾಡು, ಗಾಯತ್ರಿ ಜಪ ಮಾಡು, ಇನ್ನು ಪೂಜಾ ಪುರಸ್ಕಾರಗಳನ್ನು ಮಾಡು, ಅದೆಲ್ಲ ಸುಮ್ಮನೆ ಹೇಳಿರುವುದಿಲ್ಲ. ಒಂದು ಗಾಯತ್ರಿ ಜಪ ಕರೆಕ್ಟಾಗಿ ಒಬ್ಬ ಮನುಷ್ಯ ಒಂದು ಮಣೆಯ ಮೇಲೆ ಕ್ಲೀನ್ ಕೂತು ಅವನ ಗಾಯತ್ರಿ ಜಪವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಅವನಲ್ಲಿರ್ತಕ್ಕಂಥ ಜ್ಞಾನ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಧಿಯೋ ಯೋನಃ ಪ್ರಚೋದಯಾತ್ ಅಂತೇಳಿ ಬರ್ತದೆ ಗಾಯತ್ರಿ ಜಪದಲ್ಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಕ್ಕೊಂಡು ಸರಿಯಾದ ಕೆಲಸ ಮಾಡಬೇಕಂತೇಳಿ, ಅಂದರೆ ಧೀಶಕ್ತಿಯನ್ನು ಕೊಡು ಅಂತೇಳಿ ಗಾಯತ್ರಿ ಜಪದಲ್ಲಿ ಹೇಳ್ತದೆ. ಏನಾಗಿದ್ರೆ ಗಾಯತ್ರಿ ಮಂತ್ರ ಹೇಳಿದ ಕೂಡಲೇ ಹೇಗೆ ಸಾಧ್ಯ ನೋಡಿ, ಈ ಸೊಳ್ಳೆ ಓಡಿಸಲಿಕ್ಕೆ ಒಂದು ಮಿಷಿನ್ ಹಾಕ್ತಾರೆ. ಅದು ಏನು ಮಾಡ್ತದೆ ಅಂದರೆ ಅದು ವೈಬ್ರೇಷನ್ ಕೊಡ್ತದೆ. ಆ ವೈಬ್ರೇಷನ್ಗೆ ದುಷ್ಟಶಕ್ತಿಗಳೆಲ್ಲ ಹೊರಗೆ ಹೋಗ್ತದೆ, ಅಂದರೆ ಸೊಳ್ಳೆ ಹೊರಗೆ ಓಡಿಬಿಡ್ತದೆ. ಅದೇ ರೀತಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಮಂತ್ರಗಳಲ್ಲಿ ಅದರದ್ದೇ ಆದ ಶಕ್ತಿಗಳಿದ್ದಾವೆ. ಆ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಿದ್ದೇ ಆದಲ್ಲಿ ಆ ಧೀಶಕ್ತಿ ನಮ್ಮಲ್ಲಿ ಇರ್ತಕ್ಕಂಥ ಧೀಶಕ್ತಿ ನಮ್ಮಲ್ಲಿ ಬರ್ತದೆ. ನಮ್ಮ ದೇಹದಲ್ಲಿ ಒಳ್ಳೆಯ ಜ್ಞಾನ ಸಂಪತ್ತು ವೃದ್ಧಿಯಾಗ್ತದೆ, ಒಳ್ಳೊಳ್ಳೆ ಆಲೋಚನೆಗಳು ಮಾಡುವಂಥ ಶಕ್ತಿ ಬರ್ತದೆ. ನೋಡಿ, ತ್ರಿಕಾಲ ಈ ಅಗ್ನಿಹೋತ್ರಿಗಳಂತ ಹೇಳ್ತೀರಿ. ಅಗ್ನಿಹೋತ್ರಿಗಳಂದರೆ ನಿತ್ಯ ಅಗ್ನಿಯನ್ನು ಮಾಡಿ ಜಪ ಮಾಡುವವರು. ನೀವು ಅವರ ಒಂದು ಮುಖವನ್ನು ನೋಡಿ, ಅವರ ಹತ್ರ ಒಂದು ಅವರದ್ದೇ ಆದ ಒಂದು ವರ್ಚಸ್ಸು ಬೇರೆ ಇರ್ತದೆ. ಅವ್ರು ಏನು ಹೇಳಿದ್ರು ನಾವು ಕೇಳ್ತೇವೆ, ಯಾಕಂದರೆ ಅಷ್ಟು ಜಪ ತಪ ಮಾಡಿ ಅವರಲ್ಲಿ ಆ ಜ್ಞಾನ ಸಂಪಾದನೆ ಆಗಿರ್ತದೆ. ನಾವು ತುಂಬ ಮಾಡಲಿಕ್ಕೆ ಸಾಧ್ಯ ಇರೋದು ಅಟ್ಲೀಸ್ಟ್ ನಾವು ಆ ಗಾಯತ್ರಿ ಜಪವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ನಮ್ಮಲ್ಲಿರುವ ಜ್ಞಾನ ವೃದ್ಧಿಯಾಗಿ ಜನಗಳು ನಾವು ಹೇಳಿದ್ದನ್ನು ಕೇಳುವಾಗೆ ಆಗ್ತದೆ, ಒಳ್ಳೊಳ್ಳೆ ಆಲೋಚನೆಗಳು ಬರ್ತವೆ, ನಾವು ಸಮಾಜದಲ್ಲಿ ಒಂದು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಮ್ಮ ವಿಶ್ವಕರ್ಮರ ಅಭಿವೃದ್ಧಿ ಹೇಗೆ ಆಗಬೇಕು, ನಾವೆಲ್ಲ ಈ ಹಿತರಕ್ಷಣಾ ವೇದಿಕೆಯಲ್ಲಿ ಸೇರಿದ್ದೇವೆ. ಏನು ಹಿತರಕ್ಷಣೆ ವೇದಿಕೆ? ಮೊದಲಿಗೆ ವೈಯಕ್ತಿಕ ಹಿತರಕ್ಷಣೆ ಮಾಡಿಕೊಳ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಕುಟುಂಬದ ಹಿತರಕ್ಷಣೆ ಮಾಡಿಕೊಳ್ಬೇಕಾಗಿದ್ದು ಆದ್ಯ ಕರ್ತವ್ಯ, ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಹಿತರಕ್ಷಣೆ. ಈ ಹಿತರಕ್ಷಣೆ ಅಂದರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ? ಈಗೆಲ್ಲ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಪುತ್ತೂರಿನಲ್ಲಿ. ಇದೊಂದು ಕಲ್ಯಾಣ ಮಂಟಪ, ನಮ್ಮದೇ ಆದ ಒಂದು ಕಲ್ಯಾಣ ಮಂಟಪ ಉಂಟು. ಒಂದು ಸೇರಿದ್ದೇವೆ, ರಾತ್ರಿಗೆ ಗುರುಪಾದ ಪೂಜೆ ಮಾಡಿದ್ವಿ, ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ಉಂಟು. ಇದನ್ನೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ. ಹೀಗೆ ಇದೇ ರೀತಿ ಪ್ರತಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಈ ರೀತಿ ನಾವು ಒಟ್ಟಿಗೆ ಸೇರಿದಾಗ ನಮ್ಮಲ್ಲಿರ್ತಕ್ಕಂಥ ಅಹಮ್ಮನ್ನು ಬಿಟ್ಟು ನಾವು ಒಟ್ಟಿಗೆ ಚರ್ಚೆಗಳನ್ನು ಮಾಡಬೇಕು. ಯಾವ ರೀತಿ ಮಾಡಿದರೆ ಏನಾಗ್ತದೆ ಅಂತ. ಈ ಅಹಮ್ಮನ್ನು ನಾವು ಯಾವಾಗ ಬಿಡುವುದಿಲ್ಲ, ನಾವು ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಹೋಗುವುದಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಪ್ರೊವರ್ಬ್ ಉಂಟು, ಎ ಗುಡ್ ಲಿಸ್ನರ್ ಈಸ್ ಆಲ್ವೇಸ್ ಬೆಟರ್ ದೆನ್ ಎ ಗುಡ್ ಸ್ಪೀಕರ್ ಅಂತ. ಮನುಷ್ಯ ಹೇಳ್ತಾ ಹೋಗುತ್ತಾನೆ ಹೊರತು ಕೇಳುವಂಥ ಅವನಿಗೆ ಪರಿಜ್ಞಾನ ಇರುವುದಿಲ್ಲ, ಅವನ ಹತ್ರ ಪೇಷನ್ಸ್ ಕೂಡ ಇರೋದಿಲ್ಲ. ತುಂಬ ನಾವು ಕೇಳುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು. ಇನ್ನೊಬ್ಬರನ್ನು 10 ಜನ ಕೇಳಿದರೆ ನಮ್ಮಲ್ಲಿ 10 ಜನದ ಜ್ಞಾನ ನಮ್ಮಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮಾತಾಡ್ತಾ ಹೋದರೆ ಅವನದೇನು ಕೇಳುವುದು ಅಂತ ಹೇಳಿದರೆ ನಮಗೆ ಆ ಜ್ಞಾನ ನಮ್ಮಲ್ಲಿ ಬರೋದಿಲ್ಲ. ನಮ್ಮದಲ್ಲಿ ಏನಿರ್ತದೆ ಅಲ್ಲಿಗೆ ನಾವು ಸ್ಥೀಮಿತ ಆಗ್ತೇವೆ. ಆದ ಕಾರಣ 10 ಜನ ಹೇಳುವುದನ್ನು ಕೇಳಬೇಕು, ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿದಾಗ ಒಂದು ಒಳ್ಳೆಯ ವಿಚಾರ ಬರ್ತದೆ. ಪ್ರತಿ ಊರುಗಳಲ್ಲಿ ನಾವು ನಮ್ಮದೇ ಆದ ಒಂದು ಈ ಥರ ಕಲ್ಯಾಣ ಮಂಟಪ ಅಥವಾ ವಿಶ್ವಕರ್ಮ ಸಮಾಜ, ಅದಕ್ಕೆ ಬೇಕಾದ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೋಡಿ, ನಮ್ಮಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಆದ ವರ್ಕರ್ಸ್ ಇದ್ದಾರೆ, ಕಾರ್ಪೆಂಟ್ರ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡುವವರಿದ್ದಾರೆ. ನಮಗೆ ಬೇಕಾಗುವಂಥದ್ದು ಮೆಟೀರಿಯಲಿಗೆ ಮಾತ್ರ ದುಡ್ಡು. ಆ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಾವೇ ಸೇರಿಕೊಂಡು ಮಾಡಲಿಕ್ಕಾಗ್ತದೆ. ಉದಾಹರಣೆಗೆ ನಮ್ಮ ಕಳಸದಲ್ಲಿ ನಾವು ಖಾಲಿ 2 ವರ್ಷದಲ್ಲಿ ಒಂದು 60 ಲಕ್ಷ ರೂಪಾಯಿ ಒಂದು ಸಮುದಾಯ ಭವನವನ್ನು ಮಾಡಿದ್ವಿ.
ಅದಕ್ಕೆ 1 ರೂಪಾಯಿ ಲೇಬರ್ ನಾವು ಯಾರಿಗೂ ಕೊಡಲಿಲ್ಲ. ನಮ್ಮವರೇ ಸೇರಿ ಭಾನುವಾರ ಶನಿವಾರ ಒಂದು ದಿನ ರಜೆ ಆಗ್ತಾಯಿದ್ರು, ಶನಿವಾರ ಭಾನುವಾರ ಎಲ್ಲರೂ ಸೇರಿಕೊಂಡು ಆ ಕೆಲಸ ಮಾಡಿ ಖಾಲಿ ಮೆಟೀರಿಯಲ್ಗೆ ಮಾತ್ರ ದುಡ್ಡು ಕೊಟ್ಟು ಅದನ್ನು ಭವ್ಯವಾಗಿ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನೀವುಗಳೆಲ್ಲರೂ ಇದರಲ್ಲೆಲ್ಲ ಪಾಲ್ಗೊಳ್ಬೇಕು. ಯಾವಾಗ ನಾವು ಹಿತರಕ್ಷಣೆಯಲ್ಲಿ ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಬಂಧುಗಳೇ? ನಮ್ಮಲ್ಲಿ ಪಬ್ಲಿಕ್ ಇಮೇಜ್ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿ ವಿಶ್ವಕರ್ಮ ಸಮಾಜ, ವಿಶ್ವಕರ್ಮ ಸಮುದಾಯ ಭವನ ಅದು ಎಲ್ಲ ಊರುಗಳಲ್ಲಿ ಬರಬೇಕು ಎಲ್ಲ ಕಡೆಯಲ್ಲಿ. ಅದು ಬಂದಾಗ ಮಾತ್ರ ಜನಗಳನ್ನು ನಮ್ಮನ್ನು ಗುರುತಿಸ್ತಾರೆ. ಸಮಾಜದಲ್ಲಿ ಎಲ್ಲ ಒಕ್ಕಲಿಗರ ಸಂಘ ಅಂತೆ, ಆ ಸಂಘ ಈ ಸಂಘ ಎಲ್ಲ ನಮ್ಮದು ಇನ್ನೂ ಬೆಳವಣಿಗೆ ಆಗಬೇಕಿದ್ರೆ ತುಂಬ ನಾವು ಪ್ರಯತ್ನಗಳು ಮಾಡಬೇಕಾಗುತ್ತೆ ಬಂಧುಗಳೇ. ಆ ಪ್ರಯತ್ನ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಎಲ್ಲರೂ ಸೇರಿ ಪ್ರತಿ ಊರುಗಳಲ್ಲಿ ಇದನ್ನು ಮಾಡಬೇಕು. ಈಗ ಏನು ಪುತ್ತೂರಿನಲ್ಲಿ ಮಾಡಿದರೆ ಹಿತರಕ್ಷಣೆ ಇಷ್ಟು ಜನ ಸೇರಿ ಗುರುಪಾದ ಪೂಜೆ ಮಾಡಿ ಎಷ್ಟು ಖುಷಿ ಆಗ್ತಾ ಉಂಟು. ಎಲ್ಲರ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ದುರ್ಗಾ ನಮಸ್ಕಾರ ಮನೆ ಪೂಜೆ ಕೆಲವರು ದುಡ್ಡಿರೋರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಅವರು ಇಲ್ಲಿ ಬಂದು ಸಂಕಲ್ಪ ಮಾಡಿ ಎಲ್ಲರೂ ಸೇರಿ ಈ ಪೂಜೆಯನ್ನು ಮಾಡಿದಾಗ ಅವರಿಗೆ ಅವರ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯ ಸಿಗ್ತದೆ. ಆ ರೀತಿಯ ನಿಟ್ಟಿನಲ್ಲಿ ಜನಾರ್ದನಾಚಾರ್ಯ ಅವರ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಇವತ್ತಿನ ಇಷ್ಟು ಜನ ಸೇರಿದಾಗ ನಮಗೆ ಖುಷಿಯಾಗುವ ವ್ಯವಸ್ಥೆ ಅಂದರೆ ನಮ್ಮ ಗುರುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಇದ್ದರೇ ಈ ಸಭೆಗೆ ಒಂದು ಶೋಭೆ ಬೇರೆ. ಯಾವುದೇ ಜನಾಂಗಕ್ಕೆ ಗುರುವಿನ ಅವಶ್ಯಕತೆ ಬಹಳ ಇರ್ತದೆ. ಮೊದಲೇ ಹೇಳಿದಾಗೆ ಗುರು ಅಂದರೆ ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಕತ್ತಲಿಂದ ಬೆಳಕಿನೆಡೆಗೆ ಅಂತ ಹೇಳಿಕೊಂಡು ಅವರಿಗೆ ನಮ್ಮ ಗುರುಗಳು ಹೇಳೋದು. ಗುರುಗಳನ್ನು ಯಾರು ನಂಬಿಕೊಂಡು ಮುಂದೆ ಹೋಗ್ತಾರೋ ಅವರು ಹಿಂದೆ ನೋಡೋ ಪ್ರಮೇಯವೇ ಬರುವುದಿಲ್ಲ. ಅವರು ಯಾಕೆ ಬರುವುದಿಲ್ಲ ಅಂದರೆ ನಿತ್ಯ ಅನುಷ್ಠಾನ ಪೂಜೆ ಪುರಸ್ಕಾರಗಳನ್ನೆಲ್ಲ ಅಷ್ಟು ಮಾಡ್ತಾರೆ. ನಾವು ಅವರನ್ನು ದೇವರ ಪ್ರತಿನಿಧಿ ಅಂತ ಹೇಳ್ತೇವೆ. ದೇವರ ಹತ್ರ ಮಾತಾಡುವಂಥ ಶಕ್ತಿ ಅವರಲ್ಲಿರ್ತದೆ. ಅವರಲ್ಲಿ ಹೋಗಿ ನಾವು ನಮ್ಮನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿದ್ದೆ ಆದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ದಾನಗಳಲ್ಲಿ ವಿದ್ಯಾದಾನ ಬಹಳ ಶ್ರೇಷ್ಠ ದಾನ. ಅದನ್ನು ನಮ್ಮ ಗುರುಗಳು ಇಷ್ಟರವರೆಗೆ ಯಾರು ಮಾಡಲಿಲ್ಲ. ನಮ್ಮ ಗುರುಗಳು ಅದನ್ನು ಅತ್ಯಂತ ಎತ್ತದ ರೀತಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ತೆಗೆದುಕೊಂಡು ಅದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಎಷ್ಟೋ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಕಲಿತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಗುರುಗಳು ತೆಕ್ಕೊಂಡಿದ್ದಾರೆ. ನಾವೆಲ್ಲರೂ ತನುಮನ ಧನ ಸಹಾಯದಿಂದ ಅದಕ್ಕೆ ಭಾಗಿಯಾಗಿದ್ದೇ ಆದಲ್ಲಿ ನಮ್ಮ ವಿಶ್ವಕರ್ಮ ಹಿತರಕ್ಷಣೆ ವೇದಿಕೆಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಭೆಯಲ್ಲಿ ಇಚ್ಛೆ ಪಡ್ತೇನೆ. ಗುರುಗಳು ಒಂದು ಸಣ್ಣ ಕತೆ ಹೇಳ್ತೇನೆ ಬಂಧುಗಳೇ. ಒಂದು ತುಂಬ ಸಂತ್ರಸ್ತರಿರ್ತಾರೆ ಒಂದು ಹಳ್ಳಿಯಲ್ಲಿ. ಅವರು ಏನು ಬೆಳೆಗಳಿಲ್ಲ, ಮಳೆ ಇಲ್ಲ, ಅದಿಲ್ಲ ಇದೆಲ್ಲ ಏನು ಮಾಡೋದು ಅಂತ ಗುರುಗಳ ಹತ್ರ ಹೇಳ್ತಾರೆ. ಗುರುಗಳು ಹೆದರಬೇಡಿ ಅಪ್ಪ, ಏನಾದರೂ ಮಾಡುವ, ಯಾವುದಾದ್ರು ಒಳ್ಳೆ ಜಾಗಕ್ಕೆ ಹೋಗುವ ಅಂತ ಕರ್ಕೊಂಡು ಹೋಗುವಾಗ ಒಂದು ದೊಡ್ಡ ಪರ್ವತ ಬರ್ತದೆ. ಪರ್ವತದ ಆ ಕಡೆ ಹೋದರೆ ಅಲ್ಲಿ ಖುಷಿಯೇ ಖುಷಿ, ಎಲ್ಲ ರೀತಿಯಲ್ಲಿ ಸಮೃದ್ಧಿ ಇರ್ತದೆ. ಹೋಗಲಿಕ್ಕೆ ಕಷ್ಟ ಆಗ್ತಾನೆ ಇಲ್ಲ. ಕೆಲವರು ಹಿಂದೆ ಹೋಗ್ತಾರೆ. ಗುರುವನ್ನು ನಂಬಿದವರು ನಾವು ಗುರುಗಳೊಟ್ಟಿಗೆ ಹೋಗುವುದು ಅಂತ ಹೇಳ್ತಾರೆ. ಗುರು ಪಾಪ ಹತ್ತಿ ಮೇಲೆ ಬಿದ್ದು ಎದ್ದು ಮೇಲೆ ಹೋಗಿ ನೋಡುವಾಗ ಅಲ್ಲಿ ನಾನು ಕರ್ಕೊಂಡು ಬಂದರೆ ನಮ್ಮ ಜನಗಳು ಸೌಖ್ಯವಾಗಿರ್ತಾರೆ ಅಂತ ಹೇಳಿ ಬಳ್ಳಿಯನ್ನು ಬಿಟ್ಟು ಜನಗಳನ್ನೆಲ್ಲ ಮೇಲೆ ಕರ್ಕೊಂಡು ಬರ್ತಾರೆ. ಆ ಬಂದವರು ಸುಖವಾಗಿ ಬದುಕ್ತಾರೆ. ವಾಪಸ್ ಗುರುವನ್ನು ನಂಬದವರು ಸೀದಾ ಹೋದವರು ಪುನಃ ಕಷ್ಟಪಡದೆ ವ್ಯವಸ್ಥೆ ಆಗ್ತದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಗುರುಗಳ ಹಿಂದೆ ಹೋದವರು ಯಾವತ್ತೂ ಹಿಂದೆ ನೋಡಿ ಬರುವಂಥ ವಿಷಯಗಳು ಆಗುವುದಿಲ್ಲ. ಅಂಥ ಗುರುಗಳು ನಮಗೆ ಇವತ್ತು ನಮ್ಮೊಂದಿಗಿದ್ದಾರೆ. ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕಾಗಿದ್ದಂಥ ವಿಚಾರ. ಇನ್ನು ಸಭೆಯಲ್ಲಿ ಮಾತಾಡಲಿಕ್ಕೆ ತುಂಬ ಮಂದಿ ಇದ್ದಾರೆ. ಬಂಧುಗಳೇ, ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸಾಧನೆಗಳನ್ನು ಮಾಡೋಣ. ಮುಂದೆ ವಿಶ್ವಕರ್ಮ ನಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ದಿವ್ಯ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕಾಣಿಯೂರು ಜನಾರ್ದನಾಚಾರ್ಯ ಮತ್ತು ಸದಸ್ಯರಿಗೆ ನಾನು ವಂದಿಸ್ತೇನೆ. ಹಾಗೆ ನಿಮಗೆಲ್ಲರಿಗೂ ವಿಶ್ವಕರ್ಮ ಹಾಗೂ ಗುರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳಿಕೊಳ್ಳುತ್ತಾ, ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
ಸಮಾಜ ಹೇಗೆ ಬೆಳಿಬೇಕು, ಸಂಘಟನೆ ಹೇಗೆ ಮಾಡಬೇಕು ಮತ್ತು ಸಮಾಜದ ಜನರು ನಿತ್ಯಾನುಷ್ಠಾನದ ಮೂಲಕ ಹೇಗೆ ಗುರಿಯನ್ನು ಸಾಧಿಸಬೇಕೆಂಬ ನಿಟ್ಟಿನಲ್ಲಿ ಉತ್ತಮವಾದ ಮಾತುಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಇಂದಿನ ಮುಖ್ಯ ಅತಿಥಿಗಳಾದ PA ಕುಮಾರಸ್ವಾಮಿ ಕಳಸ ಇವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಮುಂದೆ KL ಹರೀಶ್ ಅಧ್ಯಕ್ಷರು ದಾಖಾ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘ ಮಂಗಳೂರು, ಇವರು ತಮ್ಮ ಮಾತುಗಳಲ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೆ ಇಂದಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಣಿಯೂರು ಜನಾರ್ದನಾಚಾರ್ಯರೇ, PA ಕುಮಾರಸ್ವಾಮಿಯವರೇ, ಹಾಗೆ ಅಭ್ಯಾಗತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಮಾಜದ ಹಿರಿಯರೇ, ಮಿತ್ರರೇ ಹಾಗೂ ನನ್ನ ಆತ್ಮೀಯ ಚಿನ್ನದ ಕೆಲಸಗಾರ ಬಂಧುಗಳೇ, ಗುರುಗಳ ಉಪಸ್ಥಿತಿಯಲ್ಲಿ ಬಹುಶಃ ನಾವು ಇವತ್ತು ಹೆಚ್ಚು ಏನು ಮಾತಾಡದೆ ಇವತ್ತು ಗುರುಗಳ ಒಂದು ಆಶೀರ್ವಚನವನ್ನೇ ಕೇಳಬೇಕೆಂಬ ಒಂದು ಉದ್ದೇಶ ನಂದು. ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಹೋಗುವಾಗ ಇದನ್ನೇ ಹೇಳ್ತೇನೆ. ಅತಿಥಿಗಳಿಗೆ ಏನು ಗೌರವ ಕೊಡ್ತಾರೆ, ಅದು ಒಳ್ಳೆಯ ವಿಚಾರ, ಆದರೆ ನಮಗೆ ಬೇಕಿದ್ದದ್ದು ನಮ್ಮ ಗುರುಗಳ ಆಶೀರ್ವಚನ. ಈಗ ನೀವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕುಳಿತಿದ್ದೀರಿ, ಯಾಕಂದರೆ ಗುರುಗಳ ಒಂದು ಆಶೀರ್ವಚನ ಕೇಳಬೇಕು ಅಂತೇಳಿ. ಹಾಗಾಗಿ ಸಂಘದ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತು ಮಾತ್ರ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಈ ಪುತ್ತೂರು ಹಿತರಕ್ಷಣಾ ಸಂಘ ಬಹುಶಃ ಗುರುಗಳ ಪಾದಪೂಜೆ, ಈ ಪಾದಪೂಜೆಗೆ ಅಂತೇಳಿ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಕಾರ್ಯಕ್ರಮ ಮಾಡುವ ಸಂಘ ಅಂತೇಳಿದರೆ ಈ ಹಿತರಕ್ಷಣಾ ಸಂಘ. ಯಾಕೆಂತೇಳಿದರೆ ಇದು ನನಗೆ ಬಹಳ ಒಂದು ಸಂತೋಷದ ವಿಷಯ. ಕಳೆದ 8 ವರ್ಷಗಳಿಂದ ಜನಾರ್ದನಾಚಾರ್ಯರು ಹಾಗೂ ಅವರ ಸರ್ವ ಸದಸ್ಯರು ಸೇರಿಕೊಂಡು ಈ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಕಳೆದ 20 ವರ್ಷಗಳ ಸಂಘದ ಇತಿಹಾಸದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ಕಂಡುಕೊಂಡಿದ್ದಾರೆ. ಅವರು ಹೇಳಿದ್ದಾರೆ ನನಗೆ, ಹೆಚ್ಚಿನ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನಮ್ಮ ಸಮಾಜ, ವಿಶ್ವಕರ್ಮ ಸಮಾಜ, ಅದರಲ್ಲೂ ಕೂಡ ಚಿನ್ನದ ಕೆಲಸಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಟ್ಟದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳಿದರು. ಈ ಒಂದು ಕಾರ್ಯಕ್ರಮ, ಈ ಪಾದಪೂಜಾ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಎಂಬ ವಿಷಯದಲ್ಲಿ ಈಗಾಗಲೇ ನಮಗೆ ಮಹತ್ವ ವಿಚಾರವನ್ನು ತಿಳಿಸಿದ್ದಾರೆ ಮಠದ ವತಿಯಿಂದ. ನಮ್ಮ ಸಮಾಜದ, ನಮ್ಮ ಪೀಳಿಗೆಗೆ ಗುರುಗಳ ಮಹತ್ವ ಗೊತ್ತಾಗಬೇಕು. ಗುರು ಪರಂಪರೆ ಅಂದರೆ ಏನು, ನಾವು ಯಾಕೆ ಗುರು ಹಿರಿಯರಿಗೆ ನಮಸ್ಕರಿಸಬೇಕು, ಗೌರವಿಸಬೇಕು, ಅದು ಆ ಒಂದು ನಿಟ್ಟಿನಲ್ಲಿ ನಾವು ಈಗಲೇ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಎಂಬುದಕ್ಕೆ ಆ ನಿಟ್ಟಿನಲ್ಲಿ ಈ ಒಂದು ಸಂಘ ಈ ಒಂದು ಮಹತ್ತರ ಒಂದು ಕೆಲಸವನ್ನು ಮಾಡ್ತಾ ಇದೆ. ನಾನು ಅದಕ್ಕೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಮ್ಮ ವಿಶ್ವಕರ್ಮ ಸಮಾಜ ಪಂಚ ಕಸುಬು, ನಾವು ಎಲ್ಲ ವೇದಿಕೆಯಲ್ಲಿ ಹೇಳ್ತಿದ್ದೇವೆ, ನಾವು ಎಲ್ಲದರಲ್ಲೂ ಮೇಲು, ನಮಗೆ ಮೀರಿಸೋರು ಯಾರು ಇಲ್ಲ ಅಂತೇಳು. ಆದರೆ ನಮ್ಮ ಈ ಪಂಚ ಕಸುಬು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ಷೀಣಿಸುತ್ತಾ ಬಂದಿದೆ. ಇದಕ್ಕೆ ಕಾರಣ ನಾವು ನಮ್ಮಲ್ಲೇ ನಮ್ಮ ಮಕ್ಕಳಿಗೆ ನಾವು ಏನು ಈಗಿನ ಒಂದು ಎಜುಕೇಷನ್, ನಮಗೆ ಈಗ ಮಕ್ಕಳಿಗೆ ಎಲ್ರಿಗೂ ಇಂಜಿನಿಯರಿಂಗ್, ಡಾಕ್ಟರ್ಸೇ ಆಗಬೇಕು. ಹಾಗಾಗಿ ನಮ್ಮ ಕಸುಬಲ್ಲಿ ನಮಗೆ ಅಷ್ಟು ನಾವು ಆಸಕ್ತಿ ತೋರಿಸ್ತಾ ಇಲ್ಲ. ನಾವು ಇನ್ನೊಬ್ಬರಿಗೆ ಹೇಳಿ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು 18 ಕುಲಕಸುಬು ವೃತ್ತಿಯನ್ನು ಯಾರು ಮಾಡಿಕೊಂಡು ಬರ್ತಾ ಇದ್ದಾರೆ ಅದು ನಶಿಸಿ ಹೋಗಬಾರ್ದು ಎಂಬ ನಿಟ್ಟಿನಲ್ಲಿ PM ವಿಶ್ವಕರ್ಮ ಯೋಜನೆ ಎಂಬ ಒಂದು ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಮಾಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಎಲ್ಲ ಪಂಚಕಸುಬು ಮಾಡುವಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗಾಗಲೇ ರಿಜಿಸ್ಟ್ರೇಷನ್, ನೋಂದಣಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ನಾವು ನಮ್ಮ ಸಂಘದ ವತಿಯಿಂದ ಕೂಡ ಈ ಒಂದು ಶಿಬಿರ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಪ್ರಯತ್ನದಲ್ಲಿದ್ದೇವೆ. ಆದರೆ ಇಲ್ಲಿ ಏನು ಸಮಸ್ಯೆ ಅಂತೇಳಿದರೆ ಒಂದು ಸರ್ವರ್ ಸಮಸ್ಯೆ ಇದೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಕೂಡ ಯಶಸ್ವಿ ಆಗಬೇಕಿದ್ರೆ ನಮಗೆ ಸರ್ವರ್ ಪ್ರಾಬ್ಲಮ್ ಇದೆ. ಹಾಗಾಗಿ ನಿಧಾನವಾಗಿ ಅವರವರು ತಮ್ಮ ದಾಖಲೆ ಪತ್ರಗಳನ್ನು ಹಿಡ್ಕೊಂಡು
ಜನಸೇವಾ ಕೇಂದ್ರಕ್ಕೆ ಹೋಗಿ ಪ್ರಪ್ರಥಮವಾಗಿ ಒಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಬಹಳಷ್ಟು ಒಂದು ಸಾಲ ಸೌಲಭ್ಯದ ವ್ಯವಸ್ಥೆ ಇದೆ. ಹಾಗೆ ಅದನ್ನು ಆ ಸಾಲದ ಮರುಪಾವತಿಗೂ ಕೂಡ ಅದರ ಚಿಂತನೆ ಮಾಡಿಕೊಂಡು ನೀವು ಮುಂದೆ ಹೋಗಿ ಈ ವೃತ್ತಿಯಲ್ಲಿ ನೀವು ಯಶಸ್ಸು ಕಾಣಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಪಾದಪೂಜಾ ಕಾರ್ಯಕ್ರಮ ಬಹುಶಃ ನಾವು ಚಾತುರ್ಮಾಸ ಸಂದರ್ಭದಲ್ಲಿ ಮಠದಲ್ಲಿ ಹಾಗೂ ಎಲ್ಲಿ ಚಾತುರ್ಮಾಸ ಆಗ್ತದೆ ಅಲ್ಲೆಲ್ಲ ನಾವು ನೋಡಿದ್ದೇವೆ. ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಠದಲ್ಲಿ ಬಂದು ಸೇರ್ತಾರೆ. ನಮ್ಮ ಪಡುಕುತ್ಯಾರ ಮಠದಲ್ಲಂತೂ ನಮ್ಮ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಬಂದು ಸೇರಿಕೊಳ್ತಾ ಇದ್ದಾರೆ. ಬಹಳಷ್ಟು ಒಂದು ಸಂತೋಷದ ವಿಷಯ. ಯಾಕಂದರೆ ಕೆಲವರು ನಮಗೆ ಪರಿಚಯವೇ ಇರುವುದಿಲ್ಲ. ಅಂಥವರೆಲ್ಲರನ್ನು ಒಂದು ಒಟ್ಟುಗೂಡಿಸುವ ಒಂದು ಕೆಲಸ ನಮ್ಮ ಮಠದಿಂದ ಆಗ್ತಾ ಉಂಟು. ನಮ್ಮ ಸಮಾಜ ಬಲಿಷ್ಠ ಆಗಬೇಕಿದ್ರೆ ಆ ಮಠದಲ್ಲಿ ಅಷ್ಟು ಕಾರ್ಯಕ್ರಮಗಳು ನಡೀತಾ ಉಂಟು, ವೇದ ಪಾಠಗಳು ನಡೀತಾ ಉಂಟು. ನಾವು ಬಹಳಷ್ಟು ಹೆಮ್ಮೆ ಪಡಬೇಕು. ನಮ್ಮ ಸಮಾಜದ ಗುರುಗಳು, ನಮ್ಮ ಸಮಾಜದ ಹೆಮ್ಮೆ. ಇತರ ಸಮಾಜದವರು ನಮ್ಮನ್ನು ಒಂದಿಷ್ಟು ನೋಡುವ ರೀತಿ ಕೂಡ ಬದಲಾವಣೆ ಆಗಿದೆ. ಯಾಕೆಂತೇಳಿದರೆ ನಮ್ಮ ಸಮಾಜಕ್ಕೆ ನಮ್ಮ ಲೋಪದೋಷಗಳನ್ನು ಅಥವಾ ನಮ್ಮಲ್ಲಿರುವ ಏನೋ ಒಂದು ಸಮಸ್ಯೆಯನ್ನು ತಿದ್ದಲಿಕ್ಕೆ ಸರಿ ಮಾಡಲಿಕ್ಕೆ ನಮ್ಮಲ್ಲಿ ಗುರುಗಳಿದ್ದಾರೆ ಎಂಬುದು. ಹಾಗಾಗಿ ನಾನು ಇಷ್ಟೇ ಹೇಳೋದು, ನಮ್ಮಲ್ಲಿ ಒಗ್ಗಟ್ಟು ಇರಲಿ. ನಮ್ಮಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದರೂ ಕೂಡ ಅದನ್ನು ಬಗೆಹರಿಸಲಿ. ಅಥವಾ ಗುರುಗಳ ಬಳಿಗೆ ಹೋದರೆ ಗುರುಗಳಿಗೆ ಎಲ್ಲರೂ ಸಮಾನರೇ, ಅವರಿಗೆ ಯಾರು ಮೇಲು ಕೀಳು ಎಂಬ ಭಾವನೆ ಇಲ್ಲ. ಎಂಥ ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಪರಿಹಾರ ಸಿಗುವಂಥ ಒಂದು ನಿಟ್ಟಿನಲ್ಲಿ ಗುರುಗಳ ಒಂದು ಮಠ ಕೂಡ ಬಹಳಷ್ಟು ಶ್ರಮ ವಹಿಸ್ತಾ ಉಂಟು. ಅಂಥ ಒಂದು ಮಠಾಧೀಶರಿಗೆ ಇಲ್ಲಿ ಬಂದಿದ್ದಾರೆ, ನಮ್ಮ ಪುತ್ತೂರಿಗೆ ಬಂದಿದ್ದಾರೆ. ನಮ್ಮದೆಲ್ಲ ಸೌಭಾಗ್ಯ. ನಮಗೆ ಇಲ್ಲಿ ಬಹಳ ಹತ್ತಿರದಿಂದ ಅವರನ್ನು ನೋಡಿ ಒಂದು ಪಾದಪೂಜೆ ಮಾಡುವಂಥ ಒಂದು ಸೌಭಾಗ್ಯವನ್ನು ನಮ್ಮ ಹಿತರಕ್ಷಣಾ ಸಂಘದವರು ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಹಾಗೆ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಕೂಡ ಇತರ ಸಂಘ ಸಂಸ್ಥೆಗಳಿಗೂ ಕೂಡ ಪ್ರೇರಣೆ ಆಗಬೇಕು. ಪುತ್ತೂರು ಮಾತ್ರವಲ್ಲದೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಇಂಥ ಒಂದು ಕೆಲಸಗಳಿಗೆ ಮುಂದೆ ಆಗಲಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಹಿತರಕ್ಷಣಾ ಸಂಘಕ್ಕೆ ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಗುರುಗಳ ಕೃಪೆ ಇರಲಿ. ನಮ್ಮ ಪ್ರತಿಯೊಂದು ನಮ್ಮ ಸಂಘದ ಹೋರಾಟದಲ್ಲಿ ಕೂಡ ನಾವು ಇತ್ತೀಚೆಗೆ ನಮ್ಮ ಒಂದು ಶಿಲ್ಪಾ ಆಚಾರ್ಯ ಅವರ ಒಂದು ವೈದ್ಯರ ನಿರ್ಲಕ್ಷ್ಯದ ಒಂದು ಹೋರಾಟದಲ್ಲಿ ಬಹಳಷ್ಟು ಒಂದು ಯಶಸ್ವಿ ಕಾಣಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕಂತೇಳಿದರೆ ನಮ್ಮಲ್ಲಿ ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಹಿಂದೆ ಅವರು ಇದ್ದಾರೆ ಎಂಬ ಒಂದು ಪರಿಕಲ್ಪನೆಯಿಂದ ನಾವು ಹೋರಾಟ ಆರಂಭಿಸಲಿಲ್ಲ. ನಮ್ಮ ಸಮಾಜ ಎಷ್ಟು ಬಲಿಷ್ಠ ಉಂಟು, ನಮ್ಮಲ್ಲಿ ಎಷ್ಟು ಯುವಕರಿದ್ದಾರೆ, ಯಾರೆಲ್ಲ ನಮಗೆ ಒಂದು ಸಹಕಾರ ನೀಡುತ್ತಾರೆ ಎಂಬ ನಿಟ್ಟಿನಲ್ಲಿ ನಾವು ಆ ಒಂದು ಹೋರಾಟಕ್ಕೆ ನಾವು ಆರಂಭ ಮಾಡಿದ್ದೇವೆ. ಆ ಒಂದು ಹೋರಾಟ ಬಹಳಷ್ಟು ಯಶಸ್ಸು ಕಾಣಿದೆ. ಆ ಯಶಸ್ಸು ಕಾಣಬೇಕಿದ್ರೆ ನಮ್ಮೆಲ್ಲರ ಒಂದು ಸಂಘಟಿತ ಹೋರಾಟ. ನಮ್ಮ ಸಮಾಜ ನಾವೆಲ್ಲರೂ ಒಟ್ಟಾದರೆ ನಾವು ಏನನ್ನು ಸಾಧಿಸ್ಬೋದು. ಅದರಲ್ಲಿ ಕೂಡ ನಾವು ಯಾಕೆ ಹೇಳ್ತೇನೆ ಅಂತ, ನಮ್ಮ ಪುತ್ತೂರಿನ ಯುವಕರು ಬಹಳಷ್ಟು ಜನ, ನಮ್ಮ ಪ್ರಕಾಶ್ ಶಾಲೇಜಿ ಕಾರ್ಯದರ್ಶಿ ಅವರು ಕೇವಲ ಫೋನ್ನಲ್ಲಿ ಅವರಿಗೆ ತಿಳಿಸಿದ್ದಾರೆ, ಹೀಗೆ ಒಂದು ಪ್ರತಿಭಟನೆ ಆಗಬೇಕು, ಒಂದು ಅನ್ಯಾಯ ಆಗಿದೆ ಸಮಾಜದ ಹೆಣ್ಣು ಮಗಳಿಗೆ ಅಂತ ಹೇಳಿಕೊಂಡು. ಹೆಚ್ಚಿನ ಪುತ್ತೂರಿನ ನಮ್ಮ ಚಿನ್ನದ ಕೆಲಸಗಾರರ ಬಂಧುಗಳು ಎಲ್ಲರಿಗೂ ಕೂಡ ಬಂದು ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇತ್ತು. ಮುಂದೆ ಕೂಡ ಎಲ್ಲರೂ ನಿಮ್ಮ ಸಹಕಾರ ನೀಡಿ ಈ ಒಂದು ಪಾದಪೂಜಾ ಕಾರ್ಯಕ್ರಮ ಇದೊಂದು ಗುರುಗಳ ಕೃಪೆ ನಮಗೆ ಎಲ್ರಿಗೂ ಇರಲಿ. ಶ್ರೀ ಕಾಳಿಕಾಂಬೆ, ಕುಲದೇವಿ ಕಾಳಿಕಾಂಬೆ ಮತ್ತು ಇಲ್ಲಿನ ಎಲ್ಲ ಪರಿವಾರ ದೇವರುಗಳು ಎಲ್ಲ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ. ದಾಖ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಚಟುವಟಿಕೆಗಳ ಬಗ್ಗೆ ಹಾಗೂ ಸಮಾಜಮುಖಿ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಸಮಾಜಕ್ಕೆ ಕಷ್ಟ ಬಂದಾಗ ಹೋರಾಟದ ನೆಲೆಯಲ್ಲಿ ಕೈಗೊಂಡ ಕಾರ್ಯಗಳ ಬಗ್ಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಚಿನ್ನದ ಕೆಲಸಗಾರರ ಸಂಘದ ಅಧ್ಯಕ್ಷರಾದ KL ಹರೀಶ್ರೀ ಅವರಿಗೆ ಧನ್ಯವಾದಗಳು. ಮುಂದೆ ಅಧ್ಯಕ್ಷರ ಮಾತಿನ ಮೊದಲು ಸಂಘದ ವತಿಯಿಂದ ಆಣೆಗುಂದಿ ಸರಸ್ವತಿ ಪೀಠ ಸೂರ್ಯಚೈತನ್ಯ ವಿದ್ಯಾಸಂಸ್ಥೆಗೆ ಚೆಕ್ ಹಸ್ತಾಂತರ ಕಾರ್ಯಕ್ರಮ.
ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಪ್ರಕಾಶ್ ಆಚಾರ್ಯ ಹಳೆಜ್ಜಿಯವರು ಆಗಮಿಸಿದ್ದಾರೆ. ಅವರನ್ನು ನಾವು ಗುರುತಿಸಿದ್ದೇವೆ. ಜೊತೆಯಲ್ಲಿ ಉಪ್ಪಿನಂಗಡಿ ಕಾಳಿಕಾಂಬ ಭಜನಾ ಮಂಡಳಿಯ ಈಗಿನ ಕಾರ್ಯದರ್ಶಿ ಹಾಗೂ ವಿಶ್ವಕರ್ಮ ಸಂಘದ ಉಪ್ಪಿನಂಗಡಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಮಾಧವಾಚಾರ್ಯರನ್ನು ಕೂಡ ನಾವು ಗಮನಿಸಿದ್ದೇವೆ. ತಮಗೂ ಆತ್ಮೀಯ ಸ್ವಾಗತ. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನೂ ನಾವು ಗಮನಿಸಿದ್ದೇವೆ. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮುಂದೆ ಅಧ್ಯಕ್ಷರ ಮಾತು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಹುಶಃ ನನ್ನ ಸ್ವರ ಹೋಗಿದೆ. ಒಂದು 4-5 ದಿವಸಗಳ ನಿರಂತರ ವಾತಾವರಣದ ಹದಗೆಟ್ಟ ಸಂದರ್ಭದಲ್ಲಿ ಓಡಾಟ ಜಾಸ್ತಿಯಾಗಿ ನನ್ನ ಸ್ವರ ಹೋಗಿರ್ತದೆ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನನ್ನ 1 ವರ್ಷ 4 ತಿಂಗಳ ಇತ್ತೀಚೆಗೆ ನನಗೆ ಪರಿಚಯ ನನ್ನ ಬಂಧು PA ಕುಮಾರಸ್ವಾಮಿಯವರೇ, ಇನ್ನೋರ್ವ ಉತ್ಸಾಹಿ ತರುಣ ಚಿನ್ನದ ಕೆಲಸಗಾರರ ಸಂಘ ಜಿಲ್ಲಾ ಸಂಘದ ಅಧ್ಯಕ್ಷ ಹರೀಶ್ KL ಅವರೇ, ನನ್ನ ಬಂಧು, ನಮ್ಮ ಸಂಘದ ಹಮ್ಮಿಕೊಂಡಂತಹ ನಿರಂತರ ಈ ಒಂದು ಗುರುಪಾದ ಪೂಜೆ, ದುರ್ಗ ನಮಸ್ಕಾರ ಪೂಜೆಯ ವೈದಿಕ ನೇತೃತ್ವವನ್ನು ವಹಿಸಿಕೊಂಡಂತಹ ವಿಶ್ವೇಶ್ವರ ಪುರೋಹಿತ ಬಾಳಿಲರವರೇ, ನಮ್ಮ ಸಂಘದ ಗೌರವಾಧ್ಯಕ್ಷರಂತ ನಾಲ್ಕ ಗೋಪಾಲಕೃಷ್ಣಾಚಾರ್ಯರೇ, ಗೌರವ ಸಲಹೆಗಾರರಂತಹ ಪ್ರಭಾಕರಾಜ್ಯ ಆಚಾರ್ಯ ನೆಹರ್ನಗರವರೇ, ಪ್ರಧಾನ ಕಾರ್ಯದರ್ಶಿಗಳಂತಹ ಪ್ರಭಾ ಹರೀಶ್ರವರೇ, ಕೋಶಾಧಿಕಾರಿ ಸಂತೋಷರವರೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಬೇರೆ ಬೇರೆ ಸಂಘಗಳ ಪದಾಧಿಕಾರಿಗಳೇ, ಅಧಿಕಾರಿಗಳೇ, ಇಲ್ಲಿ ಎಲ್ಲ ಬಂಧುಗಳಿದ್ದಾರೆ. ಬಹುಶಃ ನಾವು ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ನಮ್ಮ ಚಡಪಡಿಕೆ ಜಾಸ್ತಿ ಇರ್ತದೆ. ಅದೊಂದು ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ನಮ್ಮ ಓಡಾಟಗಳು ಜಾಸ್ತಿ ಇರ್ತವೆ. ಅದೊಂದು ಯಶಸ್ವಿಯಾಗಿ ಸಂಪನ್ನಗೊಂಡಾಗ ನಮಗೆ ಆತ್ಮ ಸಂತೃಪ್ತಿ ಉಂಟಾಗ್ತದೆ. ಈ ಸಂಘ 20 ಸಂವತ್ಸರಗಳನ್ನು ಪೂರೈಸ್ತಿದೆ. ಇನ್ನು 25ಕ್ಕೆ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ. 2003ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಅದೇ ವರ್ಷದಲ್ಲಿ, ಬಹುಶಃ ವ್ಯತ್ಯಾಸ ಗೊತ್ತಿಲ್ಲ, ಅದೇ ವರ್ಷದಲ್ಲಿ ಗುರುಗಳ ಪೀಠಾರೋಹಣೋತ್ಸವ ಆಯಿತು. ಅದಕ್ಕೆ ಮೊದಲು ಪೀಠ 100 ವರ್ಷಗಳಿಂದ ಮೇಲ್ಪಟ್ಟು ಖಾಲಿ ಇತ್ತು. ನಾವು 20 ವರ್ಷಗಳ ಹಿಂದೆ ನಮ್ಮ ಸಮುದಾಯ ಹೇಗಿತ್ತು ಎಂಬ ನಾವು ಹಿಂದಕ್ಕೆ ಹೋದಾಗ ನಮಗೆ ಗೊತ್ತಾಗ್ತದೆ. ನಾವು ಧಾರ್ಮಿಕವಾಗಿ ಶ್ರೇಷ್ಠ ಪರಂಪರೆಯಿಂದ ಬಂದವರು. ಶಿಲ್ಪಶಾಸ್ತ್ರ ಮತ್ತು ವೈದಿಕ ಶಾಸ್ತ್ರ ಯಾರಿಗಾದರೂ ಒಂದು ಸಮುದಾಯಕ್ಕಿದ್ದರೆ ಅದು ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ. ಇವತ್ತು ಶಿಲ್ಪವೇ ಜಗತ್ತಿನಲ್ಲಿ ಇಲ್ಲದೆ ಇರುತ್ತಿದ್ದರೆ ನಾವೆಲ್ಲ ಹೀಗೆ ಇರುತ್ತಿದ್ದೇವಾ, ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸೇರಲಿಕ್ಕೆ, ಅಲ್ಲ ನಾವೊಂದು ಸುಸೂತ್ರವಾಗಿ ನಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯ ಇತ್ತ ಎಂಬುದನ್ನು ನಾವೇ ಪ್ರಶ್ನೆ ಮಾಡಿಕೊಂಡಾಗ ಖಂಡಿತವಾಗಿ ಸಾಧ್ಯವಿಲ್ಲ. ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟಂತಹ ವಿಶ್ವಕರ್ಮ ಸಮುದಾಯ ಇವತ್ತು, ಆವಾಗ ರಾಜಾಶ್ರಯವಿತ್ತು. ಬಹುಶಃ ಆನೆಗೊಂದಿ ಸಂಸ್ಥಾನ ಹೇಗಿತ್ತು ಎಂಬುದನ್ನು ನಾವು ಶಿಲ್ಪ ಕಲೆಗಳಿಂದ ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಮೊಘಲರ ಆಳ್ವಿಕೆಯ ನಂತರವೂ ಅದನ್ನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ನಮ್ಮ ಸಮುದಾಯ ಹೇಗೆ ಇತ್ತು, ಶ್ರೇಷ್ಠ ಪರಂಪರೆಯನ್ನು ಹೊಂದಿತ್ತು, ಶ್ರೇಷ್ಠ ಶಿಲ್ಪಿಗಳು ನಮ್ಮಲ್ಲಿ ಇದ್ದರು ಎಂಬುದನ್ನು ನಮ್ಮ ಕರ್ನಾಟಕದಲ್ಲಿ ಬೇಲೂರು, ಹಳೆಬೀಡು, ಬೇರೆ ಬೇರೆ ದೇವಸ್ಥಾನ, ಪ್ರವಾಸ ಕೇಂದ್ರಗಳು ನಮ್ಮ ನೋಡಿದಾಗ ಗೊತ್ತಾಗ್ತದೆ. ನಮಗೆ ಹೆಮ್ಮೆ ಆಗ್ತಾಯಿದೆ.
ಇಂಥ ಒಂದು ಶ್ರೇಷ್ಠ ಪರಂಪರೆ ಜನಿಸಿದ ನಾವು, ಶ್ರೇಷ್ಠ ಕುಲದಲ್ಲಿ ಜನಿಸಿದ ನಾವು ಹೆಮ್ಮೆ ಅಲ್ಲವೇ? ಆದರೆ ಸಮಾಜಕ್ಕೆ ಅದರ ದೃಷ್ಟಿಯನ್ನು ನೋಡಿದಾಗ ನಾವು ಎಲ್ಲದರಲ್ಲೂ ಶ್ರೇಷ್ಠರು. ಆದರೆ ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡಿದರೆ ಎಲ್ಲದರಲ್ಲೂ ಕನಿಷ್ಠರು. ಯಾಕೆ ಈ ರೀತಿ ಹೇಳ್ತೇನೆ ಅಂತ ಹೇಳಿದ್ರೆ, ನಾನೊಂದು 5 ನಿಮಿಷ ಜಾಸ್ತಿ ತಗೊಳ್ತೇನೆ. ಯಾಕೆ ಈ ರೀತಿ ಹೇಳ್ತೇನೆ ಅಂತ ಹೇಳಿದ್ರೆ, ಆವಾಗ ರಾಜಾಶ್ರಯ ಇದ್ದ ಸಂದರ್ಭದಲ್ಲಿ ನಾವು ಶ್ರೇಷ್ಠರಾಗಿದ್ದೆವು. ವಿಜಯನಗರದ ಸಾಮ್ರಾಜ್ಯದ ಆಸ್ಥಾನ ವಿದ್ವಾಂಸರಾಗಿದ್ದೆವು. ಇವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಎಲ್ಲಿದ್ದೇವೆ ಯೋಚನೆ ಮಾಡಬೇಡ್ವಿ. ವಿಶ್ವಕರ್ಮ ಸಮುದಾಯ ಧಾರ್ಮಿಕ ತಳಹದಿಯ ಮೇಲೆ ನಿಂತಹ ಸಮಾಜ. ನಾವು ಒಂದು ಕಡೆ ಧಾರ್ಮಿಕವಾಗಿ ಪರಿಪೂರ್ಣರಲ್ಲ, ಶೈಕ್ಷಣಿಕವಾಗಿ ಪರಿಪೂರ್ಣರಲ್ಲ, ಕಾರ್ಯಾಂಗದಲ್ಲೂ ನಾವಿಲ್ಲ, ಶಾಸಕಾಂಗದಲ್ಲೂ ನಾವಿಲ್ಲ, ನ್ಯಾಯಾಂಗದಲ್ಲೂ ನಾವಿಲ್ಲ. ಎಲ್ಲೋ ಅಲ್ಲಿಂದಲೊಂದು ಕೆಲವು ಜನ ಇದ್ದರೆ ಅದೇ ಹೆಚ್ಚು. ಇದನ್ನು ನಾವು ಸರಿ ಮಾಡುವಂತಹ ಕೆಲಸ ನಾವು ಮಾಡಬೇಡಿ. ಯಾರು ಮಾಡೋದು? ನಮ್ಮೊಳಗೆ ಎಲ್ಲರಲ್ಲೂ ಜಾಗೃತಿ ಮೂಡಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ನಾವು ಜಾಗೃತಿಯನ್ನು ವಿಶ್ವಕರ್ಮ ಸಮುದಾಯ ಏನು ಭಾರಿ ಶ್ರೇಷ್ಠ ಇರುವಂತೆ ನಾವು ಹೇಳಿಕೊಂಡ್ರೆ ಏನು ಸುಖ ಇಲ್ಲ. ಕರ್ನಾಟಕದಲ್ಲಿ ಒಂದೇ ಒಂದು ಶಾಸಕರನ್ನು ಇಷ್ಟರವರೆಗೆ ಪಡೆಯಲಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ನಮ್ಮಿಂದ ತೀರಾ ಕನಿಷ್ಠ ಸಂಖ್ಯೆಯಲ್ಲಿರುವಂತಹ ಎಲ್ಲರೂ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಆವಾಗ ರಾಜಕೀಯ ಆಯಿತು ಯಾಕೆ ಅಂತೇಳಿ ನೀವು ಹೇಳ್ಬೋದು. ನಾವು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯಕ್ಕೆ ಮಾತಾಡೋದು ಇವನು ಅಂತೇಳಿ. ನಮ್ಮ ಸಮುದಾಯ ಒಂದು ಸುಶಿಸ್ತಿತ ರೀತಿಯಲ್ಲಿ ಜೀವನ ಮಾಡಬೇಡಿ. ಅವರಿಗೆ ಸಂಸ್ಕಾರ ಸಿಕ್ಕಿದರೆ ಸಾಲದು. ಅವನ ಜೀವನ ಕ್ರಮ ಇದು ಮಾಡಬೇಕಾದ್ರೆ, ಉದ್ಯೋಗ ಇವತ್ತು ಸಿಗಬೇಕಾದ್ರೆ, ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಉತ್ತಮವಾದ ಜೀವನ ಮಾಡಬೇಕಾದ್ರೆ ರಾಜಕೀಯ ಇವತ್ತು ಅನಿವಾರ್ಯ. ಬೇರೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಅವರವರ ಸಮುದಾಯವನ್ನು ಉದ್ಧಾರ ಮಾಡೋದು ಬಿಟ್ಟರೆ ನಮ್ಮವರನ್ನು ಯಾರು ಕೇಳುವವರು ಇಲ್ಲ ಇಲ್ಲಿ. ಇದರ ಬಗ್ಗೆ ನಾವು ಯೋಚನೆ ಮಾಡಬೇಡ್ವಿ. ಖಂಡಿತವಾಗಿ ನಾವು ಮಾಡಲೇಬೇಕಾಗಿದೆ. ಖಂಡಿತವಾಗಿ ನಾವು ಇದನ್ನು ಮಾಡಲೇಬೇಕಾಗಿದೆ. ನಮಗೆ ಹಕ್ಕು, ಅದು ನಮ್ಮ ಹಕ್ಕೊತ್ತಾಯ ಮಂಡನೆ ಮಾಡಬೇಕು. ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಮಧ್ಯೆ ಬಾಯಲ್ಲಿ ಸ್ವಲ್ಪ ಉದ್ವೇಗದ ಮಾತು ಬಂತು, ತಪ್ಪು ತಿಳ್ಕೊಳ್ಬೇಡಿ. ಪರಂಪರೆಯ ಬಗ್ಗೆ, ಗುರುಗಳ ಬಗ್ಗೆ ಮೌನೇಶ್ ಅವರು ಬಹಳ ಸುಂದರವಾಗಿ ಎಲ್ಲರಿಗೂ ಮನದಟ್ಟುವಾಡಿಸುವಾಗೆ ತಿಳಿಸಿರ್ತಾರೆ. ಸಂಧ್ಯಾ ವಂದನೆ ಮಾಡಿದ್ರೆ ಏನೂ ಲಾಭ ಎಂಬುದನ್ನು ನಮ್ಮ ಮುಖ್ಯ ಅತಿಥಿಗಳಾಗಿ ಇರುವಂತಹ ಕುಮಾರಸ್ವಾಮಿ ಅವರು ತಿಳಿಸಿದರು. ಸಂಘಟನೆಯಿಂದ ಏನು ಸಾಧ್ಯ ಎಂಬುದನ್ನು ಮತ್ತೋರ್ವ ಮುಖ್ಯ ಅತಿಥಿ ಕೆ ಎಲ್ ಹರೀಶ್ ತಿಳಿಸಿದರು. ಇನ್ನು ಗುರುಗಳ ಆಶೀರ್ವಚನಕ್ಕೆ ತಾವೆಲ್ಲ ಕಾದಿದ್ದೀರಿ. ಸಂಘದ ಅಧ್ಯಕ್ಷನಾಗಿ ನಾನು 2 ಮಾತಾಡಿದರೆ ಸಂಘದ ಉದ್ದೇಶ ಏನಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಸಂಘದ ಉದ್ದೇಶವೇ ಬೇರೆ ಇತ್ತು. ನಮಗೆ ಉದ್ಯೋಗ ಕಮ್ಮಿ ಇರುವ ಸಂದರ್ಭದಲ್ಲಿ ಏನಾದರೂ ಮಾಡಬೇಕಲ್ಲ ಎಂಬ ನಿಟ್ಟಿನಲ್ಲಿ ಈ ಒಂದು ಸಂಘ ಸ್ಥಾಪನೆಗೊಂಡದು. ಹೇಳಿದರು, ಕೆಲವು ನಮ್ಮೊಳಗೆ ಚರ್ಚೆಗಳು, ನಮಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಹೆಚ್ಚಾಯಿತು. ನಿಜವಾಗಲೂ ನಾವು ಹಿಂದೆ ಒಂದು ಏನಾದರೂ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟುತ್ತಿದ್ದೆವು. ಯಾಕೆ ಅಂತ ಯಾರಿಗದು ಗೊತ್ತುಂಟ? ಅವರ ಭೂಮಿಯ ಶಾಖ ಕಮ್ಮಿ ಇತ್ತು, ಪ್ರಕೃತಿ ತಂಪಾಗಿತ್ತು. ಈಗ ಕೂಲರ್ ನಮಗೆ ಬೇಕು, ಆವಾಗ ಅದು ಫ್ಯಾನ್ ಇರಲಿಲ್ಲ, ಕರೆಂಟ್ ಇಲ್ಲ. ಆದರೆ ಯಾರಿಗಾದರೂ ಬೆವರ್ತಿತ್ತ ಯೋಚನೆ ಮಾಡಿದ್ರು ನೀವು? ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ತಳಿರು ತೋರಣ ಯಾಕೆ ಕಟ್ತ ಅಂತ ಹೇಳಿದ್ರೆ, ಮಾವಿನ ಮರದ ಎಲೆಗೆ 3 ದಿವಸ ಆಮ್ಲಜನಕ ನೀಡುವಂಥ ಶಕ್ತಿ ಇದೆ. ಈ ಕಲಶ ಉಂಟಲ್ಲ, ಅದಕ್ಕೆ ಮಾವಿನ ತುದಿ, ಹಲಸಿನ ತುದಿ ಹಾಕಿ ಇಟ್ಟಿದ್ದಾರಲ್ಲ, ನೀರು ಹಾಕಿ, ಅದೇ ಕೂಲರು ನಮ್ಮದು. ಯಾರಾದರೂ ತಿಳ್ಕೊಂಡಿದ್ದೀರ ನೀವು? ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ನಾವೀಗ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಿದ್ದೇವೆ. ಆಗಿನ ಆಧುನಿಕ ಯುಗಕ್ಕೆ ಆ ರೀತಿ ಹೋಗ್ತಿದ್ದೇವೆ. ಆದರೆ ನಮ್ಮ ಉದ್ಯೋಗವನ್ನು ಆಧುನಿಕ ರೀತಿಗೆ ಬದಲಾವಣೆ ಮಾಡಲಿಕ್ಕೆ ಇಷ್ಟವರೆಗೂ ಸಾಧ್ಯವಾಗಲಿಲ್ಲ. ಅದೊಂದು ನಮಗೆ ತೀರಾ ಹಿನ್ನಡೆ. ನಾವು ಯಾವುದು ಆಚರಣೆ ಮಾಡ್ತೇವೆ ಅದನ್ನು ತಿಳ್ಕೊಳ್ಳುವಂಥ
ಪ್ರಯತ್ನ ಮಾಡಬೇಕು. ದೂರದಿಂದ ಕೂತು ಅದು ಹಾಗೆ ಇದು ಹೀಗೆ ಅಂತೇಳಿ ಮಾತಾಡಿಸೋಕ್ಕೆಲ್ಲ. ನಮಗೆ ಸಮಯದ ಅಭಾವ ಇದ್ದರೂ ಮೌನೇಶ್ವರನ್ನು ಮಾತಾಡಲಿಕ್ಕೆ ನಾವು ಅಪೇಕ್ಷೆ ಪಟ್ಟದ್ದು, ಅವರಿಗೆ ಅವಕಾಶ ಕೊಟ್ಟದ್ದು ಅದಕ್ಕೆ. ಗುರುಗಳ ಪಾದ ಪೂಜೆ ಮಾಡಿದರೆ ಏನು ಪ್ರಯೋಜನ, ಗುರುಗಳಂದರೆ ಏನು, ನಾವು ಮಾತಾಡಿದರೆ ಸಾಕಾಗುವುದಿಲ್ಲ. ನಮಗೆ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಗುರುಗಳಂದರೆ ಸಮುದ್ರ, ನಾವು ಒಂದು ಚಿಕ್ಕ ಚಮಚದಲ್ಲಿರುವ ನೀರಿನಾಗಿ ನಾವಿದ್ದೇವೆ. ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಗುರು ಅಂದರೆ ಏನಂತ ನಮ್ಗೆ ವರ್ಣಿಸಲಿಕ್ಕೆ ಸಾಧ್ಯ ಇದೆ. ಒಂದು ಮಾತು ಅಂತೂ ಮಾತ್ರ ಸತ್ಯ, ಗುರಿ ನಮ್ಮ ಮುಂದಿದ್ದರೆ, ಗುರು ನಮ್ಮ ಹಿಂದಿದ್ದರೆ ನಾವು ಜಯಿಸ್ತೇವೆ. ಇದು ಕಂಡುಕೊಂಡಂಥ ಸತ್ಯ. ಆದ ಕಾರಣ ಯಾವಾಗಲೂ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಪಡ್ಕೊಳ್ಳಿ, ನಿರಂತರ ಸಂಪರ್ಕ ಇಟ್ಟುಕೊಳ್ಳಿ, ಸ್ಪರ್ಶ ಇಟ್ಟುಕೊಳ್ಳಿ. ಅಂದರೆ ಗುರುಗಳ ಸಂಪರ್ಕ, ಸಂವಾದ ಮತ್ತು ಸ್ಪರ್ಶ, ಈ 3 ವಿಧದಿಂದ ನಮಗೆ ಎಷ್ಟು ಚೈತನ್ಯ ಬರುತ್ತದೆ ಎಂಬುದನ್ನು ಅಳವಡಿಸಿಕೊಂಡಂತಹ ಭಕ್ತರಿಗೆ ಮಾತ್ರ ಗೊತ್ತು. ನನಗೂ ಸಹ ಅಷ್ಟು ಸಾಧ್ಯವಾಗಲಿಲ್ಲ. ನಾವು ಹಾಡಿದರೂ ಸಹ ನಮಗೆ ದೂರ ಇದ್ದ ಕಾರಣ ಆಗಲಿಲ್ಲ. ಆದರೆ ಬಹಳಷ್ಟು ಶಕ್ತಿ ಇದೆ, ನಮಗೂ ಕೆಲವು ಕಡೆ ಅದು ಗೊತ್ತಾಗಿದೆ. ಆದ ಕಾರಣ ಈ ಒಂದು ಪೂಜೆ ಮಾಡುವ ಉದ್ದೇಶ ಅದು ಸಫಲತೆ ಕಾಣುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಈ ಮಾತಿನಲ್ಲಿ ವ್ಯತ್ಯಾಸ ಇರ್ಬೋದು. ನಾವು ಮುಂದಿನ ದಿವಸ ಸಮಾಜವನ್ನು ಕಟ್ಟುವ ಸಂದರ್ಭದಲ್ಲಿ ಎಲ್ಲರೂ ಜೊತೆಯಾಗಿ ಸಾಗೋಣ. ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳು ನಮ್ಮ ಶತ್ರುಗಳು, ರಾಗ ದ್ವೇಷಗಳು ನಮ್ಮ ಶತ್ರುಗಳು. ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದಾಗಿ ಸಾಗಿದಾಗ ಮಾತ್ರ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ, ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂತ ಹೇಳುತ್ತಾ, ಎಲ್ಲರಿಗೂ ವಂದಿಸುತ್ತಾ ಬಂದಂತಹ ಎಲ್ಲ ಗಣ್ಯರಿಗೂ ಎಲ್ಲ ಬಂಧುಗಳಿಗೂ, ಸಮಾಜದ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವಂದನೆಗಳು ತಿಳಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಕ್ತೇನೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಮುಂದೆ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಸದ್ಭಕ್ತ ಮಹಾಶಯರೇ, ಇದೀಗ ನೀವು ನಿರೀಕ್ಷಿಸಿದಂತೆ ಪೂಜ್ಯ ಗುರುಗಳ ಅನುಗ್ರಹ ಆಶೀರ್ವಚನ ನಡೆಯಲಿಕ್ಕಿದೆ. ಎಲ್ಲ ಸದ್ಭಕ್ತ ಮಹಾಶಯರು ಶಾಂತಚಿತ್ತರಾಗಿ ತಮ್ಮೊಂದಿಗೆ ಪರಸ್ಪರ ಮಾತಾಡಿಕೊಳ್ಳದೆ ಈ ಒಂದು ಗುರುಗಳ ಅನುಗ್ರಹ ಆಶೀರ್ವಚನವನ್ನು ಶಾಂತಚಿತ್ತರಾಗಿ ಅತ್ತಿಂದಿತ್ತ ಚಲಿಸದೆ ತಮ್ಮೊಳಗೆ ಮಾತಾಡದೆ ಶಾಂತಚಿತ್ತರಾಗಿ ಕೇಳಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಪೂಜ್ಯ ಗುರುಗಳಿಂದ ಅನುಗ್ರಹ ಆಶೀರ್ವಚನ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳನುಪಮದ ಯುಕತಿಯೇ ಸರಸ್ವತಿಯೇ ನರ್ತಿಸುಗೆ ದಲ್ಲಿ ಧ್ವಲೀದ್ ಎನ್ನ ಜುಹ್ವಯಲಿ. ಹಿತರಕ್ಷಣಾ ವೇದಿಕೆ ಪುತ್ತೂರು ಸಂಘದ ವತಿಯಿಂದ ಕಳೆದ ಕೆಲವು ವರ್ಷಗಳಿಂದ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜಿಸಿ
ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಿತರಕ್ಷಣಾ ವೇದಿಕೆ ಪ್ರಾರಂಭ ಆದದ್ದೇ ಸಮಾಜದ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಪ್ರಾರಂಭದಲ್ಲಿ ಈ ಸಂಘ ಪ್ರಾರಂಭ ಆಗಿ ನನಗೆ ತಿಳಿದ ಮಟ್ಟಿಗೆ ದೊಡ್ಡ ಸಮಾವೇಶ ಮಾಡಿದರು. ಆ ಸಂದರ್ಭದಲ್ಲಿ ನಾಡಿನ ಮುಖ್ಯಮಂತ್ರಿಗಳು ಕೂಡ ಆ ಸಮಾವೇಶಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮ ಶಕ್ತಿ ಆ ಸಂದರ್ಭದಲ್ಲಿ ಎಷ್ಟು ನಾವು ಸಮಾಜಕ್ಕೆ ತೋರಿಸಿಕೊಂಡಿದ್ದೇವೆ ಅನ್ನೋದು ನಮಗೆ ಅದು ಗೊತ್ತಾಗ್ತದೆ. ಆ ರೀತಿಯಾಗಿರ್ತಕ್ಕಂತಹ ಬಹುಶಃ ದೇವೇಗೌಡರು ಬಂದಿದ್ರು ಅಂತ ಕಾಣ್ತದೆ. ಅದು ಆನಂತರ ಪುನರಾವರ್ತನೆ ಅದು ಆಗಲಿಲ್ಲ. ಕೆಲವರೆಲ್ಲ ನಮ್ಮ ಸಮಾಜದ ಮುಖಂಡರಿಗೆ ರಾಜಕೀಯ ನೇತಾರರು ಬಂದು ಅವರು ಅಭಿಪ್ರಾಯವನ್ನು ಕೇಳುವಂತಹ ಆ ಸಂದರ್ಭ ಆ ಕಾಲದಲ್ಲಿ ಒದಗಿ ಬಂದಿತ್ತು. ಹಾಗೆ ಅದೇ ಚಿಂತನೆ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಸಂಯೋಜಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಈ ಗುರುಪಾದುಕ ಪೂಜೆ ಜೊತೆಗೆ ಸಂಜೆ ದುರ್ಗಾ ನಮಸ್ಕಾರ ಕಾರ್ಯಕ್ರಮವನ್ನು ತುಂಬ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದಾರೆ. ದೇವರ ಆರಾಧನೆ ಮಾಡಿ ನಮಗೊಬ್ಬರಿಗೆ ಅಲ್ಲ, ಸಮಾಜದ ಎಲ್ಲರಿಗೂ ಕೂಡ ಸುಖದಿಂದ ಇರಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಟ್ಟುಕೊಂಡು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಸಮಾಜದ ಎಲ್ಲ ಬಾಂಧವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ದೇವರು ಅಮ್ಮನವರ ಅನುಗ್ರಹ ಇದ್ದರೆ ಏನೇ ದೋಷ ಇದ್ದರೂ ಎಲ್ಲ ಪರಿಹಾರ ಆಗಿ ಹೋಗ್ತದೆ. ನ ತತ್ರ ದೇಶೇ ದುರ್ಭಿಕ್ಷಂ ನ ಚ ದುಃಖಂ ಪ್ರವರ್ತತೆ ನಾಕಾಲೇ ಮ್ರಿಯತೆ ಕಶ್ಚಿತ್ ಪೂಜ್ಯತೆ ಯತ್ರ ಚಂಡಿಕಾ. ಎಲ್ಲಿ ದುರ್ಗೆಯ ಆರಾಧನೆ, ಅಮ್ಮನವರ ಆರಾಧನೆ ಆಗ್ತದೆಯೋ ಅಲ್ಲಿ ದುರ್ಭಿಕ್ಷೆ, ಬರಗಾಲ ಅನ್ನೋದು ಇರೋದಿಲ್ಲ. ದುಃಖ ಅಂತೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಕೂಡ ಅಪಮೃತ್ಯು ಬರೋದಿಲ್ಲ. ಎಲ್ಲ ಸುಖ ಸಮೃದ್ಧಿ ಆ ಭಾಗದಲ್ಲಿ ಇರ್ತದೆ ಅನ್ನುವ ಮಾತನ್ನು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಆ ರೀತಿ ಆಗಬೇಕಿದ್ರೆ ಅಷ್ಟೇ ಶ್ರದ್ಧೆ ನಮಗೂ ಕೂಡ ಬೇಕು. ಶ್ರದ್ಧೆಯಿಂದ ನಾವು ದೇವರ ಆರಾಧನೆ, ಗುರು ಹಿರಿಯರ ಸೇವೆ ನಾವು ಮಾಡ್ತಾ ಬಂದರೆ ಖಂಡಿತ ಆ ಫಲ ನಮಗೆ ಪ್ರಾಪ್ತಿಯಾಗಿ ಆಗ್ತದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅವರು ಮಾಡ್ತಿದ್ದಾರೆ ನಾವು ಮಾಡ್ತಿದ್ದರೆ ಪಕ್ಕದವರು ಏನು ತಿಳ್ಕೊಳ್ತಾರೆ ಅಂದ್ಕೊಂಡು ಮಾಡ್ತೇವೆ. ಹೆಚ್ಚಿನ ಭಾಗದಲ್ಲಿ ನಮಗೆ ಆ ಶ್ರದ್ಧೆಯಿಂದ ನಾವು ಮಾಡಬೇಕು, ನಮಗೆ ಒಳ್ಳೆಯದಾಗ್ತದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಇರ್ತದೆ. ಅಥವಾ ಜೋಯಿಸರು ಹೇಳಿದ್ದಾರೆ ಎಲ್ಲ ಮಾಡಲಿಕ್ಕೆ ಇದೊಂದು ಮಾಡಿಬಿಟ್ಬಿಡುವ ಅಂತ. ಮಾಡಿದರೆ ಫಲ ಕೊಟ್ಟೇ ಕೊಡ್ತೇನೆ ಶ್ರದ್ಧೆ ಇದ್ದುಕೊಂಡು ಮಾಡೋದು ಬೇರೆ, ಅದೊಂದು ಯಾಕೆ ಬಿಡೋದು ಅಂತ ಹೇಳಿಕೊಂಡು ಮಾಡೋದು ಬೇರೆ. ಶ್ರದ್ಧೆ ಇಟ್ಟುಕೊಂಡು ಮಾಡಿದರೆ ಖಂಡಿತ ನಮಗೆ ಫಲ ದೊರೀತದೆ. ಕೇದಾರನಾಥಕ್ಕೆ ದರ್ಶನ ಮಾಡಬೇಕು ಅಂತ ಹೇಳಿ ಒಬ್ಬ ನಡೆದ ಘಟನೆ, ನೈಜ ಘಟನೆ ಇದು. ಈಗ ಕೂಡ ಕೇದಾರ ಮಹಾತ್ಮೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಒಬ್ಬ ನಡ್ಕೊಂಡು ಹೋದ ಸೌತ್ ಇಂಡಿಯಾದಿಂದ, ದಕ್ಷಿಣ ಭಾರತ ನಡ್ಕೊಂಡು ಹೋದ ತುಂಬ ಅವ್ರನ್ನ ಕೇಳಿಕೊಂಡು ಇವ್ರನ್ನ ಕೇಳಿಕೊಂಡು ದಾರಿ ಕೇಳಿಕೊಂಡು ನಡ್ಕೊಂಡು ಹೋಗಿ ಮುಟ್ಟುವಾಗ ಅಲ್ಲಿ ದೇವಸ್ಥಾನದ ಕವಾಟ ಬಂದ್ ಮಾಡುವಂತಹ ಸಮಯಕ್ಕೆ ಹೋಗಿ ಮುಟ್ಟಿದ. ಅಲ್ಲಿ ದೇವಸ್ಥಾನದ ಬಾಗಿಲನ್ನು ನಡೆಯನ್ನು ಹಾಕಿದರೆ 6 ತಿಂಗಳು ಬಿಟ್ಟು ತೆಗೆಯೋದು, ಮತ್ತು ಅಕ್ಷಯ ತೃತೀಯಕ್ಕೆ ಅದನ್ನು ತೆಗಿತಾರೆ. ಇವನು ಹೋದ ಸಮಯ ಅವತ್ತು ದೇವರ ನಡೆಯನ್ನು ಬಂದ್ ಮಾಡುವಂಥದ್ದು. ಇವನು ಹೋಗುವಾಗ ದೇವರ ನಡೆ ಬಂದ್ ಮಾಡಿ ಆಗಿದೆ. ಇದು ತುಂಬ ಬೇಡಿಕೊಂಡ, ನಾನು ಅಷ್ಟು ದೂರದಿಂದ ಬಂದಿದ್ದೇನೆ, ಕೆಲವು ತಿಂಗಳಿಂದ ನಡ್ಕೊಂಡು ಬರ್ತಾ ಇದ್ದೇನೆ, ಒಮ್ಮೆ ಬಾಗಿಲು ತೆಗೀರಿ, ನಾನು ದರ್ಶನ ಮಾಡಿ ಹೋಗ್ತೇನೆ ಅಂತ ತುಂಬ ಬೇಡಿಕೊಂಡ. ಅರ್ಚಕರು ಹೇಳಿದರು, ಇಲ್ಲ, ಇನ್ನು 6 ತಿಂಗಳು ಬಿಟ್ಟೇ ತೆಗೆಯೋದನ್ನು, ಅದು ಇಲ್ಲಿ ನಿಯಮ. ಅದು ನಿನಗೆ ಬೇಕಾದರೆ ಇಲ್ಲೇ ಕೆಳಗೆ ನಮ್ಮೊಟ್ಟಿಗೆ ಬಾ, ಈ ಊಖಿ ಮಠದ ನಿಲ್ಲು, ಆಮೇಲೆ 6 ತಿಂಗಳು ಬಿಟ್ಟು ನೀನು ಹೋಗಿ ದರ್ಶನ ಮಾಡು ಅಂತ ಹೇಳಿದರು. ಇವನು ಕೇಳಲಿಲ್ಲ, ಇಲ್ಲ ನನಗೆ ದರ್ಶನ ಮಾಡಬೇಕು, ಬಾಗಿಲು ತೆಗೀರಿ ಅಂತ. ಇವನನ್ನು ಅಷ್ಟಕ್ಕೆ ಬಿಟ್ಟು ಬಾಗಿಲು ಹಾಕ್ಕೊಂಡು ಸೀದಾ ಅವರು ಕೆಳಗೆ ಬಂದರು ದೇವರ ತಗೊಂಡು. ಇವನು ತುಂಬ ಅಳ್ತಾ ಕೂತ್ಕೊಂಡಿದ್ದಂತೆ, ಏನು ಮಾಡೋದು, ಇಷ್ಟು ದೂರಿಂದ ಬಂದೆ, ದರ್ಶನ ಆಗಲಿಲ್ಲ ಅಂಥೇಳಿ. ಸಂಜೆ ಆಗುವಾಗ ಒಬ್ಬ ಸಾಧು ಬಂದಂತೆ.
ಯಾರೂ ಇಲ್ಲ, ಸಾಧು ಮಾತ್ರ. ಸ್ನೋಫಾಲ್ ಆಗ್ತಾ ಉಂಟು, ಹಿಮಪಾತ ಆಗ್ತಾ ಉಂಟು. ಸಾಧು ಬಂದು ಕೇಳಿದ ಎಲ್ಲಿಂದ ಬಂದಿದ್ದು ಅಂತ. ಇವ ಹೇಳಿದ, ನಾನು ದಕ್ಷಿಣದಿಂದ ಬಂದಿದ್ದೇನೆ, ದೇವರ ದರ್ಶನ ಮಾಡಲಿಕ್ಕೆ ಬರೋದು 10 ನಿಮಿಷ ತಡ ಆಯಿತು, ಬಾಗಿಲು ಬಂದ್ ಮಾಡಿಬಿಟ್ರು, ನಾನು ದೇವರ ದರ್ಶನ ಮಾಡಿದ್ರೆ ಹೇಗೆ ಹೋಗೋದು ಅಂತ ಹೇಳಿ ತುಂಬ ಬೇಸರ ಆಗ್ತಾ ಉಂಟು ಅಂತ ಹೇಳಿ ಅವನ ಹತ್ರ ಸಾಧು ಹತ್ರ ಎಲ್ಲ ಹೇಳ್ಕೊಂಡಂತೆ. ಸಾಧು ಹೇಳಿದಂತೆ, ಹೌದಾ, ನೀನು ನೋಡಿ ತುಂಬ ಬಾಯಾರಿಕೆ ಹಸಿವೆ ಬಳಲಿದ್ದೀಯ ನೀನು, ಆದಂಗೆ ಕಾಣ್ತದೆ, ತಗೋ ಅಂತ ಹೇಳಿ ಅವನ ಹತ್ರ ಇದ್ದ ಸ್ವಲ್ಪ ಹಣ್ಣನ್ನು ನೀರನ್ನು ಕೊಟ್ಟ. ಅವನು ತಿಂದ. ಸ್ವಲ್ಪ ಅಗ್ಗಿಸ್ಟಿಗೆ ಬೆಂಕಿ, ಈ ಸಾಧುಗಳಾದ್ರೆ ದೂರ ನಿಂತಿರ್ತದೆ, ಬೆಂಕಿ ಹಾಕೋದು, ಅದು ಬೆಂಕಿ ಹಾಕಿ ಚಳಿಯಲ್ಲಿ ಕಾಯಿಸ್ಕೊ ಅಂತ ಹೇಳಿ ಕೂರಿಸಿದ. ಆಯಿತು ಅಂತ ಹೇಳಿ ಅವನ ಹತ್ರ ಮಾತಾಡ್ತಾ ಈ ಜನ ಮಲಗಿದ. ನಿದ್ದೆ ಬಂತು, ಮಲಗಿದ, ಸುಸ್ತಾಗಿತ್ತು. ಮತ್ತೆ ಕಣ್ಣು ಬಿಡ್ತಾನೆ, ಬೆಳಕಾಗ್ತಾ ಉಂಟು. ಆಗ ಕೆಳಗೆ ಉಕ್ಕಿ ಮಠಿನ ಡೋಲಿಯಲ್ಲಿ ದೇವರು ತಗೊಂಡು ಬರ್ತಾ ಇದ್ದರು. ಅವರು ಬಂದು ಇವ ಕೇಳಿದ, ನಿನ್ನೆ ಬಾಗಿಲು ತೆಗಿರಿ ಅಂತ ಅಷ್ಟು ಹೇಳಿದೆ ನಾನು, ನೀವು ಬಾಗಿಲು ತೆಗಿಲಿಲ್ಲ, ಮತ್ತು 6 ತಿಂಗಳು ಬಿಟ್ಟು ಅಂತ ಹೇಳಿದರೆ ಈಗ ನಾನು ಬೆಳಗ್ಗೆ ಮತ್ತೆ ತಗೊಂಡು ಬರ್ತಿದ್ದೀರಲ್ಲ ನೀವು ಅಂತ ಇವ ಆ ಪೂಜಾರಿಗೆ ಹೇಳಿದಂತೆ. ಅವ್ರಿಗೆ ನೋಡಿದ್ರಂತೆ, ಪಕ್ಕದ ಬರ್ತದೆ 6 ತಿಂಗಳಿಗೆ ಬಾಗಿಲು ಹಾಕುವಾಗ ಬಂದಿದ್ದ ಇವ ಅಂತೇಳಿ. ಅವ ಹೇಳಿ ಪೂಜಾರಿ ಹೇಳಿದ, ಇಲ್ಲ ನಾನು 6 ತಿಂಗಳು ಬಿಟ್ಟೇ ಬರ್ತಾ ಇರೋದು, ಈಗ ಬಾಗಿಲು ತೆಗಿತಾ ಇರೋದು, ನೀನು ಆಗ ಬಂದಿದ್ದಲ್ಲ ಅಂತ ಕೇಳಿದ. ಹೌದು, 6 ತಿಂಗಳು ಏನು ಮಾಡಿದೆ ಈ ಹಿಮದಲ್ಲಿ ನೀನು ಅಂತ ಕೇಳಿದಾಗ, ಇಲ್ಲ ನಾನು ಮಲಗಿದೆ, ಕಣ್ಣು ಬಿಡುವಾಗ ಬೆಳಕಾಗಿತ್ತು ಅಂತ. ಆಗ ನಡೆದ ಘಟನೆ ಎಲ್ಲ ಅವನು ಹೇಳಿದಂತೆ. ಒಬ್ಬ ಸಾಧು ಬಂದಿದ್ದ, ಜಡ್ಡೆ ಬಿಟ್ಕೊಂಡಿದ್ದ, ತ್ರಿಶೂಲ ಹಿಡ್ಕೊಂಡಿದ್ದ. ಅವ ನನಗೆ ತಿನ್ನಲಿಕ್ಕೆ ಹಣ್ಣು ಕೊಟ್ಟ, ಬೆಂಕಿ ಹಾಕೊಟ್ಟ, ಮಲಗು ಅಂತ ಹೇಳಿದ. ಮಲಗಿದೆ ನಾನು, ಕಣ್ಣು ಬಿಡುವಾಗ ಬೆಳಕಾಗಿತ್ತು. 6 ತಿಂಗಳು ಒಂದು ರಾತ್ರಿಯಲ್ಲಿ ಕಳೆದು ಹೋಗುವ ಹಾಗೆ ಆ ಸಾಧುವಿನ ಅನುಗ್ರಹದಿಂದ ಆಗಿ ಹೋಗಿತ್ತು. ಆ ನಿಷ್ಠೆ, ಭಗವಂತನನ್ನು ಕಾಣಬೇಕು ಅನ್ನುವ ನಿಷ್ಠೆ ಅವನಿಗೆ ಭಗವಂತನೇ ಬಂದು ರಕ್ಷಣೆ ಕೊಡುವ ಹಾಗೆ ಮಾಡಿತು. ಇವರೆಲ್ಲ ಅಡ್ಡ ಬಿದ್ದರಂತೆ. ವರ್ಷಾನುಗಟ್ಟಲೆ ತಲೆಮಾರಿಂದ ನಾವು ಪೂಜೆ ಮಾಡಿದ್ರು ಭಗವಂತನ ದರ್ಶನ ಆಗಲಿಲ್ಲ, ನಿನಗೆ ಸಾಕ್ಷಾತ್ ಭಗವಂತನೇ ದರ್ಶನ ಕೊಟ್ಟಿದ್ದಾನೆ, ಇನ್ನೇನು ಒಳಗಿನದು ಅಂತ. ಆ ರೀತಿಯಾಗಿರ್ತಕ್ಕಂಥ ನಿಷ್ಠೆ ನಮ್ಮಲ್ಲಿ ಇದ್ದದ್ದೇ ಆದರೆ ಖಂಡಿತ ನಾವು ಮಾಡುವ ಪೂಜೆಯಲ್ಲಿ ನಮಗೆ ಅನುಗ್ರಹ ಖಂಡಿತ ದೊರೀತದೆ. ಆ ದೃಢ ವಿಶ್ವಾಸ, ನಿಶ್ಚಲ ಭಕ್ತಿ ನಮಗೆ ಇರಬೇಕು. ಹಾಗೆ ಆ ದೃಢ ವಿಶ್ವಾಸ, ಭಕ್ತಿ ನಿಮ್ಮಲ್ಲಿ ಸ್ಥಿರವಾಗಿ ಇದ್ದು ಇವತ್ತೇನು ದುರ್ಗಾ ನಮಸ್ಕಾರ ಹಮ್ಮಿಕೊಂಡಿದ್ದಾರೆ, ಅದರೊಟ್ಟಿಗೆ ಗುರು ಪಾದುಕಾ ಪೂಜೆನೇ ಇಲ್ಲಿ ನೀವು ನೆರವೇರಿಸಿದ್ದೀರಾ. ಅದರ ಅನುಗ್ರಹ ನಿಮಗೆಲ್ಲ ನಿರಂತರವಾಗಿ ಸಿಗಲಿ. ನಿಮ್ಮನ್ನೆಲ್ಲ ಇಷ್ಟಾರ್ಥಗಳು ಭಗವಂತ ನಿಮಗೆ ಅನುಗ್ರಹ ಮಾಡುವ ಮುಖಾಂತರ ಈಡೇರಿಸಲಿ. ಭಗವಂತನ ಹತ್ರ ನಾವು ಅದು ಕೊಡು ಇದು ಕೊಡು ಅಂತ ಬೇಡಲಿಕ್ಕೆ ಹೋಗಬಾರ್ದು. ಆಯ್ಕೆ ಭಗವಂತನಿಗೆ ಬಿಟ್ಟು ಬಿಡಬೇಕು. ನನಗೆ ಯಾವುದು ಒಳ್ಳೆಯದ ಅದನ್ನು ಕೊಡು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಿರ್ಣಯ ಮಾಡುವ ಸಾಮರ್ಥ್ಯ ನಮಗಿರುವುದಿಲ್ಲ. ಮನಸ್ಸು ಕಂಡಿದ್ದೆಲ್ಲ ಬೇಡ್ತದೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಅದು ಕೊಟ್ಟರೆ ನಮ್ಮ ಹತ್ರ ಸಂಭಾಳಿಸ್ಲಿಕ್ಕೆ ಆಗ್ತದೆಯಾ ಇಲ್ಲ ಅದು ಕೂಡ ನಮಗೆ ಗೊತ್ತಿಲ್ಲ. ಮನಸ್ಸು ಹಾಗೆ. ಸಣ್ಣ ಕಥೆ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಾನು ತುಂಬ ಸರಿ ಹೇಳಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಶ್ರೀಮಂತ, ಅವನಿಗೆ ಸಣ್ಣ ಮಗ ಇದ್ದ. ಅವ ಅಪ್ಪ ಬಂದವ್ರ ಹತ್ರ ಎಲ್ಲ ಹೇಳ್ತಿದ್ದ, ಎಲ್ಲ ಆಸ್ತಿ ನನ್ನ ಮಗಂದೇ, ನಂದೇನಿಲ್ಲ ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದ. ಇವನಿಗೇನೋ ಸಣ್ಣ ಹುಡುಗನಿಗೆ ಇದೆಲ್ಲ ನಂದೇ ಅಂತ ಭಾವನೆ ಬಂತು. ಒಂದು ದಿವಸ ಅಪ್ಪ ಬೆಳಗ್ಗೆ ಶೇವಿಂಗ್ ಮಾಡ್ತಾ ಕೂತ್ಕೊಂಡಿದ್ದಂತೆ. ಕೂತ್ಕೊಂಡಾಗ ಮಗ ನೋಡಿದ, ಏನೋ ವಿಶೇಷ ಕಂಡಿತ್ತು. ಆ ಬ್ಲೇಡು, ಶೇವಿಂಗ್ ಕ್ರೀಮು ಎಳ್ಕೊಳ್ಳೋದು ವಿಶೇಷ ಕಂಡಿತ್ತು. ಮಗ ಹೋಗಿ ಅಪ್ಪನ ಹತ್ರ ರೇಸರ್ ಕೊಡು ಅಂತ ಕೇಳಿದ. ಅಪ್ಪ ಕೊಡಲಿಲ್ಲ. ಇವನು ಮತ್ತೆ ಹಠ ಮಾಡಲಿಕ್ಕೆ ಶುರು ಮಾಡಿದ, ಕೊಡು ಅಂತೇಳಿ. ಅಪ್ಪ ಒಂದು 2 ಕಪ್ಪಾಳು ಕೊಟ್ಟು ಕಳಿಸಿದ, ನಡಿ ಅಂತೇಳಿ. ಮಗನಿಗೆ ಸಿಟ್ಟು ಬಂತು, ಜೋರ ಅಳ್ಳಿಕ್ಕೆ ಶುರು ಮಾಡಿದ. ಸೀದಾ ಅಮ್ಮನ ಹತ್ರ ಹೋದ. ಅಪ್ಪ ಬರೀ ಸುಳ್ಳೆ ಹೇಳೋದು ಒಂದು. ಏನಾಯ್ತು ಅಂತ ಅಪ್ಪ ಬಂದವ್ರ ಹತ್ರ ಎಲ್ಲ ಹೇಳ್ತಾನೆ, ಇದೆಲ್ಲ ನನ್ನ ಮಗೊಂದೆ ಅಂತ ಹೇಳ್ತಾನೆ. ಇವತ್ತು ಬೆಳಗ್ಗೆ ಅಂತ ಹಿಡ್ಕೊಂಡಿದ್ದ, ಅದು ಕೊಡು ಅಂತ ಹೇಳಿದರೆ ಕೊಡಲಿಲ್ಲ, ನನಗೆ ಹೊಡೆದ ಅಂಥೇಳಿ ಅಮ್ಮನ ಹತ್ರ ಮಗ ಕಂಪ್ಲೇಂಟ್ ಮಾಡಿದ. ಅಮ್ಮನಿಗೆ ಸಂದರ್ಭ ತಲೆಗೆ ಹೋಯ್ತು. ಹೇಳಿದರು, ಮಗ ಅಪ್ಪ ಹೇಳಿದ್ರು ಸರಿಯೇ, ಎಲ್ಲ ನಿನ್ನದೇ, ಆದರೆ
ಅದನ್ನು ಹಿಡಿಯುವ ವಯಸ್ಸು ನಿನಗಿನ್ನೂ ಬರಲಿಲ್ಲ, ಅದರಿಂದ ನಿನಗೆ ಘಾಸಿ ಆಗ್ತಿದೆ ಅಂತೇಳಿ ಅಪ್ಪ ಕೊಡಲಿಲ್ಲ ಅಂತ ಹೇಳಿ ಅಮ್ಮ ಅವನಿಗೆ ಸಮಜಾಯಿಸಿ ಕೊಟ್ಟಳು ಅಂತ. ಅಂದರೆ ಭಗವಂತನಿಗೆ ಆಯ್ಕೆ ಬಿಡಬೇಕು. ನಮಗೆ ಯಾವುದು ಬೇಕು, ಯಾವುದು ಕೊಟ್ಟರೆ ನಮಗೆ ಸಂಭಾಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಗೊತ್ತಿಲ್ಲ. ಆಯ್ಕೆ ಭಗವಂತನಿಗೆ ಬಿಟ್ಟಾಗ ಒಳ್ಳೆಯದೇ ಕೊಡ್ತಾನೆ, ಅದರಲ್ಲಿ ಯಾವ ಸಂಶಯವಿಲ್ಲ. ಅಪ್ಪ ಮಗ ಇಬ್ಬರಿದ್ರಂತೆ. ಅಪ್ಪ ಕೇಸರಿ ಬಾತ್ ಮಾಡಿ ತಂದಿಟ್ಟ ಮಗನ ಮುಂದೆ, ಮಗ ತಗೋ ಅಂಥೇಳಿ. ಬಹುಶಃ ಅಮ್ಮ ಇರಲಿಲ್ಲ ಕಾಣ್ತದೆ, ಅಪ್ಪನೆಲ್ಲ ಮಾಡ್ತಿದ್ದೇನೋ. 2 ಕೇಸರಿ ಬಾತ್ ಬಟ್ಟಲಲ್ಲಿ, ಒಂದು ಬಟ್ಲಲ್ಲಿ 2 ಗೋಡಂಬಿ ಮತ್ತು ಬಾದಾಮು ಮೇಲ್ಗಡೆ ಕಾಣ್ತಾ ಇತ್ತು, ಇನ್ನೊಂದರಲ್ಲಿ ಕಾಣ್ತಾ ಇರಲಿಲ್ಲ. ಆಗ ಮಗನಿಗೆ ಖುಷಿ ಆಯ್ತು, ಆಕೆ ನನಗೆ ಕೊಟ್ಟನಲ್ಲ. ಆ 2 ಗೋಡಂಬಿ ಕಾಣುವಂಥದ್ದನ್ನು ಬಟ್ಲೆ ತೆಕ್ಕೊಂಡ ತಿನ್ಲಿಕ್ಕೆ ಶುರು ಮಾಡಿದ. ಏನು ಕಾಣದೇ ಇರುವಂಥದ್ದನ್ನು ಅಪ್ಪನಿಗೆ ಬಿಟ್ಟ. ಅಪ್ಪ ತಿನ್ನಲಿಕ್ಕೆ ಶುರು ಮಾಡಿದ, ತಿನ್ನಲಿಕ್ಕೆ ಶುರು ಮಾಡಿದ. ಮಗ ತೆಕ್ಕೊಂಡ್ರಲ್ಲಿ ಎರಡೇ ಇತ್ತು. ಏನು ಇಲ್ಲ ಅಂತ ಇವನು ತಿಳ್ಕೊಂಡಿದ್ದಲ್ಲ, ಮಗ ಬಿಟ್ಟಿದ್ನಲ್ಲ, ಆದರೆ 4 ಕೆಳಗೆ ಇತ್ತಂತೆ. ತಲೆ ಬಿಸಿ ಆಗೋತಂತೀನಿ. ನಾನು 2 ತೆಕ್ಕೊಂಡೆ, ಅಲ್ಲಿ 4 ಇತ್ತು ಅಂತ. ಅಪ್ಪ ಹೇಳಿದಂತೆ, ನೋಡು ಮಗ, ಸ್ವಾರ್ಥ ಇರಬಾರ್ದು, ಗುರು ಹಿರಿಯರಿಗೆ ಗೌರವ ಕೊಡಬೇಕು. ನಾವು ಸ್ವಾರ್ಥರಹಿತವಾಗಿ ಜೀವನ ಮಾಡಿದಾಗ ನಮಗೆ ದೇವರು ಸುಖವನ್ನು ಕೊಡ್ತಾನೆ ಅಂತ ಹೇಳಿದ, ಉಪದೇಶ ಮಾಡಿದ. ಮಾರನೇ ದಿವಸ ಮತ್ತೆ 2 ಬಟ್ಲಲ್ಲಿ ಕೇಸರಿ ಬಾತ್, ಒಂದರಲ್ಲಿ ಗೋಡಂಬಿ 2 ಕಾಣ್ತಾ ಉಂಟು, ಇನ್ನೊಂದರಲ್ಲಿ ಇಲ್ಲ. ಪಕ್ಕ ಯೋಚನೆ ಮಾಡಿದ, ಇವತ್ತು ನಾನು ಮಿಸ್ ಮಾಡ್ಕೊಳ್ಬಾರ್ದು ಅಂಥೇಳಿ ಗೋಡಂಬಿ ಇಲ್ಲದೇ ಇರ್ತಕ್ಕಂಥ ಬಟ್ಲು ತೆಕ್ಕೊಂಡಂತೆ ತಿನ್ಲಿಕ್ಕೆ ಶುರು ಮಾಡಿದ. ಅಪ್ಪ ತೆಕ್ಕೊಂಡ ತಿನ್ಲಿಕ್ಕೆ ಶುರು ಮಾಡಿದ. 2 ಗೋಡಂಬಿ ಕಾಣೋ ಬಟ್ಲಲ್ಲಿ 2 ಖಂಡಿತ ಇತ್ತು, ಏನೂ ಇಲ್ಲದ ಬಟ್ಲಲ್ಲಿ ಏನೂ ಇರಲಿಲ್ಲ. ಮತ್ತೆ ತಲೆ ಬಿಸಿ ಆಗುತ್ತೀನಿ, ಇದು ಎಡವಟ್ಟಾಯಿತು ಅಂತ. ಅಪ್ಪ ಹೇಳಿದಂತೆ, ಜೀವನದಲ್ಲಿ ಅನುಭವ ಆಗ್ತದೆ, ಅನುಭವದಿಂದ ಕಲಿಬೇಕು. ಹೌದು, ಅದೇ ಅನುಭವ ಪುನರಾವರ್ತನೆ ಆಗ್ತದೆ ಅನ್ನೋದು ನೀನು ಮರಿಬೇಕು ಅಂತ. ಹಿಂದೆ ಆದ ಅನುಭವದಿಂದ ಪಾಠ ಕಲಿಬೇಕು. ಆ ಅನುಭವ ಪುನರಾವರ್ತನೆ ಆಗ್ತದೆ ಅನ್ನೋದನ್ನು ನೀನು ಬಿಡಬೇಕು. ಅದೇ ಅನುಭವ ಇನ್ನೊಮ್ಮೆ ಆಗಬೇಕು ಅಂತ ಏನಿಲ್ಲ ಅಂತ. ಮತ್ತೆ ನನಗೆ ತಲೆ ಬಿಸಿ ಆಯಿತು. ಮತ್ತೆ ಮಾನಸ ಮತ್ತೆ ಅಪ್ಪ 2 ಗೋಡಂಬಿ ಕಾಣುವಂಥ ಬಟ್ಲು, ಇನ್ನೊಂದು ಏನೂ ಇಲ್ಲದು ತಂದಿಟ್ಟ. ಮಗ 2 ಸರಿ ಪಾಠ ಕಲ್ತಿದ್ದ. ಹೇಳ್ದ, ಅಪ್ಪ, ಇಷ್ಟು ದಿವಸ ನನ್ನ ಒಳ್ಳೆದು ಕೆಡುತ್ತು ನೀನು ನೋಡ್ಕೊಂಡು ಬಂದಿದ್ದೀಯಾ, ನೀನು ಹಿರಿಯ ನೀನು. ಮೊದಲು ನೀರು ತೆಕ್ಕೊಂಡು ಆಮೇಲೆ ನೀನು ಬಿಟ್ಟದ್ದು ನಾನು ತೆಕ್ಕೊಳ್ತೀನಿ ಅಂತ. ಆಗ ಅಪ್ಪ 2 ಗೋಡಂಬಿ ಕಾಣುವ ಬಟ್ಲು ತೆಕ್ಕೊಂಡ. ಮಗ ಅಷ್ಟೇ ಸಂತೋಷದಿಂದ ಏನೂ ಇಲ್ಲದ ಬಟ್ಲು ತೆಕ್ಕೊಂಡು ತಿನ್ಲಿಕ್ಕೆ ಶುರು ಮಾಡಿದ. ಏನೂ ಇಲ್ಲದ ಬಟ್ಲು ಮೇಲೆ ಕಾಣದೇ ಇರೋ ಬಟ್ಲಲ್ಲಿ 8 ಗೋಡಂಬಿ ಒಳಗಿತ್ತಂತೆ. ಯಾವಾಗ ನಾವು ಆಯ್ಕೆ ಮಾಡ್ತೇವೆಯೋ ಅದು ಸೀಮಿತ, ಯಾವಾಗ ಭಗವಂತನಿಗೆ ಆಯ್ಕೆ ಬಿಡ್ತೀವೋ ಅವನು ಅಸೀಮವಾಗಿ ನಮಗೆ ಕೊಡ್ತಾನೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಳ್ಳದೆ ನಮಗೆ ಒಳಿತು ಕೆಡಕನ್ನು ಭಗವಂತನ ಆಯ್ಕೆಗೆ ಬಿಟ್ಟಾಗ ಖಂಡಿತ ನಮಗೆ ಅವನು ಒಳ್ಳೆಯದನ್ನು ಮಾಡ್ತಾನೆ. ಆ ರೀತಿ ಭಾವನೆ ನಮಗಿರಬೇಕು, ಶ್ರದ್ಧೆ ಇರಬೇಕು, ಒಟ್ಟಿಗೆ ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ನಮ್ಮ ಒಳಿತು ಕೆಳಿತು ನಿನಗೆ ಅಂತೇಳಿ ಅವನ ಮೇಲೆ ಭಕ್ತಿಯಿಂದ ಶರಣಾಗತಿ ಆದಾಗ ಖಂಡಿತ ಅವ ನಮ್ಮನ್ನು ಕೈ ಬಿಡೋದಿಲ್ಲ. ಸಾಧ್ಯವಾದಷ್ಟು ಒಳಿತಿನ ಮಾರ್ಗದಲ್ಲಿ ಹೋಗಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಮನಸ್ಸು ಏನು ಮಾಡ್ತಿದೆ ಅಂತ ಹೇಳಿದರೆ 4 ಜನ ಸೇರಿದರೆ ನಮ್ಮ ವಿಷಯ ಬಿಡ್ತೇವೆ, ಇನ್ನೊಬ್ಬರ ವಿಷಯ ಮಾತಾಡಿ ಶುರು ಮಾಡ್ತೇವೆ. ಅವ ಹಾಗೆ, ಇವ ಹೀಗೆ, ಇವನಾಗಿ ಊರಡಿ ವಿಷಯ ನಮ್ಮಲ್ಲಿ ಬರ್ತದೆ. ಅದು 4 ಜನ ಸೇರಿದಾಗ ಬರೀ ಮಾತಾಡೋದು ಹೆಚ್ಚಿನದೇ. ಹೆಚ್ಚಿನ ಪತ್ರಿಕೋದ್ಯಮರು ಬೆಳೆಯೋದು ಹಾಗೆ. ದೊಡ್ಡ ವ್ಯಕ್ತಿನ ಕೆಟ್ಟದಾಗಿ, ಇದು ಯಾರು ಬೇಸರ ಮಾಡುವರು ಪತ್ರಿಕೆಯರಿದ್ದರೆ ಈ ಕೆಲವು ಸಂಜೆ ಪತ್ರಿಕೆಗಳು ಹಾಗೆ ಅಲ್ಲ, ಯಾರ್ದು ಆಕ್ಷೇಪ ಇಲ್ಲ. ನಂದು ಸಾಮಾನ್ಯ ಜನರ ಮೆಂಟಾಲಿಟಿ ಇರೋದು, ಜನರ ನೈಜ ಸ್ವಭಾವ. ಇನ್ನೊಬ್ಬರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಕಿವಿ ಕೇಳೋದು ಸ್ವಭಾವ. ಅದಕ್ಕೆ ಸರಿಯಾ ತಪ್ಪ ವಿಮರ್ಶೆ ಮಾಡೋದು ನಂತರದ್ದು ಒಂದು ತಕ್ಷಣದ ಒಂದು ರೀತಿ ಕುತೂಹಲ. ನಾವು ಎದ್ದು ಹೋದರೆ ಅದೇ ಜಾಗದಲ್ಲಿ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ಸರಿಯಾಗಿ ಯೋಚನೆ ಮಾಡಬೇಕು.
ಇನ್ನೊಬ್ರಿಗೆ ಕೆಡುಕು ಮಾಡ್ಲಿಕ್ಕೆ ಹೋಗಬಾರ್ದು. ಇನ್ನೊಬ್ರಿಗೆ ಯಾವಾಗಲೂ ಕೆಡುಕು ಮಾಡ್ಲಿಕ್ಕೆ ಹೋಗಬಾರ್ದು. ಒಬ್ಬ ಇದ್ದಂತೆ, ಅವನಿಗೆ ಆಯುಷ್ಯ ಮುಗೀತು, ಯಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಯಾರಿಗೆ ಗೊತ್ತು ಯಾರಿಗೆಷ್ಟು ಆಯುಷ್ಯ ಉಂಟು ಅಂತೇಳಿ. ಅವನಿಗೇನು ಗೊತ್ತಿರಲಿಲ್ಲ. ಒಳಗೆ ಕೂತ್ಕೊಂಡಿದ್ದ, ಯಮ ಬಂದ. ಅವನಿಗೆ ದೂರದಿಂದ ಬಂದೆ, ಸುಸ್ತಾಗಿತ್ತು. ಆಗ ಕಥೆ ಇದೆ ಸುಮ್ಮನೆ. ಯಮನಿಗೆ ಸುಸ್ತಾಗ್ತದೆ, ಬಾಯಾರಿಕೆ ಆಗ್ತದೆ, ಅದೆಲ್ಲ ಕೇಳಲಿಕ್ಕೆ ಒಳಗೆ ಹೋಗಿ ನೀರು ತಂದು ಕೊಟ್ಟ. ಯಮ ನೀರು ಕುಡಿದು ಸಂತೋಷ ಆಯಿತು. ಹೇಳಿದಂತೆ, ನಾನು ಯಾರು ಗೊತ್ತಾ? ಗೊತ್ತಿಲ್ಲ, ನಾನು ಯಮ, ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ನಿನ್ನ ಟೈಮ್ ಆಯಿತು ಅಂತ. ನನಗೆ ಬೆವರು ಬಂದೋಯ್ತು ಪಕ್ಕಕ್ಕೆ. ಅವಾಗ ಹೇಳಿದ, ನೀನು ತಲೆ ಬಿಸಿ ಮಾಡಬೇಡ, ಒಳ್ಳೆ ಕೆಲಸ ಮಾಡಿದ್ದೀಯಾ, ನಂಗೆ ಸಂತೋಷ ಆಗಿದೆ, ನಿಗೊಂದು ಆಯ್ಕೆ ಕೊಡ್ತೀನಿ ನಾನು. ಏನು ಈ ಪುಸ್ತಕದಲ್ಲಿ ಏನು ಬರಿತೀಯೋ ಅದು ಸತ್ಯ ಆಗ್ತದೆ, ಬರಿ ಅಂತ ಕೊಟ್ಟ. 5 ನಿಮಿಷ ಟೈಮ್ ಅಷ್ಟೇ ಅಂತ. ಇವ ಪುಸ್ತಕ ಖುಷಿ ಆಯ್ತು. 5 ನಿಮಿಷದ ಹಿಂದೆ ಸಾಯ್ತೀನಿ ಅಂತ, 2 ನಿಮಿಷದ ಹಿಂದೆ ನಾನು ಸಾಯ್ತೀನಿ ಅಂತ ತಿಳ್ಕೊಂಡಿದ್ದ. ಈಗ ಯಮ ನನ್ನ ಕೈ ಪುಸ್ತಕ ಕೊಟ್ಟಿದ್ದಾನೆ, ಏನು ಬರೋದು ಸತ್ಯ ಆಗ್ತಾ ಹೇಳ್ತಿದ್ದಾನೆ ಅಂಥೇಳಿ ಆಯ್ತು. ಪುಸ್ತಕ ತಗೊಂಡ, ಪೇಜ್ ತಿರುಗಿದ ತಕ್ಷಣ ಆ ಪೇಜಲ್ಲಿ ಬರೆಯಿತ್ತು ಬಲಗಡೆ, ನಿನ್ನ ಮನೆ ಪಕ್ಕದವನಿಗೆ ನಾಳೆ 3 ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ಬರಲಿಕ್ಕಿದೆ, ಬಂಪರ್ ಡ್ರಾ ಬರ್ತದೆ ಅಂತ. ತಲೆ ಬಿಸಿ ಆಯ್ತು. ಅವನಿಗೆ 3 ಕೋಟಿ ರೂಪಾಯಿ, ಅವನಿಗೆ 3 ಕೋಟಿ ರೂಪಾಯಿ ಬರಲೇಬಾರ್ದು, ಅದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ, ಅದು ಬರೋದು ಬೇಡ ಅವನಿಗೆ ಅಂತ ಬರ್ದ. ಮತ್ತೊಂದು ಪೇಜ್ ತಿರುಗಿಸಿದ, ಅದರಲ್ಲಿತ್ತು, ನಿನ್ನ ಎಡಗಡೆ ಮನೆಯವನಿಗೆ ಸ್ವಲ್ಪ ಸಣ್ಣ ರಾಜಕೀಯ ಥರ ಒಳ್ಳೆ ಯೋಗ ಇನ್ನೊಂದು 2 ದಿವಸದಲ್ಲಿ ಬರಲಿಕ್ಕಿದೆ, ಅವನು ಮಂತ್ರಿ ಆಗೋ ಯೋಗ ಇದೆ ಅಂತ ಬರೆಯಿತು. ಇವಂದ ಅವ ಮಂತ್ರಿ ಆಗೋದ, ಬರೀ ಪಟ್ಟಿಂಗ್ ಅವ ಬೇಡ ಅಂತೇಳಿ, ಯೋಗ್ಯತೆ ಇಲ್ಲ ಅವನಿಗೆ ಬೇಡ ಅಂತ ಬರ್ದ. ಮತ್ತೆ ಮುಂದಿನ ಪೇಜ್ ತಿರುಗಿಸಿದ, ಅದರಲ್ಲಿ ಬರೆದಿತ್ತು, ನಿನ್ನ ಮನೆಯ ಮುಂದಿರ್ತಕ್ಕಂಥ ಮನೆಯವನಿಗೆ ಒಳ್ಳೆ ಯೋಗ ಒದಗಿ ಬಂದಿದೆ, ದೊಡ್ಡ ಕಾರ್ ತೆಗೊಳ್ತಾನೆ ಅಂತ. ಯಾವ ಬರ್ದ, ಅವ ಕಾರ್ ತಗೊಳ್ತಾನೆ, ನಿನ್ನ ಸ್ಕೂಟ್ರ್ ಇರೋದು, ಅವ ಕಾರ್ ತೆಗೊಳ್ತಾನೆ, ಬೇಡ ಬೇಡ ಅವನಿಗೆ ಆ ಯೋಗ್ಯತೆ ಇಲ್ಲ, ಅವನು ಸ್ಕೂಟ್ರಲ್ಲೇ ಓಡಾಡಬೇಕು ಅಂಥೇಳಿ ಬೇಡ ಅಂತ ಬರ್ದ. ಮತ್ತೊಂದು ಪೇಜ್ ತೆಗೆದ, ಇವನು ಬಾಸಿಂದ ಬಂದಿತ್ತು. ಅದರಲ್ಲಿ ಬರ್ತಿದ್ದು, ನಿನ್ನ ಬಾಸ್ ಅವನಿಗೆ ಸೂಪರ್ ಪ್ರಮೋಷನ್ ಆಗಲಿಕ್ಕಿದೆ, ಅವನು CEO ಆಗ್ತಾನೆ ಕಂಪ್ನಿದು ಅಂತ ಅದರಲ್ಲಿ ಬರೆದಿತ್ತು. ನನಗೆ ತಲೆ ಬಿಸಿ ಆಯಿತು. ನನಗೆ ಅಷ್ಟು ಉಪದ್ರ ಮಾಡ್ತಿದ್ದ, ಅಷ್ಟು ಕಷ್ಟ ಕೊಡ್ತಿದ್ದ ಅವ CEO ಆಗದ, ಬೇಡ ಅವನಿಗೆ ಯೋಗ್ಯತೆ ಇಲ್ಲ, ಬೇಡ ಅಂತ ಬರ್ದ. ಮತ್ತು ಇನ್ನೊಂದು ಪೇಜ್ ತೆಗೆದಾಗ ಇವನ ಬಗ್ಗೆ ಇತ್ತು, ಖುಷಿಯಾಗೋತ್ತು. ಆಗ ಪಕ್ಕ ಯಮ ಪುಸ್ತಕ ತಗೊಂಡಂತೆ, ನಿಂಗೆ ಕೊಟ್ಟ ಸಮಯ ಮುಗೀತು, ಇನ್ನು ಏನು ಬರೀಲಿಕ್ಕೆ ಹೋಗ್ಬೇಡ ನೀನು. ನೀವು ಅಷ್ಟು ಬೇಡ್ಕೊಂಡೆ, ಒಂದು ಬರಿತೇನೆ ಇಲ್ಲ ಇಲ್ಲ, ನಿನಗೆ 5 ನಿಮಿಷ ಸಮಯ ಕೊಟ್ಟಿದ್ದೆ, ಪುಸ್ತಕ ಸಹ ಕೊಟ್ಟಿದ್ದೆ, ನಿನ್ನ ಬಗ್ಗೆ ಬರ್ಕೊಳ್ಳೋದು ಬಿಟ್ಟು ಬೇರೆಯವ್ರ ಬಗ್ಗೆ ಎಲ್ಲ ಬರೆದೆ, ನಿಂದು ಸಮಯ ಮುಗೀತು ಅಂತೇಳಿ ಕರ್ಕೊಂಡು ಹೋದ ಅಂತ ಕಥೆ. ಹಾಗೆ ಇನ್ನೊಬ್ಬರ ಕೆಡಕಿನ ಬಗ್ಗೆ ನಾವು ಚಿಂತೆ ಮಾಡ್ತಾ ಹೋದರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಂಡಾಗೆ. ಹಾಗಾಗಿ ಇನ್ನೊಬ್ಬರ ಬೆಳವಣಿಗೆ, ಇನ್ನೊಬ್ಬರ ಒಳಿತನ್ನ ನಾವು ಮತ್ಸರ ಪಡದೆ ನೋಡಿ ಸಂತೋಷ ಪಡಬೇಕು. ತಾಳ್ಬೇರೆ ಮನುಷ್ಯನಿಗೆ. ಆಗಲೇ ಹೇಳಿದರು, ಒಬ್ಬರು ಸಂಧ್ಯಾ ವಂದನೆ, ಒಬ್ಬರು ಸಂಘಟನೆ ಬಗ್ಗೆ ಹೇಳಿದರು. ಅವರೊಟ್ಟಿಗೆ ಸಂಯಮವೂ ಇದ್ದಾಗ ಮಾತ್ರ ಬದುಕಲ್ಲಿ ನಾವು ಉತ್ಕರ್ಷವನ್ನು ಕಾಣ್ತೇವೆ. ಸಂಯಮ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಸಂಯಮ ಅದಕ್ಕೇನು ಹೆಚ್ಚು ವೆಚ್ಚ ಏನಿಲ್ಲ, ಆದರೆ ಸಂಯಮ ಇದ್ದರೆ ಎಲ್ಲ ನಮ್ಮೊಟ್ಟಿಗೆ ಇದ್ದ ಹಾಗೆ. ತಾಳ್ಮೆ ಅತ್ಯಂತ ಮುಖ್ಯ. ಒಬ್ಬ ಮನೆ ತಗೊಂಡಿದ್ದ, ರಿಟೈರ್ಡ್ ಆಯಿತು, ಮನೆ ತಗೊಂಡಿದ್ದ. ಮನೆ ಹಿಂದೆ ಮಾವಿನ ಮರ ಇತ್ತು. ಹೆಂಡತಿಗೆ ಮಾವಿನ ಮರ ಅಂದರೆ ತುಂಬ, ಮಾವಿನ ಹಣ್ಣು ತುಂಬ ಇಷ್ಟ. ಆಗ ಯಾರೋ ಹೇಳಿದ್ರು, ಹೊಸ ಮನೆ ಒಂದು ವಾಸ್ತು ಕರ್ಕೊಂಡು ಬಂದು ತೋರಿಸು ಅಂತ. ಇವನಿಗೇನು ಅದ್ರ ಬಗ್ಗೆ ತೊಂದರೆ ಅಂತ ಕಾಣಲಿಲ್ಲ. ಆದರೆ ಎಲ್ಲ ಹೇಳುವಾಗ ವಾಸ್ತು ಕರ್ಕೊಂಡು ಬಂದು ತೋರಿಸುವ ಅಂಥೇಳಿ ಯಾರೋ ತುಂಬ ದೊಡ್ಡ ಜನ ಅಂತೇಳಿ ಕರ್ಕೊಂಡು ಅವನ್ನ ತೋರಿಸ್ಬೇಕು ಅಂಥೇಳಿ ಮನೆಗೆ ಕರ್ಕೊಂಡು ಬರುವಾಗ ಕಾರಲ್ಲಿ ಕರ್ಕೊಂಡು ಬರ್ತಾಯಿದ್ದಂತೆ. ಎಲ್ಲ ಊಟ ತಿಂಡಿಲ್ಲ ಮಾಡಿಸ್ಕೊಂಡು ಕಾರು ಇನ್ನಷ್ಟಕ್ಕೆ ಓಡಿಸ್ತಾ ಇದ್ದ. ಪಕ್ಕದಲ್ಲಿ ಅವರು ಹಾರ್ನ್ ಹಾಕಿ ಓವರ್ಟೇಕ್ ಮಾಡ್ತಾಯಿದ್ರು. ಇವಾಗ ಸೈಡ್ ಬಿಡ್ತಿದ್ದ. ಇನ್ನಷ್ಟಕ್ಕೆ ಬರ್ತಾಯಿದ್ದ. ವಾಸ್ತವರು ಹೇಳಿದಂತೆ, ಯಾಕೆ ಹೋಗೋರಿಗೆಲ್ಲ ಓವರ್ಟೇಕ್ ಮಾಡೋರಿಗೆ ಬಿಡ್ತಿದ್ದೀರಾ, ನೀವು ಯಾಕೆ ಮುಂದೆ ಹೋಗೋದಿಲ್ಲ, ಓವರ್ಟೇಕ್ ಮಾಡಿ ಅಂತ. ಅವನು ಓವರ್ಟೇಕ್ ಮಾಡೋರಿಗೆ ತುಂಬ ಅರ್ಜೆಂಟ್ ಇದ್ದರೆ ಮಾತ್ರ ಓವರ್ಟೇಕ್ ಮಾಡೋದು.
ನನಗಿಂತ ತುಂಬ ಅವರಿಗೆ ಅರ್ಜೆಂಟೇನ ಉಂಟು ಕಾಣ್ತದೆ, ಅದಕ್ಕೆ ಬಿಡ್ತಾ ಇದ್ದೇನೆ, ಹೋಗಲಿ ಬಿಡಿ ಅಂತ. ನನಗೇನು ಅಷ್ಟೇನು ಅರ್ಜೆಂಟಿಲ್ಲ, ಹೋಗಿ ಮನೆ ಮುಟ್ಟಿ ಸಾಕು ಅಂತ. ಸ್ವಲ್ಪ ದೂರ ಹೋಗುವಾಗ ಅವರ ಮನೆ ಬರಲಿಕ್ಕೆ ಪ್ರಾರಂಭ ಆಯಿತು, ಸಣ್ಣ ಸಣ್ಣ ಗಲ್ಲಿ ಪ್ರಾರಂಭ ಆಯಿತು. ಆಗ ಸಡನ್ನ ಒಂದು ಮಗು ಓಡಿ ಬಂತಂತೆ, ತಕ್ಷಣ ಬ್ರೇಕ್ ಹಾಕಿದ. ಆಗ ಸ್ವಲ್ಪ ಹೊತ್ತು ಬ್ರೇಕ್ ಹಾಕಿ ಅಲ್ಲೇ ನಿಲ್ಲಿಸಿದ, ಮುಂದೆ ಹೋಗಲಿಲ್ಲ. ಇವನು ಕೇಳಿದಂತೆ ಯಾಕೆ ಮುಂದೆ ಹೋಗೋದಿಲ್ಲ, ಹಿಂದೆ ಇನ್ನೊಂದು ಮಗು ಇರ್ಬೋದು ಅಂತ ನಾನು. ನಾವು ಸಣ್ಣವರಿದ್ದ ಆಡುವಾಗ ಒಬ್ಬೊಬ್ಬರೇ ಮಕ್ಕಳು ಆಡ್ತಿರ್ಲಿಲ್ಲ, 3-4 ಜನ ಸೇರಿ ಆಡುವಾಗ ಒಬ್ಬರು ಹಿಂದೆ ಯಾರೋ ಇರ್ತಾರೆ. ಹೀಗಾಗಿ ಇನ್ನೊಂದು ಮಗು ಇರ್ಬೋದು ಅನ್ನೋ ಇನ್ನೊಂದು ಮಗು ಓಡಿ ಬಂದಂತೆ ನಿಲ್ಲಿಸಿದ. ಮುಂದೆ ಹೋದಾಗ ಇವನು ಗೇಟ್ ತೆಗೆಯುವಾಗ ಮಕ್ಕಳು ಬೊಬ್ಬೆ ಹಾಕಿದ್ದು ಕೇಳಿತಂತೆ. ಆಗ ಹೇಳಿದಂತೆ, ಸ್ವಲ್ಪ ಹೊತ್ತು ನಾವು ಇಲ್ಲೇ ಕೂತ್ಕೊಳ್ಳುವ, ಮಕ್ಕಳು ಮಾವಿನ ಮರದಲ್ಲಿ ಇದ್ದಾರೆ, ಮೋಸ್ಟ್ಲಿ ನಾವು ಬಂದ್ವಿ ಅಂತ ಗೊತ್ತಾಯ್ತು ಅವರಿಗೆ, ಅದಕ್ಕೆ ದಡಬಡ ಮಾಡಿ ಓಡ್ಲಿಕ್ಕೆ ಹೋಗ್ತಾರೆ. ಅವರೆಲ್ಲ ನಿಧಾನ ಹಿಡ್ಕೊಂಡು ಮನೆಗೆ ಹೋಗಲಿ, ಆಮೇಲೆ ಹೋಗುವ. ನಾವು ಸಡನ್ ಇಳಿದು ಹೋದರೆ ಅವರು ಕೆಳಗಿಂದ ಮೇಲೆ ಬಿದ್ದು ಮೇಲಿಂದ ಕೆಳಗೆ ಬಿದ್ದು ಗಾಯ ಮಾಡ್ಕೊಳ್ಬೋದು, ಹಾಗಾಗಿ ಬೇಡ ಅಂತ ಹೇಳಿದ. ಅದೇ ಹಾಗೆ ಅಂದ್ಕೊಳ್ಳುವಾಗ 4-5 ಮಕ್ಕಳು ಇದಾನ ಹಿಡ್ಕೊಂಡು ಆಚೆ ಹಣ್ಣು ಹಿಡ್ಕೊಂಡು ಕದಿಲಿಕ್ಕೆ ಬಂದವರು ಓಡಿ ಹೋದರು. ಆಗ ಅವನು ಒಳಗೆ ಕರ್ಕೊಂಡು ಬಂದು, ನಮ್ಮ ಮನೆ ವಾಸ್ತು ನೋಡ್ಲಿಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದು ಅಂತ. ನಿಮ್ಗೆ ಇಷ್ಟು ಸಂಯಮ, ಇನ್ನೊಬ್ಬರ ಬಗ್ಗೆ ಇಷ್ಟು ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ನೀವು, ಖಂಡಿತ ನಿಮಗೆ ಯಾವ ವಾಸ್ತು ದೋಷ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆಲ್ಲ ಚೆನ್ನಾಗಿದೆ, ನೋಡೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದಂತೆ. ಇನ್ನೊಬ್ಬರ ಬಗ್ಗೆ ನಮಗೆ ಅಷ್ಟು ಕಾಳಜಿ, ಇನ್ನೊಬ್ಬರನ್ನು ತೆಗಳದೇ ಇರ್ತಕ್ಕಂಥದ್ದು, ಭಗವಂತನ ಮೇಲೆ ಶ್ರದ್ಧೆ ವಿಶ್ವಾಸ, ಈ ಸದ್ಗುಣಗಳು ಯಾವಾಗ ನಮ್ಮ ಮನದಲ್ಲಿ ಮನೆ ಮಾಡಿಕೊಂಡು ಇರ್ತಾವೆಯೋ ಆಗ ಖಂಡಿತ ನಾವು ಬದುಕಲ್ಲಿ ಉನ್ನತಿಯನ್ನು ಕಂಡೇ ಕಾಣ್ತೇವೆ. ಆ ರೀತಿಯಾಗಿರ್ತಕ್ಕಂಥ ಬದುಕನ್ನು ಬದುಕುವ ಹಾಗೆ ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ. ಇವತ್ತು ಅಮ್ಮನವರ ಸೇವೆ ಸಂಜೆ ನಡೀಲಿಕ್ಕಿದೆ, ಅಷ್ಟು ಶ್ರದ್ಧೆಯಿಂದ ನೀವು ಭಾಗವಹಿಸಿ. ಖಂಡಿತ ಎಲ್ಲ ಮನೋವ್ರತಗಳು ಅಮ್ಮನವರು ನಿಮ್ಮನ್ನು ಹರಿಸಿ ನಿಮ್ಮ ಮನೋವ್ರತವನ್ನು ಈಡೇರಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮೆಲ್ಲರ ದುಃಖಗಳು ದೂರವಾಗಿ, ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರಿಸುವ ಹಾಗೆ ನಮ್ಮ ಆರಾಧ್ಯ ಮೂರ್ತಿ ನಿಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ. ನಮ್ಮ ಮೌನೇಶ ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ. ನಮ್ಮ ಮಠದ ವಿದ್ಯಾರ್ಥಿ, ಮಠದಿಂದ ಹೊರಗೆ ಹೋಗಿರ್ತಕ್ಕಂಥ ಅನೇಕ ಮಕ್ಕಳು ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅವರು ವಾಗ್ಮಿ ಅಷ್ಟೇ ಅಲ್ಲ, ಒಳ್ಳೆಯ ಪಾಠ ಮಾಡುವ ವ್ಯಕ್ತಿಯು ಕೂಡ ನಮ್ಮ ಮಠಲಿಗೆ ಸದ್ಯ ಪಾಠ ಮಾಡ್ತಿದ್ದಾರೆ. ಹಾಗೆ ಅನೇಕ ಮಕ್ಕಳು ವಿದೇಶದಲ್ಲೂ ಕೂಡ ಇದ್ದಾರೆ, ಅದು ನಮಗೆ ತುಂಬ ಸಂತೋಷ. ನಿಮಗೆ ಆಗಲೇ ಗೊತ್ತಿರುವಂಥದ್ದು. ಈ ರೀತಿ ಸಮಾಜದಲ್ಲಿ ನಾವು ಶಿಕ್ಷಣದ ಮುಖಾಂತರ ಸಮಾಜ ಕಟ್ಟುವ ಕೆಲಸವನ್ನು ನಾವು ಮಾಡಬೇಕು. ಹಾಗೆ ಮಾಡುವುದಕ್ಕೆ ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಾ, ತುಂಬ ಸಂತೋಷ. ನಮ್ಮ ಈ ಸಂಘದವರು ಕೂಡ ಇವತ್ತು ನಮ್ಮ ಶಾಲೆಗೆ ದೇಣಿಗೆಯನ್ನು ಕೊಟ್ಟರು. ನಮ್ಮ ಹಿತರಕ್ಷಣಾ ವೇದಿಕೆಯವರು ಸಂಘದವರು ಕೂಡ ನಮ್ಮ ಶಾಲೆಗೆ ದೇಣಿಗೆಯನ್ನು ಕೊಟ್ಟರು. ಎಲ್ಲರ ಸಹಕಾರದಿಂದ ಆ ಶಾಲೆ ನಡೀತಾ ಇದೆ. ಇನ್ನಷ್ಟು ಸಹಕಾರ ಸಮಾಜ ಬಾಂಧವರಿಂದ ಅಪೇಕ್ಷೆ ಪಡ್ತಾ ನೀವೆಲ್ಲರೂ ಮಠಕ್ಕೆ ಬನ್ನಿ, ನಮ್ಮ ಪಾಠಶಾಲೆ ನೋಡಿ, ಶಾಲೆಯನ್ನು ನೋಡಿ, ಹಾಗೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳಿ. ಎಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಸೇವೆ ಮಾಡುವಂತಹ ಯೋಗ ಭಾಗ್ಯ ಭಗವಂತ ನಿಮಗೆ ಕರುಣಿಸಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸಿ ನಾವು ನಿರ್ಮಿಸುತ್ತೇವೆ. ದಸ್ಸ ಬ್ರಹ್ಮಾರ್ಪಣಮಸ್ತು. ಹರ ನಮಃ ಪಾರ್ವತೀ ಪದಯೇ ಹರ ಹರ ಮಹಾದೇವ. ಪೂಜ್ಯ ಗುರುಗಳ ಆಶೀರ್ವಚನೆಯಿಂದ ಪುಳಕಿತರಾಗಿದ್ದೇವೆ. ಮುಂದೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಹಲವಾರು ಕೈಗಳ ಕೊಡುಗೆ ಮಹತ್ತರವೆನಿಸ್ತದೆ. ಬಹುಶಃ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ದೊಡ್ಡ ಮಟ್ಟದ ಹಲವಾರು ಮಂದಿ ಸಹಕಾರಗಳನ್ನು ನೀಡಿದ್ದಾರೆ. ಅಂಥ ಸಹಕಾರ ನೀಡಿದವರು ಅವರು ಪ್ರತಿ ಸಲವೂ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾರೆ. ಅವರನ್ನು ನಾವು ಸ್ಮರಿಸುವುದು, ಗುರುತಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ಕೆಲವೊಂದು ಪ್ರಮುಖ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅವರನ್ನು ಗೌರವಿಸುವ ನೆಲೆಯಲ್ಲಿ ಇಲ್ಲಿ ಅವರ ಹೆಸರುಗಳನ್ನು ಕರಿತೇವೆ. ತಾವು ಆಗಮಿಸಿ ಸಂಘದ ವತಿಯಿಂದ ಗುರುಗಳ ಮುಖೇನ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು
ಆಮಂತ್ರಣ ಪತ್ರಿಕೆಯ ಜಾಹೀರಾತುಗಳ ಮೂಲಕ ನೀಡಿದವರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು. ಇವರಿಗೆ ಸಂಘದ ವತಿಯಿಂದ ಶಾಲು ಸ್ಮರಣಿಕೆಯನ್ನು ಅದರ ನಿರ್ದೇಶಕರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯರ ಮೂಲಕ ನೀಡಬೇಕಾಗಿ ವಿನಂತಿ. ನಲ್ಕ ಗೋಪಾಲಕೃಷ್ಣಾಚಾರ್ಯರು ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಜಾಹೀರಾತಿನ ಬಾಬ್ತು ಸಂಘದ ವತಿಯಿಂದ ನೀಡಲ್ಪಡುವ ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ SKG ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಇವರು ಕೂಡ ನಮಗೆ ಆಮಂತ್ರಣ ಪತ್ರಿಕೆಯ ಜಾಹೀರಾತಿನ ಮೂಲಕ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿದ್ದಾರೆ. ಅದರ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರಾದರೂ ಇದ್ದರೆ ಬಂದು SKG ಗೋಲ್ಡ್ ಸ್ಮಿತ್ತಿನ ಈ ಒಂದು ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. SKG ಗೋಲ್ಡ್ ಸ್ಮಿತ್ನ ಉಪಾಧ್ಯಕ್ಷರು, ಅಧ್ಯಕ್ಷರು ಅಥವಾ ನಿರ್ದೇಶಕರು ಯಾರಾದರೂ ಇದ್ದರೆ ಅದನ್ನು ಪಡ್ಕೊಳ್ಬೋದು ಅಂತ ವಿನಂತಿ. ಮುಂದೆ ಕೆಲವೊಂದು ವ್ಯಕ್ತಿಗಳನ್ನು ನಾವು ಗುರುತಿಸ್ತೇವೆ. ಲಯನ್ ಸುಧಾಕರಾಚಾರ್ಯ ಬಜಾರ್ ಗ್ರೂಪ್ ಪಾಣೆಮಂಗಳೂರು. ಲಯನ್ ಸುಧಾಕರಾಚಾರ್ಯ ಬಜಾರ್ ಗ್ರೂಪ್ ಪಾಣೆಮಂಗಳೂರು ಇದ್ದರೆ ವೇದಿಕೆಗೆ ಆಗಮಿಸಿ ಸಂಘದ ಗೌರವವನ್ನು ಗುರುಗಳ ಮುಖೇನ ಪಡ್ಕೊಳ್ಬೇಕಾಗಿ ವಿನಂತಿ. ಲಯನ್ ಸುಧಾಕರಾಚಾರ್ಯ ಬಜಾರ್ ಗ್ರೂಪ್ ಪಾಣೆಮಂಗಳೂರು. ಆನಂದಾಚಾರ್ಯ ಶಾಂತರಾಮ ಜ್ಯುವೆಲ್ಲರ್ಸ್ ಉಜಿರೆ. ಆನಂದಾಚಾರ್ಯ ಶಾಂತರಾಮ ಜ್ಯುವೆಲ್ಲರ್ಸ್ ಉಜಿರೆ. ಶಿವಾನಂದಾಚಾರ್ಯ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪುತ್ತೂರು. ಇವರಿಗೆ ಸಂಘದ ವತಿಯಿಂದ ನೀಡುವ ಶಾಲು ಸ್ಮರಣಿಕೆಯನ್ನು ಗುರುಗಳ ಮುಖೇನ ನೀಡಿ ಗೌರವಿಸಬೇಕಾಗಿ ವಿನಂತಿ. ಸದಾಶಿವಾಚಾರ್ಯ ಶ್ರವಣ್ ಜ್ಯುವೆಲ್ಲರ್ಸ್ ವಿಟ್ಲ. ಸದಾಶಿವಾಚಾರ್ಯ ಶ್ರವಣ ಜ್ಯುವೆಲ್ಲರ್ಸ್ ವಿಟ್ಲ. ಜನಾರ್ದನಾಚಾರ್ಯ ತುಂಬ್ಯ ಬೆಳಂದೂರು, ಇಂಜಿನಿಯರ್, ಜಿಲ್ಲಾ ಪಂಚಾಯತ್ ವಿಭಾಗ ಸುಳ್ಯ. ತಾವು ಇದ್ದರೆ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜನಾರ್ದನಾಚಾರ್ಯ ತುಂಬ್ಯ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್. ಜನಾರ್ದನಾಚಾರ್ಯ ತುಂಬ್ಯ, ಇಂಜಿನಿಯರ್, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗ ಸುಳ್ಯ. ತಾವು ಪ್ರಕಾಶಾಚಾರ್ಯ ಸಾಲ್ಮರ. ಪ್ರಕಾಶಾಚಾರ್ಯ ಸಾಲ್ಮರ, ಪ್ರಬಂಧಕರು ವಿಜಯ ಬ್ಯಾಂಕ್ ವಿಟ್ಲ. ಪ್ರಕಾಶ್ ಆಚಾರ್ಯ ಸಾಲ್ಮರ, ಪ್ರಬಂಧಕರು ವಿಜಯ ಬ್ಯಾಂಕ್ ವಿಟ್ಲ. ಸಂತೋಷ್ ಆಚಾರ್ಯ ಕೊಂಬೆಟ್ಟು, ಆಶಾ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಸಂತೋಷ ಆಚಾರ್ಯ ಕೊಂಬೆಟ್ಟು, ಆಶಾ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಈ ದಿನದ ಸುದ್ದಿ ನೇರ ಪ್ರಸಾರದ ಜಾಹೀರಾತಿಗೆ ಸಂಬಂಧಿಸಿದಂತೆ ಜಿ ಎಲ್ ಆಚಾರ್ಯರು ನಮಗೆ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿದ್ದಾರೆ. ಅವರ ಸಂಸ್ಥೆಯ ಯಾರಾದರಿದ್ದರೆ ಇಲ್ಲಿ ನಮ್ಮ ಗೌರವ
ಸಮರ್ಪಣೆ ಶಾಲು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. GL ಆಚಾರ್ಯ ಜ್ಯುವೆಲ್ಲರ್ಸ್, ಪುತ್ತೂರು. ಶ್ರೀ ಮುಂದೆ ಶಾಲು ಹಾಕಿ ಸಚಿನ್ ಪುರೋಹಿತ್ ನಮಗೆ ಈ ದಿನದ ವೈದಿಕ ವಿಧಿವಿಧಾನಕ್ಕೆ ಬೇಕಾದಂಥ ವಸ್ತುಗಳನ್ನು ಒದಗಿಸಿಕೊಟ್ಟಿರುವಂಥ ಸಚಿನ್ ಪುರೋಹಿತ್ ಇವರು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಚಿನ್ ಶರ್ಮಾ ಪುರೋಹಿತರು. KS ದಿನೇಶಾಚಾರ್ಯ ಕಡಬ ಅವರ ಮಾತೃಶ್ರೀ ಯಾವಾಗ ಇದ್ದರೆ ದಿನೇಶಾಚಾರ್ಯರ ಪರವಾಗಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. KS ದಿನೇಶಾಚಾರ್ಯ ಕಡಬ, KL ಹರೀಶಾಚಾರ್ಯ ಕೌಶಿಕ್ ಜ್ಯುವೆಲ್ಲರ್ಸ್, ಉರುವ, ಮಂಗಳೂರು. ಅದೇ ರೀತಿ ಜಾಹೀರಾತಿಗೆ ನಮಗೆ ಸಹಕಾರ ನೀಡಿದ ಉಪ್ಪಿನಂಗಡಿಯ MS ನಾರಾಯಣ್ ಭಟ್ ಜ್ಯುವೆಲ್ಲರ್ಸ್, ಉಪ್ಪಿನಂಗಡಿ. ಇವರ ಯಾರಾದರೂ ಇದ್ದರೆ ಅವರು ತಮ್ಮ ಗೌರವವನ್ನು ಸ್ವೀಕರಿಸಬಹುದು. ಈ ಸುದ್ದಿ ನೇರ ಪ್ರಸಾರದ ಜಾಹೀರಾತಿಗೆ MS ನಾರಾಯಣ್ ಭಟ್ ಜ್ಯುವೆಲ್ಲರ್ಸ್ನವರು ಸಹಕಾರ ನೀಡಿದ್ದಾರೆ. ಅದೇ ರೀತಿ ಸುದ್ದಿ ಜಾಹೀರಾತಿನ ಈ ನೇರ ಪ್ರಸಾರ ಇದಕ್ಕೆ ಸಹಕಾರ ನೀಡಿದವರು ಗಿರಿಧರ M ಸಂಜೀವ ಶೆಟ್ಟಿ ಟೆಕ್ಸ್ಟೈಲ್ಸ್, ಪುತ್ತೂರು. ಅವರ ಯಾರಾದರೂ ಗಿರಿಧರ ಸಂಸ್ಥೆಯ ಯಾರಾದರೂ ಇದ್ದರೆ ಬಂದು ಈ ಗೌರವವನ್ನು ಪಡ್ಕೊಳ್ಬೋದು. ಸಂಜೀವ ಶೆಟ್ಟಿ ಟೆಕ್ಸ್ಟೈಲ್ಸ್, ಪುತ್ತೂರು, ಗಿರಿಧರ M ಸಂಜೀವ ಶೆಟ್ಟಿ ಇದರ ಯಾರಾದರೂ ಮಾಲಕರ ಪರವಾಗಿ ಯಾರಾದರೂ ಪಡ್ಕೊಳ್ಳೋರು ಇದ್ದರೆ ಬರ್ಬೋದು. ಪ್ರಭಾ ಹರೀಶಾಚಾರ್ಯ ಪರ್ಲಾಡ್ಕ ನಮ್ಮ ಸಂಘದ ಕಾರ್ಯದರ್ಶಿಯವರು, ಇವರು ಕೂಡ ದೊಡ್ಡ ಸಹಕಾರ ನೀಡಿದವರು, ಅವರನ್ನು ಗುರುತಿಸುವಂಥದ್ದು. ರಾಘವೇಂದ್ರಾಚಾರ್ಯ ಕಲ್ಯಾಣಿ ಜ್ಯುವೆಲ್ಲರ್ಸ್ ವರ್ಕ್ಸ್, ಈಶ್ವರ ಮಂಗಳ. ರಾಘವೇಂದ್ರಾಚಾರ್ಯ ಕಲ್ಯಾಣಿ ಜ್ಯುವೆಲ್ಲರ್ಸ್ ವರ್ಕ್ಸ್, ಈಶ್ವರ ಮಂಗಳ. ಇವರು ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಕೆ ರಮೇಶಾಚಾರ್ಯ ಶ್ರೀ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್, ಉಜಿರೆ. ಕೆ ರಮೇಶಾಚಾರ್ಯ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್, ಉಜಿರೆ. ಭೋಜರಾಜಾಚಾರ್ಯ ಕೃಪಾಕುಂಜ, ಹಾರಾಡಿ, ಪುತ್ತೂರು. ಭೋಜರಾಜಾಚಾರ್ಯ ಕೃಪಾಕುಂಜ, ಹಾರಾಡಿ, ಪುತ್ತೂರು. ರಾಜಶೇಖರಾಚಾರ್ಯ ರಾಜ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ರಾಜಶೇಖರಾಚಾರ್ಯ ರಾಜ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಸ್ನೇಹ ನಾಗೇಶಾಚಾರ್ಯ ಶ್ರೀ ಕೌಸ್ತುಭ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಸ್ನೇಹ ನಾಗೇಶಾಚಾರ್ಯ ಶ್ರೀ ಕೌಸ್ತುಭ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಶ್ರೀ ರಾಜೇಶಾಚಾರ್ಯ ಶ್ರೀರತ್ನ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಶ್ರೀ ರಾಜೇಶಾಚಾರ್ಯ ಶ್ರೀರತ್ನ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ದಾಮೋದರಾಚಾರ್ಯ ಕಮಲ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ದಾಮೋದರಾಚಾರ್ಯ ಕಮಲ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ವಿಜಿತ್ನ ಮಾಲಕರಾದ ಅಚ್ಯುತಾಚಾರ್ಯರಿದ್ದಾರೆ, ಅವರು ವೇದಿಕೆಗೆ ಬಂದು ನಮ್ಮ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವಿಜಿತ್ ಜ್ಯುವೆಲ್ಲರ್ಸ್ನ ಮಾಲಕರಾದ ಅಚ್ಯುತಾಚಾರ್ಯರು.
ವಿಜಿತ್ ಜ್ಯುವೆಲ್ಲರ್ಸ್ನ ಮಾಲಕ ಅಚ್ಯುತಾಚಾರ್ಯರು. ದಾಮೋದರಾಚಾರ್ಯ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು. ಕೇಶವಾಚಾರ್ಯ ಮುಕ್ತೇಶ್ವರರು, ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ, ಮಂಗಳೂರು. ಕೇಶವಾಚಾರ್ಯ ಮುಕ್ತೇಶ್ವರರು, ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ, ಮಂಗಳೂರು. ನಲ್ಕ ಗೋಪಾಲಕೃಷ್ಣಾಚಾರ್ಯ, ಕೆಮ್ಮಾಯಿ, ಪುತ್ತೂರು. ನ್ಯೂ ಮಾಣಕ ಜ್ಯುವೆಲ್ಲರ್ಸ್, ಮುಖ್ಯ ರಸ್ತೆ, ಪುತ್ತೂರು. ಇವರು ಜಾಹೀರಾತಿನ ಅದೇ ಸುದ್ದಿ ನೇರ ಪ್ರಸಾರದ ಬಾಬ್ತು ಕೊಟ್ಟಿದ್ದಾರೆ. ನ್ಯೂ ಮಾಣಕ ಜ್ಯುವೆಲ್ಲರ್ಸ್, ಮುಖ್ಯ ರಸ್ತೆ, ಪುತ್ತೂರು. ವಿಶ್ವೇಶ್ವರ ಪುರೋಹಿತ್ ಬಾಲಿಲ ವೇದಿಕೆಯಲ್ಲಿದ್ದಾರೆ. ಸುರೇಂದ್ರಾಚಾರ್ಯ ಶಿವಾನಿ ನಿಲಯ, ಬೈಪಾಸ್ ರಸ್ತೆ, ಪುತ್ತೂರು. ಸುರೇಂದ್ರ. ಸಂತೋಷ್ ಆಚಾರ್ಯ, ಸಂತೋಷ್ ಜ್ಯುವೆಲ್ಲರ್ಸ್, ಬನ್ನೂರು, ಪುತ್ತೂರು. ಸಂತೋಷ್ ಆಚಾರ್ಯ, ಸಂತೋಷ್ ಜ್ಯುವೆಲ್ಲರ್ಸ್, ಬನ್ನೂರು, ಪುತ್ತೂರು. ಪಿ ಉಮೇಶ್ ಆಚಾರ್ಯ, ಕಲ್ಲಿಮಾರ, ಪರ್ಲಾಡ್ಕ, ಪುತ್ತೂರು. ಸಂಘದ ಉಪಾಧ್ಯಕ್ಷರು ಕೂಡ. ಪಿ ಉಮೇಶ್ ಆಚಾರ್ಯ, ಕಲ್ಲಿಮಾರ, ಪರ್ಲಾಡ್ಕ, ಪುತ್ತೂರು. ಎಂ ಜಿ ಪ್ರಭಾಕರಾಚಾರ್ಯ, ನೆಹರು ನಗರ, ಪುತ್ತೂರು. ಇಂದಿನ ಮುಖ್ಯ ಅತಿಥಿಗಳು ಕುಮಾರಸ್ವಾಮಿ ಕಳಸ, ಶ್ರೀ ಸಿ ಕಿಶೋರಾಚಾರ್ಯ, ಚಂದ್ರ ನಿಲಯ, ಸಿದ್ಯಾಲ ಮನೆ, ಪುತ್ತೂರು. ಕಿಶೋರಾಚಾರ್ಯ. ಎಂ ಜಿ ಪ್ರಭಾಕರಾಚಾರ್ಯ, ನೆಹರು ನಗರ, ಪುತ್ತೂರು. ಕುಮಾರಸ್ವಾಮಿ ಕಳಸ, ಎಸ್ ಕಿಶೋರಾಚಾರ್ಯ, ಚಂದ್ರ ನಿಲಯ, ಸಿದ್ಯಾಲ, ಪುತ್ತೂರು. ಇಷ್ಟು ಮಹನೀಯರು ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸದಾ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಎಂದು ಹಾರೈಸ್ತಾ, ಮುಂದೆ ಧನ್ಯವಾದ ಸಮರ್ಪಣೆ ನಡೀಲಿಕ್ಕಿದೆ. ಧನ್ಯವಾದ ಸಮರ್ಪಣೆಯ ನಂತರ ಆಸೀನರಾಗಿರುವಂಥ ಎಲ್ಲ ಪಾದಪೂಜೆ ಮಾಡಿಸಿದಂಥ ಭಕ್ತಾದಿಗಳು ತಮ್ಮ ತಮ್ಮ ಫಲವಸ್ತುಗಳೊಂದಿಗೆ ಗುರುಗಳಿಗೆ ಸಮರ್ಪಿಸಿ ಗುರುಗಳ ಕೈಯಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೀಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮೊದಲು ಧನ್ಯವಾದ ಸಮರ್ಪಣೆ ಸಂಘದ ವತಿಯಿಂದ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲ್ಲರ್ಸ್. 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 ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪಸ್ಥಿತರಿದ್ದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದಂಥ ಪಿ ಎ ಕುಮಾರಸ್ವಾಮಿ ಅಧ್ಯಕ್ಷರು, ವಿಶ್ವಬ್ರಾಹ್ಮಣ ಸೇವಾ ಸಂಘ ಕಳಸ,
ಇವರಿಗೂ ಸಂಘದ ವತಿಯಿಂದ ಹಾಗೂ ನೆರೆದಂಥ ಎಲ್ಲ ಸದ್ಭಕ್ತ ಮಹಾಶಯರ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಚಿನ್ನದ ಕೆಲಸಗಾರರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ KL ಹರೀಶ್ರು ನಮ್ಮ ಆತ್ಮೀಯರು ಹೌದು. ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಯಲ್ಲಿ ಶ್ರೀ ಚಿನ್ನಯ್ಯ ಕುಕ್ಕಂದೂರು ಆಗಮಿಸಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಅವರಿಗೂ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಸಂಘದ ಅಧ್ಯಕ್ಷರಿಗೂ ಈ ಸಭಾಧ್ಯಕ್ಷತೆಯನ್ನು ವಹಿಸಿದ ಸಂಘದ ಅಧ್ಯಕ್ಷರಿಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಗೌರವಾಧ್ಯಕ್ಷರಿಗೂ ವೇದಮೂರ್ತಿ ವಿಶ್ವೇಶ್ವರ ಪುರೋಹಿತರಿಗೂ ಸಂಘದ ವಿವಿಧ ಪದಾಧಿಕಾರಿಗಳಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಉಪಸ್ಥಿತರಿರುವ ಎಲ್ಲ ಸದ್ಭಕ್ತ ಮಹಾಶಯರಿಗೂ ಆಗಮಿಸಿದಂಥ ಎಲ್ಲ ಸಮಾಜದ ಬಂಧುಗಳಿಗೂ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ ಎಲ್ಲ ಸಮಾಜದ ದಾನಿಗಳಿಗೂ ಸಜ್ಜನ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನೇರ ಪ್ರಸಾರ ನೀಡುವ ಮೂಲಕ ಎಲ್ರಿಗೂ ತಲುಪಿಸುವ ಕಾರ್ಯವನ್ನು ಮಾಡಿದ ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಜೊತೆಯಲ್ಲಿ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದ್ಭಕ್ತ ಮಹಾಶಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ವಿಶ್ವಕರ್ಮ. ಇನ್ನು ಎಲ್ಲ ಪಾದ ಪೂಜೆ ಮಾಡಿಸಿದಂಥ ಭಕ್ತಾದಿಗಳು ಯಾವುದೇ ಗದ್ದಲವಿಲ್ಲದೆ ನೂಕುನುಗ್ಗಲಿಲ್ಲದೆ ನಿಧಾನವಾಗಿ ಗುರುಗಳ ಬಳಿ ತೆರಳಿ ತಮ್ಮ ಫಲವಸ್ತುಗಳನ್ನು ಸಮರ್ಪಿಸಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ತೆರವುಗೊಳಿಸಬಹುದು. ನೂಕುನುಗ್ಗಲು ಮಾಡಬೇಡಿ, ಆರಾಮವಾಗಿ ಎಲ್ಲರೂ ಶಾಂತಚಿತ್ತರಾಗಿ ಸರದಿ ಸಾಲಿನಲ್ಲಿ ಹೋಗಿ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ.
ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ 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 ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸಂಜೆ 6 ಗಂಟೆ ಪುನಃ ಗುರುಗಳು ಇಲ್ಲಿ ಸಭಾವೇದಿಕೆಗೆ ಆಗಮಿಸಿ ದುರ್ಗಾ ನಮಸ್ಕಾರ ಪೂಜೆಯ ಮಹಾಮಂಗಲಾರತಿ ಅಷ್ಟವದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳುವವರು. ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಿಂದ ಭಾಗವಹಿಸಬೇಕಾಗಿ ವಿನಂತಿ. ಪ್ರಸಾದ ಅನುಗ್ರಹ ಮಂತ್ರಾಕ್ಷತೆ ಸ್ವೀಕರಿಸಿದ ನಂತರ ಭೋಜನ ಪ್ರಸಾದವನ್ನು ಕೂಡ ಸ್ವೀಕರಿಸಿಕೊಂಡು ತೆರಳಬೇಕು. ಇವತ್ತು ಮಧ್ಯಾಹ್ನ ಕೂಡ ಭೋಜನದ ವ್ಯವಸ್ಥೆ ಇದೆ, ರಾತ್ರಿ ಕೂಡ ಭೋಜನದ ವ್ಯವಸ್ಥೆ ಇದೆ. 2 ಹೊತ್ತಲ್ಲೂ ಭೋಜನದ ವ್ಯವಸ್ಥೆ ಇದೆ. 2 ಹೊತ್ತಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ.
ಪಾದಪೂಜೆ ಮಾಡಿಸಿದಂಥ ಭಕ್ತಾದಿಗಳು ಫಲ ಸಮರ್ಪಣೆಗಾಗಿ ಎದುರಿನಲ್ಲಿ ನಿಲ್ಲಿ, ಆಮೇಲೆ ಇತರ ಮಂತ್ರಾಕ್ಷತೆ ಪಡೆಯುವವರು ಮತ್ತೆ ನಿಲ್ಲಿ. ಈಗಾಗಲೇ ಪಾದಪೂಜೆ ಮಾಡಿಸಿದಂಥವರು ಮೊದಲಾಗಿ ತಮ್ಮ ಫಲವಸ್ತುವನ್ನು ಸಮರ್ಪಿಸಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ. ತೇಜಸ್.
ಆದಷ್ಟು ಬೇಗ ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಪಾದಪೂಜೆಯ ಭಕ್ತಾದಿಗಳಿಗೆ ಅಲ್ಲಿ ಅರ್ಪಣೆ ಮಾಡಲಿಕ್ಕೆ ಆದಷ್ಟು ಬೇಗ ಬೇಗ ವ್ಯವಸ್ಥೆ ಮಾಡಬೇಕು ಕಾರ್ಯಕರ್ತರು. ಗುರುಪಾದ ಪೂಜೆ ಮಾಡಿದವರು ಗುರುಪಾದ ಪೂಜೆ ಮಾಡಿಸಿದವರು ಮೇಲೆ ಪ್ರಸಾದ ಕೇಳಿ ತಗೊಳ್ಬೇಕು, ಚೀಟಿ ತೋರಿಸಿ ತಗೊಳ್ಬೇಕು. ಪಾದಪೂಜೆಯ ರಸೀದಿ ಮಾಡಿಸಿದಂಥ ಭಕ್ತಾದಿಗಳು ತಾವು ಅಲ್ಲಿ ತಮ್ಮ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಪಡ್ಕೊಳ್ಬೇಕು. ಪಾದಪೂಜೆಯ ರಸೀದಿಯನ್ನು ಮಾಡಿಸಿದಂಥ ಭಕ್ತಾದಿಗಳು ತಮ್ಮ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಪಡ್ಕೊಳ್ಬೇಕು.
ಗುರುಗಳ ಬಳಿ ಮಂತ್ರಾಕ್ಷತೆಗೆ ತೆರಳುವಾಗ ಶರ್ಟು ಕಳಚಿ ಹೋಗಬೇಕಾಗಿ ವಿನಂತಿ. ತಾವು ಧರಿಸಿರುವ ಶರ್ಟನ್ನು ಕಳಚಿ ಹೋಗಬೇಕು. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. 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 ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಇಲ್ಲಿ ಈ ಕಡೆಯಲ್ಲಿ ಮಂತ್ರಾಕ್ಷತೆಗಾಗಿ ಕ್ಯೂ ನಿಂತಿದ್ದಾರೆ, ಸರದಿ ಸಾಲಲ್ಲಿ ನಿಂತಿದ್ದಾರೆ. ಆ ಕಡೆಯಿಂದ ಕೆಲವರು ಪ್ರವೇಶ ಮಾಡೋ ಮೂಲಕ ಇವರು ಕಾಯ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಎಲ್ಲರೂ ಸರದಿ ಸಾಲಿನಲ್ಲೇ ಬರಬೇಕು. ಎಲ್ರಿಗೂ ಗುರುಗಳ ಮಂತ್ರಾಕ್ಷತೆ ಸಿಗ್ತಿರುತ್ತೆ, ಎಲ್ರಿಗೂ ಗುರುಗಳ ಅನುಗ್ರಹ ಮಂತ್ರಾಕ್ಷತೆ ಸಿಗ್ತದೆ. ಹಾಗಾಗಿ ವಿಶೇಷ ದಾರಿಯಿಂದ ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಸರದಿ ಸಾಲಲ್ಲಿ ಹೋಗಿ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು.
500 ಕೊಟ್ಟು ದೇಣಿಗೆ ಕೊಟ್ಟು ರಸೀದಿ ಮಾಡಿಸಿದಂಥ ಭಕ್ತಾದಿಗಳಿಗೆ ಅಲ್ಲಿ ಪಾದಪೂಜೆಯ ಪ್ರಸಾದದ ಕಟ್ಟನ್ನು ಕೊಡ್ತಾರೆ, ಅದನ್ನು ಸ್ವೀಕರಿಸಬೇಕು. ₹500 ದೇಣಿಗೆ ಕೊಟ್ಟಂಥ ಭಕ್ತಾದಿಗಳಿಗೆ ಜೊತೆಯಲ್ಲಿ ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ಪ್ರಸಾದ ಕೂಡ ಅದರಲ್ಲಿ ಸಿಗ್ತದೆ.
ಊಟ ಆಗದವರು ಊಟ ಮಾಡಬೇಕು. ಪ್ರಜ್ವಲ್ ಎಜೆ ಕಾಣಿಯೂರು MC ಕೌಂಟರ್ ಹತ್ತಿರ ಬರಬೇಕು. ದುರ್ಗಾ ಪೂಜೆಗೆ 205. ಪೈಯಡ 5 ಗಂಟೆ 5 ಗಂಟೆ ಸಂಕಲ್ಪ ಆದ 5 ಗಂಟೆ ಪೂಜೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆದಲ್ಲೇ ಮಂಗಳಾರತಿ ಗುರುಕುಳಿಸ್ಬೇಕು. ಮಂಗಳಾರತಿ ಗುರುಕುಳ ಹೋಗ್ಬೇಕು. ಈಗ ನಿಮ್ಮ ಪ್ರಸಾದ ತಗೊಂಡ್ರ
ಗೂಗಲ್ ಪೇ ಮಾಡ್ಬೇಕು ದುರ್ಗ ನಮಸ್ಕಾರ ಜಿಡಿ 9449 9449 ಅದು ಯಾವ್ದು ಬಂದೇಗ 389 ಎಂದು ನೀಡಿ ಯಾಡ್ಯಾಣೆ ಎಲ್ಲ ಪೇಟಿಎಂ ಇಚ್ಚಿ ಪೇಟಿಎಂ ಇಚ್ಚಿ ಗೂಗಲ್ ಪೇ ಇಜ್ಜಿಡ ಒಂದು ಬೇರೆ ಮಾಡ್ಲೆ ಗೂಗಲ್ ಪೇ ಎಂಕ ರಸೀದಿ ಕೊಡ್ಲೆ ರಸೀದಿ ಬೋಂಡ ಮಲ್ತದ ಮುಲ್ಪನೆ ದೀಲೆ ಒಕ್ಕೇನು ತಿಡಿಕದಿ ವಾ 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 ಈಗ ದುರ್ಗ ನಮಸ್ಕಾರ ಅಂದು ಪಕ್ಕ ಬರ್ಪಾರ ಸರ್ ಪಕ್ಕ ಬರಲಿ ಸರಿ ಓಕೆ ರಸೀದಿ ಅಪ್ಪ ಬೊಕ್ಕನ ಜೆತ್ತನವೆ ಸವಿತಾ ಸಂತೋಷ್ ಸವಿತಾ ಸಂತೋಷ್ ಪ್ರಜಾ ಮತ್ತೆ ಬರ್ತಾರೆ ಮತ್ತೆ ಕೊಡ್ತಾರೆ ಆಗ್ಬೋದು ಮತ್ತೆ ಜಾಗ್ರತೆ ಆಯ್ತಾ ಇದು ಎನ್ ಪಿ ಬರಲ್ಲ ಸ್ವಲ್ಪ ಎನ್ ಪಿ ಬರತ್ತೀವ ಜೋಸ್ನ ಊಟ ಆಗ್ಲಿದಾ ಮತ್ತೆ ಕೊಡ್ತೀರಾ
ಭಜನೆ ಹಾಡ್ತಾರೆ, ಅವರ ಜೊತೆಯಲ್ಲಿ ಸೇರಿಕೊಳ್ಬೋದು, ಭಜನೆ ಹಾಡ್ಬೋದು. ನನ್ನದರಲ್ಲಿ ಉಂಟು ಹುಡುಕಿ ಅಂತೆ. विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानना आनन पद्मार्कं गजाननमहर्निशम् अनेकदन्तभक्तानां एकदन्तमुपास्महे एकदन्तमुपास्महे। ओंकारनादप्रिय हे गणपा साकार वंदने हे गणपा। ओंकारनादप्रिय हे गणपा साकार वंदने हे गणपा। धिमि 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 नाट्य स्वरूपा निनगिदो अर्पणे भक्तिय धूप। हे प्रभो निनगिदो ನಮ್ಮ ನಮಸ್ಕಾರ। हे प्रभो ನಿನಗಿದೋ ನಮ್ಮ ನಮಸ್ಕಾರ। ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ। ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ। ನಗು ಮೊಗದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ। ಧಿಮಿ 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 ನಾಟ್ಯ ಸ್ವರೂಪ ನಿನಗಿದೋ ಅರ್ಪಣೆ ಭಕ್ತಿಯ ಧೂಪ। ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ। ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ। ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ। ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ।
ಭಾವದಿ ದೀಪವ ಹಚ್ಚಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಸುಖಕರ ಶುಭಕರ ಹೇ ಪರಮೇಶ್ವರ ಸುಖಕರ ಶುಭಕರ ಹೇ ಪರಮೇಶ್ವರ ಬ್ರಹ್ಮ ಪರಾತ್ಪರ ತವ ಚರಣಂ ಬ್ರಹ್ಮ ಪರಾತ್ಪರ ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ಭಯಹರಣಂ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ಭಯಹರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಚಿದಾನಂದ ಗುರು ಸ್ವರೂಪ ಗುರು ಚಿದಾನಂದ ಗುರು ಸ್ವರೂಪ ಗುರು ಶಂಕರ ಸದ್ಗುರು ತವ ಚರಣಂ ಶಂಕರ ಸದ್ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂಕಾರ
चरणम् ॐ नमो नाट्यलीला ॐ नमो भक्तपाला ॐ नमो नाट्यलीला नीलकण्ठचर्माम्बरधारि ढम 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 ढमरुधारि नीलकण्ठचर्माम्बरधारि ढम 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 ढमरुधारि गंगा गौरी हृदय विहारी गंगा गौरी हृदय विहारी सकल साधु जन प्रेम विहारी सकल साधु जन प्रेम विहारी नमो ॐ नमो भक्तपाला ॐ नमो नाट्यलीला ॐ नमो भक्तपाला ॐ नमो नाट्यलीला सकल जगदगल नीलीदारी पार्वती प्रिय हर ओंकारी सकल जगदगल नीलीदारी पार्वती प्रिय हर ओंकारी ಎಲ್ಲ ವೇದಗಳ ಸಾಕಾರಿ ಎಲ್ಲ ವೇದಗಳ ಸಾಕಾರಿ ಪಾಂಡುರಂಗನ ಭಕ್ತ ವಿಹಾರಿ ಪಾಂಡುರಂಗನ ಭಕ್ತ ವಿಹಾರಿ ನಮೋ ಓಂ ನಮೋ ಭಕ್ತಪಾಲ ಓಂ ನಮೋ ನಾಟ್ಯಲೀಲಾ ॐ नमो भक्तपाला ॐ नमो नाट्यलीला षण्मुखपितनी सुमनविहारी कैलासवासी त्रिशूलधारी षण्मुखपितनी सुमनविहारी कैलासवासी त्रिशूलधारी मणिगणभूषित चन्द्रधारी मणिगणभूषित चन्द्रधारी मृत्युञ्जय हर परिहार मृत्युञ्जय हर भय परिहार नमो ॐ नमो भक्तपाला ॐ नमो नाट्यलीला ॐ नमो भक्तपाला ॐ नमो नाट्यलीला ಮಂಗಳಮೂರುತಿ ಸುಂದರ ದೇವ ಹಣೆಯೊಳು ಕೆಚ್ಚಿನ ಕಣ್ಣಿನ ದೇವ ಮಂಗಳಮೂರುತಿ ಸುಂದರ ದೇವ ಹಣೆಯೊಳು ಕೆಚ್ಚಿನ ಕಣ್ಣಿನ ದೇವ ಶಂಕರಹಿತ ಯೋಗಾಂಗಣ ದೇವ ಶಂಕರಹಿತ ಯೋಗಾಂಗಣ ದೇವ ನಿತ್ಯ ನಿರಂಜನ ನಿರ್ಮಲ ದೇವ ನಿತ್ಯ ನಿರಂಜನ ನಿರ್ಮಲ ದೇವ ನಮೋ ಓಂ ನಮೋ ಭಕ್ತಪಾಲ ಓಂ ನಮೋ ನಾಟ್ಯಲೀಲಾ ಓಂ ನಮೋ ಭಕ್ತಪಾಲ ಓಂ ನಮೋ ನಾಟ್ಯಲೀಲಾ ಜಯ ಗಂಗಾಧರ ನಮಿಸುವೆ ಸತತ ಶ್ರೀಹರ ಶಂಕರ ಬೇಡುವೆ ನಿರತ ಜಯ ಗಂಗಾಧರ ನಮಿಸುವೆ ಸತತ ಶ್ರೀಹರ ಶಂಕರ ಬೇಡುವೆ ನಿರತ ಪಾರ್ವತಿನಾಥ ಪಾಲಿಸುದಾತ ಪಾರ್ವತಿನಾಥ ಪಾಲಿಸುದಾತ ಪಾವನಕಾರ ಪಾವನ ಚರಿತ ಪಾವನಕಾರ ಪಾವನ ಚರಿತ ನಮೋ
ಪಾಲ ಓಂ ನಮೋ ನಾಟ್ಯಲೀಲಾ. ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ. ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ. ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ. ಮನದೊಳಗೆ ನಿನ್ನ ನಾವು ಸ್ಮರಿಸುತ್ತಿರುವೆ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ. ಮನದೊಳು ನೆನೆದೊಡನೆ ನೀಡೆ ಮಗೆ ದರುಶನ. ಕಷ್ಟಗಳ ಎಲ್ಲ ಕಳೆದು ಮಾಡೆ ಮನು ಪಾವನ. ಮನದೊಳು ನೆನೆದೊಡನೆ ನೀಡೆ ಮಗೆ ದರುಶನ. ಕಷ್ಟಗಳ ಎಲ್ಲ ಕಳೆದು ಮಾಡೆ ಮನು ಪಾವನ. ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನು ಮನ. ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನು ಮನ. ಶರಣೆನ್ನುತ ಶಿರಬಾಗುವೆ ಎರಗುವೆ ಚರಣಕ್ಕೆ. ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ. ನಂಬಿ ಬಂದ ಭಕ್ತರನ್ನು ಹರಸುವಂತೆ ಅಂಬಿಕೆ. ಬೇಡಿದಂತ ವರವ ಕೊಡುವ ತಾಯೇ ಜಗದಾಂಬಿಕೆ. ನಂಬಿ ಬಂದ ಭಕ್ತರನ್ನು ಹರಸುವಂತ ಅಂಬಿಕೆ. ಬೇಡಿದಂತ ವರವ ಕೊಡುವ ತಾಯೇ ಜಗದಾಂಬಿಕೆ. ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ. ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ. ಹರಸೆಮ್ಮನು ಕುಲದೊಡತಿಯೇ ಕಾಳಿಕಾಂಬೆಯೇ. ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ. ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ. ಮನದೊಳಗೆ ನಿನ್ನ ನಾವು ಸ್ಮರಿಸುತ್ತಿರುವೆ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ. ಈ ಲೋಕದೊಡತಿ ಕಾಳಿಕಾಂಬೆಯೇ.
ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಬಂಧು ಬಳಗ ನೀನೇ ಮುರಳಿ ಮನೋಹರನೇ ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಉಡುಪಿ ಪುರವಾಸನ ನಿನ್ನ ದಾಸ ಉಡುಪಿ ಪುರವಾಸನ ನಿನ್ನ ದಾಸ ಭಕ್ತರ ಕರೆ ಕೇಳದೆ ಆತುರ ಮೊರೆ ಕೇಳದೆ ಕೀರ್ತನೆ ಹಾಡಲು ಗಾಯಕ ನಾನಲ್ಲ ಕೀರ್ತನೆ ಹಾಡಲು ಗಾಯಕ ನಾನಲ್ಲ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ದಯ ನೀಡಿ ಸಲಹೋ ಕೃಷ್ಣ ದಯ ನೀಡಿ ಸಲಹೋ ಕೃಷ್ಣ
ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಆ ಮಧುಕರ ವೃತಿ ಎನ್ನದು ಬಲು ಚೆನ್ನದೋ ಮಧುಕರ ವೃತಿ ಎನ್ನದು ಮಧುಕರ ವೃತಿ ಎನ್ನದು ಬಲು ಚೆನ್ನದೋ ಮಧುಕರ ವೃತಿ ಎನ್ನದು ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪವೆಂಬ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತಿ ಎನ್ನದು ಬಲು ಚೆನ್ನದೋ ಮಧುಕರ ವೃತಿ ಎನ್ನದು ಕಾಲಿಗೆ ಗೆಜೆ ಕಟ್ಟಿ ಕಾಲಿಗೆ ಗೆಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂತ ಆಲಾಪಿಸುತ್ತ ಬಲು ಓಲಗ ಮಾಡುವಂತ ಮಧುಕರ ವೃತಿ ಎನ್ನದು ಬಲು ಚೆನ್ನದು ಮಧುಕರ ವೃತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತಿ ಎನ್ನದು ಬಲು ಚೆನ್ನದು ಮಧುಕರ ವೃತಿ ಎನ್ನದು ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಮಧುಕರ ವೃತಿ ಎನ್ನದು ಬಲು ಚೆನ್ನದು ಮಧುಕರ ವೃತಿ ಎನ್ನದು ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪವೆಂಬ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತಿ ಎನ್ನದು ಬಲು ಚೆನ್ನದು ಮಧುಕರ ವೃತಿ ಎನ್ನದು
ಸರಿ ಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದನಿ ಸಪ್ತ ಸ್ವರ ಸ್ವರಲಯ ಸುಖದಲ್ಲಿ ಭುವಿದು ನಲಿದಿದೆ ಸುರಮುನಿ ಗಣಗಳು ಹರುಷದೆ ಕುಣಿದಿದೆ ಹರುಷದೆ ಹರಸದೆ ನಿನ್ನನ್ನು ಸ್ತುತಿಸಿದೆ ಎಂಥ ಸೊಗಸಿದು ಎಂಥ ಸುಖವಿದು ಸರಿ ಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದನಿ ಸಪ್ತ ಸ್ವರ ಶೃಂಗೇರಿಯಲಿ ನೆಲೆಸಿರುವೆ ತುಂಗಾದಡದಲ್ಲಿ ಮೆರೆದಿರುವೆ ಶೃಂಗೇರಿಯಲಿ ನೆಲೆಸಿರುವೆ ತುಂಗಾದಡದಲ್ಲಿ ಮೆರೆದಿರುವೆ ಶಂಕರ ಗೊಲಿದ ಗೀರ್ವಾಣಿ ಶಂಕರ ಗೊಲಿದ ಗೀರ್ವಾಣಿ ನವರಾಗರಂಜನಿ ಮಗ ಸನಿ ಗಮ ಗಮ ಸರಿ ಗಮ ಪದನಿ ಸರಿ ಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದನಿ ಸಪ್ತ ಸ್ವರ ಶ್ರೀಚಕ್ರ ಪೀಠದಿ ರಾರಾಜಿಸಿ ಹೇ ಚತುರ್ವೇದಗಳ ಮಾತೆಯೇ ಶ್ರೀಚಕ್ರ ಪೀಠದಿ ರಾರಾಜಿಸಿ ಹೇ ಚತುರ್ವೇದಗಳ ಮಾತೆಯೇ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಸಾರವತೆ ಜನನಿ ಮಗ ಸನಿ ಗಮ ಗಮ ಸರಿ ಗಮ ಪದನಿ ಸರಿ ಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದನಿ ಸರಿ ಗಮ ಪದನಿ ಸರಿ ಗಮ ಪದನಿ ಸಪ್ತ ಸ್ವರ ನಾದ ಪ್ರಿಯೇ ಶಾರದೆ ನಾದ ಪ್ರಿಯೇ ಶಾರದೆ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ
ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ನಿನ್ನಯ ವೀಣೆಯ ಸರಿಗಪದಾನಿ ಕೇಳುವ ಕಿವಿಗಳು ಧನ್ಯವು ಜನನಿ ನಿನ್ನಯ ವೀಣೆಯ ಸರಿಗಪದಾನಿ ಕೇಳುವ ಕಿವಿಗಳು ಧನ್ಯವು ಜನನಿ ಹರಿದಿದ ಸುರವೀಣೆಯ ಸವಿನಾದ ಭಕ್ತರ ಹೃದಯದಿ ಮೊರೆದಿದೆ ವೇದ ಹರಿದಿದೆ ಸುರವೀಣೆಯ ಸವಿನಾದ ಭಕ್ತರ ಹೃದಯದಿ ಮೊರೆದಿದೆ ವೇದ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ಗೌರಿ ನಾರಾಯಣಿ ನಮೋಸ್ತುತೆ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ವಿದ್ಯೆಯೆಂಬಾನಿಧಿಯ ನೀಡುತ್ತಾನಿ ಕಾಳನು ಬೆಳಗುವೆ ಪರಮ ಪಾವನಿ ವಿದ್ಯೆಯೆಂಬಾನಿಧಿಯ ನೀಡುತ್ತಾನಿ ಬಾಳನು ಬೆಳಗುವೆ ಪರಮ ಪಾವನಿ ನಿನ್ನಯ ಭಕ್ತರ ಮೊರೆಯನ್ನು ಆಲಿಸಿ ಬೇಗದಿ ಬಾರೆ ಬೇಗುದಿನಿಗೆ ನಿನ್ನಯ ಭಕ್ತರ ಮೊರೆಯನ್ನು ಆಲಿಸಿ ಬೇಗದಿ ಬಾರೆ ಬೇಗುದಿನಿಗೆ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ ನಿರುತವೋ ಭಕ್ತರ ನೀ ಪೊರೆಯೇ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾದಪ್ರಿಯೆ ಶಾರದೆ ನಾದಪ್ರಿಯೆ ಶಾರದೆ ಜಗದಂಬೆ ದೇವಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ
जगदम्बे देवी भवानी ओंकारनादरूपिणी संसारतापहरणी ओंकारनादरूपिणी संसारतापहरणी जय हे देवी सुखदा माता जय हे देवी सुखदा माता सुरावरार्गिते नारायणी सुरावरार्गिते नारायणी जगदम्बे देवी भवानी जगन्माते शक्ति दुर्गे जगन्माते शक्ति दुर्गे जगदम्बे देवी भवानी वारि जलयपते वारि जनाभने वारि भवपित वारि जनेत्रने वारि मित्र अपार प्रभावने वारि जांडद कारण दोरेये बारैया बाबा बकुतारा प्रिया श्रीनिवासराय वारि जलयपते वारि जनाभने वारि भवपित वारि जनेत्रने वारि मित्र अपार प्रभावने वारि जांडद कारण दोरेये बारैया बा 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 बाबा बकुतारा प्रिया श्रीनिवासराय बकुतारा प्रिया श्रीनिवासराय मारजनक मुकुतारೊಡೆಯ ದೇವಯ್ಯ ದಿಯಾ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಬೇರಿ ಬಾಪಾರಂಗ ದೇವೋ ತುಂಗ ನಂದಾನಂದನ ಹರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದನೆಂದು ಬಂದು ಧಿಮ್ ಧಿಮ್ ಧಿಮಿರೆಂದು ನಿಂದಾಡಲು ಆನಂದದಿ ಮನಕೆ ಬಾರಯ್ಯ ಬಾಬಾ 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 ಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಬಕುತಾರ ಪ್ರಿಯ
ಪಂಡಿತ ಮುನಿಗಣ ನಗ ಕಗ ಮೃಗ ಶಶಿ ಗಗಣ ಮಣ್ಣಾದರು ಸೊಗಸಾಗಿ ಬಗೆ ಬಗೆ ಹೊಗಳುತ್ತಲೀ ಬೇಗ ಜಿಗಿ ಜಿಗಿ ದಾಡಲು ಮುಗುಳು ನಗೆಯ ಮಹ ಉರಗಗಿರಿವಾಸ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಬ್ಯಾಡವೋ ಹೇನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಕು ಅಡಿಗೀಡು ಭಕ್ತ ವತ್ಸಲ ಶ್ರೀಲಕು ನೀನಲ್ಲ ಮಡುವಿನೊಳಗೆ ಗಜಮೊರೆಯಿಡಲಾಕ್ಷಣ ಮಾಡಲಿಗೆ ಹೇಳದೆ ದುಡನೆ ಬಂದು ಹಿಡಿದು ನನ್ನ ಭಯ ಕಡಿದು ಹಿಡಿಸಿದನೆ ತಡವರದಲ್ಲಿ ರಮೆ ಪೊಡವಿಯೊಡಗೂಡಿ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜನಯ ಪತೆ ವಾರಿ ಜನಾಮನೆ ವಾರಿ ಜ ಭವಪಿತ ವಾರಿ ಜನೇತ್ರನೆ ವಾರಿ ಜನೇತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಪ್ರಿಯ ಶ್ರೀನಿವಾಸರಾಯ ದುರ್ಗಾ ನಮಸ್ಕಾರ ಪೂಜೆಯ ರಸೀದಿ ಮಾಡಿಸಿದ ಭಕ್ತಾದಿಗಳಲ್ಲಿ ಪೂಜೆಯ ರಸೀದಿ ಮಾಡಿಸಿದ ಭಕ್ತಾದಿಗಳಿಗೆ ಈಗ ಸಂಕಲ್ಪ ಮಾಡಲಿಕ್ಕುಂಟು. ಸಂಕಲ್ಪ ಆದ ನಂತರ ಇಲ್ಲಿ ಏನು ಚಾಪೆ ಹಾಸಿದ್ದೇವೆ ಅದರಲ್ಲಿ ಪೂಜೆಯ ರಸೀದಿ ಮಾಡಿಸಿದವರು ಆಸೀನರಾಗಬೇಕು. ತಮ್ಮ ಮನದಾಳದ ಏನು ಇಚ್ಛೆಗಳುಂಟು ಅದನ್ನು ಸಂಕಲ್ಪದ ಸಂದರ್ಭದಲ್ಲಿ ಹೇಳಿ ಸಂಕಲ್ಪ ಮಾಡಿಕೊಂಡು ಆ ಇಚ್ಛೆ ಈಡೇರುವಂತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಲವು ಇಚ್ಛೆಗಳು ಈಡೇರಿದ ಉದಾಹರಣೆಗಳಿವೆ. ಆದ ಕಾರಣ ತಾವು ಕೂಡ ತಮ್ಮ ಮನದಾಳದ ಇಚ್ಛೆಯನ್ನು ನೆನೆಸಿಕೊಂಡು ಸಂಕಲ್ಪವನ್ನು ಮಾಡಿ. ರಾಯೆಂಬ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯ್ವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುಣಿಯುತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುಣಿಯುತರಾಗೋಣ ಅಗಣಿತ ಗುಣಗಳ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ
ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುಣಿಯುತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುಣಿಯುತರಾಗೋಣ जानकी मनोहर ज्ञानदाता करुणासागर कोदंड राम भक्ति प्रिय निधि मुक्तिदायक भक्त जन श्री मंदहारने राम ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಮಾಮರರು ನಾವು ಬಲ್ಲೆವೇನೋ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಬರೆಯೊಲಿ ನಾಮಕ್ಕೆ ಸರಿ ಸಾಟಿ ಇಲ್ಲವೆಂದು ಹೊಗಳುತ್ತಿವೆ ಚಿತ್ತ ಕಾಯಗಳ ಪವಿತ್ರ ಮಾಡೋ ಕರಿಯ ಭಕ್ತವರ ಹನುಮಂತ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ಎಲ್ಲ ಭಕ್ತ ಮಹಾಶಯರಲ್ಲಿ ಪ್ರಾರ್ಥನೆ. ದುರ್ಗಾ ಪೂಜೆಗೆ ಸಂಕಲ್ಪ ಮಾಡುವವರು ದಂಪತಿಗಳಿದ್ದರೆ ದಂಪತಿಗಳು ಸಹಿತ ಕುಳಿತುಕೊಳ್ಳಿ, ಅಥವಾ ಮನೆಯಲ್ಲಿ ಒಬ್ಬರು ಬಂದಿದ್ರೆ ಅವರು ಕೂಡ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕುಳಿತುಕೊಂಡು ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಬಂದು ಸಂಕಲ್ಪಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಕುಳಿತುಕೊಳ್ಳಿ. ಸರಿ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಸಂಕಲ್ಪ ಮಾಡುವವರು ಆದಷ್ಟು ಶೀಘ್ರವಾಗಿ ಕುಳಿತುಕೊಳ್ಳಿ. ಕ್ರಮಬದ್ಧವಾಗಿ ಸಾಲಾಗಿ ಕುಳಿತುಕೊಳ್ಳಿ. ಅವರಿಗೆ ಆಚಮನಕ್ಕೆ ನಮ್ಮ ವೈದಿಕ ವೃಂದದವರು ಬಂದು ಆಚಮನ ಸಂಕಲ್ಪಕ್ಕೆ ಹೇಳುತ್ತಾರೆ. ಒಂದೊಂದು ಸಾಲು ಭರ್ತಿಯಾಗಿ ಕುಳಿತುಕೊಳ್ಳಿ. ಮಧ್ಯ ಮಧ್ಯದಲ್ಲಿ ಕುಳಿತರೆ ಮತ್ತೆ ಅವರಿಗೆ ವ್ಯವಸ್ಥೆಗಳಾಗುವುದಿಲ್ಲ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
दुष्टदयितो जगन्मातायै नमः प्रणो देवी सरस्वती वादेभिर्वादिने वदे हे नाम मित्रवतो संसरस्वत्यै नमः ॐ श्री गुरुभ्यो नमः ॐ श्री गणेशाय नमः ॐ श्री सरस्वत्यै नमः ॐ श्री कालिकाम्बायै नमः ॐ श्री विश्वकर्मपरब्रह्मणे नमः वाणी हिरण्यगर्भाभ्यां नमः शजे परन्दराभ्यां नमः लक्ष्मीनारायणाभ्यां नमः उमामहेश्वराभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः वास्तुदेवताभ्यो नमः समस्तदेवदेवताभ्यो नमः आरम्भकाले अभिघ्नमस्तु ಆಚಮನ ಮಾಡದೇ ಇರೋರು ಆಚಮನವನ್ನು ಮಾಡಿ ಓಂ ಋಗ್ವೇದಾಯ ಸ್ವಾಹ ಓಂ ಯಜುರ್ವೇದಾಯ ಸ್ವಾಹ ಓಂ ಸಾಮವೇದಾಯ ಸ್ವಾಹ ಓಂ ಅಥರ್ವವೇದಾಯ ನಮಃ. ಇನ್ನೊಂದು ಬಾರಿ ಆಚಮನ ಮಾಡಿ ಓಂ ಋಗ್ವೇದಾಯ ಸ್ವಾಹ ಓಂ ಯಜುರ್ವೇದಾಯ ಸ್ವಾಹ ಓಂ ಸಾಮವೇದಾಯ ಸ್ವಾಹ ಓಂ ಅಥರ್ವವೇದಾಯ ನಮಃ. ಹಾಗೆ ಮನೆಯವರಿಗೂ ಕೂಡ 3 ಬಾರಿ ಆಚಮನಕ್ಕೆ ನೀರನ್ನು ಕೊಡಿ. ಓಂ ಮಹಾಕಾಳ್ಯೈ ಸ್ವಾಹ ಓಂ ಮಹಾಲಕ್ಷ್ಮೀ ಸ್ವಾಹ ಓಂ ಮಹಾಸರಸ್ವತ್ಯೈ ಸ್ವಾಹ ಓಂ ಜಗದಂಬಾಯೈ ನಮಃ. ಯಜಮಾನರು ಪ್ರಾಣಾಯಾಮವನ್ನು ಮಾಡಿ ಓಂ ಪ್ರಣವಸ್ತ ಪರಬ್ರಹ್ಮೇ ಪರಮಾತ್ಮ ದೇವತಾಯ ಗಾಯತ್ರಿ ಛಂದಃ ಪ್ರಾಣಾಯಾಮೇ ಯೋಗಃ ಓಂ ಭೋಃ ಓಂ ಭುವಃ ಓಂ ಸಹ ಓಂ ಮಹಃ ಓಂ ಗಣಃ ಓಂ ತಪಃ ಓಂ ಸತ್ಯಂ ಓಂ ತತ್ತವಿತರವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಆಭೋಜ್ಯ ದೇವತಾಮೃತಂ ಬ್ರಹ್ಮಭೋರ್ಭುವಸ್ವರೋ. ಈಗ ಸಂಕಲ್ಪಕ್ಕೆ ಹೂ ಮತ್ತು ತುಳಸಿಯನ್ನು ಕೊಡ್ತಾರೆ. ಆ ವಸ್ತುಗಳನ್ನು ಯಜಮಾನರು ತಮ್ಮ ಎಡಗೈಗೆ ಹಾಕಿ ಬಲಗೈಯಿಂದ ಮುಚ್ಚಿ ಬಲ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಹಾಗೆ ಮನೆಯವರು ಎಡಗೈಯನ್ನು ಅವರ 2 ಕೈ ಅಡಿಯಲ್ಲಿಟ್ಟು ಬಲಗೈಯಿಂದ ಮೇಲುಗೈಯಿಂದ ಮುಚ್ಚಿ ಸಂಕಲ್ಪವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಸಂಕಲ್ಪಗಳನ್ನು ಎಣಿಸಿಕೊಳ್ಳಿ. ಅಷ್ಟಮ್ಯಾಂ ತಿಥೌ ಭಾನುವಾಸರೆ ಆಶ್ಲೇಷ ಶುಭನಕ್ಷತ್ರ ಶುಭಯೋಗಯೌಂಗಣ ವಿಶೇಷಮಿಷ್ಟಯ ಶುಭ ಪುಣ್ಯತಿಥೋ. ಯಜಮಾನಸ್ಯ ನಿಮ್ಮ ಗೋತ್ರ ಹೇಳಿ, ನಿಮ್ಮ ನಕ್ಷತ್ರ ಹೇಳಿ. ಉತ್ತರಾಭಾದ್ರ ಮೀನರಾಶೋ ಜಾತಸ್ಯ ನಿಮ್ಮ ಹೆಸರು ಹೇಳಿ. ಶರ್ಮಣ ಹಾಗೆ ನಿಮ್ಮ ಧರ್ಮಪತ್ನಿಯ ಹೆಸರು ಹೇಳಿ. ನಕ್ಷತ್ರ ಗೊತ್ತಿದ್ರೆ ಹೇಳಿ. ಹಾಗೆ ನಿಮ್ಮ ಮಕ್ಕಳದ್ದು ನಕ್ಷತ್ರ ಹೆಸರು ಗೊತ್ತಿದ್ರೆ ಎನಿಸಿಕೊಳ್ಳಿ. ಹಾಗೆ ಸಕುಟುಂಬಾನಾಂ ಸಪರಿವಾರಾಣಾಂ ಹಾಗೆ ನಿಮ್ಮ ಮನಸ್ಸಂಕಲ್ಪವನ್ನು ಎಣಿಸಿಕೊಳ್ಳಿ. ಏನೆಲ್ಲ ಆಗಬೇಕು ಅಂತ ಆ ಸಂಕಲ್ಪವನ್ನು ಎಣಿಸಿಕೊಳ್ಳಿ. ಇದಾನೀಂ ದೇಹ ಸಂಪ್ರಾಪ್ತಂ ಆದಿತ್ಯಾದಿನವಕ್ರದೋಷ ತದ್ದಶಾಂತರ್ಗತ ಗೋಚರ ಗ್ರಹಾಣ ಅಂತರ್ಭೂತ ತದ್ಭೇಖಾ ಪಾಕಕಾಲೆ ವಿದ್ಯಾಮಾನ ಜನಿತ ದೋಷ ನಿವೃತ್ತಿದ್ವಾರ ಇದಾನಿ ಕರ್ಮ ವಿಕಾರತಯ ಸಂಭಾವಿತ ಪಾಪ ವಿಶೇಷಣ ಕೃತ್ಯ ಮಾಣೋಚ್ಚಾಡನ ಸ್ತಂಭನ ಮೋಹನ ಆಕರ್ಷಣ ವಿದ್ವೇಷಣ
ಪರ ಮಂತ್ರ ಯಂತ್ರ ತಂತ್ರ ಪರಕೃತ ಕ್ಷುದ್ರಾವೇಶಾಧಿ ಭೂತ ಪ್ರೇತ ಪಿಶಾಚ ಯಕ್ಷ ರಾಕ್ಷಸ ಗಂಧರ್ವ ನಾಗಗಣ ಭೂತ ಪ್ರೇತ ಮಿಶಾಚರಾಧಿ ದೋಷ ಪರಿಹಾರಾರ್ಥಂ ಯಸ್ಮಿನ್ ದೇಹೆ ಕ್ಷುದ್ರ ವ್ಯಾಪಕ ನಿರ್ದರ್ಶ ಮೋಹಕ ಪಿತ್ತ ಉಷ್ಣ ಕಫ ವಾತ ಜ್ವರಾದ್ಯನೇಕ ಮನೋಬುದ್ಧಿ ಚಾಂಚಲ್ಯ ತಯಾ ಶಾಂತಿರೂಪೇಣ ಅನುಭವಿತ ವಿದ್ಯಾಮಾನ ಅಶೇಷ ಶಲ್ಯ ಶೂನ್ಯ ದುಷ್ಟ ವಿತುಷ್ಟ ಮಹಾಮಾರಿ ನೀಚ ಪಾಪಗ್ರಹಾನ್ ಸದ್ಯೋ ನಿವೃತ್ತ್ಯರ್ಥಂ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ನಿವೃತ್ತ್ಯರ್ಥಂ ಶ್ರೀ ದುರ್ಗಾ ಪ್ರೇರಣಾಯ ಶ್ರೀ ದುರ್ಗಾ ಪ್ರೀತ್ಯರ್ಥ ಶ್ರೀ ಪಂಚದುರ್ಗಾ ಪರಮೇಶ್ವರಿ ಪ್ರಸಾದೇನ ಆಯುರಾರೋಗ್ಯ ಪ್ರಾಪ್ತ್ಯರ್ಥ ಧನ ಕನಕ ವಸ್ತು ವಾಹನ ಭೂಷಣ ಸಂತತ್ಯಾದಿ ಅಭಿವೃದ್ಧ್ಯರ್ಥಂ ಸಂತತಿ ಪ್ರತಿಬಂಧ ದೋಷ ನಿವೃತ್ತ್ಯರ್ಥಂ ವಿವಾಹ ಪ್ರತಿಬಂಧ ದೋಷ ನಿವೃತ್ತ್ಯರ್ಥಂ ಸಂಪಾದಿತ ಯಥಾ ಮಿಲಿತ ಉಪಚಾರೇ ಶ್ರೀ ಪಂಚದುರ್ಗಾ ಪರಮೇಶ್ವರಿ ಪ್ರಸಾದೇನ ಪಂಚದುರ್ಗಾ ಪರಮೇಶ್ವರಿ ದೀಪ ನಮಸ್ಕಾರ ಪೂಜಾಕ್ಯಂ ಕರ್ಮ ಕರಿಷ್ಯೇ. ಬಲಗೈಗೆ ಹಾಕಿಕೊಳ್ಳಿ. ನಿಮ್ಮ ಏನು ಉದ್ದೇಶ ಉಂಟೋ, ಮಕ್ಕಳಿಗೆ ವಿದ್ಯೆ ಇರಬಹುದು, ಬುದ್ಧಿ ಇರಬಹುದು, ಜ್ಞಾನ ಇರಬಹುದು, ಧನ ಕನಕ ವಸ್ತುವಾಹನ ಇರಬಹುದು, ವಿವಾಹಾದಿ ಮಂಗಳೋತ್ಸವ ಇರಬಹುದು, ಸಂತಾನ ಪ್ರಾಪ್ತಿಯಾಗಲಿ ಅಂತ ಸಂತತಿಯ ಸಂಕಲ್ಪ ಇರ್ಬೋದು. ಏನೆಲ್ಲ ಮನಸ್ಸಿನ ಸಂಕಲ್ಪ ಉಂಟೋ ಆ ದುರ್ಗಾ ಪರಮೇಶ್ವರಿ ಅದನ್ನು ಈಡೇರಿಸಿಕೊಟ್ಟು ಉತ್ತರೋತ್ತರ ಧರ್ಮ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಆ ಧರ್ಮ ದೇವತೆ ಅನುಗ್ರಹವನ್ನು ಮಾಡಲಿ ಅಂತೇಳಿ ದುರ್ಗಾದೇವಿಯ ದೀಪ ನಮಸ್ಕಾರ ಪೂಜೆ ಮಾಡ್ತೇವೆ ಅಂತೇಳಿ ಕೈಗೆ 3 ಸೌಟ್ ನೀರು ಹಾಕಿ, ಹಾಗೆ ವೈದಿಕರು ಅಲ್ಲಿ ಜಲ ಕೊಡ್ತಾರೆ, ಅದನ್ನು ಹಾಕಿ ನಿಮ್ಮ ದುರ್ಗಾ ಪೂಜಾಕ್ಯಂ ಕರ್ಮ ಕರಿಷ್ಯೇ ಅಂತೇಳಿ ಹರಿವಾಣಕ್ಕೆ ಹಾಕಿ ತದಂಗತಯ ಗುರಿ ಗಣಪತಿ. ಭಜನೆಯನ್ನು ನೆರವೇರಿಸಿಕೊಟ್ಟ ವಿಶ್ವಕರ್ಮ ಮಹಿಳಾ ಮಂಡಳಿ ಬಳುವಾರು ಇವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಯಜಮಾನರು ತಮ್ಮ ಎರಡೂ ಕೈಯಿಂದ ಭೂಮಿಯನ್ನು ಮುಟ್ಟಿಕೊಂಡು ಭೂಪ್ರಾರ್ಥನೆಯನ್ನು ಮಾಡಿ ಓಂ ಭೃತ್ವೇದಿ ಮಂತ್ರಸ್ಯ ವೇರವೃಷ್ಟಜಷಿ ಆದಿಗೌರವೋ ದೇವತಾ ಸಲಲಂ ಛಂದಃ ಆಸನಶುದ್ಧರ್ಥೆ ಜಪೇ ವಿನಿಯೋಗಃ ಓಂ ಭೃತ್ವತ್ವಯಾಧೃತಾಲೋಕಾ ದೇವಿತ್ವಂ ವಿಷ್ಣುನಾಧೃತಾ ಪಂಚಧಾರೆ ಮಾಂ ದೇ ಪವಿತ್ರಂ ಗುರುಜಾತನಂ ಅವತರಬಂಧದೆ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೆ ನಶ್ಯಂತಜವಾಜ್ಞಯಾ ಅಪಕ್ರಾಮಂತ ಭೂತಾನಿ ಸರ್ವೇ ದೇ ಭೂನಿವಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೆ. ಸಂಪ್ರಕ್ಷಾಲ್ಯಾತ್ ಕೈಯನ್ನು ತೊಳೆದುಕೊಳ್ಳಿ, ಹಾಗೆ ಕೈ ಮುಗಿದು ಕೂತುಕೊಳ್ಳಿ. ಓಂ ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತ್ವಾದಾಸ್ತೇಜಮಾನೋ ಹವಿರ್ವೇಃ ಅಹೇಳಮಾನೋ ವರ್ಣೇಹ ಬೋದ್ರಶಂಸನಾಯ ಪ್ರಮೋದೇಃ ಕಲಶೇ ಭೂರ್ಣಂ ಆವಾಹಯಾಮಿ ಓಂ ಭೂರ್ಣಂ ಆವಾಹಯಾಮಿ ಓಂ ಸ್ಮರಣಂ ಆವಾಹಯಾಮಿ ಓಂ ಭೂರ್ಭುವಸ್ಮರಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ವಿಷ್ಣುಃ ಕಂಠೇ ರುದ್ರಸಮಾಜತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೆ ಮಾತೃಣಾಸ್ಪದಾಃ ವಕ್ಷೋದಧಾಗಾ ಸರ್ವೇ ಸಪ್ತದ್ವೀಪಾವಸುಂಧರಾ ಋಗ್ವೇದೋಧೇತೃವೇದಸ್ಸಾಮವೇದೋಹ್ಯಧರ್ಮಣಃ ಅಂಗೈ ಸಹಿತಾ ಸರ್ವೇ ಕಲಶಂತ ಸಮಾಶ್ರಿತಾಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿಃ ಪುಷ್ಟಿಕರಿತಥಾ ಆಯಾಂತು ದೇವಬೋಧಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಜಮನೆ ದೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ದೇಸ್ಮಿನ್ ಸನ್ನಿಧಿಂ ಕುರು ಕಲಶದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಗತಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಶಂಕಾದೌ ಚಂದ್ರದೈವತ್ತಂ ಕುಕ್ಷೌ ವರ್ಣದೇವತಾ ಪೃಷ್ಠೇ ಪ್ರಜಾಪತಿಂ ವಿದ್ಯಾರಗ್ರೇ ಗಂಗಾ ಸರಸ್ವತಿ ತ್ರೈಲೋಕ್ಯಾನಿ ತೀರ್ಥಾನಿ ವಾಸುದೇವಸ್ಯಾಜ್ಞಯಾ ಶಂಖ್ಯ ತಿಷ್ಠನ್ತೆ ವಿಪ್ರೇಂದ್ರಸ್ಮಾಚ್ಛಂಗಂ ಪ್ರಬೋಧಯೇತ್ ಸಂಪ್ರಾದಾಗ್ರಹತ್ಪನ್ನಾ ವಿಷ್ಣುನಾಗರೇ ಸರ್ವದೇವೈಶ್ಚ ಬಾಂಧುಜನ್ಯ ನಮೋಸ್ತುತೆ. ಓಂ ಭಾರತನ್ಯಾಯ ವಿದ್ಮಹೇ ಭುವನಗರ್ಭಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್. ಓಂ ಭಾರತನ್ಯಾಯ ವಿದ್ಮಹೇ ಭುವನಗರ್ಭಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್. ಓಂ ಭಾರತನ್ಯಾಯ ವಿದ್ಮಹೇ ಭುವನಗರ್ಭಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್. ಓಂ ಶನ್ನೋ ದೇವೀರಮಷ್ಟಯಾಪೋ ಭವಂತು ವೇದಯೇ ಶಯ್ಯಾರಭಿಸ್ರವಂತನಃ. ಓಂ ಗಂಧದ್ವಾರಾಂಗರಾದರಜಾಂ ನಿತ್ಯವಟ್ಟಾಂಗರೇಣೀಂ ಈಶ್ವರೀಂ ಪರಮಭೂತಾನಾಂ ತಾಮಿಹ ಭಕ್ವದೇ ಶ್ರಿಯಂ. ಓಂ ಅರ್ಚತ ಪ್ರಾಚತ ಪ್ರೇಮೇಧಾಸೋ ಅರ್ಚತಾ ಅರ್ಚಂದಪತ್ರಕಾ ಉದವರ್ಣಧೃಷ್ಣರ್ಚತಾ. ಓಂ ಆಯನೇ ದೇವರಾಯಣೇ ದೋರ್ವಾರೋಹಂತ ಪುಷ್ಪಿಣೀಃ ಹೃದಾಷ್ಟಮಂಡಲೀ ಗಾಢಮತ್ರಸ್ಯ ಗ್ರಹಾ ಇಮೇ.
ॐ धूम्रार्चितार्नाज्वलिनी ज्वालिनी विस्फुलिङ्गिनी सुश्री सुरोवा कपिलाब्जकव्यवहे जातवेदसैत्यस्य मारितः कश्यपरिषे दृष्टच्छन्दः जातवेदो देवता अग्निकलावाहने विनियोगः ॐ जातवेदस चनवामसोमराति यतो निदः दिवेदाः सनः परशुर्वाणि विश्वानावेव सिन्धुं दुरितात्यग्निः भोः अग्निकलामावाहयामि भोः अग्निकलामावाहयामि स्वाग्निकलामावाहयामि भोर्भोः स्वाग्निकलामावाहयामि स्थापयामि बोधयामि तापिनी धूम्रामरितर्द्वानिरतिः सुषुम्ना भोगदा विश्वाबोधिनी धारिणी क्षमा तच्च विश्वामित्रजिः दैवी गायत्री छन्दः सविता देवता सौरकलावाहने विनियोगः ॐ तत्तपितर्वरेण्यं भर्गो देवस्य धीमहि धियो यो नः प्रचोदयात् ॐ भूः सौरकलामावाहयामि भुवः सौरकलामावाहयामि ॐ स्वः सौरकलामावाहयामि ॐ भूर्भुवः सौरकलामावाहयामि स्थापयामि बोधयामि अमृता मानदा पूजा तुष्टिः पुष्टिरदृधृतिः शशिनी चन्द्रिका कान्तिर्ज्योत्स्ना श्री प्रीतिरङ्गरा पूर्णा पूर्णामृता भद्रदायिन्यः सुस्वराकलाः त्र्यम्बकमिति मैत्रावरणिर्वसिष्ठर्जिः अनुष्टुप्छन्दः त्र्यम्बकरुद्रो देवता अमृतकलावाहने विनियोगः ॐ त्र्यम्बकं यजामहे सुगन्धिं पुष्टिवर्धनम् उर्वारुकवन्धनान् मृत्योर्मक्षीयमामृतात् भोः अमृतकलामावाहयामि भुवामृतकलामावाहयामि स्वः अमृतकलामावाहयामि भोर्भुवः स्वः अमृतकलामावाहयामि स्थापयामि बोधयामि नवशक्तिपूजां करिष्ये ॐ पवनाय नमः ॐ वाजनन्याय नमः ॐ पर्जन्याय नमः ॐ वराजाय नमः ॐ गम्बराजाय नमः ॐ पद्मबान्धवाय नमः ॐ धवलाय नमः ॐ निस्वनाय नमः ॐ मृतकलाय नमः ॐ नमो भगवते पादजन्यात्रैवा गच्छा गच्छा आवाहयिष्ये आवाहितो भव संस्थापितो भव सन्निहितो भव सन्निरुद्धो भव सम्मुखो भव कुण्ठितो भव अमृतीकृतो भव व्याप्तो भव व्याप्तो भव व्याप्तो भव सुप्रसन्ना भव क्षमस्व ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् अहिर्बुद्धे विनियोगः अहिर्बुद्धनिधिः अनुष्टुप्छन्दः पाञ्चजन्यो देवता नमः अनन्ताय हृदये स्वाहा गोविन्दाय शिवाय वजट अमृताय कवचायम् अधोक्षाय नेत्राभ्यां वौजट स्वाहा अस्त्राय फट भोर्भोस्वरामिति दिग्बन्धः ध्यानम् शङ्खारि चावसरभिन्नकरां त्रिनेत्रां दिग्मेतरां सकलया विलसत्किरीटां सिंहस्थितां सुसरज्जनदान्तर्गां गौरवानिभां दुरितवर्गहरां नमामि ॐ ह्रीं पाञ्चजन्याय नमः इत्यष्टवारं दपेत् अथ पंचोपचारपूजां करिष्ये लं पृथिव्यात्मने गन्धं कल्पयामि अहम् आकाशात्मने पुष्पं कल्पयामि वायुवात्मने धूपं कल्पयामि रमज्ञात्मने दीपं कल्पयामि नैवेद्यार्थे नैवेद्यार्थे लाजकुटलादिकललेपलयथोचितमहानैवेद्यसमर्पणं करिष्ये ॐ भूर्भुवस्वाहा तच्च विदर्वरेण्यं भर्गो देवस्य धीमहि धियो यो नः प्रचोदयात् गायत्र्यां प्रोक्ष्यामि त्वा सत्येन प्रशिञ्चामि अमृतोपस्तरणमसि स्वाहा नृपीकरणार्थे द्राक्षमुद्रा ओम अपवित्रः पवित्रो वा सर्वावस्थांगतो गुहाय स्मरेत् पुण्डरीकाक्षं सुवाक्याभ्यन्तरश्रुतिः शङ्खोदकेन देवताः प्रोक्ष्य पूजाद्रव्याणि प्रोक्ष्य आत्मानं प्रोक्ष्य धेतमानं च प्रोक्षयेत् ओम आगमार्थं देवानां गमनार्थं रक्षतां गर्भखण्डारं तन्त्रदेवताः क्वालाञ्छनं घण्टायै नमः उपचारार्थे गन्धाकृतपत्रपुष्पाणि समर्पयामि ॐ दीपमूले स्थितो ब्रह्मा दीपमध्ये धनार्दनः दीपाग्रे शङ्करः प्रोक्तो दीपराजाय ते नमः दीपदेवताभ्यो नमः सर्वोपचारार्थे गन्धाकृतपत्रपुष्पाणि समर्पयामि आत्माराधनं करिष्ये ॐ हृदिस्थितं पङ्कजमट्टपत्रं जगेतरं कर्णिकमध्यनाळम् अङ्गुष्ठमात्रं मुनयो वदन्ति ध्यायेच्च विष्णुं पुरुषं पुराणं हृदयकमलमध्ये सूर्यबिम्बादनस्थं सकलभुवनबीजं सृष्टिसंहारहेतं
निरतेषु जगत्मज्जर्षं रूपं परमवृजवाद्यं चिन्तयेदात्मूर्तिम् आराधयामि धर्मात्मलिङ्गं मायापरे हृदयभङ्गसन्निविष्टं श्रद्धानिदेवजलाभिषेकैर्नित्यं समाजकुसुमैर्नवपदाय देहो देवालयः प्रोक्तो जीवोऽहं सत्सदाशिवः निर्माल्यं सोऽहं भावेन बोधयेत् आत्मने नमः अन्तरात्मने नमः परमात्मने नमः इति आत्माराधनं समर्पयामि अथ मण्टपध्यानं करिष्ये ॐ उत्तप्तोज्ज्वलकान्तनेन हृदं दङ्गाङ्गरङ्गस्थलं शुद्धस्फाटिकभित्तिकावृतैः स्तम्भैश्च हेमैः शुभैः द्वारैश्चामररत्नाजिगदैः शोभावहैर्मण्डपैः तत्रान्यैकचित्रसङ्गहवलैः प्रोभ्रातस्तिकैः मुक्तादारविलम्बमण्डपैर्वज्रैस्तोपानकैः नानारत्ननिर्मितैश्चकलैरत्यन्तशोभावहं माणिक्योत्तरदीपदेभ्यगलं लक्ष्मीविलासास्पदं ध्यायेन्मण्डपवर्चने सकलैष्वेवं विदं साधकः मण्डपदेवताभ्यो नमः मण्डपध्यानं समर्पयामि ॐ निर्विघ्नता सिद्ध्यर्थे गुरुगणपतिपूजनं करिष्ये ॐ श्रीकारस्तण्डलमध्ये ॐ वेदान्ताचार्यमाचार्य भास्करं ज्ञानभास्करं धर्मसंस्थापिनं वन्दे काळहस्तं जगद्गुरुं गुरवे सर्वलोकानां हृदये भवरोगिणां निधये सर्वविद्यानां दक्षिणामूर्तये नमः श्रीकारस्तण्डलमध्ये भूगुरुम् आवाहयामि भुवगुरुम् आवाहयामि स्वहगुरुम् आवाहयामि भूर्भुवस्वगुरुम् आवाहयामि स्थापिवयं पूजयामि ततः दक्षिणस्तण्डलमध्ये गणपत्यावाहने गणपतिपूजने विनियोगः ॐ गणानान्त्वा गणपत्यावाहने विनियोगः ॐ गणानान्त्वा गणपतिं हवामहे कविं कवीनामुपश्रवस्तमम् ज्येष्ठराजं ब्रह्मणस्परानः शृण्वन्नोदभस्वेददादनं भो गणपतिम् आवाहयामि भो गणपतिम् आवाहयामि गणपतिम् आवाहयामि भोर्भुवस्व गणपतिम् आवाहयामि स्थापयामि बोधयामि आवाहित गुरुविघ्नेश्वराभ्यां नमः ध्यायामि ध्यानं समर्पयामि आवाहयामि आवाहनं समर्पयामि आसनं समर्पयामि पादारविन्दयोः पाद्यं समर्पयामि हस्तयोरर्घ्यं समर्पयामि आचमनीयं समर्पयामि स्नानं समर्पयामि वस्त्रं समर्पयामि उपवीतं समर्पयामि आभरणं समर्पयामि गन्धं समर्पयामि अक्षतां समर्पयामि अलङ्करणार्थे नानाविधपरिमलपत्रपुष्पाणि समर्पयामि नामार्चनं करिष्ये ॐ मूलगुरुभ्यो नमः परमगुरुभ्यो नमः परमेष्ठिगुरुभ्यो नमः परात्परगुरुभ्यो नमः जैमिन्याचार्येभ्यो नमः बोधायनाचार्येभ्यो नमः शुलानाचार्येभ्यो नमः परम्परा समस्त श्री सद्गुरुदेवताभ्यो नमः नामोजां समर्पयामि ॐ सुमुखाय नमः एकदन्ताय नमः कपिलाय नमः गजकर्णकाय नमः लम्बोदराय नमः विकटाय नमः विघ्नराजाय नमः गणाधिपाय नमः धूम्रकेतवे मां गणाध्यक्षाय नमः बालचन्द्राय नमः गदाननाय नमः ॐ श्री महागणपतये नमः नामार्चनं समर्पयामि ॐ वनस्पतिरसोद्भोदगन्धाढ्यो गन्धोत्तमः अग्रे सर्वदेवानां धूपोऽयं प्रतिष्ठितां धूपमाघ्रापयामि ॐ साज्यं त्रिवर्तसंयुक्तं वह्निनायुधं मया ग्रहणमङ्गलदेवं त्रैलोक्यनिमिरापः स्थापितदेवं दर्शयामि स्वः नैवेद्यार्थे कदलीफलयथोचितमहानैवेद्यसमर्पणं करिष्ये हंसाय विद्महे परमहंसाय धीमहि तन्नो हंसः प्रचोदयात् ॐ वक्रतुण्डाय धीमहि तन्नो दन्ती प्रचोदयात् द्वारमध्यं समर्पयामि इदं फलं मया देव साविदं ते पुरस्तवा तेन मे सफलाप्तिर्भवेत् जन्मनि जन्मनि अथ मङ्गलनीराधनं करिष्ये ॐ आतो न इन्द्रक्षुमन्दं चित्रं ग्राभं सङ्ग्रहाय महाहस्ते दक्षिणेन विद्वाहित्वा तविकौर्मिन् तविदेष्टं तवेमघं तविमात्रमवोभिः नहित्वा जोरदेवानमर्ता दोरिच्छन्दं भीमन्नगां वारयन्ते हेदोन्विन्द्रं स्तवानेजानं वस्त्रस्वराजम् नराधदामर्धिजन्नः प्रस्तोषतप्रकाशत्रवत्सामगीयमानम् अभिराधदातकरत् आनोभरदक्षिणेनाभिजव्येन प्रमजा इन्द्रमानोऽवतोर्निर्भाग ॐ
शांति 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 प्रसन्नबोधार्थे मंगलनीराजनं समर्पयामि रक्षां धारयामि ओम वेदांताचार्यमाचार्य भास्करं ज्ञानभास्करं धर्मदं स्थापिनं वन्दे कालहस्तं जगद्गुरुं ओम गणानान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणस्पदान शृण्वन्नोदभिस्ते ददातनं कार्यं मे सिद्धिमायातु प्रसन्ने त्वरिधाधरे विघ्नानि दूरमायान्तु सर्वाणि शरणायका आवाहित गुरुविघ्नेश्वराभ्यां नमः इति वेदोक्तमन्त्रपुष्पाञ्जलिं समर्पयामि तमनदाभीष्टप्रार्थनान् करिष्ये वेदांत आचार्यमाचार्य भास्करं ज्ञान भास्करं धर्म संस्थापनं दे कालहस्तं जगद्गुरु निशुसीद गणपते गणेशो त्वामाहं प्रथम कवीना नरुते ತುತ್ಕ್ರಿಯತೆ ಕಿಂಚನಾರ ಮಹಾಮರ್ಕಂ ಪರಂಪರೆ ಗುರುಗಳಲ್ಲಿ ಮಹಾಗಣಪತಿಯಲ್ಲಿ ಇಷ್ಟದೇವರಲ್ಲಿ ಕ್ಷೇತ್ರಾಧಿಪತಿಯಾಂತ ಮಹಾಲಿಂಗೇಶ್ವರ ಸ್ವಾಮಿಯಲ್ಲಿ ನಾವು ಆರಾಧನೆ ಮಾಡಕ್ಕಂಥ ದುರ್ಗಾಪರಮೇಶ್ವರಲ್ಲಿ ಪ್ರಾರಂಭ ಕಾಲಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಏನೆಲ್ಲ ಮನಸ್ಸಂಕಲ್ಪ ಉಂಟೋ ಏನೆಲ್ಲ ಇಚ್ಛೆಗಳುಂಟೋ ವಿವಾಹ ಆಗಂಥ ಕನ್ಯಕೆಯರಿಗೆ ಶೀಘ್ರವೇ ವಿವಾಹ ಆಗಲಿ, ಸಂತತಿಯಾದಂಥ ಕುಟುಂಬಕ್ಕೆ ಶೀಘ್ರವೇ ಸಂತತಿ ಪ್ರಾಪ್ತಿ ಆಗಲಿ, ಧನ ಸಂಪತ್ತನ್ನು ಬಯಸಿದಂಥ ಕುಟುಂಬಕ್ಕೆ ಆ ಸಂಪತ್ತು ಪ್ರಾಪ್ತಿ ಆಗಲಿ. ಯಾರು ಯಾವ ವಾಂಛೆಯಿಂದ ಈ ಪೂಜೆಗೆ ಸಂಕಲ್ಪ ಮಾಡಿ ಅವರೆಲ್ಲ ಮನೋಭಿಷ್ಟೆಯನ್ನು ಆ ಪರಂಪರೆ ಗುರುಗಳು ಮಹಾಗಣಪತಿ ಇಷ್ಟದೇವತೆ ಈಡೇರಿಸಿಕೊಟ್ಟು ಈ ದುರ್ಗಾದೇವಿಯ ಪೂಜೆ ನಿರ್ವಿಘ್ನವಾಗಿ ಸಾಂಗವಾಗಿ ಸುಲಭವಾಗಿ ನೆರವೇರಿ ನಿಮ್ಮ ಮನೋರಥ ಈಡೇರಲಿ ಅಂತೇಳಿ ಆ ಪರಂಪರೆ ಗುರುಗಳಲ್ಲಿ ಮಹಾಗಣಪತಿಯಲ್ಲಿ ಭಕ್ತಿ ಪುರಸರ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. मनसाभीष्टप्रार्थनां समर्पयामि. आवाद श्री गुरुविघ्नेश्वराभ्यां नमः. ओदावदानपर्यन्तमत्रैव सन्निहिताः सन्तो समण्डलमध्ये भुवनेश्वरी आवाहनं करिष्ये. वरङ्गजोपाशमभीतिमुद्रां कमलासनस्थां बालार्कोडिप्रजवां त्रिनेत्रां हृदयमाद्यां भुवनेश्वरीं तां मण्डलमध्ये भुवनेश्वरीम् आवाहयामि. पंचोपचारबोधां करिष्ये. ब्रह्मसिद्धात्मने गन्धं कल्पयामि, हमाकाशात्मने पुष्पं कल्पयामि, यमावात्मने धूपं कल्पयामि, रमज्ञात्मने दीपं कल्पयामि, नैवेद्यं कल्पयामि. अथ नैवेद्यार्थे करिष्ये. मंडल मध्यावत श्री भुवनेश्वर जय महाबोधावदानपर्यन्तमत्रैव सन्निहिताः सन्तो.
ॐ महीद्योः पृथिवेतन इमै यज्ञं मिमिक्षदां विवृतान्नो भरेमभिः ॐ ओषधयः संवदन्ते तोमेन धाराज्ञा यस्मै गृणाति ब्राह्मणस्तं राजन्वारयामसे ॐ इमं मे गङ्गे यमुने सरस्वति चतुर्द्रिस्तमं ददतापरुष्ण्या अजज्ञामरुद्व्रदेवतस्तजार्जीकेये शृणुह्याशुचो मया ॐ युवं वस्त्राणि देवतावदाथे वोरच्छिद्रामन्तवहदर्गाः अपादरमनुदानि विश्वरतेन मित्रावृणासेथे ॐ गन्धद्वारान्तराधरजामित्यपुष्टाङ्गुरेजणे ईश्वरें सर्वभूतानां तामिहोपक्वयेष्यम् ॐ आयने दे परायणे दोर्वारोहन्तपुष्पिणेः प्रदाष्टमण्डले काणि रुद्रस्य ग्रहायने स्वामिन्यखिललोके यावत् पूजावदानकम् तावत् त्वं प्रीतिभावेन दीपेऽस्मिन् सन्निधिं कुरु भो देवी दीपरूपस्थं कर्म साक्षी विघ्नकृत यावत् कर्म समाप्तिः स्यात् तावत् त्वं सुस्थिरो भव देवावत्सङ्ग्रीकं स्मरामि ॐ रात्रिव्यख्यराजते परत्रा देव्या अक्षभिः विश्वा अधिश्रियाधिदा और्वप्रा अमर्त्या निवदा देव्यो उद्वदाः ज्योतिजा बाधते तमाः निरस्तदारमस्कृतं देव्यायते अपेदः सते तमाः सानो अद्यस्या वजन्निरेयामग्नविक्ष्महे वृक्षेण वसतिं वयाः निग्रामाद अविक्षत निपद्वन्तो निपक्षिणाः निश्येनादस्तिदर्थिनाः यावया वृक्या अमृगै यवयस्ते नमोऽन्ये तथा न स्वतरा भव उपमापेऽपि यत्तमः कृष्णं व्यक्तमस्थित विचरणे वजातजा उपदेगा इवाकरं वृणेष्वदहितर्दिवः रात्रिस्तमन्न दिग्गजे ॐ स्वामिन्यखिललोके ते यावत् पूजावदानकम् तावत् त्वं प्रीतिभावेन दीपेऽस्मिन् सन्निधिं कुरु भो देवे देवरूपस्थं कर्म साक्षी विघ्नकृत यावत् कर्म समाप्तिश्चात् तावत् त्वं सुस्थिरो भव ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते दीपमध्ये लक्ष्मीम् आवाहयामि ॐ आवाहिता भव संस्थापिता भव सन्निहिता भव सन्निरुद्धा भव उपकुण्ठिता भव व्याप्ता भव
सुप्रसन्ना भुवक्षमस्व ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ ॐ ॐ ह्रीं लक्ष्मीं कमलधारिणीं ह्रीं नमामि ह्रीं स्वाहा महालक्ष्मी नमः पुष्पं समर्पयामि लं पृथिव्यात्मने गन्धं कल्पयामि हम आकाशात्मने पुष्पं कल्पयामि यं वायुवात्मने धूपं कल्पयामि यम् अग्न्यात्मने दीपं कल्पयामि मम अमृतात्मने नैवेद्यं कल्पयामि नैवेद्यार्थे गुणराजगणीफलयथोक्तमः नैवेद्यं समर्पणं करिष्ये प्रत्येकदीपमध्ये आवाद श्रीमहालक्ष्मी नमः बोधावधानपर्यन्तम् अत्रैव सन्निहितास्तन्तो अथ धातवेदमन्त्रेण दिवप्रज्वलनं करिष्ये ॐ जातवेदवेदनवामतो मम रावेदतो निदहाति वेदाः तनः परशतति दुर्गाणि विश्वानावेव सिन्धुं दुरितात्यग्निः ॐ तामग्निवर्णां तपदाज्ज्वलन्तीं वैरोचनीं कर्णफले दुष्टां दुर्गां देवीं शरणमहं प्रपद्ये सुदरसुदरसे नमः ॐ अग्ने त्वं वारजानव्यो अस्मान्तस्त्यभिरति दुर्गाणि विश्वा पोष्टपृथ्वे बहुलान उर्वे भवातो गायतनजाययोः ॐ विश्वानिन दुर्गः दातवेदस्सन्धन्ननावादरिदातिपरजे अग्ने अत्रिवन्नमदागृणानो अस्माकं बोद्धविदातनूनां यतनादितगं सहमानमुग्रमग्निगं हुवेम परमात्तरस्तात् तनः परशतदुर्गाणि विश्वाक्षामद्देवो अतिदुरितात्यग्निः ॐ ह्रीं दुं दुर्गायै नमः ॐ ह्रीं दुं दुर्गायै नमः ॐ ह्रीं दुं दुर्गायै नमः तदस्तमित्रातरणातदग्ने संयोरस्मभ्यमिदमदुष्टम् असीमहि गादमदप्रतिष्ठान्नमो दिवे बृहते दादनाय ग्रहा वै प्रतिष्ठा सोक्तं तत्प्रतिष्ठितमजावादाजं स्तव्यं तस्माद्यद्यविदूरविजों लभते ग्रहानेवैनान ग्रहाय पशूनां प्रतिष्ठा प्रतिष्ठा काले सुमुहूर्तमस्तु इति भवन्तो ब्रवन्तु दिवप्रतिष्ठा परकाले सुमुहूर्तमस्तु ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोस्तुते
तथा जलाजलान्तं करिष्ये आदौ शङ्खदलेन ओम आधारशक्त्यै नमः ओम गौरमाय नमः अनन्ताय नमः ओम श्वेतद्देवाय नमः ओम स्वर्णमण्डपाय नमः ओम भद्रकमलासनाय नमः ओम अस्मद्गुरुभ्यो नमः ओम परमगुरुभ्यो नमः ओम परमेष्ठिगुरुभ्यो नमः ओम दुर्गायै नमः ओम क्षेत्रपालाय नमः ओम धर्माय नमः ओम ज्ञानाय नमः ओम वैराग्याय नमः ओम ऐश्वर्याय नमः ओम अधर्माय नमः ओम अज्ञानाय नमः ओम अवैराग्याय नमः ओम अनैश्वर्याय नमः अव्यक्तविग्रहाय नमः आनन्दगन्धाय नमः ओम आकाशबीजात्मने नमः बुद्धिनादाय नमः ओम आकाशात्मने कर्णिकायै नमः ओम वायुवात्मने केसराय नमः ओम अज्ञात्मने दलाय नमः ओम सिद्धात्मने परिवेदाय नमः ओम अवात्मने वर्णाय नमः ओम अमर्कमण्डलाय द्वारसु सप्रतकलात्मने नमः ओम वह्निमण्डाय दशवत्प्रगलात्मने नमः ओम सत्त्वाय नमः ओम रजसे नमः ओम तमसे नमः ओम मायायै नमः ओम विद्यायै नमः ओम आत्मने नमः ओम परमात्मने नमः ओम ह्रीं ज्ञानात्मने नमः शङ्खजलेन जलाजलान्तं समर्पयामि गन्धजलेन जलाजलान्तं करिष्ये ओम आधारशक्त्यै नमः ओम मूलप्रकृत्यै नमः ओम गौरमाय नमः ओम अनन्ताय नमः ओम श्वेतद्देवाय नमः ओम स्वर्णमण्डपाय नमः ओम भद्रकमलासनाय नमः ओम अस्मद्गुरुभ्यो नमः ओम परमगुरुभ्यो नमः ओम परमेष्ठिगुरुभ्यो नमः ओम धर्माय नमः ओम क्षेत्रपालाय नमः ओम धर्माय नमः ओम ज्ञानाय नमः ओम वैराग्याय नमः ओम ऐश्वर्याय नमः ओम अधर्माय नमः ओम अज्ञानाय नमः ओम अवैराग्याय नमः ओम अनैश्वर्याय नमः अव्यक्तविग्रहाय नमः ओम आनन्दकन्दाय नमः आकाशबीजात्मने नमः बुद्धिनाराय नमः आकाशात्मने कर्णिकायै नमः ओम वायुवात्मने केसराय नमः अज्ञात्मने दलाय नमः दिव्यात्मने परिवेशाय नमः ओम अवात्मने वर्णाय नमः ओम अमर्कमण्डलाय द्वारसु सप्रतकलात्मने नमः ओम वह्निमण्डलाय दशवत्प्रगलात्मने नमः ओम सत्त्वाय नमः रं रजसे नमः ओम तमसे नमः ओम मायायै नमः ओम विद्यायै नमः ओम आत्मने नमः ओम परमात्मने नमः ओम ह्रीं ज्ञानात्मने नमः गन्धजलेन जलाजलान्तं समर्पयामि अथ पुष्पेण जलाजलान्तं करिष्ये ओम आधारशक्त्यै नमः ओम मूलप्रकृत्यै नमः गौरमाय नमः अनन्ताय नमः श्वेतद्देवाय नमः ओम स्वर्णमण्डपाय नमः भद्रकमलासनाय नमः अस्मद्गुरुभ्यो नमः ओम परमगुरुभ्यो नमः परमेष्ठिगुरुभ्यो नमः दुर्गायै नमः ओम क्षेत्रपालाय नमः ओम धर्माय नमः ओम ज्ञानाय नमः ओम वैराग्याय नमः ओम ऐश्वर्याय नमः ओम अधर्माय नमः ओम अज्ञानाय नमः ओम अवैराग्याय नमः ओम अनैश्वर्याय नमः ओम व्यक्तविग्रहाय नमः ओम आनन्दगन्धाय नमः ओम आकाशबीजात्मने नमः ओम बुद्धिनाराय नमः ओम आकाशात्मने कर्णिकायै नमः ओम वायुवात्मने केसराय नमः अज्ञात्मने दलाय नमः दिव्यात्मने परिवेशाय नमः अवात्मने वर्णाय नमः ओम अमर्कमण्डलाय द्वारसु सप्रतकलात्मने नमः ओम वह्निमण्डलाय दशवत्प्रगलात्मने नमः ओम सत्त्वाय नमः ओम रजसे नमः ओम तमसे नमः ओम मायायै नमः ओम विद्यायै नमः ओम आत्मने नमः ओम परमात्मने नमः ओम ह्रीं ज्ञानात्मने नमः पुष्पेण जलाजलान्तं समर्पयामि यथा धूपेण जलाजलान्तं करिष्ये ओम आधारशक्त्यै नमः मूलप्रकृत्यै नमः ओम गौरमाय नमः अनन्ताय नमः श्वेतद्देवाय नमः स्वर्णमण्डपाय नमः भद्रकमलासनाय नमः ओम अस्मद्गुरुभ्यो नमः ओम परमगुरुभ्यो नमः ओम परमेष्ठिगुरुभ्यो ओम नमः दुर्गायै नमः क्षेत्रपालाय नमः ओम धर्माय नमः ज्ञानाय नमः वैराग्याय नमः ऐश्वर्याय नमः ओम अधर्माय नमः ओम अज्ञानाय नमः अवैराग्याय नमः ओम अनैश्वर्याय नमः अव्यक्तविग्रहाय नमः ओम आनन्दगन्धाय नमः ओम आकाशबीजात्मने नमः ओम बुद्धिनालाय नमः ओम आकाशात्मने कर्णिकायै नमः ओम वायुवात्मने केसराय नमः अज्ञात्मने दलाय नमः ओम पृथिव्यात्मने परिवेशाय नमः अवात्मने वर्णाय नमः ओम अमर्कमण्डलाय द्वारसु सप्रतकलात्मने नमः ओम वह्निमण्डलाय दशवत्प्रगलात्मने नमः सं सत्त्वाय नमः ओम रजसे नमः तं तमसे नमः ओम मायायै नमः ओम विद्यायै नमः ओम आत्मने नमः ओम परमात्मने नमः ओम ह्रीं ज्ञानात्मने नमः धूपेण जलाजलान्तं समर्पयामि दीपेण जलाजलान्तं करिष्ये आधारशक्त्यै नमः ओम मूलप्रकृत्यै नमः आदिगौर्माय नमः ओम अनन्ताय नमः ओम श्वेतद्देवाय नमः ओम स्वर्णमण्डपाय नमः भद्रकमलासनाय नमः ओम अस्मद्गुरुभ्यो नमः परमगुरुभ्यो नमः ओम परमेष्ठिगुरुभ्यो नमः दुर्गायै नमः ओम क्षेत्रपालाय नमः धर्माय नमः ओम ज्ञानाय नमः ओम वैराग्याय द्वारसु सप्रतकलात्मने नमः
वददुर्गाणि विश्वा नामे वदन्तं दरिदात्यग्निः भगवतीं षडक्षसाङ्गदाय सवाहन सपरिवाराय दुर्गा दुर्गा अत्रैवागच्छ एकमात्रपञ्चदेव मध्ये बोधार्थं ताम् आवाहयामि आवाहिता भव संस्थापिता भव सन्निहिता भव सन्निरुद्धा भव अवकुण्ठिता भव व्याप्ता भव सुप्रसन्ना भव क्षमस्व परमेश्वरी अरण्यां व्यासं देवे
ಪುಷ್ಪಾರ್ಚನೆ ಮಾಡಬೇಕು. ಮಾತೆಯರು ಕುಂಕುಮಾರ್ಚನೆ, ಯಜಮಾನರು ಪುಷ್ಪಾರ್ಚನೆ ಮಾಡಬೇಕು. ನಿಮಗೆ ಪುಷ್ಪ ಕೊಡ್ತಾರೆ, ಅದನ್ನು ತಟ್ಟೆಗೆ ಹಾಕಬೇಕು. ನಿಮ್ಮ ನಿಮ್ಮ ಮನೋಭಿಷ್ಟ ಈಡೇರಲಿ ಅಂತೇಳಿ ನಮಃ ನಮಃ ಅಂತೇಳಿ ದೇವಿಯ ಅರ್ಚನೆ ಮಾಡಬೇಕು. ಒಂದೊಂದು ಹೂ ಹಾಕಬೇಕು. ಮೃಗೀಯ ಮುದ್ರೆಯಲ್ಲಿ ಸ್ವಲ್ಪ ಕುಂಕುಮಾರ್ಚನೆ ಮಾಡಬೇಕು. ದಂಪತಿಗಳು ಪೂಜೆಗೆ ಕುಳಿತಿದ್ರೆ ಗಂಡಸರು ಪುಷ್ಪಾರ್ಚನೆ ಮಾಡಬೇಕು, ಪತ್ನಿಯಂದಿರು ಕುಂಕುಮಾರ್ಚನೆ ಮಾಡಬೇಕು. ಸಿಗದಿದ್ದರೆ ಅದನ್ನು ಕೇಳಿ.
ಪ್ರಾರಂಭ ಮಾಡುವ. ರಸ್ತೆಯಲ್ಲಿ ಯಾರಾದರೂ ವಾಹನಗಳನ್ನು ನಿಲ್ಲಿಸಿದರೆ ಅಲ್ಲಿ ಗುರುಗಳ ಟಿ ವಾಹನ ಬರಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಿಲ್ಲಿಸಬೇಕು. ಒಂದು ವೇಳೆ ಟಿ ವಾಹನ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ತಮ್ಮ ವಾಹನವನ್ನು ಅಲ್ಲಿಂದ ತೆರವು ಮಾಡಬೇಕು. ಯಾರಾದರಲ್ಲಿ ದಾರಿಯಲ್ಲಿ ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸಿದವರಿಗೆ ಗುರುಗಳ ಟಿ ವಾಹನ ಈಗ ಆಗಮಿಸಲಿಕ್ಕಿದೆ, ಅಲ್ಲಿ ರಸ್ತೆಯಲ್ಲಿ ಅಡ್ಡ ಆಗ್ತದೆ ಅಂತ ಕಂಡು ಬಂದಲ್ಲಿ ತಕ್ಷಣ ತಾವು ತಮ್ಮ ವಾಹನವನ್ನು ತೆರವು ಮಾಡಬೇಕು. ಪುಷ್ಪಾರ್ಚನೆ ಮಾಡುವವರು ಒಂದೊಂದೇ ಪುಷ್ಪಾರ್ಚನೆ ಮಾಡಿ, ಹಾಗೆ ಕುಂಕುಮಾರ್ಚನೆಯನ್ನು ಮಾಡುವವರು ಕೂಡ 3 ಬೆರಳಲ್ಲಿ ಮೃಗೀಯ ಮುದ್ರೆಯಲ್ಲಿ ಭಕ್ತಿಯಿಂದ ಅರ್ಚನೆ ಮಾಡಿ. ಶ್ರೀ ದುರ್ಗಾಷ್ಟೋತ್ತರಜನಾ ಮಂತ್ರಸ್ಯ ನಾರದರ್ಷಿ ಗಾಯತ್ರಿ ಛಂದಃ ದುರ್ಗಾ ದೇವತಾ ಪರಮೇಶ್ವರಿ ದಿವೀಜಂ ಕೃಷ್ಣಾನದೇತಿ ಶಕ್ತಿ ಶಾಂಕರೇತಿ ಕೀಲಕಂ ಭೂರ್ಭಸ್ವರಾಮಿತಿ ಗ್ರಂಥಃ ಧ್ಯಾನಂ ಪ್ರಕಾಶಮಧ್ಯರ್ಚಿತಯತ್ತರೋ ಭಾಮರಾಭಯೇ ಸಂದಧಿ ಇಂದ್ರನೇತ್ರಾ ಸಿಂಧುವರ್ಣಾಮತಿ ಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮಿ. ಅಷ್ಟೋತ್ತರ ಕುಂಕುಮಾರ್ಚನಂ ಕರಿಷ್ಯೆ. ಓಂ ದುರ್ಗಾದೈ ನಮಃ. दारिद्र्यशमन्यै नमः. ಅರ್ಚನೆ ಶುರು ಮಾಡಿ ಅಲ್ಲ. ಓಂ ದುರ್ಗಾದೈ ನಮಃ. दारिद्र्यशमन्यै नमः. ಓಂ ದುರಿದಘ್ನೇ ನಮಃ. ದುರಾಸದಾಯೈ ನಮಃ. ಓಂ ಲಕ್ಷ್ಮ್ಯೈ ನಮಃ. ಓಂ ಲಜ್ಜಾಯೈ ನಮಃ. ಓಂ ಮಹಾವಿದ್ಯಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ಪುಷ್ಟ್ಯೈ ನಮಃ. ಓಂ ಸುಧಾಯೈ ನಮಃ. ಓಂ ಧ್ರುವಾಯೈ ನಮಃ. ಓಂ ಮಹಾರಾತ್ರ್ಯೈ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ಮೇಧಾಯೈ ನಮಃ. ಓಂ ಮಾತ್ರೇ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಶಿವಾಯೈ ನಮಃ. ಶಶಿಧರಾಯೈ ನಮಃ. ಓಂ ಶಾಂತಾಯೈ ನಮಃ. ಶಾಂಭವ್ಯೈ ನಮಃ. ಓಂ ಭೂದಿದಾಯನ್ಯೈ ನಮಃ. ತಾಮಸ್ಯೈ ನಮಃ. ಓಂ ನಿಯತಾಯೈ ನಮಃ. ಓಂ ನಾರ್ಯೈ ನಮಃ. ಓಂ ಕಾಲ್ಯೈ ನಮಃ. ಓಂ ನಾರಾಯಣ್ಯೈ ನಮಃ. ಓಂ ಕಲಾಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ವೀಣಾಧರಾಯೈ ನಮಃ. ವಾಣ್ಯೈ ನಮಃ. ಓಂ ಶಾರದಾಯೈ ನಮಃ. ಹಂಸವಾಹಿನ್ಯೈ ನಮಃ. ಓಂ ತ್ರಿಶೂಲಿನ್ಯೈ ನಮಃ. ತ್ರಿನೇತ್ರಾಯೈ ನಮಃ. ಓಂ ಈಜಾನಾಯೈ ನಮಃ. ಓಂ ತ್ರಯ್ಯೈ ನಮಃ. ಓಂ ತ್ರೇತಮಾದಾಯೈ ನಮಃ. ಓಂ ಶುಭಾಯೈ ನಮಃ. ಓಂ ಶಂಖಿನ್ಯೈ ನಮಃ. ಓಂ ಚಕ್ರಣ್ಯೈ ನಮಃ. ಓಂ ಘೋರಾಯೈ ನಮಃ. ಓಂ ಕರಾಲ್ಯೈ ನಮಃ. ಓಂ ಮಾಲಿನ್ಯೈ ನಮಃ. ಓಂ ಮತ್ಸ್ಯೈ ನಮಃ. ಓಂ ಮಹೇಶ್ವರ್ಯೈ ನಮಃ. ಮಹೇಶ್ವಾಸಾಯೈ ನಮಃ. ಓಂ ಮಹಿಷಘ್ನ್ಯೈ ನಮಃ. ಮಧುವ್ರತಾಯೈ ನಮಃ. ಓಂ ಮಯೂರವಾಹಿನ್ಯೈ ನಮಃ. ಓಂ ನೀಲಾಯೈ ನಮಃ. ಓಂ ಭಾರತ್ಯೈ ನಮಃ. ಭಾಸ್ವರಾಂಬರಾಯೈ ನಮಃ. ಓಂ ಪೀತಾಂಬರಧರಾಯೈ ನಮಃ. ಓಂ ಪೀತಾಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ಪೀವರಸ್ತನ್ಯೈ ನಮಃ. ಓಂ ಮೃದನ್ಯೈ ನಮಃ. ಓಂ ರಾಧಿನ್ಯೈ ನಮಃ. ಓಂ ರಕ್ತಾಯೈ ನಮಃ. ಓಂ ಗದಿನ್ಯೈ ನಮಃ. ಓಂ ಘಂಟಿನ್ಯೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಶುಂಭಘ್ನ್ಯೈ ನಮಃ. ಓಂ ಸುಭಗಾಯೈ ನಮಃ. ಓಂ ಸುಭ್ರುವೇ ನಮಃ. ಪ್ರಾಣಹಾರಿಣ್ಯೈ ನಮಃ. ಓಂ ಕಾಮಾಕ್ಷ್ಯೈ ನಮಃ. ಕಾಮುಕಾಯೈ ನಮಃ. ಓಂ ಕನ್ಯಾಯೈ ನಮಃ. ರಕ್ತಬೀಜನಿಪಾತಿನ್ಯೈ ನಮಃ. ಓಂ ಸಹಸ್ರವದನಾಯೈ ನಮಃ. ಓಂ ಸಂಧ್ಯಾಯೈ ನಮಃ. ಓಂ ಸಾಕ್ಷಿಣ್ಯೈ ನಮಃ. ಶಾಂತ್ಯೈ ನಮಃ. ಓಂ ಜ್ಯೋತೇ ನಮಃ. ಆರ್ಗವ್ಯೈ ನಮಃ. ಓಂ ಕಾರಣ್ಯೈ ನಮಃ. ವಿದ್ಯಾಯೈ ನಮಃ. ಓಂ ಧರಾಯೈ ನಮಃ. ಧರಾಸುರಾರ್ಚಿತಾಯೈ ನಮಃ. ಓಂ ಗಾಯತ್ರ್ಯೈ ನಮಃ. ಗಾಯಜ್ಞೈ ನಮಃ. ಓಂ ಗಂಗಾಯೈ ನಮಃ. ಓಂ ದುರ್ಗಾಯೈ ನಮಃ. ಓಂ ಕೇತಘನಸ್ವನಾಯೈ ನಮಃ. ಛಂದೋಮಯಾಯೈ ನಮಃ. ಓಂ ಮಹ್ಯೈ ನಮಃ. ಓಂ ಛಾಯಾಯೈ ನಮಃ. ಓಂ ಚಾರ್ವಂಗ್ಯೈ ನಮಃ. ಚಂದನಪ್ರಿಯಾಯೈ ನಮಃ. ಓಂ ಧನನ್ಯೈ ನಮಃ. ಓಂ ಜಾಹ್ನವ್ಯೈ ನಮಃ. ಓಂ ಜಾತಾಯೈ ನಮಃ. ಶಾಂಭವ್ಯೈ ನಮಃ. ಓಂ ಹತರಾಕ್ಷಸ್ಯೈ ನಮಃ. ವಲ್ಲರ್ಯೈ ನಮಃ. ಓಂ ವಲ್ಲಭಾಯೈ ನಮಃ. ಓಂ ವಲ್ಯೈ ನಮಃ. ಓಂ
हल्यलङ्कृतमध्यमादै नमः हरिकृत्यै नमः ॐ हजारोढादै नमः ॐ भूत्यै नमः ॐ हरिहरप्रदादै नमः ॐ वज्रहस्तायै नमः ॐ वरारोहादै नमः ॐ सर्वसिद्ध्यै नमः ॐ वरप्रदादै नमः ॐ श्रीचण्डिका दुर्गादै नमः आवाहित श्रीचण्डिका दुर्गायै नमः अष्टोत्तरशतनामार्चनं कुङ्कुमार्चनं पुष्पार्चनं तव दिव्यचरणारविन्दयोः समर्पयामि ಕುಂಕುಮಾರ್ಚನೆ ಮಾಡಿದಂಥ ಕುಂಕುಮವನ್ನು ಪ್ರತ್ಯೇಕವಾಗಿ ತರಲಿಕ್ಕೆ ಬರ್ತಾರೆ. ಹಾಗೆ ಅರ್ಚನೆ ಮಾಡಿದಂಥ ಪುಷ್ಪವನ್ನು ಕೊಡಿ. ಅರ್ಚನೆ ಮಾಡದೆ ಉಳಿದ ಪುಷ್ಪ ನಿಮ್ಮಲ್ಲೇ ಇರಲಿ. ಅರ್ಚನೆ ಮಾಡಿದ್ದನ್ನು ಸುರುವಿಗೆ ಕೊಡಿ. ನಮ್ಮ ವೈದಿಕ ವೃಂದದವರು ಬರ್ತಾರೆ. ಅರ್ಚನೆ ಮಾಡಿದ್ದನ್ನು ಪ್ರತ್ಯೇಕ ಕೊಡಿ. ಅರ್ಚನೆ ಮಾಡದ್ದನ್ನು ಪ್ರತ್ಯೇಕ ಕುಂಕುಮ ಕೊಡಿ. ಅರ್ಚನೆ ಮಾಡಿದ ಪುಷ್ಪವನ್ನು ಕೊಡಿ. ಅರ್ಚನೆ ಮಾಡದ ಪುಷ್ಪ ನಿಮ್ಮಲ್ಲೇ ಇರಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯ ಗುರುಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಹಾಮಂಗಳಾರತಿಯವರೆಗೆ ಉಪಸ್ಥಿತರಿರ್ತಾರೆ. ಸದ್ಭಕ್ತ ಮಹಾಶಯರಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಗುರುಗಳ ಆಗಮನವಾಗಲಿಕ್ಕಿದೆ. ಓಂ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧೋತ್ತಮಃ ಅಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಹ್ಯತಾಂ ಧೂಪಂ ದರ್ಶಯಾಮಿ. ಓಂ ಸಾಜ್ಯಂ ತ್ರಿವರ್ತತೆ ಕಮ್ಮನ್ಹಿನಾಯೋಧಂ ಮಯಾ ಗ್ರಹಾಣಮಂಗಳದೇವಂ ತ್ರೈಲೋಕ್ಯನಿವಿರಾಭಃ ಸ್ಥಾಪಿತದೇವಂ ದರ್ಶಯಾಮಿ. ನೈವೇದ್ಯಾರ್ಥ ಲಾಜಕುಟಲಾದಿಗಳದೀಪಲಯಸೋದಿತ ಮಹಾನೈವೇದ್ಯ ಸಮರ್ಪಣಂ ಕರಿಷ್ಯೆ.
समर्थमङ्गलनीराधनं करिष्ये ॐ श्रिये दादश्रियानिरदाय श्रियं वयोदरिद्रभ्यो दधाते श्रियं वदाना अमृतत्वा जन्मवन्ति सत्यागमितामितत्रो श्रिय एवैनं तत्श्रियमाधुसादन्तवृदाट्कत्यं दन्तत्ते दन्धीयते प्रजापशुभिर्य एवं वेद ॐ शान्तिः 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 मङ्गलनीराजनं समर्पयामि रक्षां धारयामि ॐ शरणागतदीनार्तपरित्राणपरायणे सर्वस्यार्तिहरे देवि नारायणे नमोस्तुते ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणे नमोस्तुते ಸಂಕಲ್ಪ ಮಾಡಿದ ಪತಿ ಪತ್ನಿಯರು ಅಥವಾ ಕುವರಿಯರು ಅಥವಾ ಮನೆಯವರು ಅಲ್ಲಿ ಪುಷ್ಪ ಕೊಡ್ತಾರೆ. ಆ ಪುಷ್ಪವನ್ನು ಇಟ್ಟುಕೊಳ್ಳಿ. ನಿಮ್ಮ ನಿಮ್ಮ ಏನೆಲ್ಲ ಮನಸಂಕಲ್ಪ ಉಂಟೋ ಆ ಸಂಕಲ್ಪ ಈಡೇರಲಿ ಅಂತೇಳಿ ಗಂಡಸರಾದರೆ ಶಲ್ಯವನ್ನು ಅಡ್ಡ ಕಟ್ಟಿಕೊಂಡು ಮುಂಡು ಹಾಕಿ ನಮಸ್ಕಾರ ಮಾಡಬೇಕು. ಪತ್ನಿಯರು ಕೂಡ ಹಾಗೆ ನಮಸ್ಕಾರ ಮಾಡಬೇಕು. ಶಕ್ತಿ ಇದ್ದವರು ನಮಸ್ಕಾರ ಮಾಡಿ, ಇಲ್ಲದ್ರೆ ಅರ್ಚನೆ ಮಾಡಿ.
सर्वमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते आवाहित श्रीचण्डिका दुर्गायै नमः अष्टोत्तर नमस्कारं कर्म करिष्ये ॐ रोगानशेषान् वहन्ति दष्टारष्टान् कामान् सकलानभीष्टान् त्वामाश्रितानां विपन्नराणां त्वामाश्रिताख्याश्रयतां प्रयान्ति शरणागतदीनात्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे 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 सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे
ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ
ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾದ್ಯರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಆ ಅರ್ಚನೆ ಮಾಡಿದಂಥ ಪುಷ್ಪಗಳನ್ನು ನಮ್ಮ ವೈದಿಕ ವೃಂದದವರಲ್ಲಿ ಕೊಡಿ, ಅದನ್ನು ದೇವರಿಗೆ ಅವರು ಅರ್ಚನೆ ಮಾಡ್ತಾರೆ. ಅಲ್ಲಿ ಯಾವುದು ಉಳಿಸಬೇಡಿ. ಅರ್ಚನೆ ಮಾಡಿದ ಎಲ್ಲ ಸೇವಾಕರ್ತೃಗಳು ಅಲ್ಲಿ ಕೊಟ್ಟು ಅಲ್ಲೇ ಕುಳಿತುಕೊಳ್ಳಿ. ನಿಮಗೆ ದೀಪ ಇಟ್ಟು ಪ್ರದಕ್ಷಿಣೆ ಬರಲಿಕ್ಕೆ ಅವಕಾಶ ಕೊಡ್ತೇವೆ. ನಾವು ಪ್ರಧಾನ ಅಧ್ಯಕ್ಷರು ಮಾತ್ರ ಪ್ರದಕ್ಷಿಣೆ ಬರ್ತಾರೆ. ಓಂ ಜಾತವೇದಸೇಸನವಾಮಸೋಮರಾದಿ ಯದೋ ನಿದಹಾತಿ ವೇದಾಃ ಸನಃ ಪರಶತದುರ್ಗಾಣಿ ವಿಶ್ವಾನಾವೇವ ಸಿಂಧಂ ಗರಿದಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪದಾದ್ಲಂದೀಂ ವೈರೋಧನೀಂ ಕರಮುನೇಷು ದೃಷ್ಟಾ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸೇ ನಮಃ ಅಗ್ನೇ ತ್ವಂ ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಓಷ್ಟವೃತ್ತೇ ಬಹುಲಾನ ವರಮೇ ಭವಾದೋಗಾಯತನಯಾಯೋ ವಿಶ್ವಾಣಿನೋ ದುರ್ಗಃ ಜಾತವೇ ತಸ್ಮಿನ್ ಧನ್ನನಾವಾದರಿದಾದಿವರಜೈ ಅಗ್ನೇ ಅತ್ರಿವನ್ನಮದಾಗೃಣಾನೋ ಓಸ್ಮಾಕಂ ಬೋಧ್ಯವಿದಾತನೂನಾ ಪ್ರತಾಜತಗಂಧಮಾನಮಗ್ರಮಗ್ನಿಗಂ ಭವೇಮ ಪರಮಾತ್ಮಸ್ಥಾತ್ ಸನಃ ಪರಶತದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿದಾತ್ಯಗ್ನಿಃ ಓಂ ಯಾ ದೇವಿ ಸರ್ವಭೂತೇಷು ವಿಶ್ವಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಚಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಸುಷ್ಟಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಕ್ಷಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು
सुकान्तिरूपेण संस्थिता नमस्तस्यै 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 नमो नमः या देवी सर्वरूपेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु कान्तिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः आपदं मे नाशय नाशय सम्पदं मे प्रापय प्रापय सकलमनोरथान् साधय साधय त्वां शरणं गतः ॐ शरणागत दीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते चण्डिका दुर्गायै नमः अष्टोत्तरशतनमस्कारान् तप दिव्यचरणारविन्दयोः समर्पयामि ಸಂಕಲ್ಪ ಮಾಡಿದ ಪ್ರತಿಯೊಬ್ಬ ಸಂಕಲ್ಪ ಮಾಡಿದವರ ಪೈಕಿಯಲ್ಲಿ ಮಹಿಳೆಯರೊಬ್ಬರು ಬಂದು ಒಂದು ದೀಪ ಹಚ್ಚಿ ಅದನ್ನು ಮಂಡಲ ಬದಿಯಲ್ಲಿ ವೈದಿಕರು ಹೇಳಿದಂಥ ಸ್ಥಳದಲ್ಲಿ ಇಟ್ಟು ಒಂದು ಪ್ರದಕ್ಷಿಣೆ ಬಂದು ಯಥಾಸ್ಥಾನದಲ್ಲಿ ಕುಳಿತುಕೊಳ್ಬೇಕು. ಒಬ್ಬೊಬ್ಬರೇ ಬನ್ನಿ. ಅವಕಾಶ ಇದ್ದರೆ ಮತ್ತೆ ಕೊಡುವವರಿಗೆ ಉಳಿದವರಿಗೆ. ಸಂಕಲ್ಪ ಮಾಡಿದವರ ಧರ್ಮಪತ್ನಿ ಅಥವಾ ಸಂಕಲ್ಪ ಮಾಡಿದ ಕನ್ನಿಕೆಯರು ಒಬ್ಬೊಬ್ಬರೇ ಬನ್ನಿ. ಸಾಲಾಗಿ ಬನ್ನಿ. ದೀಪ ಇಡುದು ಉರಿಸಿಕೊಡೋದು, ದೀಪ ಇಡುದು वाजवाजाहि दर्शते मे सोमा रङ्गृताः तेजां वाहिष्ठे हवम् वाय उक्थेभिर्जरन्ते त्वामच्छाजरिकाराः सुतसोमा अहर्विदाः वायो तव प्रपञ्चते धेनादिगातिदाशुषे रोजे सोमपीतये इन्द्रवायो इमे सदा उपप्रयोभिरागतम् इन्दवो वामुषन्ते वायविन्द्रश्च चेतथः सुदानां वादिनेवसो तावायातमुपद्रवत वायविन्द्रश्च सन्वत आयातमुपनिष्कृतम् मक्ष्वे इत्थाधिया नरा मित्रं हवे बोधदक्षं वरणं च ऋजाददम् धियं हृदादीं साधन्ता हृदेन मित्रावरणावृता वृथा वृतस्पृशा कृतं बृहन्तमाजाते कवेना मित्रावरणातु विजाता उरक्षया दक्षं दधाते अपदम् अश्विनायज्वरेणोद्रवत्ताणेषु भस्पते पुरभुजा जनस्य तम् अश्विना पुरदं ससानराशवेरया धिया धिष्ण्यावनतङ्गिराः दस्रायवाकवस्तुतानासत्या भट्टवरेशः आयातं रुद्रवर्तने इन्द्रायाहि चित्रभानो सुता इमे त्वायवाः अन्वेभिस्तना बोधादाः इन्द्रायाहि धियेषितो विप्रचोदस्सुतावतः उपब्रह्माणि वागताः इन्द्रायाहि तोतुजान उपब्रह्माणि हरिवः सुवेदधिश्वनश्चनाः ओमातश्चर्षणे धृतो विश्वे देवादागत दाश्वांसो दाशुजस्तुतम् विश्वे देवादो अप्तुरस्तुतमागन्ततोर्णयः उस्रा इव स्वदराणि
विश्वे देवादो अस्त्रिध एहिमायादो अद्रुहाः मेदन्दुजन्तवह्नजः पावकानः सरस्वते वाजेभिरवाजिनेवते यज्ञं वष्टते यावतुः चोदयित्रे सुनृतानां चेदं चेतमदेनां यज्ञं दधे सरस्वते महाअरणः सरस्वती प्रजेदयति केतुना धियो विश्वा विराजते स्वरूपकृत्तमोदये तदघामिव गोदहे जहोमसिद्ध्यविद्यवे उपनः सवनागहि सोमस्य सोमवाप्यव गोदा यद्रेव तोमदाः अथादे अन्तमानां विद्यामधुमतीनां मानो अधिख्य आगहि परेहि विक्रमस्त्रदमिन्द्रं पृच्छामि पश्चिदम् यस्ते सखिभ्यः वरम् उदप्रवन्तनो निदो निरन्यदश्चिदारत दधाना इन्द्र इद्वाः उत नः सुभगान् हरिर्भोतेर्दस्मकृष्टयाः श्यामेदिन्द्रस्य शर्मणि हे माशवे भरयज्ञश्रियन् प्रपादनम् पतयन्मन्दयत्सखम् अस्य वेत्ताशतक्रतो घना वृत्राणामभवः प्राभवादे जवादिनम् तन्त्वावादे जवादिनम् वाजयाशतक्रतो धनानामिन्द्रसातये यो रायो ओवनिर्महान् सुभारस्सन् वदः सखा तस्मा इन्द्राय गायत आत्मेदानिजेन्द्रमभिप्रगायत सखायस्तोमवाहतः पुरोतमम् पुरोणामीशानम् वार्याणाम् इन्द्रं सोमे सचासुते सखानो योगाभुवत्सराये सपुरन्ध्याम् गमद्दाजेभिरासनाः यस्य संस्थेन वृण्वते हरे समत्वजत्रवः तस्मा इन्द्राय गायत सुतपाम्ने सुता इमे युजयो यन्ति वेदये सोमासो दध्याजिरः त्वं सुतस्य पीडये सद्यो वृद्धो अजायताः इन्द्रज्येष्ठ्याय सुक्रतो आत्वा विशन्ताय वः सोमास इन्द्रगिर्वणः शन्ते सन्तप्रदेदते त्वां सोमा अवेव्रतन्तामुत्थाशतक्रतो त्वामर्धन्त नो गिराः अक्षितातिस्सरेतिमं वाचमिन्द्रः सहस्रिणम् यस्मिन् विश्वानि वंस्या मानवर्ता अभिद्रहन्त नो नामिन्द्रगिर्वणः शीलानाय वयावधम् युञ्जन्ति ब्रध्नमरुजम् गरन्दम् परितस्थुजाः रोचन्ते रोचनादिवे युञ्जन्त्यस्य काम्या हरे विपक्षसारथे श्रोणा दृष्णो निर्वाहसा केतुम् गण्वन्न केतवे वेशो मर्या अपेशसे समयुद्भिरजायसाः आदहस्रदामनुपनरगर्भत्वमेरिरे ददानानामयज्ञयम् वेदसिदारुरत्नभिर्गुहारिन्द्रवह्निभिः अविन्द उस्त्रिया अनो देवयन्तो यथा मतिमच्छा विदद्वसङ्गिराः महामनोजतश्रुतम् इन्द्रेण संहिद्रक्षते सञ्जग्मानो अभिभ्युषा मन्दो समानवर्चसा अनवद्यैरभिद्यभिर्मखः सहस्रदर्शते गणैरिन्द्रस्य काम्यैः अतः परिज्वन्नागहि दिवो वा रोचनादधे समस्मिन् रञ्जते गिराः इतो वा सातिमे महे दिवो वा पार्थिवादधे इन्द्रम् महोवारज
इन्द्रमिद्गादिना बृहदिन्द्रमर्केभिरर्किणा इन्द्रं वाणीरनोषत इन्द्र इद्धर्योः सदा संविष्टावतो यजा इन्द्रो वज्रे हिरण्ययाः इन्द्रो दीर्घाय चक्षुषा सूर्यं रोहयद्दिवे विगोभिरद्रिमैरयत इन्द्रवादे जुनोवसहस्रप्रदने च उग्र उग्राभिरोधिभिः इन्द्रं वयं महाधन इन्द्रमर्भे हवामहे युजं वृत्रे च वज्रिणम् सनानन्दमञ्चरं सत्रादावन्नपावृधे अस्मभ्यमप्रतिष्कृतः तुञ्जे तुञ्जेय उत्तरे स्तोभा इन्द्रस्य वज्रिणः न विन्धे अस्य सुष्ठुतिं वृषायोथे भवंसगः कृष्टे यत्योदसा ईशानो अप्रतिष्कृतः जयेकश्चरणीनां वसो नाविरज्यते इन्द्रं पञ्चक्षितीनाम् इन्द्रं वा विश्वतस्परिहवामहे जनेभ्यः अस्माकमस्तु केवलः एन्द्रदानतिं रयिम् येन्द्रदानसिंह्रयिं सदित्वानं सदासहम् वरिष्ठमोदये पर नियेन वष्टिहत्ययानि वृत्रारुणधामहे त्वदादोऽन्यर्वदा इन्द्रत्वादादा वयं वज्रङ्घनाददेमहे जयेम संयुधिस्पृधाः वयं जोरेभिरस्त्रभिरिन्द्रं त्वया युजा वयम् सह्यामप्रदन्यतः महा इन्द्रः परश्च न महित्वमस्तवज्रिणे द्योर्नः प्रतिनाजवाः समोहे वायाजत नरस्तोकस्य सनितो विप्रासो वाभियायवाः यः कुक्षिस्तो भवातमः समुद्र इव पिन्वते उर्वेरापो न काकुताः एवाह्यस्य सोनृता विरप्स्ये गोमते महे पक्वाजाकानदायुजे एवाहिते विभूतय ऊतय इन्द्रमावदे सद्यश्चित्सन्ति दाशुजे एवाह्यस्य काम्यास्तोम उक्तं च स्या इन्द्राय सोमपेतरे इन्द्रे हिमच्छन्दसो विश्वेभिः सोमपर्वभिः महान् अभिष्टिरोदसा एमेनं सृजता सुते मन्दिमिन्द्राय मन्दिने चक्रं विश्वानि चक्रये मत्स्वादुजिप्रमन्दिभिस्तोमेभिर्विश्वदर्गणे सदैयुधवहेष्वा अजग्रमिन्द्रते गिरः प्रदित्वामुदहादत अजोजार्षभम्बदिम् सञ्जोदय चित्रमरवाग्राध इन्द्रवरेण्यम् अदलित्ते विभप्रभो अस्मादत्र जोदयेन्द्ररायेरभस्वतः त्ववेद्यम् न यजस्वतः सङ्गोपदिन्द्रवाजवदस्मे पृश्रवो बृहत् विश्वाय देक्ष्यम् अस्मे देश्वरो बृहद्युम्नं सहस्रदातमम् इन्द्रतारथिनीर्याः वदोरिन्द्रं वसुपतिं गेर्भिर्गणन्तरग्मयम् ओमगन्तारमोदये सुते सुतेऽन्योकसे बृहद्बृहदये धरेः इन्द्राय शोषमर्चने गायन्तित्ता गायत्रिणाः ॐ शान्तिः शान्तिः शान्तिः
ಬಟ್ಟೆ ಪೀಸ್ ಹಿಡಿದು ಬಟ್ಟೆ ಪೀಸ್ ಚಂಡಿ ಮಾಡಿ ಇಡ್ಲಿಕ್ಕೆ ಉಂಟಾ ಇಟ್ಕೊಳ್ಳಿ. ಎಂತ ಬೇಕಾ ರೋಡ್ ಬೇಕು ಅದು ಕೊಟ್ಟಿದ್ರು ಏನು ಮಂಗಳಾರತಿಲ್ಲ ಪ್ರೆಸೆಂಟ್ ಅಂತ ಮಂಗಳಾರತಿ ಇದ್ದಾಗ ಈಗ ಮಂಗಳಾರತಿ ಮತ್ತೆ ಸಿಕ್ಕಿದೆ ಇದು ಆಡಿಗತ್ತ ರೈಟ್ ಸೈಡ್ ಗತ್ತ ಸ್ಟ್ಯಾಂಡ್ ಆಚೆ ಹಿಡಿದು ಸ್ಟ್ಯಾಂಡ್ ಅಂಚೆ ದಿಕ್ಕಿನದು ಆಯ್ತು ಮದ್ದರದಿದೆ तदपि च न जाने स्तुतिमहो न चाह्वानं ध्यानं तदपि च न जाने स्तुतिकथाः न जाने मुद्रास्ते तदपि च न जाने विलपनं परं जाने मातस्त्वदनुसरणं क्लेशहरणं विधेरज्ञानेन द्रविणविरहेणालसतया विधेया शक्यत्वात् तव चरणयोर्याचतिरभूत् तदेतच्छन्दव्यं धरणि सकलोद्धारणि दिवे कपत्रो जायेत क्वचिदपि कमादान भवति पृथिव्यां पुत्रास्ते जननि बहवः सन्ति सरलाः परं देशामध्ये विरलधरलोऽहं तव सुतः मदेयोऽयं त्यागस्वपदमिदन्नो तव शिवे कपत्रो जायेत क्वचिदपि कमादान भवति जगन्मातर्माता
ಹಲೋ ಶರಣು ಪಾರ್ವತಿಗೆ ನಂದನ ತೊಂದರೆ ಆಗ್ತಾ ಉಂಟು. 9311 ನಂಬರ್ ಕಾರು ಯಾರ್ದಾದ್ರು ಆದಷ್ಟು ಬೇಗ ತೆರವು ಮಾಡಬೇಕು. ಗುರುಗಳ ಆಗಮನಕ್ಕೆ ತೊಂದರೆ ಆಗ್ತಾ ಉಂಟು. ವಿನೂತ ಪಾಶಂಕುಶ
ಅವನು ಕೈಯೊಳತಿಹ ಘನಮೂರ್ತಿ ಏಕದಂತನೇ ವಿಘ್ನರಾಜ ಶರಣು ಪಾರ್ವತಿ ನಂದನ ಗುಣ ಶರದಿ ಮೂಷಿಕ ಚಂದನ ವಂದಿಸುವೆನಾ ಇಂದಿರ ರಮಣ ವಂದಿಸುವೆನಾ ಇಂದಿರಾ ರಮಣ ವಂದಿಸುವೆನಾ ಇಂದಿರ ರಮಣ ಇಂದಿರ ರಮಣ
ಮುಕುಂದ ಮಾಧವ ಸುಂದರಾಂಗ ಪುರಂದರಾದಿ ಸುಗಂಧ್ಯ ಪಾಹಿ ಮುಕುಂದ ಮಾಧವ ಎಂದು ದರಸಕನಂದ ಸುತ ಮುಜುಕುಂದ ಗೊಲಿದ ಗಜೇಂದ್ರ ವರದನೆ ಎಂದು ಧರಸಕನಂದ ಗಗನದ ಕುಂಜ ಕುಲಿದ ಗಜೇಂದ್ರ ವರದನೆ ಇಂದು ದರಸಕನಂದ ಸುಖ ಮುದುಕುಂದ ಗೊಲಿದ ಗಜೇಂದ್ರ ವರದನೆ ರಮಣ ಸುಂದರ ಪುರಂದರಾದಿ ಸುವಂದ್ಯ ಪಾಹಿ ಮುಕುಂದ ಮಾಧವ ಇಂದು ದರಸಕನಂದ ಸುಗಮದ ಕುಂದ ಗುಳಿದ ಗಜೇಂದ್ರ ವರದನೆ ವಾದಿಸು ವೇದ ಇಂದಿರಾ ರಮಣ ಇಂದಿರಾ ರಮಣ ಸುಂದರಾಂಗ ಪುರಂದರಾದಿ ಸುವಂದ್ಯ ಪಾಹಿ ಮುಕುಂದ ಮಾಧವ ಎಂದು ದರಸಕನಂದ ಸುತ ಮುಜುಕುಂದ ಗೊಲಿದ ಗಜೇಂದ್ರ ವರದನೆಯೇ ಮುಕುಂದ ಕೇಶವ ಇಂದಿರಾ ರಮಣ ಇಂದಿರಾ ರಮಣ ಹಲೋ ಹಲೋ ಇದು ಒಳ್ಳೇದು ಇದನ್ನು ಇದಕ್ಕೆ
आवाहित श्रीचण्डिका दुर्गायै नमः प्रसन्नभोजार्थे मङ्गलनीराजनं करिष्ये ॐ अहं रुद्रेभिर्वसुभिश्चरादित्यैरुदभिष्टवे अहं मित्रावरणाभाविवर्णहमिन्द्राग्ने अहं सोमवाहनदं विभर्णहस्मकारमतभोजनं भगम् अहं सदा मित्रविणं परेदं प्राप्ये वेदमानादन्पदे अहं राष्ट्रे गङ्गमने वदोनान्तिगिरते प्रथमादित्यजाना मजातो अन्नमत्पिता विपश्चरज प्राणतियहे मृणोत्तम् अमन्तवो मानन्तवश्यन्तश्रुतश्रुतश्रुद्धिमन्त्रे वदामि अहमेव स्वजमिदं वदामि पुष्करणे पुष्टिं बेङ्गलां पद्ममारणे चन्द्रा
मनवगामने तस्यारण्यं प्रभो दत्तावो दास्तोस्तान् यश्चर्यप्रयतो भूत्वा धुमदानाद्युमद्वहम् सोक्तं पञ्चरथं कृष्णप्रिय विष्णुमनोनगोले दुःखात् त्वमं मरिदन् भक्ता यद्यम्बष्टधयावतुः चोदयत्रे दोनृदानां ते तन्दे तुमतेना यज्ञं दशेतरस्तदे महो अर्णस्तरस्तदे प्रदेतयति केतना धिया विश्वाविराजते वेदान्तादार्यमादार्यभास्करं ज्ञानभास्करं धर्मसंस्थापिनं वन्दे कालहस्तं जगद्गुरुम् ॐ स्वस्ति ಎಲ್ಲರೂ
ನಿಮ್ಮ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಈಗ ಅಷ್ಟಾವಧಾನ ಸೇವೆ ಆಗಲಿಕ್ಕಿದೆ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾಗಾಂಗಸ್ತುತಿರೂಪಶಬ್ದನಿವಹೇ ಮಂದ್ರೇಪ್ಯಗೀತಾತ್ಮಕೆ ಛಂದೋಯುಕ್ತನಿಬಂಧನಾ ವಿಜಗತೆ ದೇವಸ್ತುತಿಃ ಸರ್ವಥಾ. ಪಶ್ಚಾದ್ವ್ಯಾಸಮುನೀಶ್ವರೇಣ ವಿಹಿತೋ ವೇದಸ್ಯ ಭಾಗೋ ಹ್ಯಯಂ ಋಗ್ವೇದಾಭಿಧಯಾ ಚ ಕಾಸ್ತಿ ಭುವನೆ ಸ್ವಾಮಿನ್ ಸಮಾಕರ್ಣಯಾಂ. ದೇವದೇವೋತ್ತಮೆ ದೇವಿ ದೇವತಾಃ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ವೇದವೇದಾಂತವೇದ್ಯೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಋಗ್ವೇದಪ್ರಗೆ ದೇವಿ ಋಗ್ವೇದಸೇವಾಂ ಅವಧಾರಯ. ಓಂ ಸಾಕ್ಷಾನ್ಮೂಲಪ್ರಮಾಣಾಯ ವಿಷ್ಣವೇ ಮಿತತೇಜಸೇ ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ. ವೇದಃ ಶಿವೋ ವೇದೋ ವೇದಾಧ್ಯಾಯೇ ಸದಾಶಿವಃ ತಸ್ಮಾತ್ ಸರ್ವಪ್ರಯತ್ನೇನ ವೇದಮೇವ ಸದಾ ಪಠೇತ್. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಓಂ ದೀರ್ಘದಮಾಮತೇಯೋ ಮಾಮತೇಯೋ ದೀರ್ಘದಮಾಮತೇಯೋ ಜಜುರ್ವಾನ್ ಮಾಮತೇಯೋ ದೀರ್ಘದಮಾಮತೇಯೋ ಜಜುರ್ವಾನ್ ದೀರ್ಘತಮಾ ಇತಿ ದೀರ್ಘತಮಾಃ ಮಾಮತೇಯೋ ಜಜುರ್ವಾನ್ ಮಾಮತೇಯೋ ಜಜುರ್ವಾನ್ ದಶಮೇ ಜಜುರ್ವಾನ್ ಮಾಮತೇಯೋ ಜಜುರ್ವಾನ್ ದಶಮೇ ಜುಜುರ್ವಾನ್ ದಶಮೇ ಜಜುರ್ವಾನ್ ದಶಮೇ ಯುಗೆ ದಶಮೇ ಜಜುರ್ವಾನ್ ದಶಮೇ ಯುಗೆ ದಶಮೇ ಯುಗೆ ಯುಗ ಇತಿ ಯುಗೆ ಅರ್ಥಮರ್ಥಮರ್ಥಯತೇನಾಂ ಬ್ರಹ್ಮಯತೇನಾಂ ಬ್ರಹ್ಮ ಯತೇನಾಂ ಬ್ರಹ್ಮ ಭವತೆ ಬ್ರಹ್ಮ ಯತೇನಾಂ ಬ್ರಹ್ಮ ಭವತೆ ಬ್ರಹ್ಮ ಭವತೆ ಸಾರಥಿರ್ಭವತೆ ಬ್ರಹ್ಮ ಭವತೆ ಸಾರಥಿಃ ಭವತೆ ಸಾರಥಿರ್ಭವತೆ ಸಾರಥಿಃ ಸಾರಥಿರಿತಿ ಸಾರಥಿಃ. ಓಂ ದೀರ್ಘದಮಾಮತೇಯೋ ಜಜುರ್ವಾನ್ ದಶಮೇ ಯುಗೆ ಅಪಾಮರ್ಥಯತೇನಾಂ ಬ್ರಹ್ಮ ಭವತಿ ಸಾರಥಿಃ. ಓಂ ಸ್ವಸ್ತಿ. ಓಂ ಲೋಕೆ ಯಜ್ಞವಿಧೌ ಸಮಸ್ತ ಹವಿಷಾಂ ತ್ಯಾಗೋ ಹಿ ಸಂಶ್ರೂಯತೆ ಸರ್ವಸ್ತದ್ವಿಧಿರತ್ರ ಪೂರ್ಣವಿವೃತಸ್ತಸ್ಮಾದ್ಯದುಃಶಬ್ದಿತಃ ಶಾಖಾ ಹ್ಯತ್ರ ಶತಾಧಿಕಾ ವಿಲಸಿತಾ ಭೇದೌ ಚ ಶುಕ್ಲಾಸಿತೌ ಬಂಧೋಪಿ ದ್ವಿವಿಧೌ ಗುಣಾರ್ಣವಯಜುರ್ವೇದಃ ಸಮಾಕರ್ಣ್ಯತಾಂ. ದೇವದೇವೋತ್ತಮೆ ದೇವಿ ದೇವತಾಃ ಸಾರ್ವಭೌಮೆ
अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये चण्डिका दुर्गा परमेश्वरी ऋग्वेदसेवा सन्तुष्टहृदये यजुर्वेदप्रिये देवी यजुर्वेदसेवाम् अवधारय। ॐ श्रीगुरुभ्यो नमः। हरिः ॐ। मेधादेवी जुषमाणा नागाद्विश्वाजै भद्रा सुमनस्यमाना त्वया जुष्टानुदमाना दुरुक्तान् बृहद्वदेम विदधे सुवीराः त्वया जुष्टऋषिर्भवति देवि त्वया ब्रह्मा गतश्रेरुतत्वया त्वया जुष्टश्चित्रं विन्दते वसुसानो जशस्वद्रविणो न मेधे। ॐ स्वस्ति। देवानां स्तुतिकार्यमेव विहितं गीतिप्रधानं परम् षड्जादिस्वरमूलमत्र मधुरं गानं सदा मङ्गलं यच्छ्रुत्वा त्रिदशाः प्रसन्नमनसस्तुष्यन्ति यागादिषु तस्मादीश्वरसामगानमधुना प्रीत्या समाकर्ण्यताम्। देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये चण्डिका दुर्गा परमेश्वरी यजुर्वेदसेवा सन्तुष्टहृदये सामवेदप्रिये देवी सामवेदसेवाम् अवधारय। ॐ सुब्रह्मण्यो सुब्रह्मण्यो सुब्रह्मण्योमिन्द्रागच्छ हरिव आगच्छ मेधातिथिर्मेष वृषणश्वस्य मे गौरावस्कन्दिन्नहल्यायै जार कौशिकब्राह्मण गौतमब्रुवाण त्यहे द्व्यहे श्वः अद्यासुत्यामागच्छ मघवन् देव ब्रह्मण आगच्छता गच्छता गच्छता। ॐ स्वस्ति। भूतप्रेतपिशाचसत्त्वहरणं तन्मारणं चाधिकं लोकानुग्रहभैषजस्य विषयो नाट्यादिशास्त्रस्य च विस्तारेण निरूपितो विजयते वेदे तुरीये महान्। हे स्वामिन् कृपया ह्यथर्ववचनं रम्यं सभाकर्ण्यताम्। देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे श्रीचण्डिका दुर्गा परमेश्वरी सामवेदसेवा सन्तुष्टहृदये अथर्ववेदप्रिये देवी अथर्ववेदसेवाम् अवधारय। ॐ नमस्ते गणपतये त्वमेव प्रत्यक्षं दत्त्वमसि त्वमेव केवलं कर्तासि त्वमेव केवलं धर्तासि त्वमेव केवलं हर्तासि त्वमेव सर्वं खल्विदं ब्रह्मासि त्वं साक्षादात्मासि नित्यम्। ऋतं वच्मि सत्यं वच्मि अवत्वं माम् अववक्तारम् अवश्रोतारम् अवदातारम् अवधातारम् अवालोचानमवशिष्यम् अवपश्चात्तात् अवपुरस्तात् अवोत्तरात्तात्। ॐ स्वस्ति। साहित्य
सत्यं वदवाक्यशास्त्रवचनं साङ्ख्यं तथा ज्योतिषं काणादं मनुधर्मशास्त्रममलं वेदान्तवाक्यं शुभं लोकानुग्रहतत्परैर्मुनिगणैः शास्त्रं समासादितम् एतेष्वन्यतमं विभो करुणया शास्त्रं समाकर्ण्यताम् देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे श्रीचण्डिका दुर्गा परमेश्वरी अथर्ववेदसेवासन्तुष्टहृदये भगवद्गीताप्रिये देवी भगवद्गीतसेवाम् अवधारय। अथ पञ्चदशोऽध्यायः पुरुषोत्तमयोगः। श्रीभगवान् उवाच ऊर्ध्वमूलमधः शाखम् अश्वत्थं प्राहुरव्ययं छन्दांसि यस्य पर्णानि यस्तं वेद स वेदवित् अधश्चोर्ध्वं प्रसृतास्तस्य शाखाः गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्मानमोहाजितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ताः सुखदुःखसंज्ञैः गच्छन्त्यमूढाः पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्छाप्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः। हरिः ओम्। ओम स्वस्ति। श्रुत्यर्थप्रतिपादनात्मकमिदं सर्गादिभिः संयुतं लोकश्लोकविवर्धनं च कुरुते कालुश्च संक्षालनात् एतस्यैव हि मित्रसंमितमथो नामान्तरं श्रूयते लोकाधीशपुराणवाक्यमुनिशं प्रीत्या समाकर्ण्यताम् देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते पुराणपुरुषोत्तमे चण्डिका दुर्गा परमेश्वरी भगवद्गीतसेवा सन्तुष्टहृदये पुराणप्रिये देवी पुराणसेवाम् अवधारय।
विद्युद्दामसमप्रभां मृगपतिस्कन्धस्थितां भीषणां विरासेवितां हस्तैश्चक्रधराशिखेटविजिकांश्चापं गुणं तर्जनीं बिभ्राणामनलात्मिकां शशिधरां दुर्गां त्रिनेत्रां भजे। अथ प्रथमोऽध्यायः। ॐ नमश्चण्डिकायै। ॐ ऐं मार्कण्डेय उवाच सावर्णिस्सूर्यतनयो यो मनः कथ्यदेष्टमः निशामयतदुत्पत्तिं विस्तराद्गततो मम महामायानुभावेन यथा मन्वन्तराधिपः स बभूव महाभागः सावर्णिस्तनयो रवेः स्वारोचिषेन्दरे पूर्वं चैत्रवंशसमद्भवः सुरथो नाम राजा भूत्समस्ते क्षितिमण्डले तस्य पालयतः सम्यक् प्रजाः पुत्राणि पौरसान् बभूवश्चत्रवो भूपाः कोलाविध्वंसिनस्तदा। ॐ स्वस्ति। ॐ षड्जादिस्वरसंयुतं च मधुरं साहित्यसम्पद्युतं सङ्गीतं लयरागतालसहितं भावप्रधानं वरं सम्यक् श्रोतृसुखं सुधारससमं सप्तस्वरालङ्कृतं स्वामिन् सद्गुणगानलोलकृपया गानं समाकर्ण्यतां देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे श्रीचण्डिका दुर्गा परमेश्वरी पुराणसेवा सन्तुष्टहृदये सङ्गीतप्रिये देवी सङ्गीतसेवाम् अवधारय। ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ಆಗ್ರಾಣದೊಳಗೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮದೊಳು ಗಂಧವೋ ಗಂಧದಳು ಕುಸುಮವೋ ಕುಸುಮ ಗಂಧಗಳೆರಡು ಆಗ್ರಾಣದೊಳಗೋ ಕುಸುಮ ಗಂಧಗಳೆರಡು ಆಗ್ರಾಣದೊಳಗೋ ಅಸಮಭಾವಕ್ಕಾಗಿ ನೆಲೆಯಾದಿ ಕೇಶವರಾಯ ಅಸಮಭಾವಕ್ಕಾಗಿ ನೆಲೆಯಾದಿ ಕೇಶವರಾಯ ಆ
ಅಸಮಭಾವಕ್ಕಾಗಿ ನೆಲೆಯಾಧಿಕೇಶವರಾಯ ಉಸುರಾಲೆನ್ನಳಬಲ್ಲ ಎಲ್ಲ ನಿನ್ನೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಓಂ ಸುಸ್ತಿ. ಓಂ ಅಷ್ಟೈಶ್ವರ್ಯವಿಧಾಯಕಂ ಸುಮಧುರಂ ಶಾಸ್ತ್ರಾರ್ಥಸಾರಾನ್ವಿತಂ ದೇವಾನಾಂ ಗುಣರೂಪವರ್ಣನಪರಂ ಸತ್ಯಾರ್ಥಸಂದರ್ಶಕಂ ಮಾಧುರ್ಯಾದಿಗುಣಪ್ರವಾಹಬಲತೋ ವಿಶ್ವಾಭಿರಾಮಂ ಸದಾ ಸ್ವಾಮಿನ್ ತದ್ಗುಣಕೀರ್ತನಾತ್ಮಕಮಿದಂ ಸ್ತೋತ್ರಾಷ್ಟಕಂ ಶ್ರೂಯತಾಂ ದೇವದೇವೋತ್ತಮೇ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ವೇದವೇದಾಂತವೇದ್ಯೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಸಂಗೀತಸೇವಾ ಸಂತುಷ್ಟಹೃದಯೇ ಸ್ತೋತ್ರಪ್ರಿಯೇ ದೇವಿ ಸ್ತೋತ್ರಸೇವಾಂ ಅವಧಾರಯ. रत्नैकविलमासनं हिमजलैः स्नानं च दिव्याम्बरं नानारत्नविभूषितं मृगमदामोदाङ्कितं चन्दनं जाते चम्पकबिल्बपत्ररचितं पुष्पं च दोभं तथा दीपं देवदयानिधे पशुपते हृत्कल्पितं गृह्यताम् सौवर्णे नवरत्नखण्डरचिते पात्रे कृतं पायसं भक्ष्यं पञ्चविधं पयोदधियुतं ब्रह्माफलं पानकं शाकानामयुतं जलं रुचिकरं कर्पूरखण्डोज्ज्वलं ताम्बूलं मनसा मया विरचितं भक्त्या प्रभो स्वीकुरु छत्रं चामरयोल्यकं व्यजनकं चादर्शकं निर्मलम् वीणाभैर्मृदङ्गकाहलकलागीतं च नृत्यं तथा साष्टाङ्गं प्रणतिस्तदर्बहुविधा एतत्समस्तं मया सङ्कल्पेन समर्पितं तव विभो पूजाग्रहणप्रभो आत्तात्तं गिरिरामतिः सहचराः प्राणाः शरीरं गृहम् पूजाते विषयोपभोगरचना निद्रा समाधिस्थितिः सञ्चारः पययोः प्रदक्षिणविधिस्तोत्राणि सर्वागिरो यद्यत्कर्म करोमि तत्तदखिलं शम्भो तवाराधनं करचरणकृतं वा कायजं कर्मजं वा श्रवणनयनजं वा मानसं वा पराधम् सर्वमेतत्क्षमस्व जय जय करुणाब्धे श्रीमहादेव शम्भो. ॐ स्वस्ति. रम्यार्थप्रतिपादनात्मकमिदं काव्यं कवीनां वचः पद्यं गद्यमथो हि मिश्रमिति यद्भक्तं त्रिधा भ्राजते तत्रात्यन्तमनोहरं च सरसं चम्पूप्रकारान्वितं हृद्यं सम्प्रति गद्यपद्यवचनं स्वामिन् समाकर्ण्यताम्. देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते पुराणपुरुषोत्तमे वेदवेदान्तवेद्ये चण्डिका दुर्गा परमेश्वरी स्तोत्रसेवा सन्तुष्टहृदये भजनप्रिये देवी भजनसेवाम् अवधारय. कटिलेश्वरी
ಓಂ ಸ್ವಸ್ತಿ ಆಹಾರ್ಯಾದಿಸಮೇತಮತ್ರ ನಟನಂ ಪೌರಾಣವೃತ್ತಾನ್ವಿತಂ ಯದ್ಗಾನಂ ಲಯಭಾವತಾಲಸಹಿತಂ ವಾದ್ಯೈರ್ಮೃಗಂದಾಭಿಃ ವಾಕ್ಚಾತುರ್ಯವಿಶೇಷತೋ ನವರಸಾಸ್ವಾದಪ್ರಮೋದಾವಹಂ ಸ್ವಾಮಿನ್ಮೋಹನಯಕ್ಷಗಾನಮಧುನಾ ಪ್ರೀತ್ಯಾ ಸಮಾಕರ್ಣ್ಯತಾಂ ದೇವದೇವೋತ್ತಮೇ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಶಂಖನಾದಸೇವಾ ಸಂತುಷ್ಟಹೃದಯೇ ಯಕ್ಷಗಾನಪ್ರಿಯೇ ದೇವಿ ಯಕ್ಷಗಾನಸೇವಾಂ ಅವಧಾರಯ. ಹಲೋ ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಲ್ವತಿ ಜಗ ಬಂದಿತ ನಿಗಾರತಿ ಎತ್ತಿರೇ ಆರತಿ ಬೆಳಗಿರೇ ಗಜಮುಖದ ಬಗೆ ಗಣಪಗೆ ಬಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಳ್ದೋಳಿಗೆ ಕಬ್ಬು ನಿಲ್ಲುವ ಬಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಬೆಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗುಂಬಗೆ ಭಾವಾಗ್ನಿಯಾದದೆ ಮೇರೆ ಬಾಬಾಗೆ ಆವಾಗ ಮನದಲ್ಲಿ ನೆನೆದರೆ ಎಷ್ಟಾರ್ಥವ ನೀವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ವರಗಭೂಷಣದ ಕುಬರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ
ಪ್ರಣವ ಸ್ವರೂಪೇ ಪ್ರಣವಯ सत्यचिदानंद कीर्ति कलापे अमाय नित्य निरामय प्रणव स्वरूपे सत्यचिदानंद कीर्ति कलापे विघात की अष्टभुजे श्री धूर्त विघात की अष्टभुजे श्री अष्टभुजे श्री उत्तुंग नाद्रि निलय रूप श्री उत्तुंग तुहिनाद्रि निलय रूप श्री अमर निलय रूप श्री नित्य निरामय प्रणव स्वरूपे सत्यचिदानंद कीर्ति कलापे
दुर्गा परमेश्वरी नीडू प्रसादवनु अम्मा प्रसादवनु दुर्गा परमेश्वरी पाडुत बेडुवेनु पाडुत बेडुवेनु दुर्गा ಬೇಡಿದಿಷ್ಟಾರ್ಥಗಳ ನೀಡುವ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಡತಿಯೇ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಡತಿಯೇ ನಿನ್ನ ಪಾದವ ಪಾಡಿ ಪೊಗಳುವೆ ಪ್ರಸಾದವ ನೀಡು ಬೇಡಿದಿಷ್ಟಗಳ ನೀಡುವ ನಾಡಿ ನಡತಿಯ ನಿನ್ನ ಪಾದವ ಪಾಡಿ ಪೊಗಳುವೆ ನೀಡು ಪ್ರಸಾದವನು दुर्गा परमेश्वरी ಪ್ರಸಾದವನು ದುರ್ಗಾ ಪರಮೇಶ್ವರಿ रक्षिसु जगदांबे सुमनस पक्षिणि मूकांबे सुमनस पक्षिणि मूकांबे
जगदम्बे सुमनस पक्षिणि मूकाम्बे सुमनस पक्षिणि मूकाम्बे अक्षयात्मे निटिलाक्षे मनोहरे अक्षयात्मे निटिलाक्षे मनोहरे यक्ष महोरग पक्षि सदानुते रक्षिसो जगदम्बे सुमनस पक्षिणि मूकाम्बे सुमनस पक्षिणि मूकाम्बे ಕಟೀಲಿದ ಪುರದಲ್ಲಿ ತೋರಿದತ್ತ ಧರೆಯೋಳು ಬೆಸರಾತ ಕಟೀಲಿದ ಪುರದಲ್ಲಿ ಸ್ಥಿರವಾಗಿ ನೆಲೆಯಾದ ಶ್ರೀ ಬ್ರಹ್ಮರಾಮೇ ಶರಣಾಗತ ಚೇತಳ ಪರಿಪಾಲಿಗೆ ದುರಿತ ನಿವಾರಣಿ ಭವಭಯ ಹರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ ಶ್ರೀ ಭ್ರಮರಾಂಬೆಗೆ ದುರ್ಗಾ ಪರಮೇಶ್ವರಿಗೆ ಮಂಗಲಂ ಮಂಗಲಂ सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते ಕರದೊಳು ಪರಶು ಪಾಶ ಕುಶಧಾರಿಗೆ ಹರುಷದಿ ಭಕ್ತರ ಪೊರವ ಬಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮುಖದ ಬಗೆ ಗಣಪಗೆ ಓಂ ಸ್ವಸ್ತಿ दुष्टानिष्टपदाबले श्रवणदस्तोर्डं निवार्याखिलान् युङ्क्ते अनुसन्धानतः नित्यानन्दमहोन्नतिं च तनुते नागस्वरादुद्यता सेयं मङ्गलमाद्यनादलहरी स्वामिन् समाकर्ण्यतां देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे श्रीचण्डिका दुर्गा परमेश्वरी यक्षगानसेवा सन्तुष्टहृदये मङ्गलमाद्यप्रिये देवी मङ्गलमाद्यसेवाम् अवधारयात्
स्वस्ति प्रजाभ्यः परिपालयन्तां न्यायेन मार्गेण महीं महीजाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु समस्तसन्मङ्गलानि भवन्तु काले वर्षतु पर्जन्यः पृथिवी सस्यशालिनी देशोऽयं गोप्रहितो ब्राह्मणाः सन्तु निर्भयाः अपुत्राः पुत्रिणः सन्तो पुत्रिणः सन्तु पौत्रिणः अधनाः सुधनाः सन्तु जीवेव शरदशतम् आवाहित श्री महाकाली महालक्ष्मी महासरस्वती स्वरूपिणी चण्डिका दुर्गा परमेश्वर्यै नमः अष्टावधान पुरस्सरवेरोक्तमन्त्रैः पुष्पाञ्जलिं समर्पयामि अथ मनसाभीष्टप्रार्थनां करिष्ये सिन्धूरारुणविग्रहां त्रिनयनां माणिक्यमौलिस्फुरत्तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णर्त्नचषकं रक्तोत्पलं बिभ्रति सौम्यां रत्नकटत्तरक्तचरणां ध्यायेत्परामम्बिकाम् प्रसीद भगवत्यम्भा प्रसीद भक्तवत्सले प्रसादं कुरु मे देवी दुर्गे देवी नमोऽस्तु ते सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं शिवं सुंदरं ಕಲೋ ದುರ್ಗಾ ವಿನಾಯಕು ಅಂತ ಹೇಳಲ್ಪಟ್ಟಿದೆ. ಕಲಿಯುಗದಲ್ಲಿ ದುರ್ಗೆ ಹಾಗೂ ವಿನಾಯಕರು ಕ್ಷಿಪ್ರವಾಗಿ ಅನುಗ್ರಹ ನೀಡಬಲ್ಲಂಥ ದಿವ್ಯ ಶಕ್ತಿಗಳು ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ ಇಂದಿನ ದಿನ ಪಾವನ ಅಂತ ನಾವು ಭಾವಿಸಬೇಕು. ಪರಂಪರೆ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಗುರು ಪಾದುಕಾ ಪೂಜೆ, ಸಂಧ್ಯಾ ಕಾಲದಲ್ಲಿ ಆ ದುರ್ಗಮವಾದಂಥ ಭವಸಾಗರವನ್ನು ದಾಂಟಿಸುವಲ್ಲಿ ಅವಳು ದುರ್ಗಾದೇವಿ ಅಂತ ಹೇಳಲ್ಪಟ್ಟಿದೆ. ಅಂಥ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವರೂಪಿಯ ಅಂಥ ದುರ್ಗಾ ಪರಮೇಶ್ವರಿಯ ವಿಶೇಷವಾದಂಥ ಅವಳ ಅಷ್ಟೈಶ್ವರ್ಯಗಳ ವಿಶೇಷ ವಿಜೃಂಭಣೆಯ ಪೂಜೆ ನಡೆಯಲ್ಪಟ್ಟಿದೆ. ಎಲ್ಲ ಭಗವದ್ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಸಂಕಲ್ಪ ಮಾಡಿದ್ದೀರೋ ಆ ಎಲ್ಲ ಸಂಕಲ್ಪಗಳು ಈಡೇರಲಿ ಅಂತೇಳಿ ಆ ದೇವಿವಂತ ದೇವಿಯನ್ನು ಮಂಡಲ ಮಧ್ಯದಲ್ಲಿ ಪಂಚದೀಪ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಕಲ್ಪೋಕ್ತ ವಿಧಾನದಲ್ಲಿ ಅವಳಿಗೆ ಅರ್ಚನಾರಾಧನೆ ಮಾಡಲ್ಪಟ್ಟಿದೆ. ಪುಷ್ಪಾರ್ಚನೆ, ಪತ್ರಾರ್ಚನೆ, ಹರಿದ್ರಾರ್ಚನೆ, ಕುಂಕುಮಾರ್ಚನೆಯನ್ನು, ಹೃದಯ ಪುಷ್ಪಗಳನ್ನು, ಹೃದಯ ಪತ್ರಗಳನ್ನು ಆ ಜಗನ್ಮಾತೆಯ ಪದತಲದಲ್ಲಿ ಅರ್ಪಿಸ್ತೇವೆ ಅನ್ನತಕ್ಕಂಥ ಭಕ್ತಿಯ ಭಾವದಿಂದ ನೀವೆಲ್ಲ ಈ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ. ಗುರುಗಳ ಕೃಪಾ ಕಟಾಕ್ಷದಿಂದ ಆ ಜಗನ್ಮಾತೆಯ ಪೂಜೆ ನ ಭೂತೋ ನ ಭವಿಷ್ಯತಿ ಎನ್ನತಕ್ಕಂತಹ ರೀತಿಯಲ್ಲಿ ನೆರವೇರಲ್ಪಟ್ಟಿದೆ. ಆ ದೇವಿಗೆ ಪಾಯಸಾನ್ನ ಪ್ರಿಯೋ ದೇವಿ ಅಂತ ಹೇಳಲ್ಪಟ್ಟಿದೆ. ಪಾಯಸಾನ್ನವೇ ಮೊದಲಾಂತ ಪ್ರಿಯ ಪಕ್ಷವನ್ನು ಆ ಜಗನ್ಮಾತೆಗೆ ಅರ್ಪಣೆ ಮಾಡಿ ಮಹಾಮಂಗಳಾರತಿ ಬೆಳಗಿಂತ ಹೊತ್ತಿನಲ್ಲಿ ಆ ಜಗನ್ಮಾತೆ ಪ್ರಸನ್ನ ಮುಖಮುದ್ರೆಯಿಂದ ಇರ್ತಾಳೆ ಅಂತ ಹೇಳಲ್ಪಟ್ಟಿದೆ. ಆ ಕಾಲದಲ್ಲಿ ನಮ್ಮ ಮನೋಭಿಷ್ಟೆಯನ್ನು ಜಗನ್ಮಾತೆಯ ಪದತಲದಲ್ಲಿ ನಿವೇದಿಸಿಕೊಂಡ್ರೆ ಆ ಜಗನ್ಮಾತೆ ತಥಾಸ್ತು ಅಂತ ಹೇಳ್ತಾಳೆ ಅಂತ ಹೇಳಲ್ಪಟ್ಟಿದೆ. ನೀವೆಲ್ಲರೂ ನಿಮ್ಮ ಕಷ್ಟ ಕಾಲದಲ್ಲಿ ಆ ಕಷ್ಟವನ್ನು ನೀಗಿಸಿ ಇಷ್ಟಾರ್ಥವನ್ನು ಕರುಣಿಸಬೇಕು ಅಂತೇಳಿ ಸಂಧ್ಯಾ ಕಾಲದಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ದೀರಿ. ಕೆಲವರೆಲ್ಲ ನಮಗೆ ಸಂತತಿ ಬೇಕು, ಆ ತಾಯಿ ಸಂತತಿಯನ್ನು ಕೊಡಲಿ ಅಂತೇಳಿ ಸಂತತಿಯ ಅಪೇಕ್ಷೆಯಿಂದ ಈ ಪೂಜೆಯನ್ನು ಮಾಡಿಸಿದ್ದೀರಿ. ಇನ್ನೂ ಕೆಲವರು ಧನಾಪೇಕ್ಷೆಯಿಂದ ಈ ಪೂಜೆಯನ್ನು ನೀವು ಮಾಡಿಸಿದ್ದೀರು. ಇನ್ನೆಲ್ಲರೂ ಕೆಲವರು ರೋಗದ ಭಯದಿಂದ, ರೋಗ ರುಜಿನಗಳಿಂದ ನೀಗಲಿ ಆ ಜಗನ್ಮಾತೆ ನಮಗೆ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಕ್ಕಂಥ ಸಂಕಲ್ಪವನ್ನು ಮಾಡಿದ್ದೀರಿ. ಅದೇ ರೀತಿ ಕೆಲವರೆಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ, ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಲಿ ಎನ್ನುವಂಥ ನಾನಾ ವಿಧವಾದಂಥ ವಾಂಛೆಗಳಿಂದ ಆ ದೇವಿಯ ಪೂಜೆಯನ್ನು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೀರು. ಇನ್ನು ಕೆಲವರು ತಮಗೆ ಅನುರೂಪನಾಂಥ ಪತಿಯನ್ನು ಬಯಸಿ ಪೂಜೆಯನ್ನು ಮಾಡಿದ್ದೀರಿ. ಕೆಲವರು ಕನ್ಯಾರ್ಥಿಯಾಗಿ ಕೂಡ ಪೂಜೆ ಮಾಡಿದ್ದೀರಿ. ಯಾರು ಯಾರು ಯಾವ ಯಾವ ವಾಂಛೆಯಿಂದ ಈ ಪೂಜೆಯನ್ನು ಮಾಡಿದ್ದೀರೋ ಆ ಜಗನ್ಮಾತೆ ನಿಮ್ಮ ಮನೋಭಿಷ್ಟೆಯನ್ನು ಈಡೇರಿಸಿ ಆಯುಸ್ಸು, ಆರೋಗ್ಯ, ಧನ, ಕನಕ, ವಸ್ತುವಾಹನ ಕರುಣಿಸಲಿ. ಇಹದಲ್ಲಿ ಸುಖ, ಪರದಲ್ಲಿ ಅತ್ಯಧಿಕವಾದಂಥ ಆನಂದಮಯವಾದಂಥ ಆ ಲೋಕವನ್ನು ಕರುಣಿಸಲಿ. ಜೊತೆಗೆ ವಿಶೇಷ ರೀತಿಯಲ್ಲಿ ಈ ಹೊತ್ತು ದಕ್ಷಿಣ ಕನ್ನಡ ವಿಶ್ವಕರ್ಮ
ಹಿತರಕ್ಷಣಾ ಸಂಘದ ವತಿಯಿಂದ ಈ ವಿಜೃಂಭಣೆಯಂಥ ಪೂಜೆ ಮಹಾಲಿಂಗೇಶ್ವರನ ಪುಣ್ಯ ಸನ್ನಿಧಾನದ ಪಕ್ಕದಲ್ಲಿರತಕ್ಕಂಥ ವಿಶ್ವಕರ್ಮ ಸಭಾವನದಲ್ಲಿ ನಡೆದಿದೆ. ಇದು ಸಭಾಭವನ ಅಂತ ಭಾವಿಸಲಿಕ್ಕಾಗುವುದಿಲ್ಲ. ವಿಶೇಷ ಕ್ಷೇತ್ರದಲ್ಲಿ ನಡೆದಂಥ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಪೂಜೆ ನಡೆದಿದೆ. ಈ ಪೂಜೆ ನಡೆದಂಥ ಈ ಪುಣ್ಯ ಸ್ಥಳದಲ್ಲಿ ಯಾರೆಲ್ಲ ವಿವಾಹಾದಿ ಮಂಗಳೋತ್ಸವವನ್ನು ಮಾಡ್ತಾರೋ, ಯಾರೆಲ್ಲ ವಿಶೇಷವಾದಂಥ ಉಪನಯನಾದಿ ಸಂಸ್ಕಾರಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅತಿಶಯವಾದಂಥ ಪುಣ್ಯ ಫಲವನ್ನು ನೀಡಲಿ. ಜೊತೆಗೆ ಮಾಡಿದಂಥ ಹಿತರಕ್ಷಣಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಯಾವೆಲ್ಲ ಸತ್ಸಂಕಲ್ಪದಿಂದ ಈ ಪೂಜೆಯನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ಆಯುಸ್ಸು, ಆರೋಗ್ಯ, ಧನ, ಕನಕ, ವಸ್ತುವಾಹನ ಕರುಣಿಸಲಿ. ಮುಂದೆ ಕೂಡ ಇಂಥ ವಿಶೇಷವಾದಂಥ ಸಮಾಜ ಸೇವೆಯನ್ನು ಮಾಡುವಲ್ಲಿ ಆ ಗುರುಗಳು, ಆ ಜಗನ್ಮಾತೆ ಅತಿಶಯವಾದಂಥ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಜೊತೆಗೆ ಮಾಡಿದಂಥ ಸಂಘದವರೆಗೂ ಸೇರಿದಂಥ ಎಲ್ಲ ವಿದ್ವಾಂಸರಾಂಥ ವೈದಿಕ ಶಿರೋಮಣಿಗಳಿಗೂ ಕೂಡ, ಹಾಗೆ ಎಲ್ಲ ಭಕ್ತರಿಗೂ ಕೂಡ ಆಯುಸ್ಸು, ಆರೋಗ್ಯ, ಧನ, ಕನಕ, ವಸ್ತುವಾಹನ ಕರುಣಿಸಲಿ. ಹಾಗೆ ಲೋಕದ ಸಮಸ್ತ ಜೀವಜಂತುಗಳು, ಎರಡೂ ಕಾಲಿನ, ನಾಲ್ಕೂ ಕಾಲಿನ ಪ್ರಾಣಿಗಳು ಲೋಕ ಸಮಸ್ತ ಸುಖಿನೋ ಭವಂತು. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತಿ ವಿಧೀಯತೆ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇತಿ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗಣಪದೇ ಪದೇ ವಾಮೋಹಂ ವಾಮ ಕರ್ಮ
आवाहितः श्रीचण्डिका दुर्गायै नमः पुनः षोडशोपचारपूजां करिष्ये ॐ कात्यायन्यै नमः ध्यानं समर्पयामि ॐ कौमार्यै नमः आवाहनं समर्पयामि ॐ विन्ध्यवासिन्यै नमः आसनं समर्पयामि ॐ महेश्वर्यै नमः राज्यं समर्पयामि ॐ सिताम्भोजायै नमः अर्घ्यं समर्पयामि ॐ नारसिंह्यै नमः आचमनीयं समर्पयामि ॐ महादेव्यै नमः मधुपर्कं समर्पयामि ॐ दयावत्यै नमः पुनरागमनं समर्पयामि ॐ शाकम्भर्यै नमः स्नानं समर्पयामि ॐ श्रीदुर्गायै नमः वस्त्रं समर्पयामि ॐ सरस्वत्यै नमः आभरणं समर्पयामि ॐ मेधायै नमः गन्धं समर्पयामि ॐ सर्वविद्याप्रदायै नमः अक्षतान् समर्पयामि ॐ सर्वसिद्धिप्रदायै नमः पुष्पाणि समर्पयामि ॐ शाकम्भर्यै नमः धूपं समर्पयामि ॐ सपतिकायै नमः दीपं समर्पयामि ॐ शान्त्यै नमः नैवेद्यं समर्पयामि ॐ उमायै नमः हस्तप्रक्षालं समर्पयामि ॐ चण्डिकायै नमः ताम्बूलं समर्पयामि ॐ चामुण्डायै नमः नीराजनं समर्पयामि ॐ महाकाल्यै नमः मन्त्रपुष्पं समर्पयामि ॐ शिवदोत्यै नमः दक्षिणानि समर्पयामि ॐ शिवायै नमः नमस्कारान् समर्पयामि ॐ श्रीचण्डिका दुर्गायै नमः पुनः षोडशोपचारपूजां समर्पयामि
ದುರ್ಗಾ ನಮಸ್ಕಾರ ಪೂಜೆ ಮಾಡಿಸಿದ ಭಕ್ತಾದಿಗಳಲ್ಲಿ ವಿನಂತಿ. ಬ್ರಹ್ಮಾರ್ಪಣೆ ನೀವು ಯಾವ ಸ್ಥಳದಲ್ಲಿ ಕೂತಿದ್ದೀರಿ, ಸಂಕಲ್ಪ ಮಾಡಿ ಕೂತಿದ್ದೀರಿ, ಆ ಸ್ಥಳದಲ್ಲೇ ನಿಮಗೆ ಬ್ರಹ್ಮಾರ್ಪಣೆ ವ್ಯವಸ್ಥೆ ಮಾಡ್ತಾರೆ. ಬ್ರಹ್ಮಾರ್ಪಣೆ ವ್ಯವಸ್ಥೆ ಅಲ್ಲಿಂದ ಆದ ನಂತರ ನೀವು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸುತ್ತು ಬಂದು ಹೊರಗಡೆ ನಿಮ್ಮ ರಸೀದಿಯ ಪ್ರಸಾದ ಹೊರಗಡೆ ಸಿಗ್ತದೆ, ಕೌಂಟರ್ ಇಟ್ಟಿದ್ದೇವೆ, ಅಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮುಂದೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಇಲ್ಲಿ ನಿಮಗೆ ಕೂತಲ್ಲಿಗೆ ಬ್ರಹ್ಮಾರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಮಾಡಿದ ನಂತರ ಇಲ್ಲಿ ಪುರೋಹಿತರ ಹತ್ರ ಬಂದು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮುಂದೆ ಸುತ್ತು ಬಂದು ಹೊರಗಡೆ ತಮ್ಮ ವೈಯಕ್ತಿಕ ಚೀಟಿಯ ಪ್ರಸಾದವನ್ನು ತಗೊಂಡು ಆಮೇಲೆ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ಬ್ರಹ್ಮಾರ್ಪಣೆಗೆ ಹೂ ಮತ್ತು ತುಳಸಿಯನ್ನು ಕೊಟ್ಟಿದ್ದಾರೆ. ಆ ವಸ್ತುಗಳ ಜೊತೆಗೆ ಒಂದು ದಕ್ಷಿಣೆಯನ್ನು ಸೇರಿಸಿ ಹಿಡ್ಕೊಳ್ಳಿ. ಓಂ ಸ್ವಸ್ತಿ ಕಾಗೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರೂ ಅಸ್ಮಾಕಂ ಹೇಳಿಕೊಳ್ಳಿ. ನಿಮಗೆಲ್ಲ ಕುಟುಂಬದವರನ್ನು ಒಂದು ಬಾರಿ ಸ್ಮರಿಸಿಕೊಳ್ಳಿ. ಹಾಗೆ ಯಾವ ಸಂಕಲ್ಪವನ್ನು ನೆನೆಸಿಕೊಂಡು ಈ ದುರ್ಗಾ ದೀಪ ನಮಸ್ಕಾರವನ್ನು ನೆರವೇರಿಸ್ತಿದ್ದೀರೋ ಆ ಎಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಸ್ಮರಿಸಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯಧೈರ್ಯವೀರ್ಯವಿಜಯಾಭಯಾೈರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ದುರ್ಗಾ ಪ್ರೀತಿದ್ವಾರ ಸರ್ವಾಪಚ್ಛಾಂತಿ ಪೂರ್ವಕ ದೀರ್ಘಾಯುಃ ವಿಪುಲ ಧನಧಾನ್ಯಪುತ್ರಪೌತ್ರಾದ್ಯನವಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮೀ ಕೀರ್ತಿಲಾಭ ಶತ್ರುಪರಾಜಯಾದಿ ಸದಭೀಷ್ಟಸಿದ್ಧ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನಿ ಜನ್ಮಜನ್ಮಾಂತರೇಷು ಬಾಧಿತ ಸಕಲ ವಿರದೋಷ ನಿವಾರಣಾರ್ಥಂ ಮನಸ್ಸಂಕಲ್ಪಸಿದ್ಧ್ಯರ್ಥಂ ಅಸ್ಮಿನ್ ಶುಭದಿನೆ ಆಚರಿತ ಚಂಡಿಕಾ ದುರ್ಗಾದೀಪ ನಮಸ್ಕಾರ ಪೂಜಾರಾಧನ ಕರ್ಮಣ ಸಂಪೂರ್ಣ ಫಲಪ್ರಾಪ್ತ್ಯರ್ಥಂ ಭಗವಾನ್ ಸರ್ವಾತ್ಮಕ ಶ್ರೀ ವಿಶ್ವಕರ್ಮ ಪರಮೇಶ್ವರ ಪ್ರೀಯತಾಂ. ಮನೆಯವರು 3 ಉದ್ಧರಣ ನೀರನ್ನು ಹಾಕಲಿ ಕೈಗೆ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಕೆಳಗಡೆ ಬಿಡಿ. ಹಾಗೆ ಕೈ ಮುಗ್ದುಕೊಂಡು ಹೇಳಿ. ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ದೇಹಿ ಮೇ ಜಗದೀಶ್ವರಿ. ಯಜಮಾನರು ನಿಮ್ಮ 2 ಕಿವಿಯನ್ನು ಹಿಡ್ಕೊಂಡು ಗೋತ್ರ ಸೂತ್ರ ಪ್ರವರ ಹೇಳಿ 3 ಬಾರಿ ನೆಲಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಬ್ರಹ್ಮಾರ್ಪಣೆಯಲ್ಲಿರುವಂತಹ ತುಳಸಿಯನ್ನು ಕಣ್ಣಿಗೆ ಮುಟ್ಟಿಸಿ ಕಿವಿಯಲ್ಲಿಟ್ಟುಕೊಳ್ಳಿ. ಪುಷ್ಪವನ್ನು ಮನೆಯವರಿಗೆ ಕೊಡಿ. ಆ ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಮನೆಯವರು ಒಂದು ಉದ್ಧರಣ ನೀರನ್ನು ಹಾಕಲಿ. ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆ ಮಾಡಿ. ದೀಪೋದ್ವಾಸನಂ ಕರಿಷ್ಯೆ. ಓಂ ಪ್ರತರಾಜಿತಗಂ ದಹಮಾನಮಗ್ರಮಗ್ರಗಂ ಹಯಮರವಾತ್ಸರತ್ತಾದ ಸನಃ ಪರಶದುರ್ಗಾಣ ವಿಶ್ವಾಕ್ಷಾಮದ್ದೇವೋ ಅಲಿದುರಿತಾತ್ಯಗ್ನಿಃ ಓಂ ದುರ್ಗಃ ಜಾತವೇದಸ್ಯಂ ಧನ್ನನಾವಾದರಿದಾನಿ ಪರ್ಷೆ ಅಗ್ನೇ ಅತ್ರವನ್ನಮಸಾಗಣಾನೋ ಓಸ್ಮಾಕಂ ಬೋದ್ಧವಿದಾತನೋ ನಾಂ ಅಗ್ನೇ ತ್ವಂಬಾರಗಾನಭ್ಯೋ अस्मान् स्वस्ति विरति दुर्गाण विश्वा तोच्च प्रत्यय बहलान अर्वे भवा तोगायतनयाजयोः तामग्निवर्णान्तपसाज्ज्वलन्तीं वैरोचनीं कर्मफलनिर्दुष्टां दुर्गां देवीं शरणमहं प्रपद्ये सुतरसुतरसे नमः. ॐ जातवेदसोदनवामसो मम राजे यतो न दहाति वेदाः कनः परिषदुर्गाण विश्वा नावै निर्दात्यग्निः.
यान्तदेव गणाः सर्वे पूजामादाय मत्कृताम् इष्टकामाभिसिद्ध्यर्थं पुनरागमनाय च दीपमध्ये आवाहित श्रीचण्डिका दुर्गायै नमः यथास्थानम् उद्वासयिष्ये गुरुविघ्नेश्वराभ्यां नमः यथास्थानम् उद्वासयामि शरणागतदीनार्थपरित्राणपरायणे सर्वस्यार्थहरे नारायणे नमोऽस्तुते। ವೈಯಕ್ತಿಕ ಪೂಜೆ ಮಾಡಿಸಿದಂಥವರು ಪೂಜೆಯ ರಸೀದಿ ಮಾಡಿಸಿದ ಸೇವಾಕರ್ತರು ಇಲ್ಲಿ ಬಂದು ಸಾಲಾಗಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡು ದೇವರಿಗೆ ಪ್ರದಕ್ಷಿಣೆ ಬಂದು ಹೊರಗಡೆ ತಮ್ಮ ಚೀಟಿಯ ಪ್ರಸಾದವನ್ನು ಪಡ್ಕೊಳ್ಬೇಕು. ಯಾವುದೇ ನೂಕುನುಗ್ಗಲು ಮಾಡದೆ ಶಾಂತಚಿತ್ತರಾಗಿ ತಾವು ನಮ್ಮೊಂದಿಗೆ ಸಹಕರಿಸಬೇಕು. ಜೊತೆಯಲ್ಲಿ ಗುರುಗಳ ಮಂತ್ರಾಕ್ಷತೆ ಪಡೀಲಿಕ್ಕೆ ಯಾರು ನೂಕುನುಗ್ಗಲು ಮಾಡದೆ ಮಧ್ಯಾಹ್ನದ ಹೊತ್ತಲ್ಲಿ ಪಡೆದುಕೊಂಡವರು ಈಗ ಪಡಿಬೇಕಂತ ಇಲ್ಲ, ಆದರೆ ನಿಮ್ಮ ಮನಸ್ಸಿನ ಅಪೇಕ್ಷೆ. ಆದರೆ ಮಧ್ಯಾಹ್ನ ಪಡೆಯದವರಿಗೆ ಈಗ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಎಲ್ಲರೂ ಗುರುಗಳ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಆದರೆ ಯಾವುದೇ ನೂಕುನುಗ್ಗಲು ಮಾಡದೆ ರಾಶಿ ಬೀಳದೆ ಶಾಂತಚಿತ್ತವಾಗಿ ಸರತಿ ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ. ಅದೇ ರೀತಿ ಪೂಜೆ ಮಾಡಿಸಿದ ಭಕ್ತಾದಿಗಳು ಕೂಡ ಶಾಂತಚಿತ್ತರಾಗಿ. ಇನ್ನೊಂದು ಏನಂತ ಹೇಳಿದರೆ ಚೀಟಿಯ ಪ್ರಸಾದ ಇಲ್ಲಿ ಸಿಗುವುದಿಲ್ಲ, ಹೊರಗೆ ಕೌಂಟ್ರ್ ಇಟ್ಟಿದ್ದೇವೆ. ಹೊರಗೆ ಕೌಂಟ್ರಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು. ಅಲ್ಲಿ ಚೀಟಿ ತೋರಿಸಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಮತ್ತು ಅಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ, ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡೇ ತೆರಳಬೇಕು. ಮಂತ್ರಾಕ್ಷತೆ ಪಡ್ಕೊಳ್ಳೋದವರು ಮಾತ್ರ ಮಂತ್ರಾಕ್ಷತೆ ಪಡ್ಕೊಳ್ಳಿ. ಒಮ್ಮೆ ಮಂತ್ರಾಕ್ಷತೆ ಪಡ್ಕೊಂಡಿದ್ರೆ ಮತ್ತೊಮ್ಮೆ ತಾವು ಬೇಕಂತಿಲ್ಲ. ಗುರುಗಳ ಆಶೀರ್ವಾದ ಒಮ್ಮೆ ಪಡ್ಕೊಂಡ್ರೆ ಸಾಕು. ಆದರೂ ಗುರುಗಳಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಚೀಲ ಹೊರಗಿನ ವ್ಯವಸ್ಥೆ ಉಂಟು, ನೀವು ಇಲ್ಲಿ ಮಂತ್ರಾಕ್ಷತೆಯನ್ನು ತಗೊಳ್ಳಿ. ಪ್ರಸಾದ ಚೀಲ ಹೊರಗೆ ಕೌಂಟ್ರಲ್ಲಿ ಉಂಟು. ಇಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ಗುರುಗಳ ಮಂತ್ರಾಕ್ಷತೆಯನ್ನು ತಗೊಂಡು ಮುಂದೆ ಸಾಗಿ. ಯಾರು ನೂಕುನುಗ್ಗಲು ಮಾಡಬಾರ್ದು. ಅಲ್ಲಿ ಯಕ್ಷಗಾನದ ಚೆಂಡೆ ಮದ್ದಳೆಯವರಿಗೆ ಅಲ್ಲಿ ಪ್ರಸಾದದ ಕಟ್ಟನ್ನು ನೀಡಬೇಕಾಗಿ ವಿನಂತಿ. ಸರತಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ. ಗುಂಪಾಗಿ ಬಂದರೆ ಯಾರಿಗೂ ಪ್ರಸಾದ ತಗೊಳ್ಳಿಕ್ಕೆ ಆಗುವುದಿಲ್ಲ. ತೀರ್ಥ ತಗೊಂಡ್ರೆ ಅದು ಚೆಲ್ಲಿ ಹೋಗ್ತದೆ. ಆದ ಕಾರಣ ಸರತಿ ಸಾಲಿನಲ್ಲಿ ಬನ್ನಿ.
ಸದ್ಭಕ್ತ ಮಹಾಶಯರಲ್ಲಿ ವಿನಂತಿ, ಯಾರದು 300 ರೂಪಾಯಿ ಇಲ್ಲಿ ಬಿದ್ದು ಸಿಕ್ಕಿದೆ, ಕಳ್ಕೊಂಡವರು ಯಾರಾದರೂ ಇದ್ರೆ ಒಂದು 300 ರೂಪಾಯಿ ಮತ್ತೊಂದು 10 ರೂಪಾಯಿ ಯಾರ್ದು ಸಿಕ್ಕಿದೆ, ತಾವು ನಿಜವಾಗಿ ಕಳ್ಕೊಂಡವರು ಬಂದು ಅದನ್ನು ಪಡ್ಕೊಳ್ಬೋದು. ರೂ 300 ಮತ್ತು ರೂ 10 ರೂಪಾಯಿ ಎರಡು ಇಲ್ಲಿ ಸಿಕ್ಕಿದೆ. ಬಹುಶಃ ಯಾರ್ದು ಬಿದ್ದಿದೆ ಅಂತ ಗೊತ್ತಿಲ್ಲ. ನಿಜವಾಗಿ ಯಾರಾದರೂ ಕಳ್ಕೊಂಡಿದ್ರೆ ಅವರು ಇಲ್ಲಿ ಬಂದು ಸ್ವೀಕರಿಸ್ಬೋದು. ಇನ್ನು ತೀರ್ಥಪ್ರಸಾದ ಸ್ವೀಕರಿಸಿ ಇಲ್ಲಿ ಹೊರಗಡೆ ಕೌಂಟರ್ ಹಾಕಿದ್ದೇವೆ. ತಮ್ಮ ಪೂಜೆಯ ರಸೀದಿಯನ್ನು ತೋರಿಸಿ ಕೌಂಟರ್ನಲ್ಲಿ ಪ್ರಸಾದವನ್ನು ಪಡ್ಕೊಳ್ಬೇಕು. ಆಮೇಲೆ ಅಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ, ಭೋಜನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಒಂದು ಕನ್ನಡಕ ಮಧ್ಯಾಹ್ನದ ಹೊತ್ತಿಗೆ ಕಳೆದೋಗಿದಂತೆ, ಅದು ಸಿಗಲಿಲ್ಲಂತೆ. ಯಾರಿಗಾದರೂ ಸಿಕ್ಕಿದ್ರೆ ಅದನ್ನು ಇಲ್ಲಿ ನಮ್ಮ ಬಳಿ ತಲುಪಿಸಬೇಕು. ಕೋಶಾಧಿಕಾರಿ ಸಂತೋಷ್ ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕು.
ರೂ 300 ಮತ್ತು ರೂ 10 ಯಾರ್ದೋ ಕಳೆದು ಹೋಗಿರುವುದು ನಮ್ಮ ಕೈಗೆ ಬಂದಿರ್ತದೆ. ನಿಜವಾಗಿ ಯಾರಾದರೂ ಕಳ್ಕೊಂಡಿದ್ರೆ, ಯಾರು ಕಳ್ಕೊಂಡಿದ್ದೀರಿ ಅವರು ಬಂದರೆ ಅದನ್ನು ನಮ್ಮ ಕೈಯಿಂದ ನೀವು ಪಡ್ಕೊಳ್ಬೋದು. ಯಾರು ಕಳ್ಕೊಂಡಿದ್ದೀರಿ ಅವರು ಬರ್ಬೋದು.